ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆಗಿರುವೆ. ನನ್ನನ್ನು ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಚಪ್ಪಳೆ ಚಪ್ಪಳೆ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯ 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 ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಎಲ್ಲ ಕೈಗಳು ಸ್ಪೀಡಾಗಿ ಶಕ್ತಿಯಾಗಿ ಅಭಿಷೇಕ ನಿಮ್ಮ ಕೈಗಳಲ್ಲಿ. ನೀವು ಕೈಗಳು ತಟ್ಟುವಾಗ ದೇವರ ಆತ್ಮ ಬರ್ತದೆ. ನೀವು ಕೈ ತಟ್ಟುವಾಗ ದೇವರ ಆತ್ಮ ಅಭಿಷೇಕ. ಕೈ ತಟ್ಟಿ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಘನಪಡಿಸುವೆ ಮೇಲಕ್ಕೆತ್ತುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ನನ್ನ ದೇವರೇ ನನ್ನ ಯೇಸುವೆ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯ 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 ಹಲ್ಲೆಲೂಯ. ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ. ಕರಗಳನ್ನು ಜೋಡಿಸಿ ಎದೆ ಇಟ್ಕೊಳ್ಳಿ. ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಪಾಪ ನಿವೇದನೆಗೆ ಸಿದ್ಧರಾಗ್ತಾ ಇದ್ದೇವೆ ಪ್ರಿಯರೇ. ಪಾಪ ನಿವೇದನೆ ಒಂದು ಬಹಳ ಅಮೂಲ್ಯವಾದ ಒಂದು ಸಂಸ್ಕಾರ ಪ್ರಿಯರೇ. ಎಷ್ಟು ದಿನ ಆಗಿತ್ತು ನೀನು ನಿನ್ನ ಪ್ರಾಣ ಸ್ನೇಹಿತೆ ಜೊತೆಯಲ್ಲಿ ಮಾತನಾಡಿ ಪಾಪ ನಿವೇದನೆ ನಂತರ ಆ ಸಂಬಂಧ ಮತ್ತೆ ನಮಗೆ ಸಿಗುತ್ತೆ. ಆ ಪ್ರಾಣ ಸ್ನೇಹಿತ, ಆ ಸ್ನೇಹಿತೆ ಯೇಸುವೆ ಆಗಿದ್ದಾರೆ. ನಮ್ಮ ಬಲಹೀನತೆಗಳ ನಿಮಿತ್ತ,
ಲೋಕದ ಆಸೆಗಳ ನಿಮಿತ್ತ, ನಮ್ಮ ಶರೀರದ ದುರ್ಬಲತೆಗಳ ನಿಮಿತ್ತ ದೇವರ ಜೊತೆಯಲ್ಲಿ ಸಂಬಂಧದಲ್ಲಿ ನಾವು ಇರ್ಲಿಕ್ಕಾಗಲಿಲ್ಲ. ಆ ಸಂಬಂಧವನ್ನು ಕಳ್ಕೊಂಡ್ವಿ. ದೇವರ ವಾಕ್ಯ ಕೂಡ ಹೇಳುತ್ತೆ, ಮನುಷ್ಯರೆಲ್ಲರೂ ದೇವರ ಸಂಬಂಧವನ್ನು ಕಳೆದುಕೊಂಡವರೇ. ಪಾಪ ನಿವೇದನೆಯಲ್ಲಿ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವಾಗ ಯೇಸು ಮತ್ತೆ ನಮ್ಮನ್ನು ಅಪ್ಪಿಕೊಳ್ಳುವರಾಗಿದ್ದಾರೆ. ಪ್ರಿಯರೇ, ಎಂಥ ಒಳ್ಳೆಯ ದೇವರು. ಒಂದೇ ಒಂದು ನಾವು ಮಾಡಬೇಕಾದದ್ದು ನಿಜವಾದ ಪಾಪ ನಿವೇದನೆ. ಯಾರಲ್ಲೂ ಹೇಳಿಕೊಳ್ಳಲಾಗದಂಥ ಪಾಪಗಳು ನಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೇವೆ. ನನ್ನ ಮೇಲೆ ಎಷ್ಟೋ ಜನ ಒಳ್ಳೆ ನಂಬಿಕೆ ಇಟ್ಟಿದ್ದಾರೆ, ಬಹಳ ಭರವಸೆ ಇಟ್ಕೊಂಡಿದ್ದಾರೆ. ಇಂಥವನು ಇಂಥವಳು ಇಷ್ಟು ಒಳ್ಳೆಯವರು, ಇವರು ಇಷ್ಟು ಒಳ್ಳೆಯವರು ಅಂತೇಳಿ ನನ್ನ ನಂಬ್ಕೊಂಡಿದ್ದಾರೆ. ಅವರಿಗೆ ನಾನು ಇಂಥ ಪಾಪ ಮಾಡಿದ್ದೇನೆ ಅಂತೇಳಿ ಗೊತ್ತಾದರೆ ನನ್ನ ಬಗ್ಗೆ ಅವ್ರಿಗೆ ಎಷ್ಟು ಕೀಳರಿಮೆ ಬರ್ಬೋದು ಅಂತೇಳಿ ಎಷ್ಟೋ ಪಾಪಗಳನ್ನು ನಮ್ಮ ಒಳಗಡೆ ನಾವು ಬಚ್ಚಿಟ್ಕೊಂಡಿರ್ತೇವೆ. ಆದರೆ ಪ್ರಿಯರೇ, ಯೇಸುವಿಗೆ ನಮ್ಮೆಲ್ಲ ಪಾಪಗಳು ಗೊತ್ತಿದೆ. ಆದರೆ ನೀವು ಯೋಚನೆ ಮಾಡ್ಬೋದು, ಯೇಸು ಎಲ್ಲ ಪಾಪ ಗೊತ್ತಿದೆಯಲ್ಲ, ಮತ್ತೆ ನಾವು ಯಾಕೆ ಹೇಳೋದು? ಇಲ್ಲ ಪ್ರಿಯರೇ, ನಾವು ಆ ಪಾಪಗಳನ್ನು ಅರಿಕೆ ಮಾಡಿ ಆ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಿ ದುಃಖಪಟ್ಟು ವ್ಯಸನಪಟ್ಟು, ಅಯ್ಯೋ ನಾನು ಇಂಥ ಪಾಪ ಮಾಡಿಬಿಟ್ನಲ್ಲ ಅಂತೇಳಿ ಮನಸ್ಸಿನಲ್ಲಿ ನೊಂದುಕೊಂಡು ಪಾಪ ನಿವೇದನೆಯಲ್ಲಿ ಪಾಪವನ್ನು ಬಿಡುವ ನಿರ್ಧಾರ ಮಾಡಿ ಆ ಪಾಪವನ್ನು ಗುರುಗಳ ಬಳಿ ಒಪ್ಪಿಸುವಾಗ ಪ್ರಿಯರೇ, ಯೇಸು ನಮ್ಮನ್ನು ಅಪ್ಪಿಕೊಳ್ತಾರೆ. ಆ ಪಾಪ ನಿವೇದನೆಗೆ ಸಿದ್ಧರಾಗೋಣ. ದುಂದುಗಾರನ ಮಗ ತಂದೆಯಿಂದ ದೂರ ಹೋದ ಅಷ್ಟೇ. ಆದರೆ ನಾವು ನೋಡ್ತೇವೆ, ಆ ದುಂದುಗಾರ ಹೇಳ್ತಾರೆ, ಈ ನನ್ನ ಮಗ ಸತ್ತು ಹೋಗಿದ್ದ ಅಂತೇಳಿ. ಆದರೆ ಅವನು ತಂದೆನ ಬಿಟ್ಟು ದೂರ ಮಾತ್ರ ಹೋಗಿದ್ದ, ಸತ್ತೋಗಿರ್ಲಿಲ್ಲ. ಆ ಮಾತಿಗೆ ಅರ್ಥ ಪ್ರಿಯರೇ, ದೇವರನ್ನ ಬಿಟ್ಟು ನಾವು ದೂರ ಜೀವಿಸುವಾಗ, ದೇವರಿಂದ ನಾವು ದೂರ ದೂರ ಆಗುವಾಗ ನಾವು ದೇವರಿಗೆ ಸತ್ತವರಾಗ್ತೇವೆ. ಆತ್ಮಿಕ ಜೀವಿತದಲ್ಲಿ ಸತ್ತು ಹೋಗ್ತೇವೆ, ದೇವರ ಪಾಲಿಗೆ ನಾವು ಸತ್ತು ಹೋಗ್ತೇವೆ. ಯೇಸು ಇವತ್ತು ಪಾಪ ನಿವೇದನೆ ನಂತರ ಹೇಳ್ತಾರೆ, ಈ ನನ್ನ ಮಗ, ಈ ನನ್ನ ಮಗಳು ಸತ್ತು ಹೋಗಿದ್ಲು, ಈಗ ಮರಳಿ ಬಂದಿದ್ದಾನೆ. ಈ ಸಮಯ ಕಣ್ಣುಗಳನ್ನು ಮುಚ್ಚಿ ಎಲ್ಲೂ ಅಲ್ಲಿ ನೋಡಬೇಡಿ. ನಿಮಗೆ ಒಂದು ಸ್ವರ್ಗೀಯ ಅನುಭವ, ಒಂದು ದೈವ ಅನುಭವ ಆಗಬೇಕಾದರೆ ಪ್ರಿಯರೇ, ಒಂದೇ ಒಂದು ನಮ್ಮೊಳಗಡೆ ಒಂದು ಪಾಪವನ್ನು ಬಿಡದೆ ಯೇಸುವಿನ ಹತ್ರ ಅರಿಕೆ ಮಾಡೋದೇ ಪ್ರಿಯರೇ. ಯಾಕೆಂದ್ರೆ ಅಶುದ್ಧತೆಯಿಂದ ಯಾರು ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲಂತೆ. ನಮ್ಮೊಳಗಡೆ ಪಾಪ ಅಶುದ್ಧತೆ ಇರುವಾಗ ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಪಾಪ ನಿವೇದನೆಯ ನಂತರ ನೀವು ಎಲ್ಲ ಪಾಪ ತೊಳೆಯಲ್ಪಟ್ಟಾಗ ನೀವು ಪರಿಶುದ್ಧರಾಗ್ತೀರಿ. ದೈವ ಅನುಭವ ನಿಮ್ಮ ಜೊತೆಗೆ ನೀವು ಅನುಭವಿಸ್ತೀರಿ ಪ್ರಿಯರೇ. ಅದಕ್ಕೆ ಅಪ್ಪನ ಹತ್ರ ಹೇಳೋಣ, ಅಪ್ಪ ನಾನು ಪಾಪ ಮಾಡಿಬಿಟ್ಟೆ. ಏ ಅಪ್ಪ, ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ. ಹೇ ಅಪ್ಪ, ನಾ ಪಾಪವ ಮಾಡಿರುವೆ, ನಿನ್ನ ಮಗಳಾಗಿ ಬಾಳಲು ಯೋಗ್ಯನಲ್ಲ.
ಅಪ್ಪ ನಾ ಪಾಪವ ಮಾಡಿರುವೆ ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ ಹೇ ಅಪ್ಪ ನಾ ಪಾಪವ ಮಾಡಿರುವೆ ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ ಪಾಪ ನಿವೇದನೆ ಮಾಡುವೆ ಅಪ್ಪ ದಾಸನಾಗೆನ್ನ ಸ್ವೀಕರಿಸಿ ಪಾಪ ನಿವೇದನೆ ಮಾಡುವೆ ಅಪ್ಪ ದಾಸನಾಗೆನ್ನ ಸ್ವೀಕರಿಸಿ ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ ಹೇ ಅಪ್ಪ ನಾ ಪಾಪವ ಮಾಡಿರುವೆ ನಿನ್ನ ಮಗನಾಗಿ ಬಾಳಲು ಯೋಗ್ಯನಲ್ಲ ಲೋಕದ ಸುಖವನ್ನೇ ಹುಡುಕಿ ಪಾಪದ ಮಾರ್ಗದೆ ನಡೆದೆ ಲೋಕದ ಸುಖವನ್ನೇ ಹುಡುಕಿ ಪಾಪದ ಮಾರ್ಗದೆ ನಡೆದೆ ನಿನ್ನ ಮಾತು ಕೇಳದೆ ನಿನ್ನಿಂದಾಗಲಿನ ಪಾಪದ ಕೆಸರಲ್ಲಿ ಮುಳುಗಿರುವೆ ನಿನ್ನ ಮಾತು ಕೇಳದೆ ನಿನ್ನಿಂದಾಗಲಿನ ಪಾಪದ ಕೆಸರಲ್ಲಿ ಮುಳುಗಿರುವೆ ಹೇ ಅಪ್ಪ ಅತಿಮೋಹದಿಂದಲೇ ಮಿತಿ ಮೀರಿ ಪಾಪವ ಮಾಡಿರುವೆ ಅತಿಮೋಹದಿಂದಲೇ ಮಿತಿ ಮೀರಿ ಪಾಪವ ಮಾಡಿರುವೆ ನನ್ನ ಪಾಪ ನನ್ನನ್ನು ಬೇಟೆಯಾಡಿ ಹೀನನಾದೆ ರೋಗಿಯಂತೆ ನನ್ನ ಪಾಪ ನನ್ನನ್ನು ಬೇಟೆಯಾಡಿ ಹೀನನಾದೆ ರೋಗಿಯಂತೆ
ಇರುವೆ, ನಿನ್ನ ಮಗಳಾಗಿ ಬಾಳಲು ಯೋಗ್ಯನಲ್ಲ. ಹಾಳಾಗಿ ಹೋಗಿರುವೆ ಅಪ್ಪ, ಗತಿಗೆಟ್ಟು ಬಂದಿರುವೆ ಅಪ್ಪ. ಹಾಳಾಗಿ ಹೋಗಿರುವೆ ಅಪ್ಪ, ಗತಿಗೆಟ್ಟು ಬಂದಿರುವೆ ಅಪ್ಪ. ನಿಮ್ಮ ಪಾದ ಹಿಡಿದಿರುವೆ, ಕಣ್ಣೀರ ಸುರಿಸಿರುವೆ. ಆಳಾಗಿ ಸ್ವೀಕರಿಸಿ ನನ್ನ, ನಿಮ್ಮ ಪಾದ ಹಿಡಿದಿರುವೆ, ಕಣ್ಣೀರ ಸುರಿಸಿರುವೆ. ಆಳಾಗಿ ಸ್ವೀಕರಿಸಿ ನನ್ನ, ಸ್ವೀಕರಿಸು ನನ್ನ ದೇವರೇ, ಸ್ವೀಕರಿಸು ನನ್ನ ದೇವರೇ. ಹೆಗಲ ಮೇಲೆ ಸ್ವೀಕರಿಸು ನನ್ನ ದೇವರೇ, ಸ್ವೀಕರಿಸು ನನ್ನ ದೇವರೇ. ಕರುಣಾಮಯ ಕರುಣಾಮಯ, ದಯೆಯ ತೋರಿಸು. ಕರುಣಾಮಯ ಕರುಣಾಮಯ, ಕರುಣೆ ತೋರಿಸು ಅಪ್ಪ, ಕರುಣೆ ತೋರಿಸು. ಏಸಪ್ಪ 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 ಏಸಪ್ಪ. ಕರೆಯೋಣ. ಏಸಪ್ಪ 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 ಅಪ್ಪ, ಏಸಪ್ಪ 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 ಏಸಪ್ಪ, ಕರುಣೆ ತೋರಪ್ಪ. ಕೇಳೋಣ. ಏಸಪ್ಪ ಏಸಪ್ಪ, ಕರುಣೆ ತೋರಪ್ಪ. ಏನೇ ಏಸಪ್ಪ ಏಸಪ್ಪ, ಕರುಣೆ ತೋರಪ್ಪ. ಎಲ್ಲ ಪಾಪಗಳನ್ನು ನೆನಪಿಗೆ ತರಲಿ, ಎಲ್ಲ ಪಾಪಗಳು ನೆನಪಿಗೆ ಬರಲಿ. ಈ ಸಮಯದಲ್ಲಿ ಯೇಸು ಕರುಣೆ ತೋರಿಸ್ತಾರೆ. ಅವರ ಕರುಣೆ, ಅವರ ಪ್ರೀತಿ, ಅವರ ದಯೆ ನಮಗೆ ತೋರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಯೇಸಪ್ಪ ನಿಮ್ಮ ಕರುಣೆಯನ್ನು ತೋರಿಸಿ, ದಯೆ ತೋರಿಸಿ, ದಯೆ ತೋರಿಸಿ ಯೇಸಪ್ಪ. ಕರುಣೆ ತೋರಪ್ಪ. ಯೇಸಪ್ಪ ಏಸಪ್ಪ ಕರುಣೆ ತಪ್ಪಿ ಹೋಗಿದ್ದೇವೆ, ದಾರಿ ತಪ್ಪಿ ಹೋಗಿದ್ದೇವೆ ಸ್ವಾಮಿ, ಆದರೆ ನಮ್ಮನ್ನು ಬಿಟ್ಟು ಬಿಡಬೇಡ ಸ್ವಾಮಿ. ಸ್ವಾಮಿ ಸ್ವಾಮಿ ಯೇಸು ಯೇಸು ಯೇಸಪ್ಪ, ಕರುಣೆ ತೋರಿರಿ ತೋರಿರಿ ಸ್ವಾಮಿ, ಕರುಣೆ ತೋರಿರಿ ಸ್ವಾಮಿ. ಸಂಪೂರ್ಣದ ಕರುಣೆ ನಮಗೆ ಸಿಗಲಿ ಸ್ವಾಮಿ. ಯೇಸಪ್ಪ, ಓ ಯೇಸಪ್ಪ, ನಮಗೆ ಬೇಕಾದ ಕರುಣೆ ತೋರಿ. ಈ ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ, ಈ ಮಕ್ಕಳ ಹೃದಯಗಳನ್ನು ಮುಟ್ಟಿರಿ, ಈ ಮಕ್ಕಳ ಮನಸ್ಸನ್ನು ಮುಟ್ಟಿರಿ, ಅವರ ಜ್ಞಾನ ಶಕ್ತಿ, ಜ್ಞಾಪಕ ಶಕ್ತಿಯನ್ನು ಮುಟ್ಟಿರಿ. ಪ್ರತಿಯೊಂದು ಪಾಪದ ನೆನಪು ಅವರಿಗೆ ಬರಲಿ, ಪ್ರತಿಯೊಂದು ಪಾಪ ಅವರ ಕಣ್ಣ ಮುಂದೆ ತಂದು ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತವನ್ನು ಪಡೆಯಲು, ಪಾಪ ನಿವೇದನೆಗೆ ಹೋಗಲು ಅವರನ್ನು ಪ್ರೇರೇಪಿಸಿರಿ ಸ್ವಾಮಿ. ಈ ಪಾಪ ನಿವೇದನೆಯ ಮೂಲಕ ಸಂಪೂರ್ಣವಾದ ಪಾಪ ಪ್ರಾಯಶ್ಚಿತ್ತವನ್ನು ಪಡೆದು ಎಲ್ಲ ಪಾಪಗಳನ್ನು ತೊಳೆದಾಕಿ ಸ್ವಚ್ಛ ಜೀವನವನ್ನು ಮಾಡಲು ಅತ್ಯುತ್ತಮವಾದ ಹೃದಯ, ಅತ್ಯುತ್ತಮವಾದ ಕಲ್ಮಶಲದ ಹೃದಯಗಳನ್ನು ರೂಪಿಸಲು ನಮಗೆ ಬೇಕಾದ ಶಕ್ತಿಯನ್ನು ನೀಡಿರಿ ಸ್ವಾಮಿ, ನೀಡಿರಿ ಸ್ವಾಮಿ. ಹಾಲೆಲೂಯಾ. ಯೇಸು 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 ಯೇಸು, ನಿಮ್ಮ ಕರುಣೆಯ ನೆರವನ್ನು ನಮಗೆ ನೀಡಿರಿ. ನಿಮ್ಮ ಉತ್ತಮವಾದ ಹೃದಯವನ್ನು, ಹೀನ ಹೃದಯರು, ಶಾಂತ ಹೃದಯರಾದ ಯೇಸುವೆ, ನಮಗೆ ಬೇಕಾದ ಶಕ್ತಿಯನ್ನು ನೀಡಿರಿ, ನೀಡಿರಿ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ.
ಯೇಸುವೇ ಪಾಪಗಳ ಕ್ಷಮಿಸಿರಿ ಸ್ವಾಮಿ. ಎಲ್ಲ ಪಾಪಗಳ ನೆನಪು ನಮಗೆ ಆಗಲಿ ಸ್ವಾಮಿ. ಎಲ್ಲ ಪಾಪಗಳಿಂದ ಬಿಡುಗಡೆ ಕೊಡಿ ಅಪ್ಪ. ನಮಗೆ ಬೇಕಾದ ಶಕ್ತಿಯನ್ನು ನೋಡಿರಿ. ನಮ್ಮ ಉತ್ತಮ ಜ್ಞಾಪಕ ಶಕ್ತಿ ಮೂಲಕ ಎಲ್ಲ ನಾವು ಮಾಡಿದ ಪಾಪಗಳು ನಮ್ಮ ಕಣ್ಣ ಮುಂದೆ ಬರಲಿ ಸ್ವಾಮಿ. ನಮ್ಮ ನೆನಪಿಗೆ ಬರಲಿ ಸ್ವಾಮಿ. ಈ ಪಾಪವನ್ನು ಸಂಪೂರ್ಣವಾಗಿ ನಾನು ಇವತ್ತು ಈ ದೇವರಲ್ಲಿ ಅದನ್ನು ಅರ್ಪಿಸಿ ಯಾಜಕರ ಮೂಲಕ ಆ ಪಾಪ ನಿವೇದನೆಯ ಮೂಲಕ ಪಾಪ ಪ್ರಾಯಶ್ಚಿತ್ತವನ್ನು ಪಡೆದು ಸಂಪೂರ್ಣವಾಗಿ ಸ್ವಚ್ಛ ಹೃದಯಗೊಳಿಸಲು ಬೇಕಾದ ದೀನ ಹೃದಯ, ಅದೇ ರೀತಿ ವಿನಾಶೀಲಾದ ಹೃದಯವನ್ನು ನಾನು ಅರ್ಪಿಸಲು ಬೇಕಾದ ಶಕ್ತಿಯನ್ನು ನನಗೆ ನೀಡಿರಿ ಸ್ವಾಮಿ. ಶಾಂತ ಹೃದಯರು ನೀವು, ದೀನ ಹೃದಯರು ನೀವು, ಅದೇ ದೀನ ಹೃದಯವನ್ನು ನಮಗೆ ನೀಡಿರಿ ಸ್ವಾಮಿ. ದೀನತೆ ಆ ರೀತಿ ನಾವು ಸಂಪೂರ್ಣವಾಗಿ ನಮ್ಮನ್ನೇ ಸಮರ್ಪಿಸಲು, ದೀನರಾಗಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಾಗ ಸ್ವಾಮಿ ನೀವು ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ನಮ್ಮನ್ನು ಅಪ್ಪಿಡಿದ್ದೀರಿ. ಯಾಕಂತ ಹೇಳಿದ್ರೆ ಪಾಪಿಗಳು ನಿನಗೆ ಬಹಳ ಹತ್ತಿರವಾದವರು. ಆದ್ದರಿಂದ ನೀವು ಹೇಳ್ತಿದ್ದೀರಿ ನಾನು ಬಂದದ್ದು ಪಾಪಿಷ್ಠರಿಗಾಗಿ. ಆದ್ದರಿಂದ ಅವರನ್ನು ಹರಸಿ ಬಂದಿದ್ದೇನೆ, ಅವರನ್ನು ಹುಡುಕಿಕೊಂಡು ಹೋಗ್ತಿದ್ದೇನೆ, ಅವರನ್ನು ಬಿಟ್ಟು ಬಿಡುವುದಿಲ್ಲ. ಅವರಿಗಾಗಿ ನನ್ನ ಹೃದಯ, ಅವರಿಗೆ ನನ್ನ ಜೀವ, ನನ್ನ ಶಿಲುಬೆಯ ಮೇಲಿನ ಪ್ರತಿಯೊಂದು ಕ್ಷಣ, ಆ ಹನಿಯಾದ ಆ ರಕ್ತ ನನ್ನ ಮಕ್ಕಳಿಗಾಗಿ ಅಂತ ಹೇಳಿದ್ದೀರಿ ಸ್ವಾಮಿ. ಸಂಪೂರ್ಣವಾದ ಹೃದಯದಿಂದ, ಪೂರ್ಣ ಹೃದಯದಿಂದಲೂ ಆ ಸ್ವಚ್ಛವಾದ ಮನಸ್ಸನ್ನು ನಮಗೆ ನೀಡಿರಿ. ಅತ್ಯುತ್ತಮವಾದ ಹೃದಯವನ್ನು ರೂಪಿಸಲು ಬೇಕಾದ ಶಕ್ತಿಯನ್ನು ನಮಗೆ ನೀಡಿರಿ. ನಮ್ಮ ಆತ್ಮಗಳಿಗೆ ಬೇಕಾದ ಸ್ವಚ್ಛತೆಯನ್ನು ನೀವು ಇವತ್ತು ತನ್ನಿರಿ ಸ್ವಾಮಿ. ನಮ್ಮ ಆತ್ಮಗಳಿಗೆ ಬೇಕಾದ ಸಾಂತ್ವನವನ್ನು ನೀಡಿರಿ. ನಮ್ಮ ಆತ್ಮಗಳಿಗೆ ಬೇಕಾದ ಬಿಡುಗಡೆಯನ್ನು ನೀಡಿರಿ ಸ್ವಾಮಿ. ಸಂಪೂರ್ಣವಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಮನ್ನಿಸಿರಿಂದ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ನೀವೇ ನಮಗೆ ಬೇಕಾದ ಶಕ್ತಿಯನ್ನು ನೀಡಿರಿ ಸ್ವಾಮಿ. ಎಲ್ಲ ಮಕ್ಕಳಲ್ಲಿ ಉತ್ತಮವಾದ ಶಕ್ತಿಯನ್ನು ನೀಡಿರಿ. ಅತ್ಯುತ್ತಮವಾಗಿ ಪಾಪ ನಿವೇದನೆಗೊಂಡು ಸಂಪೂರ್ಣವಾಗಿ ಸ್ವಚ್ಛರಾಗಿ ನಿಮ್ಮ ಮತ್ತು ನಮ್ಮ ನಡುವಿನ ಸಂಬಂಧವು ಉತ್ತಮಗೊಳಿಸಲು ಬೇಕಾದ ಶಕ್ತಿಯನ್ನು ನಮಗೆ ನೀಡಿರಿ ಸ್ವಾಮಿ. ರಕ್ಷಣೆಯು ನಮ್ಮದಾಗಲಿ ಸ್ವಾಮಿ. ಆ ರಕ್ಷಣೆ ಆ ಸೈತಾನನ ಶಕ್ತಿಯಿಂದ, ಸೈತಾನನ ಪ್ರಲೋಭನೆಗಳಿಂದ, ಕೆಟ್ಟ ಶಕ್ತಿಯ ಪ್ರಲೋಭನೆಗಳಿಂದ ನಾವು ದೂರವಿದ್ದು ಸಂಪೂರ್ಣವಾಗಿ ನಮ್ಮ ತಪ್ಪುಗಳನ್ನು ಪಾಪಗಳನ್ನು ಒಪ್ಪಿಕೊಂಡು ನೀವು ಮನ್ನಿಸುತ್ತೀರಿ ಎಂಬ ಭಾವನೆಯಿಂದ ಇವತ್ತು ನಾವು ನಿಮ್ಮಲ್ಲಿಗೆ ಬರುತ್ತಿದ್ದೇವೆ ಸ್ವಾಮಿ. ಸಂಪೂರ್ಣವಾಗಿ ನಮ್ಮನ್ನು ಹರಸಿರಿ ಸ್ವಾಮಿ, ನಮ್ಮನ್ನು ಒಪ್ಪಿಕೊಳ್ಳಿರಿ ಸ್ವಾಮಿ. ಹೇಗೆ ಆ ದಂಡುಗಾರನ ಮಗ ದೂರ ಹೋದರೂ ಕೂಡ ತಂದೆ ಅವನನ್ನು ಬಿಟ್ಟು ಬಿಡಲಿಲ್ಲ. ಆ ಮಗ ವಾಪಸ್ ಮರಳಿ ಬಂದಾಗ ಆ ತಂದೆ ಓಡಿ ಹೋಗಿ ಅವನನ್ನು ಅಪ್ಪಿಡಿದು ಹೇಳಿದರು, ಈಗ ನನ್ನ ಮಗ ಸತ್ತಿದ್ದ, ಇವತ್ತು ಜೀವಂತವಾಗಿದ್ದಾನೆ. ಅದಕ್ಕಾಗಿ ನಾವು ಅತ್ಯುತ್ತಮವಾಗಿ ಸಂತೋಷ ಪಡುತ್ತಿದ್ದೇವೆ. ಅಂಥ ಸಂತೋಷ ಉಲ್ಲಾಸ ನಮ್ಮ ಹೃದಯದಲ್ಲಿ ಆಗಲು, ಸಂತೋಷ ಉಲ್ಲಾಸದ ಆತ್ಮಗಳಾಗಲು ನಮಗೆ ಬೇಕಾದ ಶಕ್ತಿಯನ್ನು ನೀಡಿರಿ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕುಳಿತುಕೊಳ್ಳೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟೋಣ, ನೋಡೋಣ. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಮಧ್ಯಾಹ್ನದ ಈ ಸಮಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಸ್ತುತಿ ಸ್ತೋತ್ರಗಳು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ನಮನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಎಷ್ಟು ಜನರಿಗೆ ಪಾಪ ನಿವೇದನೆ ಸಂಸ್ಕಾರ ಬೇಕು ಇವತ್ತಿಗೆ? ಕೈ ಎತ್ತಿ ನೋಡೋಣ. ಓಕೆ, ಕೈ ಕೆಳಗೆ ಹಾಕಿ. ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಈ ಸಂಸ್ಕಾರದ ವಿಧಿ ಇರುವುದು. ಉಳಿದವರು ನೀವು ಇಲ್ಲಿ ಇದ್ದಿದ್ದರೆ
ನೀವು ಇಲ್ಲಿಂದಲೇ ನಿಮ್ಮ ಪಾಪಗಳನ್ನು ಮನ್ನಿಸಿರಿ ದೇವರೇ ಎಂದು ಪ್ರಾರ್ಥಿಸುವುದು. ಕಥೋಲಿಕ ಕ್ರೈಸ್ತರು 3 ಗಂಟೆಗೆ ನಿಮಗೆ ಪಾಪ ನಿವೇದನೆ ಇರುವುದು. ಆ ಸಮಯದಲ್ಲಿ ವಾಲಂಟಿಯರ್ಸ್ ಮತ್ತು ಬ್ರದರ್ ಜೋಸೆಫ್ ಹೇಳ್ತಾರೆ ಹೇಗೆ ಹೋಗ್ಬೇಕಂತೇಳಿ. ಗುರುಗಳು ಇರ್ತಾರೆ. ನೀವು ಉತ್ತಮವಾಗಿ ಪಾಪ ನಿವೇದನೆ ಮಾಡಿ ನಿಮ್ಮ ಜಾಗಕ್ಕೆ ಬಂದು ಕುಳಿತುಕೊಳ್ಳುವುದು. ಇಲ್ಲಿ ಕಥೋಲಿಕ ಕ್ರೈಸ್ತರಲ್ಲದವರು ಇತರ ಧರ್ಮೀಯರು ಇದ್ದರೆ ನೀವು ಇಲ್ಲಿಂದಲೇ ಪ್ರಾರ್ಥಿಸಿರಿ. ನಾಳೆ ನಮಗೆ ರೋಗ ಸೌಖ್ಯ ಆರಾಧನೆ ಇದೆ. ಭಾಳಷ್ಟು ಜನರಿಗೆ ರೋಗಗಳಿವೆ, ಭಾಳಷ್ಟು ಜನರಿಗೆ ನೋವಿದೆ. ಕೆಲವರು ಈಗಲೇ ಬಂದು ಹೇಳಿ ಫಾದರ್ ಅಂಥ ನೋವಿದೆ ಇಂಥ ನೋವಿದೆ. ಖಂಡಿತವಾಗಿ ದೇವರು ನಮ್ಮನ್ನು ಗುಣಪಡಿಸುತ್ತಾರೆ. ಆದರೆ ನಮ್ಮೊಳಗೆ ಯಾವ ಪಾಪ ಕೂಡ ಇರಬಾರದು. ಪಾಪ ಇದ್ದರೆ ಅಲ್ಲಿ ಅಡೆತಡೆ ನಮ್ಮ ಆರೋಗ್ಯ ಉತ್ತಮಗೊಳಿಸಲು. ಅದಕ್ಕಾಗಿ ಯೇಸು ಸ್ವಾಮಿ ನೀವು ನೋಡಿದಂತೆ ಪಾರ್ಶ್ವವಾಯು ರೋಗಿಗೆ ಏನು ಹೇಳ್ತಾರೆ? ನೀನು ಗುಣ ಆಗಿದ್ಯಾ, ಎದ್ದು ಹೋಗಂತ ಹೇಳ್ತಾರ? ಏನು ಹೇಳ್ತಾರೆ? ನಿನ್ನ ಪಾಪಗಳನ್ನು ಮತ್ತೆ ಶುಭ ಸಂದೇಶ 9ನೇ ಅಧ್ಯಾಯ 2ನೇ ವಚನದಿಂದ ಹೇಳ್ತಾರೆ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ. ಆನಂತರ ಹೇಳ್ತಾರೆ, ಎದ್ದೇಳು, ಎದ್ದು ನಿನ್ನ ಹಾಸಿಗೆಯನ್ನು ಹಿಡಿದುಕೊಂಡು ಹೋಗು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯ ಸಹೋದರ ಸಹೋದರರೇ, ನಾವು ಪಾಪ ಮಾಡಿದ್ದನ್ನು ಯಾರು ನೋಡ್ತಾರೆ? ವರ್ಷಿಪ್ ಮಾಡುವಾಗ ಬಂದ ಸಂದೇಶ, ಇಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅತ್ಯುತ್ತಮವಾಗಿ ಎಲ್ಲ ಪಾಪಗಳ ಪ್ರಾಯಶ್ಚಿತ್ತವನ್ನು ಅವರು ಪಡೆದು ಉತ್ತಮವಾದ ಕನ್ಫೆಷನ್ ಆದರೆ, ಪಾಪ ನಿವೇದನೆ ಆದರೆ ದೇವರು ಅವರನ್ನು ಬಿಡುಗಡೆಗೊಳಿಸುತ್ತಾರೆಂಬ ಸಂದೇಶ ಬಂದಿದೆ. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಅವರು ಇಲ್ಲಿದ್ದರೆ ಖಂಡಿತವಾಗಿ ನೀವು ಅದನ್ನು ನಿಮ್ಮ ಮನಸ್ಸಿಗೆ ತಗೊಂಡು ಉತ್ತಮವಾದ ಕನ್ಫೆಷನ್, ಪಾಪ ನಿವೇದನೆ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿ ಅಂಥ ಬಿಡುಗಡೆ ದೇವರು ಕೊಡುತ್ತಾರೆ. ಮತ್ತು ನಮಗೆ ಅಂಥ ಬಿಡುಗಡೆ ಬೇಕು. ಆ ಬಿಡುಗಡೆಯನ್ನು ಕೊಡುವವರು ನಮಗೆ ಯೇಸು. ಓಕೆ, ಈಗ ನಮ್ಮ ಪಾಪಗಳನ್ನು ಮನ್ನಿಸುವವರು ಯಾರು? ಯೇಸು. ಖಂಡಿತವಾಗಿ ಮನ್ನಿಸ್ತಾರ? ಎಲ್ಲ ಪಾಪಗಳನ್ನು, ಚಿಕ್ಕ ಚಿಕ್ಕ ಪಾಪಗಳನ್ನು ಮನ್ನಿಸ್ತಾರೆ, ದೊಡ್ಡ ಪಾಪಗಳನ್ನು ಮನ್ನಿಸುವುದಿಲ್ಲ ಅಂತ ಕಾಣುತ್ತೆ ಅಲ್ಲ? ಎಲ್ಲ ಪಾಪಗಳನ್ನು ಮನ್ನಿಸ್ತಾರೆ. ಹಾಗಾದ್ರೆ 2 ಚಪ್ಪಾಳೆ ಕೊಡಿ ಯೇಸುವಿಗೆ. ನಮ್ಗೊಬ್ಬ ದೇವರಿದ್ದಾರೆ, ನಮ್ಮ ಪಾಪಗಳನ್ನು ಕ್ಷಮಿಸುವ ಯೇಸಿದ್ದಾರೆ. ಆದ್ದರಿಂದ ನಮ್ಮ ಭಾಗ್ಯ, ಸೌಭಾಗ್ಯ ಅಂತ ಹೇಳಬೇಕು ನಾವು. ಭಾಳಷ್ಟು ಜನರು ಹೇಳ್ತಾರೆ, ನನ್ನ ಹತ್ರ ಡಿವೈನ್ ರಿಟ್ರೀಟ್ ಸೆಂಟರಲ್ಲಿ ಒಬ್ಬ ಸಹೋದರ ಬಂದ, ನನ್ನ ಹತ್ರ ಬಂದು, ನಾವು ನಿಮ್ಮ ಹತ್ರ ಮಾತಾಡಬೇಕು ಫಾದರ್. ಏನು? ನಾನು ಕಥೋಲಿಕ ಕ್ರೈಸ್ತ ಅಲ್ಲ ಫಾದರ್, ನಾನು ಪ್ರೊಟೆಸ್ಟೆಂಟ್, ನಾನು ಬಂದಿದ್ದೇನೆ, ಸ್ವಲ್ಪ ಮಾತಾಡಬೇಕು. ಆಗ ನಮ್ಮ ವಾಲಂಟಿಯರ್ ಇದ್ದಾರೆ, ಅವ್ರು ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ನಿನಗೆ ಕನ್ಫೆಷನ್ ಇಲ್ಲ, ನೀನು ಬರಬೇಡ ಫಾದರ್ ಹತ್ರ. ನಾನು ಕನ್ಫೆಷನ್ಗೆ ಕೂತಿದ್ದೆ. ಪ್ರವಾಹ ಆದ ಮೇಲೆ, ಈ ನಮ್ಮ ಫ್ಲಡ್ ಆದ ಮೇಲೆ 2-3 ತಿಂಗಳ ನಂತರ ಸ್ವಲ್ಪ ಜನ ಕಡಿಮೆ ಇದ್ದರು ಆ ಸಮಯದಲ್ಲಿ ಈ ಸಹೋದರ ಬಂದು ಹೇಳ್ದ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ಹೇಳಿದೆ, ಪರವಾಗಿಲ್ಲ, ನೀನು ಬಂದು ಮಾತಾಡ್ಬೋದು. ಮೊದಲು ಹೇಳಿದ ಆ ವಾಕ್ಯ ಇನ್ನೂ ನನ್ನ ಮನಸ್ಸಲ್ಲಿದೆ. ಅವನು ಹೇಳ್ತಾನೆ, ಫಾದರ್, ನೀವು ಕಥೋಲಿಕ ಕ್ರೈಸ್ತರು ಭಾಗ್ಯವಂತರು, ಸೌಭಾಗ್ಯವಂತರು. ಯಾಕಂತ ಹೇಳಿದ್ರೆ ನಿಮಗೆ ಒಬ್ಬರು ಗುರುಗಳಿದ್ದಾರೆ. ಆ ಗುರುಗಳ ಹತ್ರ ಹೋಗಿ ನಿಮ್ಮ ಪಾಪಗಳನ್ನು ಹೇಳಿ ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ಪಡುವ ಸಂಸ್ಕಾರ ಇದೆ. ಅಂತ ಸಂಸ್ಕಾರ ಬೇರೆ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ಪ್ರಿಯರೇ, ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಇಂಥ ಸಂಸ್ಕಾರ. ಅವನು ಇನ್ನೂ ಮುಂದಕ್ಕೆ ಹೋಗಿ ಹೇಳ್ತಾನೆ, ಫಾದರ್, ನಾವೇನು ಮೇಲೆ ನೋಡಿ ಕೆಳಗೆ ನೋಡಿ ಏನೋ ಹೇಳ್ತೇವೆ, ಆದ್ದರಿಂದ ನಮಗೆ ಯಾವ ತೃಪ್ತಿ ಕೂಡ ಆಗುವುದಿಲ್ಲ ಫಾದರ್. ನಿಮ್ಮೆಲ್ಲ ಪಾಪಗಳನ್ನು ಮನ್ನಿಸುವ ಯೇಸು ನಿಮಗಿದ್ದಾರೆ. ಮತ್ತು ಆ ಪಾಪಗಳನ್ನು ಗುರುಗಳ ಮೂಲಕ, ಯಾಜಕರ ಮೂಲಕ, ಅಭಿಷಿಕ್ತರಾದ ಯಾಜಕರ ಹತ್ತಿರ ಹೋಗಿ ಅದಕ್ಕೆ ಬೇಗ ಸಾಂತ್ವನವನ್ನು ಪಡೆದುಕೊಂಡು ಆ ಪಾಪಗಳನ್ನು ಸಂಪೂರ್ಣವಾಗಿ ಯೇಸು ಕ್ಷಮಿಸುತ್ತಾರೆ. ಮಾತ್ರವಲ್ಲ, ನಿಮಗೆ ಬೇಕಾದ ಕ್ಷಮೆಯನ್ನು ನೀಡುತ್ತಾರೆ. ನನಗೆ ನಿಜವಾಗಿಯೂ ಏನು ಮಾಡಬೇಕಂತ ಗೊತ್ತಿಲ್ಲ ಫಾದರ್. ನಾನು ಹೇಳ್ದೆ, ಪರವಾಗಿಲ್ಲಪ್ಪ, ಬಾ, ನೀನು ಸ್ವಲ್ಪ ಮಾತಾಡು, ನಾನು ಸ್ವಲ್ಪ ನನ್ನ ಪಾಪಗಳನ್ನು ನಿಮ್ಮ ಹತ್ರ ಹೇಳಲಿ ಅಂತ ಹೇಳ್ದ. ನಾನು ಹೇಳ್ದೆ, ಹೇಳಪ್ಪ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಸಂಸ್ಕಾರ ಮಾತ್ರ ಇಲ್ಲ ನಿನಗೆ ಪಾಪ ನೀವೇ, ಆದರೆ ನೀನು ಹೇಳು. ಮತ್ತು ನನ್ನದೇ ಇದರಲ್ಲಿ ಅವನಿಗೆ ಬೇಕಾದ ಪೆನೆನ್ಸ್ ಮತ್ತು ಅಬ್ಸಲ್ಯೂಷನ್ ಎಲ್ಲ ನಾನು ಕೊಟ್ಟು ಭಾಳ ಸಂತೋಷಗೊಂಡು ಅವನು ಹೇಳ್ದ, ಫಾದರ್, ನಮಗೆ ಇಂಥ ಒಂದು ಸಂಸ್ಕಾರ ಇದ್ದಿದ್ದರೆ ಎಷ್ಟು ಒಳ್ಳೇದಿತ್ತು ಫಾದರ್. ಭಾಳ ಸಲ ನಾವು ಇದನ್ನು ಪರಿಗಣಿಸೋದಿಲ್ಲ. ನಾವು ಎಣಿಸ್ತೇವೆ, ನಮಗೆ ಸಂಸ್ಕಾರ ಇದೆ, ಪಾಪ ನಿವೇದನೆ ಇದೆ,
ನಾವು ಪಾಪ ನಿವೇದನೆಗೆ ಹೋಗಿ ಸ್ವಲ್ಪ ಏನೋ ಹೇಳಿ ಬರ್ತೇವೆ, ಹೋಗ್ತೇವೆ. ನೋಡೋಣ ಏನು ಅದು ಪಾಪ ನಿವೇದನೆ ಅಂತೇಳಿ. ಓಕೆ, ಈಗ ನಮ್ಮ ಪಾಪಗಳನ್ನು ನೋಡುವವರು ಯಾರು ನೋಡ್ತಾರೆ? ದೇವರು ನೋಡ್ತಾರೆ. ಎಲ್ಲಿ ಬರೆದಿದೆ? ಸಿರಕನ ಗ್ರಂಥ 23ನೇ ಅಧ್ಯಾಯ 19ನೇ ವಚನ ನೋಡಿ. ಸಿರಕನ ಗ್ರಂಥ 23ನೇ ಅಧ್ಯಾಯ 19ನೇ ವಚನ ಓದಿ ನೋಡೋ, ಯಾರಾಗ ಎದುರು ಸಿಕ್ಕಿದ್ರೆ. ಜನರ ಕಣ್ಣಿಗೆ ಮಾತ್ರ ಭಯಪಡುವುದು, ಆದರೆ ಸರ್ವೇಶ್ವರನ ದೃಷ್ಟಿ ಸೂರ್ಯನಿಗಿಂತ 10,000 ಪಟ್ಟು ಹೆಚ್ಚು ಹೊಳಪು. ನೋಡಿ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಸೂರ್ಯನ ಬೆಳಕಿಗಿಂತ 10,000 ಪಟ್ಟು ಹೆಚ್ಚು ಹೊಳಪು. ಆದ್ದರಿಂದ ದೇವರ ಕಣ್ಣಿಂದ ನಾವು ಯಾವುದನ್ನು ಮರೆಮಾಚುವಂತಿಲ್ಲ, ಅದು ನಮಗೆ ತಿಳಿದಿದೆ. ಆದ್ದರಿಂದಾಗಿ ನಾವು ಸಂಪೂರ್ಣವಾಗಿ ದೇವರ ಮುಂದೆ ಇದ್ದೇವೆ. ದೇವರು ಎಲ್ಲವನ್ನು ನೋಡುತ್ತಾರೆ. ಸೂರ್ಯ ಎಂಬುದು ಬರೀ ಒಂದು ನಕ್ಷತ್ರ. ಆ ನಕ್ಷತ್ರನ ಹೊಳಪು ಅಷ್ಟಾಗುವಾಗ ಅದಕ್ಕಿಂತ 10,000 ಪಟ್ಟು ಹೆಚ್ಚು ಹೊಳಪು ದೇವರ ದೃಷ್ಟಿಯದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಚನ ಏನು ಹೇಳುತ್ತೆ ನೋಡೋಣ. ಇನ್ನೊಮ್ಮೆ ಓದಿ. ದೇವರ ಕಣ್ಣಿಗೆ ಮುಚ್ಚುಮರೆಯಾಗಿರುವುದು ಯಾವುದಿಲ್ಲ. ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಚನ ನೋಡಿ. ದೇವರ ಕಣ್ಣಿಗೆ ಮರೆಮಾಚುವುದು ಯಾವುದಿಲ್ಲ. ಆದ್ದರಿಂದ ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಹೋದ ನಂತರ ನಿಜವಾದ ಪಾಪ ನಿವೇದನೆ ಏನು, ದೇವರ ಕ್ಷಮೆ ಏನು, ದೇವರ ಕರುಣೆ ಏನು, ದೇವರ ದಯೆ ಏನು ಎಂಬುದನ್ನು ನಾನು ಕಂಡುಹಿಡಿದದ್ದು ಅಲ್ಲಿ. ಯಾಕೆ ನಿಮಗೆ ಹೇಳ್ತೇನೆ ಅಂತ ಹೇಳಿದರೆ, ಒಂದು 2 ವರ್ಷದ ಹಿಂದೆ ಒಬ್ಬಳು ಮಹಿಳೆ ನನಗೆ ಬಾಂಬೆಯಿಂದ ಫೋನ್ ಮಾಡಿದ್ರು, ಮುಂಬೈಯಿಂದ. ಫಾದರ್, ಕನ್ಫೆಷನ್ ಅಗತ್ಯ ಇಲ್ಲ ಫಾದರ್. ನಾನು ಹೇಳಿದೆ, ಯಾಕೆ? ಕನ್ಫೆಷನಲ್ಲಿ ಏನು ಹೇಳ್ತಾರೆ ಫಾದರ್? ಹೇಳಿದನ್ನೇ ಹೇಳ್ತಾರೆ. ಕೆಲವರು ಅರ್ಧ ಹೇಳ್ತಾರೆ, ಕೆಲವರು ಏನೋ ಹೇಳ್ತಾರೆ. ಕನ್ಫೆಷನ್ ಅಗತ್ಯ ಇಲ್ಲ. ನಾವು ಕನ್ಫೆಷನ್ ಆಗುವ ಅಗತ್ಯ ಇಲ್ಲವೇ ಇಲ್ಲ ಫಾದರ್. ನಾನು ಹೇಳ್ದೆ, ಅಮ್ಮ ಯಾರಿಗೆ ಹೇಳ್ತೀನಿ ನೀನು? ಕನ್ಫೆಷನ್ ಕೇಳದವರಿಗಿದ್ದು ಹೇಳಿದರೆ ಅವರು ಒಪ್ತಾರೆ. ಆದರೆ ನಾನು ಕನ್ಫೆಷನ್ ಕೇಳಿ ಕೂತು ಒಂದು ಮಂಗಳವಾರ ಮತ್ತು ಬುಧವಾರ, ಮಂಗಳವಾರ ಕಮ್ಮಿ 8ರಿಂದ 12 ಗಂಟೆ, ಬುಧವಾರ ಒಂದು 2-3 ತಾಸು ನಾನು ಕನ್ಫೆಷನ್ಗೆ ಕೂರ್ತೇನೆ. ಆದ್ದರಿಂದಾಗಿ ನೀನು ಈ ಮಾತನ್ನು ಹೇಳಿದ್ದೆ ಆದರೆ ನಾನು ತರ್ಕಕ್ಕೆ ಇಳಿತೇನೆ. ಇಲ್ಲ ಫಾದರ್, ಯಾರೋ ಒಬ್ಬರು ಹೇಳಿದ್ರು ಅವರ ಪ್ರವಚನದಲ್ಲಿ, ನೀವು ಕನ್ಫೆಷನ್ ಮಾಡುವ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ನೀವು ಏನೋ ಸ್ವಲ್ಪ ಹೇಳ್ತೀರಿ, ಸ್ವಲ್ಪವನ್ನು ಅಡಗಿಸಿಡ್ತೀರಿ, ಎಲ್ಲವನ್ನು ನೀವು ಸಂಪೂರ್ಣವಾಗಿ ದೇವರ ಮುಂದೆ ಒಪ್ಪಿಕೊಳ್ಳೋದಿಲ್ಲ. ಆದ್ದರಿಂದ ಕನ್ಫೆಷನ್ ಅಗತ್ಯ ಇಲ್ಲ. ನಾನು ಹೇಳಿದೆ, ನೀನು ತಪ್ಪು ತಿಳ್ಕೊಂಡಿದ್ದೀಯಾ. ಯಾಕಂತ ಹೇಳಿದರೆ ಡಿವೈನ್ ರಿಟ್ರೀಟ್ ಸೆಂಟರಿಗೆ ನೀವು ಬಂದಿದ್ದೀರಿ, ನೀವು ಹೋಗಿದ್ದೀರಿ, ನಿಮಗೆ ಗೊತ್ತಿದೆ ನೀವು ಯಾವ ರೀತಿ ಕನ್ಫೆಷನ್ ಆಗಿದ್ದೀರಿ. ಹೌದಾ ಅಲ್ಲ? ನಾನು ಹೇಳ್ತೇನೆ, ನನ್ನ ಸೆಕ್ಷನಲ್ಲಿ ಹೆಚ್ಚಾಗಿ ಕನ್ನಡಕ್ಕೆ ಕೂರುವುದು ಕಡಿಮೆ. ನಾನು ಇಲ್ಲಿ ತುಂಬ ಜನ ಇರುವುದರಿಂದ ಕೊಂಕಣಿಯಲ್ಲಿ ಇರ್ತೇನೆ. ಸೊ ಕೊಂಕಣಿ ಸೆಕ್ಷನಲ್ಲಿ ನಾನು ಹೇಳ್ತೇನೆ, ಪ್ರತಿಯೊಬ್ಬರು ಬರುವವರು ಅತ್ಯುತ್ತಮವಾದ ಕನ್ಫೆಷನ್, ಅತ್ಯುತ್ತಮವಾದ ಪಾಪ ನಿವೇದನೆ ಮಾಡಿದವರು. ಈ ಪಾಪ ನಿವೇದನೆಯ ಮೂಲಕ ಕಣ್ಣಾಳಿಗಳಲ್ಲಿ ಕಣ್ಣೀರು ಸುರಿಸಿದವರು ಇದ್ದಾರೆ. ಕಣ್ಣಾಳಿಗಳಲ್ಲಿ ಕಣ್ಣೀರು ಸುರಿಸಿದವರು. ಯಾಕಂತ ಹೇಳಿದರೆ ಅವರ ಪಾಪ ಅವರ ಮನವರಿಕೆ ಆಗಿ ಆ ಮನವರಿಕೆಯಿಂದ ಸಂಪೂರ್ಣ ಕಮ್ಮನೆ ಮಿಡಿದವರು ಇದ್ದಾರೆ. ಮಾತ್ರವಲ್ಲದೆ ಸ್ವಚ್ಛಗೊಂಡು ಸಂಪೂರ್ಣ ದೇವರ ಕ್ಷಮೆಯನ್ನು ಅವರು ಬೇಡಿ ದೇವರ ಕರುಣೆ ಮತ್ತು ದಯೆಯಿಂದ ಪುಳಕಿತರಾಗಿ ಆ ದಯೆಯಿಂದ ಸಂಪೂರ್ಣವಾಗಿ ಅವರ ಪಾಪಗಳೆಲ್ಲ ತೊಳೆದು ಸಂತೋಷದಿಂದ ಆ ಧ್ಯಾನ ಕೇಂದ್ರದಿಂದ ರೆಟ್ರೀಟ್ ಮುಗಿಸಿ ವಾಪಸ್ ಹೋಗಿ ತಮ್ಮ ಜೀವನವನ್ನು ಅತ್ಯುತ್ತಮಗೊಳಿಸಿದವರು. ಇದೇ ರೆಟ್ರೀಟಲ್ಲಿ ಸ್ವಲ್ಪ ಸಮಯದ ಹಿಂದೆ ನಾನೊಂದು ರೌಂಡ್ ಹೊಡೆಯುವಾಗ ನಾನು ಇಬ್ಬರಿಗೆ ಭೇಟಿಯಾದೆ. ಆ ಜೀವನ ಹೇಗಿತ್ತು? ಈಗ ಅವರನ್ನು ನೋಡೋಕೆ ಇಷ್ಟು ಸಂತೋಷ ಆಯಿತು, ತಲೆ ಎರಿಸಿ ನೋಡಿದೆ. ನೀವೆಲ್ಲ ನನಗೆ ಸಿಕ್ಕಿದ ಆ ದಿವಸ ಅಂಥ ಉತ್ತಮದ ಜೀವನ ಮಾಡಿದವರು ಆ ಪಾಪ ಕ್ಷಮೆಯನ್ನು ಪಡೆದು ಪಾಪದಿಂದ ಬಿಡುಗಡೆಯಾಗಿ ತಮ್ಮ ಜೀವನವನ್ನು ಉತ್ತಮವಾದ ಹಾದಿಗೆ ಕೊಂಡೊಯ್ದವರು ಬಹಳಷ್ಟು ಜನ ಇದ್ದಾರೆ. ಆದ್ದರಿಂದ ಅವಳಿಗೆ ಹೇಳಿದೆ, ಇನ್ನು ಮುಂದಕ್ಕೆ ಇಂಥದ್ದನ್ನು ಹೇಳಬೇಡ. ಯಾರ್ಯಾರದೋ ಪ್ರವಚನ ಕೇಳಿ
ಅವಿಧೇಯತೆಯಿಂದ ನಡೆಯುವವರ ಪ್ರವಚನಗಳನ್ನು ಕೇಳಿ ನೀನು ಇದನ್ನು ಹೇಳ್ತಿದ್ಯಾ. ಅಂದಿನಿಂದ ಇಂದಿಗೂ ಆ ಮಹಿಳೆ ನನಗೆ ಫೋನ್ ಮಾಡಲಿಲ್ಲ. ನಾನು ಹೇಳಿದೆ ಅಲ್ಲ ಸಲ್ಲದನ್ನು ಹೇಳಲಿಕ್ಕೆ ನನಗೆ ಫೋನ್ ಮಾಡಬೇಡ. ಯಾಕಂತ ಹೇಳಿದರೆ ಮುಂಬೈ ದೈಸರಲ್ಲಿ ನಾನು ರೆಟ್ರೀಟ್ ಕೊಡುವಾಗ ಇದೇ ಮಹಿಳೆ ಬಂದು ನನಗೆ ಅಭಿಷೇಕವಾಗಿದೆ, ಪವಿತ್ರಾತ್ಮರ ಅಭಿಷೇಕವಾಗಿದೆ ಫಾದರ್, ನಾನು ಭಾಳಷ್ಟು ಅಭಿಷೇಕದಿಂದ ತುಂಬಿದ್ದೇನೆ ಅಂತ ಹೇಳಿದ ಮಹಿಳೆ ಇವತ್ತು ಯಾರದೋ ಪ್ರವಚನ ಕೇಳಿ ಹೇಳ್ತಾಳೆ, ಕನ್ಫೆಷನಲ್ಲಿ ಯಾಕೆ ಫಾದರ್ ನಾವು ಕನ್ಫೆಷನ್ ಆಗಬೇಕು, ಕನ್ಫೆಷನ್ ನನಗೆ ನಂಬಿಕೆ ಇಲ್ಲ, ಯಾಕಂದರೆ ಕೆಲವರು ಹೇಳ್ತಾರೆ ಕೆಲವರು ಹೇಳುವುದಿಲ್ಲ. ನಾನು ಹೇಳಿದೆ ನೀನು ಕೂತಿದ್ಯಾ ಕನ್ಫೆಷನ್ಗೆ, ನೀನು ಕೂತಿದ್ಯಾ, ನಿನಗೆ ಅನುಭವ ಇದೆಯಾ? ಅನುಭವ ಇಲ್ಲದೆ ಮಾತಾಡಬೇಡ, ಬಾಯಿ ತೆರೆಬೇಡ. ಅನುಭವ ಮಾಡಿದವನು ನಾನು ಕನ್ಫೆಷನ್ಗೆ ಗಂಟೆಗಟ್ಟಲೆ ಕೂರೋದು ಯಾಕಂತ ಎಣಿಸಿದ್ದೀನಿ. ನಾನು ಹೇಳಿದೆ ನಿಮಗೆ ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಒಬ್ಬರು ಕನ್ಫೆಷನ್ಗೆ ಬಂದಿದ್ರು ನಮ್ಮ ಕೊಂಕಣಿ ಸೆಕ್ಷನಲ್ಲಿ. 27 ಪೇಜಸ್ ಬರೆದುಕೊಂಡು ಬಂದಿದ್ರು. 27 ಪೇಜಸ್. ಅಬ್ಬಾ ಎಂತಪ್ಪ ಅಂತ ಪಾಪ, ಪ್ರತಿಯೊಂದು ತಾನು ಮಾಡಿದ ತಪ್ಪುಗಳನ್ನು ಎಳೆಯಾಗಿ ಬರೆದುಕೊಂಡು ಬಂದು ನನ್ನ ಹತ್ರ ಕೇಳಿದ್ರು, ಫಾದರ್ ನಂದು ಕನ್ಫೆಷನ್ ಸ್ವಲ್ಪ ದೊಡ್ಡದಿದೆ, ಉದ್ದವಾಗ್ತಿದೆ, ಬರವಣಿಗೆ ಕೊಡ್ತೀರಾ? ಅಮ್ಮ ನೀನು ಬಂದದ್ದು ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಕನ್ಫೆಷನ್ಗೆ ಚಿಟ್ ಚಾಟ್ ಮಾಡಲಿಕ್ಕೆ ಅಲ್ಲ, ಆದ್ದರಿಂದಾಗಿ ನಿನಗೆ ಏನೆಲ್ಲ ಹೇಳಲಿಕ್ಕಿದೆ ಅದನ್ನೆಲ್ಲ ಹೇಳು ಅಂತ ಹೇಳಿದ್ರು. ಎಲ್ಲ ಕಾಯ್ತಾ ಇದ್ದಾರೆ. 3/4 ಗಂಟೆ ಕನ್ಫೆಷನ್ ಅವಳುತ್ತೆ. ನಾನು ಹೇಳಿದೆ ಇನ್ನೇನಾದರೂ ಉಳಿದಿದೆಯಾ? ಉಳಿದ್ರೆ ವಾಪಸ್ ಹೋಗಿ ಇನ್ನೊಮ್ಮೆ ಬಾ, ತೊಂದರೆ ಇಲ್ಲ. ಮಾತ್ರ ಈ ಡಿವೈನ್ ರಿಟ್ರೀಟ್ ಸೆಂಟರಿಂದ ಹೊರಗೆ ಹೋಗುವಾಗ, ರೆಟ್ರೀಟ್ ಮುಗಿಸಿ ಹೊರಗೆ ಹೋಗುವಾಗ ನಿನ್ನ ಜೀವನವು ಸ್ವಚ್ಛತೆಯಿಂದ ಕೂಡಿರಬೇಕು. ಅಂಥ ಪವಿತ್ರವಾದ ಜೀವನ ನಿನ್ನದಿರಬೇಕು. ಆಗ ಮಾತ್ರ ನೀನು ಮಾಡಿದ ರೆಟ್ರೀಟ್ ಫಲಪ್ರದವಾಗುವುದು ಅಂತ ಹೇಳಿದಾಗ ಅವಳು ಹೇಳಿದ್ಲು, ಫಾದರ್ ಎಲ್ಲ ನೀವು ಕೇಳಿದ್ದಕ್ಕೆ ಧನ್ಯವಾದಗಳು, ಎಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾರಾ ಇಲ್ವಾ ಅಂತೇಳಿ ನಾನು ಹೆದರಿದ್ದೆ. ನಾನು ಹೇಳಿದೆ ಯಾರು ಕೂಡ ಬರಲಿ, ಕನ್ಫೆಷನ್ ಎಷ್ಟು ಹೊತ್ತಾದರೂ ಕೂತು, ಯಾವ ಸಮಯದಲ್ಲಿ ಬೇಕಾದರೂ ಕೂತು ನಾನು ಕೇಳುತ್ತೇನೆ. ಯಾಕಂತ ಹೇಳಿದರೆ ದೇವರು ನಮಗೆ ಕೊಟ್ಟ ವರ, ಪ್ರತಿಯೊಬ್ಬ ಯಾಜಕರ ಮೂಲಕ ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಮನ್ನಿಸಿರೆಂದು ಬೇಡಿಕೊಳ್ಳುವುದೇ ಆಗಿದೆ ಅತ್ಯುತ್ತಮವಾದ ಪರಿವರ್ತನೆ. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಎರಡು ಚಪ್ಪಾಳೆ ಕೊಟ್ಟು ನಾವು ದೇವರಿಗೆ ವಂದಿಸೋಣ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ನಮ್ಮ ಪಾಪಗಳನ್ನು ದೇವರು ಕ್ಷಮಿಸ್ತಾರೆ, ದೇವರು ಮನ್ನಿಸ್ತಾರೆ, ಹೌದು. ಆದರೆ ಈ ಪಾಪಗಳು ಕೆಲವು ಸಲ ನಮಗೆ ಗೋಚರವಾಗುತ್ತವೋ ಇಲ್ವೋ, ಈ ಪಾಪಗಳಿಗಾಗಿ ನಾವು ಕೆಲವು ಸಲ ನಾವು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೇವೆ. ಕೆಲವು ಸಲ ನಾವು ಏನು ಮಾಡಬೇಕಾಗಿರುವುದು ಅದನ್ನು ಮಾಡದೇ ಇರುವುದರಿಂದಾಗಿ ನಾವು ಪುನಃ ಪಾಪ ಮಾಡುತ್ತೇವೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಸಿನ್ ಆಫ್ ಕಮಿಷನ್, ಸಿನ್ ಆಫ್ ಒಮಿಷನ್. ಯಾಕೋಬನ ಪತ್ರ 4ನೇ ಅಧ್ಯಾಯ 17ನೇ ವಚನ. ಯಾಕೋಬರ ಪತ್ರ 4ನೇ ಅಧ್ಯಾಯ 17ನೇ ವಚನ ಏನು ಹೇಳುತ್ತೆ ನೋಡೋಣ. ಯಾಕೋಬರ ಪತ್ರ 4ನೇ ಅಧ್ಯಾಯ 17ನೇ ವಚನ. ಒಬ್ಬನು ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದಿದ್ದು ಅದನ್ನು ಮಾಡದಿದ್ದರೆ ಏನು? ಅದು ಅವನಿಗೆ ಪಾಪವಾಗಿರ್ತದೆ. ಸಿನ್ ಆಫ್ ಒಮಿಷನ್. ನಾವು ಒಳ್ಳೆಯದನ್ನು ಮಾಡಬೇಕೆಂದು ನಮಗೆ ತಿಳಿದಿದೆ, ಆದರೆ ನಾವು ಅದನ್ನು ಮಾಡುವುದಿಲ್ಲ. ಇತರಿಗೆ ನಾವು ಸಹಾಯ ಮಾಡಬೇಕೆಂಬುದು ನಮಗೆ ತಿಳಿದಿದೆ, ಅದನ್ನು ನಾವು ಮಾಡುವುದಿಲ್ಲ. ಯಾರಾದರೂ ಅನೀತಿಯಲ್ಲಿ ಅನ್ಯಾಯದಲ್ಲಿದ್ದವರಿಗೆ ನಾವು ನಮ್ಮ ಬಾಯಿ ತೆರೆದು ಅವರಿಗಾಗಿ ನಾವು ನ್ಯಾಯಕ್ಕಾಗಿ ನಾವು ಹೋರಾಡಬೇಕು, ಮಾತಾಡಬೇಕಂತ ತಿಳಿದಿದೆ, ಆದರೆ ನಾವು ಅದನ್ನು ಮಾಡುವುದಿಲ್ಲ. ಕೆಲವು ಕಡೆಗಳಲ್ಲಿ ನಾವು ಸಹಾಯ ಮಾಡಬೇಕಾಗಿದೆ, ಅಲ್ಲಿ ನಾವು ಸಹಾಯ ಹಸ್ತವನ್ನು ಕೊಡೋದಿಲ್ಲ ಅಥವಾ ಸಹಾಯ ಹಸ್ತ ಅವರಿಗೆ ನೀಡುವುದಿಲ್ಲ. ನಮಗೆ ಹೆದರಿಕೆ, ಬೇರೆಯವರು ಏನು ಹೇಳ್ತಾರೋ ಏನೋ, ಬೇರೆಯವರು ಏನು ಮಾಡುತ್ತಾರೋ ಏನೋ, ಅದಕ್ಕಾಗಿ ನಾವು ಮಾಡುವುದಿಲ್ಲ. ನಾವು ಮಾಡಬೇಕಾಗಿರುವುದು ಏನೆಂದು ತಿಳಿದು ಕೂಡ ಅದು ಮಾಡದಿದ್ದರೆ ಅದು ಅವಳಿಗೆ ಪಾಪವಾಗುತ್ತದೆ. ನೀವು ಲೂಕನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಶ್ರೀಮಂತ ಮತ್ತೆ ಇನ್ನೊಬ್ಬ ಯಾರಿದ್ದ? ಲಾಜರಸ್. ಶ್ರೀಮಂತ ಲಾಜರಸ್ ಇಬ್ರು ಇದ್ರು. ಶ್ರೀಮಂತ ಬಹಳ ಅತ್ಯುತ್ತಮವಾಗಿ ಬಟ್ಟೆ ಬರೆಗಳನ್ನು ಧರಿಸಿ ಅತ್ಯುತ್ತಮ ಮೃಷ್ಟಾನ್ನ ಭೋಜನ ಮಾಡುತ್ತಿದ್ದ. ಲಾಜರಸ್ ಏನು ಮಾಡ್ತಿದ್ದ? ಭಿಕ್ಷೆ ಬೇಡ್ತಿದ್ದ. ಏನಾದ್ರು ಸಿಕ್ಕಿದ್ರೆ ನನಗೆ ಸಿಗ್ಲಿ ಅಂತೇಳಿ ಬಿಡ್ತಿದ್ದ. ಆದರೆ ಇಬ್ಬರು ಸತ್ತ ನಂತರ ಅಲ್ಲಿ ಹೋದಾಗ ಏನಾಯಿತು? ಅಬ್ರಾಹ್ಮನ ಹತ್ತಿರ ಲಾಜರಸ್ ಇದ್ದಾನೆ, ಇವನು ಅಲ್ಲಿ ನರಕಕ್ಕೆ ಹೋಗಿದ್ದಾನೆ. ಆ ಸಮಯದಲ್ಲಿ ಅವನು ಹೇಳ್ತಾನೆ, ಯಾಕೆ ಹೀಗಾಯಿತು? ಯಾಕೆ? ನಾನು ಬಹಳ ಅತ್ಯುತ್ತಮವಾಗಿದ್ದೆ ಈ ಭೂಲೋಕದಲ್ಲಿ, ಆದರೆ ಇವತ್ತು ನಾನು ಇಲ್ಲಿ ನರಳ್ತಿದ್ದೇನೆ.
ಅವನ ತಪ್ಪೇನು? ಶ್ರೀಮಂತ ವ್ಯಕ್ತಿಯ ತಪ್ಪೇನು? ಅವನೇನು ತಪ್ಪು ಮಾಡಿದ್ದಾನೆ? ತಪ್ಪು ಮಾಡಿದ್ನಾ? ಅವನು ಈ ಲಾಜರನಿಗೆ ಒದ್ದನ? ಅವನಿಗೆ ನೀ ಇಲ್ಲಿಂದ ಓಡಿ ಹೋಗಂತ ಹೇಳಿದ್ನ? ಅವನು ಮೃಷ್ಟಾನ್ನ ಭೋಜನ ಮಾಡುವಾಗ ಲಾಜರನನ್ನು ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಇದು ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಇದು ನಮ್ಮಲ್ಲಿ ಈ ಸಲ ಈಗ ನಮ್ಮಲ್ಲಿ ಒಂದು ಪ್ರವೃತ್ತಿ ಬಂದಿದೆ, ಸ್ವಾರ್ಥ. ಇತರ ಬಗ್ಗೆ ನಮಗೆ ಬಿದ್ದೇ ಹೋಗಲಿಲ್ಲ. ನಾನು ಕೆಲವು ಸಲ ನೋಡ್ತೇನೆ, ಹೀಗೆ ಬಿದ್ದಿರ್ತಾರೆ, ಅವರನ್ನು ಎತ್ತಲಿಕ್ಕೂ ಕೂಡ ಯಾರು ಹೋಗೋದಿಲ್ಲ. ಮೊನ್ನೆ ನಮ್ಮ ಇಲ್ಲಿ ಕೆನರಾ ಕಾಲೇಜ್ STM ಕಾಲೇಜ್ ಹತ್ರ ಒಬ್ಬರು ಸ್ವಲ್ಪ ಮುದುಕರು ಬಂದಿದ್ದರು, ಸೈಕಲಲ್ಲಿ ಬರ್ತಿದ್ದಾರೆ. ಇವರು ಬಂದರು, ಟಪ್ಪ ಅಂತ ಬಿದ್ದು ಬಿಟ್ಟರು. ಎಲ್ಲರೂ ನೋಡ್ತಿದ್ದಾರೆ, ಕೆಲವರು ಕ್ಯಾಮರಾ ಇಟ್ಕೊಂಡು ಅವನದ್ದು ಫೋಟೋ ತೆಗಿತಿದ್ದಾರೆ. ಓಡಿ ಹೋಗಿ ಎಬ್ಬಿಸುವುದು ಬಿಟ್ಟು, ಪಾಪ ಏನೋ ನೀರು ಕೊಡೋದು ಬಿಟ್ಟು ಫೋಟೋ ಹೊಡಿತಾರೆ. ರಾಂಗ್ ಪ್ರವೃತ್ತಿ, ತಪ್ಪು ಕಲ್ಪನೆಗಳು. ಇದು ನಮ್ಮ ಇಷ್ಟು ಆಗಿದೆ ಅಂತ ಹೇಳಿದರೆ ಏನಾಯಿತು? ಇಮ್ಮಿಡಿಯೇಟ್ಲಿ ಕಿಸೆಯಿಂದ ಮೊಬೈಲ್ ಹೊರಗೆ ಬಂತು, ಟಕ್ ಟಕ್. ಅವನು ಎಬ್ಬಿಸುವುದು ಬಿಡಿ, ಅವನಿಗೆ ಗಾಯ ಆಗಿದೆ ನೋಡುವುದು ಬಿಡಿ, ಅದರ ಬದಲು ಇದನ್ನು ಸ್ವಾರ್ಥತೆಯ ಪ್ರವೃತ್ತಿ ಇವತ್ತು ಬಹಳಷ್ಟು ನಮ್ಮಲ್ಲಿ ಮೆರೆದಿದೆ. ಅದೇ ಶ್ರೀಮಂತ ಮಾಡಿದ ಇಷ್ಟೇ, ಅವನು ತನ್ನ ಕಣ್ಣೆತ್ತಿ ಕೂಡ ಆ ಲಾಜರನನ್ನು ನೋಡಲಿಲ್ಲ, ಬೇರೆಯವನು ಏನು ಮಾಡಲಿಲ್ಲ. ಇನ್ನೊಂದು, ಅವನು ಏನು ಮಾಡಿದ? ಅನೀತಿಯಿಂದ ತನ್ನ ಸಂಪತ್ತನ್ನು ಗಳಿಸಿದ್ದ, ನೀತಿಯಿಂದ ಅಲ್ಲ. ಅದಕ್ಕಾಗಿ ಬ್ರದರ್ ಜೋಸೆಫ್ ಕೂಡ ಹೇಳಿದ್ರು, ಶ್ರೀಮಂತಿಕೆ ಹಾಳಲ್ಲ, ಉತ್ತಮವಾಗಿ ಧರ್ಮ ಸಮೇತವಾಗಿ ನಾವು ಶ್ರೀಮಂತಿಕೆ ಪಡೆದ್ರೆ ಅದು ಒಳ್ಳೆಯದು. ನಿನ್ನೆ ಕೂಡ ನಾನು ಹೇಳಿದ್ದೆ, ಭಾಳ ಒಳ್ಳೆಯದು. ಆದರೆ ಅನೀತಿಯಿಂದ ಅನ್ಯಾಯದಿಂದ ನಾವು ಗಳಿಸಿದ ಶ್ರೀಮಂತಿಕೆ ಅದು ಅನ್ಯಾಯವಾಗುತ್ತೆ, ಅದು ಪಾಪವಾಗುತ್ತೆ. ಅದಕ್ಕಾಗಿ ನಮಗೆ ತಪ್ಪು ಮಾಡಿದಾಗ ಶಿಕ್ಷೆ ಆಗಲೇಬೇಕಾಗುತ್ತೆ. ಅದರಿಂದಾಗಿ ನಾವು ಶಿಕ್ಷೆಗೊಳ್ಳಬೇಕಾಗುತ್ತೆ. ಬಹಳ ಸಲ ಸೈತಾನ ಹೇಳ್ತಾನೆ, ಇಲ್ಲಪ್ಪ ಅದು ತಪ್ಪಲ್ಲ, ಅದು ಪ್ರಾಬ್ಲಮ್ ಇಲ್ಲ, ಮನ್ನಿಸ್ತಾರೆ, ಡು ನಾಟ್ ವರಿ, ನೀನು ಬೇಸರ ಬಿಡೋ ಅಗತ್ಯ ಇಲ್ಲ, ನಿನ್ನ ಪಾಪಗಳು ಮನ್ನಿಸಲಾಗುತ್ತಿದೆ ಅಂತೇಳಿ ಸೈತಾನ ಭಾಳ ಪಳ 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 ಅಂತೇಳಿ ನಮಗೆ ಪ್ರಚೋದನೆ ಕೊಡ್ತಾನೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರ, 2 ಕೊರಿಂಥಿಯನ್ಸ್ 11ನೇ ಅಧ್ಯಾಯ 14ನೇ ವಚನ ನೋಡೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರ 11ನೇ ಅಧ್ಯಾಯ 14ನೇ ವಚನ ಏನು ಹೇಳುತ್ತೆ ನೋಡೋಣ. ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಸೈತಾನನು ಕೂಡ ಹೇಗೆ? ಯಾವ ಜ್ಯೋತಿರ್ಮಯ ದೇವದೂತನಂತೆ ಕಾಣಿಸಿಕೊಳ್ಳೋ ನೋಡಿ. ವಿಲ್ ಕಮ್ ಲೈಕ್ ಇನ್ ಏಂಜಲ್ ಅಂತ ಹೇಳ್ತಾರೆ. ದೇವದೂತರಂತೆ, ಜ್ಯೋತಿರ್ಮಯ ದೇವದೂತರಂತೆ ಬರ್ತಾನೆ. ಅದಕ್ಕಾಗಿ ಬಹಳ ಸಲ ನಾವು ಹೇಳ್ತೇವೆ, ಈ ಸೈತಾನ ಹಿಂಗೆ ಪ್ರಚೋದಿಸುತ್ತಾನೆ ಅಂತ ಹೇಳಿದರೆ, ಪರವಾಗಿಲ್ಲಪ್ಪ, ಮತ್ತೆ ನೀವು ಪಾಪ ನೀವೇನು ಇದಲ್ಲ, ಪರವಾಗಿಲ್ಲ, ನೀನು ಏನು ಬೇಸರ ಮಾಡಬೇಡ. ನಮ್ಮ ಡಿವೈನ್ ರಿಟ್ರೀಟ್ ಸೆಂಟರಲ್ಲಿ ನಡೆದ ಒಂದು ಘಟನೆ ಕೊಡ್ತೇನೆ ನಾನು. ಒಬ್ಬರು ನಮ್ಮ ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಒಂದು ಯಂಗ್ ಹುಡುಗಿ ಬಂದಿದ್ಲು, ಯುವತಿ. ಅವಳು ಬಂದು ಭಾಳ ಒಳ್ಳೆ ಪ್ರಾರ್ಥನೆ ಮಾಡ್ತಿದ್ಲು. ಪ್ರಾರ್ಥನೆ ಮಾಡಿದ್ಲು. ಪಾಪ ನಿವೇದನೆ ಟೈಮಲ್ಲಿ ಬಂದು ಗೋಗರಿದು ಹತ್ಲು ನನ್ನ ಹತ್ರ. ಅಮ್ಮ ಯಾಕೆ ಹೇಳ್ತೀಯ? ಇಲ್ಲ, ನನಗೆ ಯಾವ ರೀತಿ ಪಾಪ ನಿವೇದನೆ ಮಾಡಬೇಕೆಂದು ಗೊತ್ತಿಲ್ಲ ಫಾದರ್. ಯಾಕೆ ಗೊತ್ತಿಲ್ಲ? ನಾನು ತುಂಬ ಪಾಪ ಮಾಡಿದ್ದೇನೆ ಫಾದರ್, ತುಂಬ ಪಾಪ ಮಾಡಿದ್ದೇನೆ. ಓಕೆ, ಪರವಾಗಿಲ್ಲ, ಅದನ್ನು ಪಾಪ ನಿವೇದನೆ ಮೂಲಕ ಹೇಳು, ದೇವರು ಮನ್ನಿಸ್ತಾರೆ ಅಂತ ಹೇಳಿದಾಗ, ಫಾದರ್ ಪಾಪ ನಿವೇದನೆಗೊಂತ ಮೊದಲು ನನಗೊಂದು 15 ನಿಮಿಷ ನೀವು ಟೈಮ್ ಕೊಟ್ಟರೆ ನಾನು ಅದನ್ನು ಎಲ್ಲ ಸವಿಸ್ತಾರವಾಗಿ ಹೇಳ್ತೇನೆ, ಆನಂತರ ಪಾಪ ನಿವೇದನೆಯಲ್ಲಿ ಹೇಳ್ತೇನೆ. ಆಯಿತು, ಹೇಳು. ನಾನು ಹೇಳಿದೆ, ಪರವಾಗಿಲ್ಲ, ಕೂರು, ಹೇಳು. ಅವಳು ಹೇಳಿಲ್ಲ, ಫಾದರ್ ನಾನು ಎಷ್ಟು ಒಳ್ಳೆಯದಾಗಿ ಪ್ರಾರ್ಥನೆ ಮಾಡ್ತಿದ್ದೆ ಫಾದರ್. ನನ್ನ ಕುಟುಂಬ ತುಂಬ ಭಕ್ತಿಯ ಕುಟುಂಬ. ನನ್ನ ತಂದೆ ತಾಯಿ ನನ್ನನ್ನು ಉತ್ತಮವಾಗಿ ಬೆಳೆಸಿದ್ರು ಫಾದರ್. ಹೀಗೆ ಬೆಳೆಸಿ ನನ್ನ ಪ್ರಾರ್ಥನೆ ಅಂತ ಹೇಳಿದರೆ, ಯೇಸು ದೇವರು ಅಂತ ಹೇಳಿದರೆ ನನಗೆ ಭಾಳ ಇಷ್ಟ. ಆದರೆ ನಾನು ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಹೋದೆ ಫಾದರ್. ಬೆಂಗಳೂರಿಗೆ ಹೋದಾಗ ನಡೆದ ಘಟನೆ ನನಗೆ ಇನ್ನೂ ಕಹಿ ಅನುಭವ, ಅದನ್ನು ಅರಗಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನಾನು ಹೇಳಿದೆ, ಏನು ನಡೀತು ಅಂತ ಹೇಳಿದರೆ ಫಾದರ್, ಇಲ್ಲಿಂದ ಹೋಗುವಾಗ ಪ್ರತಿ ತಿಂಗಳಿಗೊಮ್ಮೆ ನನ್ನ ಅಮ್ಮ ನನಗೆ ಪಾಪ ನಿವೇದನೆ ಕರೆದುಕೊಂಡು ಹೋಗ್ತಿದ್ರು. ಅಲ್ಲಿ ನನ್ನ ಚಿಕ್ಕ ಪುಟ್ಟ ಪಾಪಗಳನ್ನು ಎಲ್ಲ ಹೇಳಿಕೊಂಡು ಅತ್ಯುತ್ತಮವಾಗಿ ನಾನು ಕ್ಷಮೆ ಬೇಡ್ತಿದ್ದೆ. ನನ್ನ ಜೀವನ ಈ ಹೂವಿನಂತೆ ಭಾಳ ಸುವಾಸನೆ ಎದ್ದಿತ್ತು. ಬೆಂಗಳೂರಿಗೆ ಹೋಗಿ ನನಗೆ ಒಂದು ಕೆಲಸ ಸಿಕ್ತು. ಆ ಕೆಲಸ ಸಿಕ್ಕಿದ ನಂತರ ಫಾದರ್, ನನಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ.
ಯಾರು ಮಿತ್ರರು ಇರಲಿಲ್ಲ. ಹೀಗೆ ನಾವು ಕೆಲಸದ ಜಾಗದಲ್ಲಿ ಒಬ್ಬ ಹುಡುಗನದ್ದು ಪರಿಚಯ ಆಯಿತು, ಕೊಲೀಗ್ ಅವನದ್ದು ಪರಿಚಯ, ಸಹೋದ್ಯೋಗಿಯ ಪರಿಚಯ ಆಯಿತು. ಆ ಸಹೋದ್ಯೋಗಿ ನನ್ನದು ಉತ್ತಮವಾಗಿ ಮಾತಾಡ್ತಿದ್ದ, ಉತ್ತಮವಾಗಿ ಸ್ಪಂದಿಸ್ತಿದ್ದ. ಆದರೆ ಅವನು ನಮ್ಮ ಕಥೋಲಿಕ ಕ್ರೈಸ್ತ ಧರ್ಮಕ್ಕೆ ಸೇರಿದವನಲ್ಲ, ಇತರ ಧರ್ಮೀಯ. ಆದ್ದರಿಂದಾಗಿ ನಾನು ಎಷ್ಟು ಅವನಿಂದ ದೂರ ಇರಬೇಕು ಅಷ್ಟು ದೂರ ಇದ್ದೆ. ಆದರೆ ಕ್ರಮೇಣವಾಗಿ ನಾವು ಭಾಳ ಹತ್ತಿರ ಆದೆವು. ಹತ್ತಿರ ಆದಾಗ ನಾವು ಸಂಗಡ ಹೋಗೋದು, ಭಾನುವಾರ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ, ಆಗೆಲ್ಲ ಮಾಲ್ಗಳಿಗೆ ತಿರುಗೋದು, ಕೆಲವು ಸಲ ಪಾರ್ಕ್ಗಳಿಗೆ ಹೋಗೋದು, ಹೀಗೆ ಒಡನಾಟ ಜಾಸ್ತಿ ಆಯಿತು ಫಾದರ್. ಒಡನಾಟ ಜಾಸ್ತಿ ಆಗಿ 7 ಗಂಟೆಗೆ ಬರುವುದು 8 ಗಂಟೆಗೆ ವಾಪಸ್ ಬರುವಂಗೆ ಆಯಿತು. ಪಿ ಜಿಯಲ್ಲಿ ಇರ್ತಿದ್ದೆ ನಾನು. ಅಲ್ಲಿಂದ 9 ಗಂಟೆಗೆ ಬಂದೆ. ವಾರ್ನಿಂಗ್ ಕೂಡ ಬಂತು ನನಗೆ. ಒಳ್ಳೆ ಕೆಲಸ ನಡೆಯುತ್ತಿತ್ತು ಫಾದರ್. ಈಗ ಸ್ವಲ್ಪ ಕಷ್ಟ ಬಂತು ಕೆಲಸ, ಆದರೆ ನಾನು ಬಿಡಲಿಲ್ಲ. ನನ್ನ ಕೆಲಸವನ್ನು ಅತ್ಯುತ್ತಮವಾಗಿ ನಿಯತ್ತಿನ ಮಾಡ್ತಿದ್ದೆ. ಮುಂದಕ್ಕೆ ಏನಾಯ್ತಮ್ಮ? ಮುಂದಕ್ಕೆ ಫಾದರ್, ಈ ಹುಡುಗ ನನ್ನೊಟ್ಟಿಗೆ ಭಾಳ ಉತ್ತಮವಾದ ಸಂಬಂಧವನ್ನು ಏರ್ಪಡಿಸಲಿಕ್ಕೆ ನೋಡಿದ್ದ. ಆದರೆ ಕ್ರಮೇಣವಾಗಿ ಅವನ ದೃಷ್ಟಿ ಬೇರೆ ಥರದ್ದು ನನ್ನ ಮೇಲೆ ಬಿತ್ತು. ಅವನು ನನಗೆ ಹೇಳ್ದ, ನೋಡು, ನಾವು ಎಷ್ಟು ದಿವಸದಿಂದ ಒಟ್ಟಿಗಿದ್ದೇವೆ, ನೀನು ಅಪ್ಪಣೆ ಕೊಟ್ಟರೆ ಅಥವಾ ನೀನು ಪರವಾನಗಿ ಕೊಟ್ಟರೆ ನಾವು ಮುಂದಕ್ಕೆ ಮದುವೆ ಆಗಬಹುದು. ಅದಕ್ಕೆ ನಾನು ಹೇಳಿದೆ, ಮದುವೆ ಆಗೋ ಪ್ರಶ್ನೆ ಇಲ್ಲ. ಯಾಕಂತ ಹೇಳಿದರೆ ನೀನು ಇತರ ಧರ್ಮೀಯ, ನಾನು ಕಥೋಲಿಕ ಕ್ರೈಸ್ತ. ನನ್ನ ತಂದೆ ತಾಯಿಗೆ ಇರುವಳು ನಾನು ಒಬ್ಬಳೆ ಮಗಳು. ನನ್ನ ತಂದೆ ತಾಯಿ ಭಾಳ ಕಷ್ಟದಲ್ಲಿ ನನ್ನನ್ನು ಬೆಳೆಸಿದ್ದಾರೆ, ನನಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅವರ ಮನಸ್ಸನ್ನು ನೋಯಿಸಲು ನನಗೆ ಸಾಧ್ಯವಿಲ್ಲ. ಈ ಸಮಯದಲ್ಲಿ ಏನು ಹಾಗಾದರೆ ಅವನು ಹೇಳ್ದ, ನಾವು ಫ್ರೆಂಡ್ಸ್ ಆಗಿ ಇರೋಣ, ಸಹೋದ್ಯೋಗಿಗಳು ಒಟ್ಟಾಗಿ ಇರೋಣ, ಫ್ರೆಂಡ್ಸ್ ಆಗಿ ಇರೋಣ. ಕ್ರಮೇಣ ನನ್ನ ಮೇಲೆ ಅವನ ದೃಷ್ಟಿ, ಕೆಟ್ಟ ದೃಷ್ಟಿ ಬಿದ್ದದ್ದು, ಅದು ಪಾಪಕ್ಕೆ ಇಳಿಯಲಿಕ್ಕೆ ಪ್ರಾರಂಭವಾಯಿತು. ಅವನು ನನಗೆ ಹೇಳ್ದ, ನೋಡು, ನಾವು ಈ ಭಾನುವಾರದಲ್ಲಿ ಸ್ವಲ್ಪ ಬೇರೆ ಕಡೆಗೆ ಹೋಗೋಣ, ನನಗೆ ನಿನ್ನ ಮೇಲೆ ಸ್ವಲ್ಪ ಸೆಳೆತ ಇದೆ, ಆದ್ದರಿಂದ ನಾವು ಆ ದೈಹಿಕ ಸಂಪರ್ಕವನ್ನು ಏರ್ಪಡಿಸೋಣ. ನಾನು ಹೇಳಿದೆ, ಇಲ್ಲ, ನನ್ನ ತಂದೆ ತಾಯಿ ಹೇಳಿದ್ದಾರೆ, ನನ್ನ ಕಥೋಲಿಕ ಧರ್ಮಸಭೆಯಲ್ಲಿ ಕೆಟಕಿಸಮ್ ಧರ್ಮೋಪದೇಶ ಹೇಳಿದೆ, ನನಗೆ ಸಂಸ್ಕಾರಗಳಿವೆ, ನನಗೆ 10 ಕಟ್ಟಳೆಗಳಿವೆ, ಇದೆಲ್ಲ ಹೇಳ್ತವೆ. ಪಾಪ ಮಾಡಲಿಕ್ಕಿಲ್ಲ, ನಾನು ಪಾಪ ಮಾಡಲು ಸಾಧ್ಯವಿಲ್ಲ. ಆ ದಿವಸ ಸುಮ್ಮನೆ ಆದ. ಇನ್ನೊಂದು ವಾರಕ್ಕೆ ಬಂದಾಗ ಪುನಃ ನನಗೆ ಅದೇ ಕೇಳ್ದ, ನಾವು ಸ್ವಲ್ಪ ಈ ಒಟ್ಟಿಗಿರೋಣ ಹಾಗೆ. ನಾನು ಹೇಳಿದೆ, ಆಗುವುದಿಲ್ಲ. ಆಗ ಅವನು ನನಗೆ ಹೇಳಿದ, ನೀನು ಕಥೋಲಿಕ ಕ್ರೈಸ್ತ ಅಂತ ಹೇಳ್ತೀಯ, ನಿನಗೆ ಸಂಸ್ಕಾರ ಇದೆ ಅಂತ ಹೇಳ್ತೀಯ, ಹಾಗಾದರೆ ನಿನಗೆ ಪಾಪ ನಿವೇದನೆ ಸಂಸ್ಕಾರ ಇಲ್ವಾ? ಇದೆ. ಪಾಪ ನಿವೇದನೆ ಸಂಸ್ಕಾರದಲ್ಲಿ ಏನಾಗ್ತದೆ? ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಹಾಗಾದರೆ ನೀನು ಪಾಪ ಮಾಡಿದರೆ ಪಾಪ ನಿವೇದನೆಗೆ ಹೋಗು, ನಾವು ಪಾಪ ಮಾಡೋಣ, ನಂತರ ನೀನು ಪಾಪ ನಿವೇದನೆಗೆ ಹೋದರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತವೆ. ಹೌದಲ್ಲ, ನಮಗೆ ಪಾಪ ನಿವೇದನೆಗೆ ಹೋದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ, ಆದ್ದರಿಂದ ಪಾಪ ಮಾಡೋಣ. ನಾನು ಕೂಡ ಎಣಿಸಿದೆ ಫಾದರ್, ಏನಾಯ್ತಂತ ನನಗೆ ಗೊತ್ತಿಲ್ಲ ಫಾದರ್. ನಾನು ಹೋದೆ, ನಮ್ಮ ದೈಹಿಕ ಸಂಪರ್ಕವಾಯಿತು, ಐ ಕಮಿಟೆಡ್ ಅಡಲ್ಟ್ರಿ, ವ್ಯಭಿಚಾರ ಮಾಡಿಬಿಟ್ಟೆ ಫಾದರ್. ಎಷ್ಟು ಮನಸ್ಸು ನೋವಾಯಿತು. ನನ್ನ ಒಳಗಿನ ಅಂತಃಕರಣ ನನಗೆ ಹೇಳ್ತು, ನೀನು ಪಾಪ ಮಾಡಿದ್ಯಾ, ಯಾಕೆ ಅಂತ ಕೂಪದಲ್ಲಿ ಬಿದ್ದು ಬಿಟ್ಟೆ ಅಂತ ಹೇಳ್ತು. ಆ ಸಮಯದಲ್ಲಿ ಮಡಿವಾಳ ಸಂತ ಅಂತೋನಿ ಫಾದರ್ಸ್ ಇದ್ದರು, ನಮ್ಮ ಫ್ರಾನ್ಸಿಸ್ಕನ್ ಸಭೆಯವರು. ನಾನು ಹೋಗಿ ನೋಡಿದೆ, ಒಬ್ಬರು ಫಾದರಲ್ಲಿ ಪಾಪ ನಿವೇದನೆ ಕುಳಿತಿದ್ರು. ನಾನು ಓಡಿ ಹೋಗಿ ಅವರಲ್ಲಿ ಪಾಪ ನಿವೇದನೆ ಮಾಡಿದೆ, ಈ ಪಾಪವನ್ನು ಅವರಲ್ಲಿ ಹೇಳಿಕೊಂಡೆ. ಫಾದರ್ ಹೇಳಿದರು, ಇನ್ನು ಮುಂದಕ್ಕೆ ಆ ಪಾಪವನ್ನು ನೀನು ಮಾಡಬಾರದು, ಆ ಪಾಪಕ್ಕೆ ಬೇಕಾದ ಪ್ರಾಯಶ್ಚಿತ ನೀನು ಕೊಡುತ್ತೇನೆ, ಇನ್ನು ಮುಂದಕ್ಕೆ ಕ್ಷಮೆ ಕೇಳಿದ ಮೇಲೆ ಪಾಪ ಮಾಡಬೇಡ. ನಾನು ತುಂಬ ಅತ್ತೆ ಬಂದು ಪ್ರಾರ್ಥನೆ ಮಾಡಿದೆ, ದೇವರೇ ನನಗೆ ಶಕ್ತಿ ಕೊಡಿ ಆ ಪಾಪ ಮಾಡದೇ ಇರಲು. 2 ವಾರ ಸುಮ್ಮನೆ ಆಗಿದ್ದ, ಅವನು ಕೂಡ ಸುಮ್ಮನೆ ಆದ, ನಾನು ಕೂಡ ಸುಮ್ಮನೆ ಆದೆ. 2 ವಾರದ ನಂತರ ಹೇಳಿದ, ಮೊನ್ನೆ ನೀನು ಪಾಪ ನಿವೇದನೆಗೆ ಹೋಗಿದ್ಯಾ? ಹೌದು. ನಿನ್ನ ಪಾಪ ಮನ್ನಿಸಿತಾ? ಹೌದು. ಹಾಗಾದರೆ ಇನ್ನೊಮ್ಮೆ ಪಾಪ ಮಾಡಿದರೆ ಕನ್ಫೆಷನ್ಗೆ ಹೋದರೆ ಪಾಪ ಮನ್ನಿಸ್ತಾರಲ್ಲ, ಹೌದಲ್ವಾ? 2ನೇ ಸಲ ನಾವು ದೈಹಿಕ ಸಂಪರ್ಕ ಏರ್ಪಡಿಸಿ ವ್ಯಭಿಚಾರದಲ್ಲಿದ್ದು, ನಾನು ವ್ಯಭಿಚಾರ ಮಾಡಿ ಆದ ಮೇಲೆ ನೀನು ಪುನಃ ಅಲ್ಲಿ ಅದೇ ಸಂತ ಅಂತೋನಿಯಾರ ದೇವಾಲಯಕ್ಕೆ ಕನ್ಫೆಷನ್ಗೆ ಹೋದರೆ 2ನೇ ಸಲ ಕೂಡ ನಿನ್ನ ಪಾಪಗಳು ಮನ್ನಿಸುತ್ತಾರೆ. ಹೌದಲ್ಲ? ಆಯಿತು. ನನಗೆ ಯಾಕೋ ಒಂದು ಸೆಳೆತ ಫಾದರ್. ನಾನು ಹೋದೆ, 2ನೇ ಸಲ ಪಾಪದಲ್ಲಿ ಬಿದ್ದೆ. ಪಾಪ ಮಾಡಿದ ಮೇಲೆ ಏನು ದುಃಖ,
ಬಿಕ್ಕಿ ಬಿಕ್ಕಿ ಅತ್ತೆ. 2ನೇ ದಿವಸ ಹೋದೆ, ಅದೇ ಜಾಗದಲ್ಲಿ ಅದೇ ಗುರುಗಳು ಕೂತಿದ್ದಾರೆ. ಈಗ ಅವರ ಹತ್ರ ಪಾಪ ನಿವೇದನೆಗೆ ಹೋದರೆ ಅವರು ಹೇಳ್ತಾರೆ, ಮೊನ್ನೆ ನಾನು ಹೇಳಿದ್ದೆ ನಿನಗೆ ಪಾಪ ಮಾಡಬೇಡ ಅಂತ, ಪುನಃ ಮಾಡಿ ಬಂದಿದ್ದೀಯಾ ಅಂತ ಕೇಳ್ತಾರೆ ಎಂಬ ಭಯದಿಂದ ಈ ಕಡೆಗೆ ನೋಡಿದೆ, ಇಲ್ಲಿ ಇನ್ನೊಬ್ಬರು ಗುರುಗಳು ಕೂತಿದ್ರು. ಅವರ ಹತ್ರ ಹೋಗಿ ಪಾಪ ನಿವೇದನೆ ಮಾಡಿದೆ. ಅವರು ಕೂಡ ಅದೇ ಹೇಳಿದರು, ಪಾಪ ಮಾಡಬೇಡ, ವ್ಯಭಿಚಾರ ಆ ಕಠೋರವಾದ ಪಾಪದಿಂದ ನಿನಗೆ ತುಂಬ ತೊಂದರೆ ಆಗುತ್ತದೆ, ಪಾಪ ಮಾಡದಿರಲು ಪ್ರಯತ್ನಿಸು, ಮಾತ್ರವಲ್ಲ ಇನ್ನು ಮುಂದಕ್ಕೆ ನೀನು ಪಾಪ ಮಾಡಬಾರದು. ಅವರು ಪ್ರಾಯಶ್ಚಿತ್ತ ಕೊಟ್ಟರು. ನಾನು ಬಂದೆ, ನಾನು ಮೊಣಕಾಲು ಇರಿದೆ, ಆನಂತರ ಪ್ರಾರ್ಥಿಸಿದೆ, ನನಗೆ ಶಕ್ತಿ ಕೊಡು. 15 ದಿನ ಮಾತ್ರ ಫಾದರ್. 3ನೇ ಸಲ ಕೂಡ ನಾನು ತಪ್ಪಿ ಬಿದ್ದೆ, ಜಾರಿ ಬಿದ್ದೆ. ಪ್ರತಿಯೊಂದು ಸಲ ನಾನು ಪಾಪ ಮಾಡಿದಾಗ ಆ ಹುಡುಗ ಹೇಳೋದು, ನಿನಗೆ ಕನ್ಫೆಷನ್ ಇದೆಯಲ್ಲ, ನಿನಗೆ ಪಾಪ ನಿವೇದನೆ ಇದೆಯಲ್ಲ, ಹೋಗಿ ಪಾಪ ನಿವೇದನೆ ಮೂಲಕ ಹೇಳು, ನಿನ್ನ ಪಾಪಗಳು ಮನ್ನಿಸಲ್ಪಡ್ತವೆ. ಇಲ್ಲಿ ರೆಟ್ರೀಟಿಗೆ ಬಂದ ಮೇಲೆ, ಇಲ್ಲಿ ದೇವರ ವಾಕ್ಯವನ್ನು ಕೇಳಿದಾಗ ನಾನು ಎಂಥ ಕಠೋರವಾದ ಪಾಪ ಮಾಡಿದ್ದೇನೆ ಎಂದು ಅರ್ಥ ಆಯಿತು ಫಾದರ್. ಎಂಥ ಕಠೋರವಾದ ಪಾಪ ಮಾಡಿದ್ದೇನೆ ಅರ್ಥ ಆಯಿತು ಫಾದರ್. ನನಗೆ ತುಂಬ ನೋವಾಗುತ್ತೆ. ಈಗ ಎಷ್ಟು ಸಲ ನಾನು ನನ್ನ ಯೇಸುವನ್ನು ನೋಯಿಸಿದೆ, ನನ್ನ ಯೇಸುವನ್ನು ಪದೇ ಪದೇ ಅದೇ ವ್ಯಭಿಚಾರಕ್ಕೆ ಒಳಗಾಗಿ, ಅದೇ ಕಠೋರವಾದ ಪಾಪದ ಮೂಲಕ ನಾನು ಯೇಸುವನ್ನು ನೋಯಿಸಿದೆ. ಅಂತ ಯೇಸು, ಇಷ್ಟು ಉತ್ತಮವಾದ ಯೇಸುವನ್ನು ನೋಯಿಸಿ ಇವತ್ತು ಏನಾಯಿತು ಹೇಳ್ತೇನೆ ಫಾದರ್. ಕ್ರಮೇಣವಾಗಿ ನನ್ನ ಕೆಲಸ ಕಾರ್ಯಗಳು ಕುಂಠಿತವಾದವು. ನನ್ನ ಕೆಲಸ ಕಾರ್ಯಗಳಲ್ಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಆಸಕ್ತಿ ಇರಲಿಲ್ಲ. ನಾನು ಕೆಲಸಕ್ಕೆ ಹೋಗೋದು ಕಡಿಮೆ ಆಯಿತು, ಈ ಹುಡುಗನೊಟ್ಟಿಗೆ ತಿರುಗುವುದು ಜಾಸ್ತಿ ಆಯಿತು. ನನ್ನ ಕೆಲಸದಲ್ಲಿ ನನಗೆ ವಾರ್ನಿಂಗ್ ಲೆಟರ್ ಬಂತು. ಇಷ್ಟು ಉತ್ತಮವಾಗಿ ನಾನು ಕೆಲಸ ಮಾಡ್ತಿದ್ದೆ, ಆದರೆ ಕ್ರಮೇಣವಾಗಿ ನನಗೆ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಬಂತು. ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ರು ಫಾದರ್, ಕೆಲಸದಿಂದ ತೆಗೆದುಹಾಕಿದ್ರು. ಅದಕ್ಕಾಗಿ ನಾನೀಗ ಡಿವೈನಿಗೆ ಬಂದಿದ್ದೇನೆ ಫಾದರ್. ನಾನು ಇವತ್ತು ಆ ದೇವರ ವಾಕ್ಯವನ್ನು ಕೇಳಿದಾಗೆ ಎಣಿಸಿದೆ, ಇನ್ನು ಮುಂದಕ್ಕೆ ಆ ಜಾಗಕ್ಕೂ ನಾನು ಹೋಗ್ಲಿಕ್ಕಿಲ್ಲ. ನಾನು ಖಂಡಿತವಾಗಿ ನನ್ನ ಜೀವನವನ್ನು ಅಂಥ ಕೆಟ್ಟ ದಾರಿಗೆ ಕೊಂಡೋಗ್ಲಿಕ್ಕಿಲ್ಲ. ಮಾತ್ರವಲ್ಲ, ನನ್ನ ಪಾಪವನ್ನು ಮನ್ನಿಸಲಿಕ್ಕಾಗಿ ಪಾಪ ನಿವೇದನೆ ಮಾಡಿ ಸಂಪೂರ್ಣವಾದ ಬಿಡುಗಡೆ ಹೊಂದಲು ಬಂದಿದ್ದೇನೆ ಫಾದರ್. ನನಗೆ ಬೇಕಾದ ಬಿಡುಗಡೆ ಕೊಡಿ ಫಾದರ್. ಪ್ರಿಯ ಸಹೋದರ ಸಹೋದರ, ಬಹಳಷ್ಟು ಸಲ ಇದೇ ರೀತಿ ಸೈತಾನ ಪ್ರಚೋದನೆ ಬೇರೆಯವರ ಮೂಲಕ ಬಹಳಷ್ಟು ಜನ ಬರ್ತಾರೆ ಕೌನ್ಸಿಲಿಂಗ್ಗೆ. ಫಾದರ್, ನಾನು ಕುಡಿಬೇಡಬಾರ್ದು ಅಂತ ಎಣಿಸಿದ್ದೆ, ಆದರೆ 4-5 ಜನ ಬಂದರು ಫಾದರ್, ನನ್ನ ದೋಸ್ತಿಗಳು, ನನ್ನ ಮಿತ್ರರು, ಈಸ್ಟ್ ಅವರು ಬಂದರು. ಅವರು ಬಂದಾಗ ನಿನಗೆ ಗಲಿಬಿಲಿ ಆಯ್ತಲ್ಲ, ನೀನು ಗಲಿಬಿಲಿಯಾಗಿ ಅವರೊಟ್ಟಿಗೆ ಹೋಗಿ ಅವು ಕುಡಿದು ಮತ್ತೇರಿ ಮನೆಗೆ ಬಂದು ಜಗಳವೇ ಜಗಳ, ಏನು ಹೊಡೆದಾಟ, ಇಂಥದ್ದನ್ನೆಲ್ಲ ಮಾಡುವುದು ನಮ್ಮ ಸ್ವಾಯಸ್ಥತೆ ಅಂತೇಳಿ ಕಂಟ್ರೋಲ್ ಇಲ್ಲದಾಗ. ನಮಗೆ ಕಂಟ್ರೋಲ್ ಇರಬೇಕು ಯಾವಾಗ? ನಮ್ಮ ದೇವರಲ್ಲಿ ಒಂದಾದಾಗ ನಮಗೆ ಕಂಟ್ರೋಲ್ ಇರುತ್ತೆ. ಅದಕ್ಕಾಗಿ ಪಾಪ ನಿವೇದನೆ ಎಂಬುದು ಅತ್ಯುತ್ತಮವಾದ ಸಂಸ್ಕಾರ. ಈ ಪಾಪ ನಿವೇದನೆ ಸಂಸ್ಕಾರದಲ್ಲಿ ನಾವು ಒಂದಾಗಿರಲು ಯೇಸು ನಮಗೆ ಕರೆಯುತ್ತಿದ್ದಾರೆ. ನೋಡೋಣ, ಈಗ ನಮ್ಮ ಪಾಪಗಳು ದೇವರಿಗೆ ಗೊತ್ತಿದೆ ಇಲ್ವಾ? ಪ್ರೈಸ್ ದಿ ಲಾರ್ಡ್. 2 ಕೈ ಎತ್ತಿ ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಸ್ಕರ್ ಇವತ್ತು ಏನು ಇವರನ್ನು ಕರಗಿಸಲಿಲ್ಲ, ಅದಕ್ಕಾಗಿ ಇವರು ಸಪ್ಪಗಾಗಿ ಕೂತಿದ್ದಾರೆ. ಅಲ್ಲ, ಊಟ ಮಾಡಿದ್ದು ನಿನ್ನೆ ಜೈ ಜೈ ಕೈ ಕೈ ಅಂತೆಲ್ಲ ರೈಟ್ ಲೆಫ್ಟ್ ಅಂತೆಲ್ಲ ಮಾಡಿದ್ರು. ಇವತ್ತು ಮರ್ತೋಯ್ತು ಅಂದ್ಕೊಂಡಿದ್ದೆ, ಪಾಪ ನಿವೇದನೆ ಇದೆ ಅಂತ. ಬರಲ್ಲ. ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೈಯನ್ನು ಆಡಿಸ್ರಿ ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಸ್, ದೇವರಿಗೆ ನಮ್ಮ ಪಾಪಗಳು ತಿಳಿದಿದೆ, ಆದರೆ ನಾವು ಯಾಕೆ ಪಾಪ ನಿವೇದನೆಗೆ ಹೋಗಬೇಕು? ನಮ್ಮ ಪಾಪಗಳು ತಿಳಿದಿದೆ ಇಲ್ವಾ? ದೇವರು ನೋಡಿದ್ದಾರೆ ಇಲ್ವಾ? ಅವ್ರಿಗೆ ಗೊತ್ತಿದೆ ಇಲ್ವಾ? ಗೊತ್ತಿದೆ. ನೋಡೋಣ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನ ಏನು ಹೇಳುತ್ತೆ ನೋಡೋಣ. ಸಂಜೆಯ ತಂಗಾಳಿಯಲ್ಲಿ ಸರ್ವೇಶ್ವರನಾದ ದೇವರು ತೋಟದೊಳಗೆ ಸಂಚರಿಸುವ ಸಪ್ಪಳ ಕೇಳಿಸಿತು. ಅವರಿಗೆ ಕಾಣಿಸಿಕೊಳ್ಳಬಾರದೆಂದು ಆದಾಮ ಮತ್ತು ಅವ್ವಳು ಅಲ್ಲೇ ಅವಿತುಕೊಂಡರು. ಮುಂದಕ್ಕೆ, ಆದರೆ ಸರ್ವೇಶ್ವರನಾದ ದೇವರು
ಮೊದಲ ಪ್ರಶ್ನೆ ಮಾನವನಿಗೆ, ವೆರ್ ಆರ್ ಯು, ಎಲ್ಲಿರುತ್ತೀಯ? ಮೊದಲ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಡನ್ ತೋಟದಲ್ಲಿ ದೇವರು ಸಂಚರಿಸ್ತಿರುವಾಗ ಸಂಜೆ ಸಮಯದಲ್ಲಿ ಅವರನ್ನು ವಾಕಿಗೆ ಹೋದಾಗ ಇವರಿಬ್ರು ಕಾಣಲಿಲ್ಲ, ಆತ ಮತ್ತೆ ಅವಳು ಕಾಣಲಿಲ್ಲ. ಆಗ ದೇವರು ಅವನಿಗೆ ಕೇಳ್ತಾರೆ, ಅವನ ದೇವರ ಶಬ್ದ ಕೇಳಿ ಇಬ್ಬರು ಅಡಗಿ ಕೂತ್ರು. ಆ ಸಮಯದಲ್ಲಿ ದೇವರು ಕೇಳ್ತಾರೆ, ಎಲ್ಲಿತ್ತೀಯ, ವೆರ್ ಆರ್ ಯು? ದೇವ್ರಿಗೆ ಗೊತ್ತಿಲ್ವ ಅವರು ಎಲ್ಲಿದ್ದಾರಂತೇಳಿ? ಗೊತ್ತಿದೆ, ಅದು ಇವರು ಅಡಗಿಕೊಂಡ್ರಲ್ಲ. ಬೇರೆ ದಿನಗಳಲ್ಲಿ ಕೇಳಲಿಲ್ಲ, ಬೇರೆ ದಿನಗಳಲ್ಲಿ ಇವರು ಏನು ಹಾಕಲಿಲ್ಲ. ಆದರೆ ಇವರಿಗೆ ದೇವರು ಬಂದಾಗ ಅದರ ಬಗ್ಗೆ ಏನು ಬಿದ್ದೋಗ್ಲಿಲ್ಲ. ಈಗ ಆ ಗಿಡದ ಕೊಂಬೆ ಹತ್ತಿರ ಆ ಬದಿಯಲ್ಲಿ ಹೋಗಿ ಇವರು ಅಡಗಿಕೊಂಡಿದ್ದಾರೆ. ಅದಕ್ಕೆ ದೇವರು ಕೇಳ್ತಾರೆ, ವೆರ್ ಆರ್ ಯು, ನೀನು ಎಲ್ಲಿದ್ದಿ? ಮುಂದಕ್ಕೆ ಆದಾಮನನ್ನು ಕೂಗಿ ಕೇಳಿದರು. ಮುಂದಕ್ಕೆ ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳ ಕೇಳಿಸಿತು, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ನಾನು ಅವಿತುಕೊಂಡೆ ಅಂತ ಹೇಳುತ್ತಾನೆ. ಆಗ ದೇವರು ಅವನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಕೇಳ್ತಾರೆ ಮುಂದಕ್ಕೆ? ನೀನು ಬೆತ್ತಲೆಯಾಗಿದೆ ಎಂದು ನಿನಗೆ ತಿಳಿಸಿದವರು ಯಾರು? ಹೂ ಟೋಲ್ಡ್ ಯು ದಟ್ ಯು ಆರ್ ನೇಕೆಡ್? ಯಾರು ಹೇಳಿದ್ರು ನಿನಗೆ ನೀನು ಬೆತ್ತಲೆ ಆಗಿದೆ ಅಂತೇಳಿ? ಮುಂದಕ್ಕೆ ದೇವರು ಏನು ಕೇಳ್ತಾರೆ ನೋಡಿ. ನೋಡಿ, ಆಗ ದೇವರು ಕೇಳ್ತಾರೆ, ನೀನು ಆ ಮರದ ಹಣ್ಣನ್ನು ಯಾಕೆ ತಿಂದೆ? ವೈ ಡಿಡ್ ಯು ಈಟ್ ದ್ಯಾಟ್ ಫ್ರೂಟ್? ನೀನು ಆ ಮರದ ಹಣ್ಣನ್ನು ತಿನ್ನಲಿಕ್ಕೆ ಕಾರಣ ಯಾಕೆ ನೀನು ತಿಂದೆ? ಹ್ಯಾವ್ ಯು ಈಟನ್? ಈ ದೇವರು ಕೇಳ್ತಾರೆ, ನೀನು ಆ ಮರದ ಹಣ್ಣನ್ನು ತಿಂದಿದ್ದೀಯಾ? ಆಗ ಆದಾಮ ಹೇಳ್ತಾನೆ, ನನಗೆ ಕೊಟ್ಟ ಮಹಿಳೆ ಅವಳು ಕೊಟ್ಲು, ಅದಕ್ಕೆ ತಿಂದಿದ್ದೇನೆ. ಆಗ ದೇವರು ಅವನಿಗೆ ಕೇಳ್ತಾರೆ, ನೀನು ಯಾಕೆ ಹೀಗೆ ಮಾಡಿದೀಯಾ? ವೈ ಡಿಡ್ ಯು ಡೂ ದಿಸ್? ದೇವರಿಗೆ ಗೊತ್ತಿಲ್ಲ ಅಂತ ಇಲ್ಲ, ದೇವರಿಗೆ ಅವನು ಮಾಡಿದ ತಪ್ಪನ್ನು ತೋರಿಸಬೇಕಿತ್ತು, ಅವನಿಗೆ ಮನವರಿಕೆ ಮಾಡಬೇಕಿತ್ತು. ಅದಕ್ಕಾಗಿ ಆದಾಮ ಮತ್ತು ಹವ್ವಳಿಗೆ ಅವರು ಮಾಡಿದ ತಪ್ಪಿನ ಬಗ್ಗೆ ಮನವರಿಕೆ ಮಾಡಬೇಕಿತ್ತು. ಇದು ಆಗಿದೆ ಕನ್ಫೆಷನ್, ಇದು. ಅದಕ್ಕಾಗಿ ದೇವರು ಗೊತ್ತಿದ್ರು ಕೂಡ ಅವರ ಮನವರಿಕೆ ಆದ ಮೇಲೆ ಅದಕ್ಕೆ ಬೇಕಾದ ಪಾಪ ಪ್ರಾಯಶ್ಚಿತ್ತ ಪಡೆದು ಮನ ಪರಿವರ್ತನೆಗೊಳಿಸಲಿ ಎಂಬುದಕ್ಕಾಗಿ ದೇವರು ಅವರಿಗೆ ಈ ಪ್ರಶ್ನೆಗಳನ್ನು ಕೇಳಿದರು. ಅದೇ ಇದರಲ್ಲಿ ನೀವು ಮುಂದಕ್ಕೆ ಹೋಗಿ ನೋಡಿದರೆ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಕಾಯಿನನು ತನ್ನ ತಮ್ಮನಾದ ಆಬೇಲನನ್ನು ಮರ್ಡರ್ ಮಾಡಿದಾಗ ಅವನ ರಕ್ತವು ಅಲ್ಲಿ ಹೋಗಿ ದೇವರಲ್ಲಿ ಬೊಬ್ಬೊಡೆಯಿತು. ಆ ಸಮಯದಲ್ಲಿ ದೇವರಿಗೆ ಗೊತ್ತಿತ್ತು ಕಾಯಿನ ತನ್ನ ತಮ್ಮನನ್ನು ಸಂಹರಿಸಿದ್ದಾನೆ, ಅವನನ್ನು ಸಂಪೂರ್ಣ ಸಾಯಿಸಿದ್ದಾನೆ ಅಂತ ಅವ್ರಿಗೆ ಗೊತ್ತಿತ್ತು. ಆ ಸಮಯದಲ್ಲಿ ಕಾಯಿನಾಗೆ ಕೇಳ್ತಾರೆ, ದೇವರು ಏನಂತ ಕೇಳ್ತಾರೆ? ನಿನ್ನ ತಮ್ಮ ಎಲ್ಲಿ? ದೇವರಿಗೆ ಗೊತ್ತಿರಲಿಲ್ವಾ? ದೇವರಿಗೆ ಗೊತ್ತಿತ್ತು. ಆದರೆ ಅವರಿಗೆ ಅವನು ಮಾಡಿದ ತಪ್ಪಿನ ಅರಿವಾಗಲಿ, ತಾನು ಮಾಡಿದ ಪಾಪದ ಅರಿವಾಗಲಿ ಅಂತ ಹೇಳಿ ಅವನಿಗೆ ಎಬ್ಬಿರಿಸ್ತಾರೆ ಮತ್ತು ಹೇಳ್ತಾರೆ, ನಿನ್ನ ತಮ್ಮ ಎಲ್ಲಿದ್ದಾನೆ? ಆ ಸಮಯದಲ್ಲಿ ಅವನು ಹೇಳ್ತಾನೆ, ನನಗೆ ಗೊತ್ತಿಲ್ಲ, ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆ ಸಮಯದಲ್ಲಿ ದೇವರು ಹೇಳ್ತಾರೆ, ಅವನ ರಕ್ತವು ಇಲ್ಲಿ ಬಂದು ಗೋಗರಿಯುತ್ತಾ ಇದೆ, ನಿನ್ನ ತಮ್ಮನನ್ನು ನೀನೇ ಸಾಯಿಸಿದ್ದೀಯ. ಅದರ ಅರಿವು ಆಗಲಿಕ್ಕೆ ಇವತ್ತು ನಾವು ನಮ್ಮ ಪಾಪಗಳ ಅರಿವು ಆಗಬೇಕು. ಭಾಳಷ್ಟು ಜನರಿಗೆ ಒಂದು ರೀತಿಯ ಲ್ಯಾಕ್ಸಿಟಿ ಅಂತ ಹೇಳಿದೆ. ಲ್ಯಾಕ್ಸಿಟಿ ಅಂತ ಹೇಳಿದ್ರೆ ದೇವರ ಯಾವಾಗಲೂ ನಾವು ಪಾಪ ನೀರಿಗೆ ಹೋಗ್ತೇವಪ್ಪ, 2-4 ಪಾಪಗಳನ್ನು ಹೇಳಿ ಬಂದರೆ ಆಯಿತು. ಹಾಗೆಲ್ಲ ಅದು ಪಾಪ ನಿವೇದನೆ ಎಂಬುದು ಬಿಡುಗಡೆ, ಡೆಲಿವರೆನ್ಸ್. ಇಟ್ಸ್ ಎ ಡೆಲಿವರೆನ್ಸ್, ಸಂಪೂರ್ಣವಾದ ಬಿಡುಗಡೆ. ಯಾಕೆ? ನೀನು ಪ್ರತಿಯೊಂದು ಪಾಪವನ್ನು ಹೇಳುವಾಗ ಸೈತಾನನನ್ನು ಹಿಮ್ಮೆಟ್ಟಿಸ್ತೀಯ, ಸೈತಾನನ ಪ್ರಲೋಭನೆಗಳನ್ನು ಹಿಮ್ಮೆಟ್ಟಿಸ್ತೀಯ, ದೇವರಿಗೆ ಬೇಕಾದ ಜಾಗವನ್ನು ಸ್ಥಳವನ್ನು ಮಾಡಿಕೊಡ್ತೀಯ. ಆ ಸಮಯದಲ್ಲಿ ಪ್ರತಿಯೊಂದು ಪಾಪದ ಉಚ್ಚಾರಣೆ ನೀನು ಗುರುಗಳ ಹತ್ರ ಮಾಡುವಾಗ ಒಂದೊಂದಾಗಿಯೇ ಇದ್ದ ಆ ಅಡೆತಡೆಗಳು, ಬಂಧನಗಳು ಕಳಚಿ ಬೀಳ್ತವೆ. ಅದು ನಮಗೆ ಗೊತ್ತಿರಬೇಕು. ನಮ್ಮ ಗುರುಗಳ ಹತ್ರ ಒಬ್ಬ ಡಿವೈನಿಗೆ ಒಬ್ಬರು ಗುರುಗಳು ಕೂರ್ತಿದ್ರು ಇಂಗ್ಲೀಷ್ ಸೆಕ್ಷನಲ್ಲಿ.
ಇಂಗ್ಲೀಷ್ ಸೆಕ್ಷನ್ ನಮ್ಮ ರೆಸಿಡೆನ್ಷಿಯಲ್ ಗುರುಗಳವರು. ಒಬ್ಬ ಹುಡುಗ ಪದೇ ಪದೇ ಬರ್ತಿದ್ದ ಈ ಪಾಪ ನಿವೇದನೆಗೆ. ಅಂದರೆ ಅಲ್ಲಿ ರೆಟ್ಟಿಡಿಗೆ ಇವನು ಯಾವಾಗಲೂ 2 ವಾರಕ್ಕೊಮ್ಮೆ ಅಲ್ಲಿ ಇರ್ತಿದ್ದ ಇಂಗ್ಲೀಷ್ ಸೆಕ್ಷನಲ್ಲಿ. ಒಂದು ಸಲ ದೊಡ್ಡ ಚಿಟ್ ತಂದ. ಗುರುಗಳು ಎಣಿಸಿದ್ರು, ಅಪ್ಪ ಈ ಹುಡುಗ ಎಷ್ಟು ಒಳ್ಳೆಯವ, ಎಷ್ಟು ಯಂಗ್ಸ್ಟರ್, ಎಲ್ಲ ಪಾಪಗಳನ್ನು ಬರೆದುಕೊಂಡು ಬಂದಿದ್ದಾನೆ, ಇವನ ಜೀವನ ಪರಿವರ್ತನೆ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಎಣಿಸಿ ಗುರುಗಳು ಎಲ್ಲ ಅವನು ಹೇಳಿದ್ದು ಕೇಳಿದರು. ಎಲ್ಲ ಕೇಳಿ ಆದ ಮೇಲೆ ಅವನಿಗೆ ಪಾಪ ಪ್ರಾಯಶ್ಚಿತ್ತ ಕೊಟ್ಟರು, ಪೆನೆನ್ಸ್ ಕೊಟ್ಟರು, ಹೇಳಿದ್ರು ಇನ್ನು ಮುಂದಕ್ಕೆ ಪಾಪ ಮಾಡಬೇಡ ಹೋಗು ಅಂತೇಳಿ. 1-2 ತಿಂಗಳ ನಂತರ ಇವನು ವಾಪಸ್ ಬಂದವ, ಪುನಃ ಅವರ ಹತ್ರ ಪಾಪ ನಿವೇದನೆಗೆ ಹೋದ. ಹೋಗಿ ಅದೇ ಚೀಟಿಯನ್ನು ಹಿಡ್ಕೊಂಡು ಹೋದ, ಅದೇ ಚೀಟಿಯಲ್ಲಿ ಓದಿದ. ಗುರುಗಳಿಗೆ ಸ್ವಲ್ಪ ಡೌಟ್ ಆಯಿತು, ಏನಪ್ಪ ಇವ ಈ ರೀತಿ ಸುಮ್ಮನಾದ್ರು. ಈ ಸಲ ಕೂಡ ಒಂದು ಪಾಪ ನಿವೇದನೆ ಮಾಡಿದ ಮೇಲೆ ಪಾಪ ಪ್ರಾಯಶ್ಚಿತ್ತ ಕೊಟ್ಟು ಬಿಟ್ಟರು, ಅಬ್ಸಲ್ಯೂಷನ್ ಕೊಟ್ಟು ಬಿಟ್ಟರು, ಅವನಿಗೆ ಬ್ಲೆಸ್ಸಿಂಗ್ ಮಾಡಿ ಕಳಿಸಿಬಿಟ್ರು. 2 ವಾರದಲ್ಲಿ ಪುನಃ ಇದ್ದಾನೆ ಇವ. ಇದೇ ಮನುಷ್ಯ ಪಾಪ ನಿವೇದನೆಗೆ ಅದೇ ಗುರುಗಳ ಹತ್ರ ಹೋದ. ಒಂದೇ ಗುರುಗಳ ಹತ್ರ ಹೋದರೆ ಒಳ್ಳೆಯದು, ಅವರಿಗೆಲ್ಲ ತಿಳಿಯುತ್ತೆ ಅಂಥೇಳಿ ಅದೇ ಗುರುಗಳ ಹತ್ರ ಹೋದ. ಅದೇ ಗುರುಗಳ ಹತ್ರ ಹೋಗಿ ಮೆಲ್ಲ ಕಿಸೆಯಿಂದ ಚೀಟ್ ತೆಗಿತಾನೆ. ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದೆ ಚಿಟ್ಟು, ಯಾಕಂದರೆ 3ನೇ ಸಲ ಬರುವುದಲ್ಲ ಚೀಟು. ನೋಡಿದರು ಫಾದರ್, ಸ್ಟಾಪ್ ಅಂತ ಹೇಳಿದರು. ನೀನೇನು ಎಣಿಸಿದ್ದಿ? ಅಂಗಡಿಗೆ ಹೋಗಿ ದಿನಸಿ ಸಾಮಾನುಗಳನ್ನು ತೆಗೊಳ್ಳುವುದಂತ ಎಣಿಸಿದ್ಯಾ? ಇವು ಅರ್ಧ kg ಬೆಲ್ಲ, 1 kg ಸಕ್ಕರೆ, 1/4 kg ತೊಗರಿಬೇಳೆ, 2 kg ಉಪ್ಪು, 1 ಲೀಟರ್ ಹಾಲು ಏನಂತ ಎಣಿಸಿದ್ಯಾ? ಹಾಗೆ ಇಲ್ಲ ಫಾದರ್, ಇದು ಲಿಸ್ಟ್. ಎಷ್ಟು ಸಲದ್ದು ಲಿಸ್ಟ್? ಇದು 3ನೇ ಸಲ ತರುವುದು ಫಾದರ್. ಏನು ಚೇಂಜಸ್ ಇಲ್ವಾ? ಇಲ್ಲ, ಸೇಮ್ ಫಾದರ್, ಸೇಮ್ ಇದ್ದದೆ. ರೂಢಿಯಾಗಿ ಹೋಗಿದೆ, ರೂಢಿಯಾಗಿ ಹೋಗುತ್ತೆ. ನಾವು ಪಾಪ ನಿವೇದನೆ ಅಂತ ಹೇಳಿದ್ರೆ ಓಡುದು, ಏನೋ ಹೇಳಿ ಬರುದು. ಅದು ಪಾಪ ನಿವೇದನೆ ಬೇಡ. ನಿನ್ನ ಪೂರ್ಣ ಹೃದಯದಿಂದ ಮನಸ್ಸಲ್ಲಿ ಇದ್ದೆಲ್ಲ ಕಲ್ಮಶ, ಎಂತೆಲ್ಲ ಪಾಪ ಇದೆ ನಾನು ಹೇಳು. ಏಸು ಇಲ್ಲ ಅಂತ ಹೇಳುವುದಿಲ್ಲ. ಗುರುಗಳ ಹತ್ರ ಹೇಳಿದಾಗ ಸಂಪೂರ್ಣವಾಗಿ ಬಿಡುಗಡೆಗೊಳ್ತೀರಿ, ಸಂಪೂರ್ಣವಾಗಿ ಬಿಡುಗಡೆಗೊಳ್ತೀರಿ. ಕೆಲವರಿಗೆ ಅವನು ಹೇಳಬೇಕಾ? ಅದು ಹೇಳಿದರೆ ಏನಾಗುತ್ತೆ? ಪ್ರಿಯ ಸಹೋದರ ಸಹೋದರ, ನಿನ್ನ ಪಾಪಗಳನ್ನು ಯಾರು ಕೂಡ ಅವರ ತಲೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಒಂದು ವೇಳೆ ಹಾಗೆ ತಲೆಯಲ್ಲಿ ಇಟ್ಟುಕೊಂಡು ನಾನು ಹೋಗಿದ್ದೆ ಆದರೆ ನನಗೆ ಒಂದು 20 ಲೋಡ್ ಆಗ್ತಿತ್ತು ಡಿವೈನ್ ರಿಟ್ರೀಟ್ ಸೆಂಟರ್ದು ಪಾಪಗಳು. ಹೊರಗೆ ಬಂದ ಅರ್ಧ ಗಂಟೆ ಕೂಡ ಇರುವುದಿಲ್ಲ. ಅಲ್ಲಿಂದ ಎದ್ದ ನಂತರ ನಿಮ್ಮ ಪಾಪಗಳು ನಮ್ಮ ತಲೆಯಲ್ಲಿ ಇರುವುದಿಲ್ಲ. ಯಾಕಂತೇಳಿದರೆ ನಾವು ಅದನ್ನು ಹೊತ್ತುಕೊಂಡು ಇರಲಿಕ್ಕೆಲ್ಲ, ನಿಮಗಾಗಿ ಪ್ರಾರ್ಥಿಸ್ಲಿಕ್ಕಾಗಿ ಮಾತ್ರ. ನಾವು ನಿಮಗಾಗಿ ಪ್ರಾರ್ಥಿಸಬೇಕು. ಅದು ಗುರುಗಳ ಕಾರ್ಯ. ಆದ್ದರಿಂದಾಗಿ ಪ್ರತಿಯೊಬ್ಬರು ನೀವು ಪಾಪ ನಿವೇದನೆಗೆ ಹೋಗುವಾಗ ಪ್ರಿಯರೇ, ರೂಢಿ ಹಂಗೆ ಸುಮ್ಮನೆ ಹೋಗಿ ಏನೋ 4 ಹೇಳೋದು ಬರೋದು, ಒಳ್ಳೆಯದು ಮಾಡಿ ನಿಮ್ಮ ಹೃದಯದಲ್ಲಿದ್ದ ನಿಮ್ಮ ನೆನಪಿಗೆ ಬಂದ ಎಲ್ಲ ಪಾಪಗಳನ್ನು ಹೇಳ್ರಿ. ಕೆಲವರು ಬಹಳ ಅತ್ಯುತ್ತಮವಾಗಿ ಪಾಪ ನಿವೇದನೆ ಮಾಡ್ತಾರೆ. ಮತ್ತು ಕೆಲವು ಫಾದರ್ ನನಗೆ ಸ್ವಲ್ಪ ಮರ್ತೋಯ್ತು, ಅದಕ್ಕಾಗಿ ಕೊಂಕಣಿ ಸೆಕ್ಷನಲ್ಲಿ ನಾನು ಯಾವಾಗಲೂ ಹೇಳುವುದು, ಮಂಗಳವಾರ ಪಾಪ ನಿವೇದನೆ ಆಗುವುದಕ್ಕೆ ಆದ ನಂತರ ಇನ್ನೂ ನಿಮಗೆ ಯಾರಿಗಾದರೂ ಸ್ಯಾಟಿಸ್ಫೈ ಆಗಲಿಲ್ಲ, ನೀವು ಚೆನ್ನಾಗಿ ಪಾಪ ನಿವೇದನೆ ಮಾಡಲಿಲ್ಲ ಅಂತ ಹೇಳಿದರೆ ಬುಧವಾರ ಬೆಳಿಗ್ಗೆ ಬನ್ನಿ. ಇನ್ನೂ ಕೂಡ ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಇನ್ನೂ ಪಾಪ ಉಳಿದಿದೆ ಅಂತ ಇದ್ದರೆ ಗುರುವಾರ ತನಕ ಬನ್ನಿ, ಅನಾಯಿಂಟಿಂಗ್ ಆಗೋ ತನಕ ಬನ್ನಿ, ನಾನು ಕೂರ್ತೇನೆ. ಯಾಕಂತ ಹೇಳಿದರೆ ಒಂದ್ಸಲ ನೀವು ಸಂಪೂರ್ಣವಾಗಿ ಪಾಪಗಳನ್ನು ಕಳೆದು ಅವುಗಳನ್ನು ತೊಳೆದ ಮೇಲೆ ನಿಮ್ಮ ಜೀವನವು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ, ನೆಟ್ಟಗೆ ಆದ ದಾರಿಯಲ್ಲಿ ಹೋಗಲಿಕ್ಕೆ ದೇವರು ನಮಗೆ ದಾರಿ ತೋರಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, 3 ಗಂಟೆಗೆ ಪಾಪ ನಿವೇದನೆ ಇರುತ್ತೆ. ವಾಲಂಟಿಯರ್ಸ್ ಬಂದರೆ ನಿಮಗೆ ಯಾವ ರೀತಿ ಹೇಳ್ತಾರೆ ಆ ರೀತಿ ಹೋಗಿ ನಾವು 3:15 ಗಂಟೆಗೆ ಆರಾಧನೆ ಆರಂಭಿಸ್ತೇವೆ. ನೆನಪಲ್ಲಿಡಿ, ನಾಳೆ ನಾವು ಮಧ್ಯಾಹ್ನ ಮೇಲೆ ರೋಗ್ಯ ಸೌಖ್ಯ ಆರಾಧನೆಯಲ್ಲಿ ಏರ್ಪಡಿಸ್ತೇವೆ. ಎಲ್ಲರಿಗೆ, ರೋಗದಲ್ಲಿರುವವರಿಗೆ, ದುಃಖದಲ್ಲಿರುವವರಿಗೆ, ಸಮಸ್ಯೆಯಲ್ಲಿರುವವರಿಗೆ, ಎಂತೆಂಥ ತೊಂದರೆಗಳನ್ನು ನರಳುವವರಿಗೆ, ಈ ಹವ್ಯಾಸಗಳು ಕೆಟ್ಟ ಅಭ್ಯಾಸಗಳಿಂದ ಜರ್ಜರಿತರಾಗಿ ಅವುಗಳನ್ನು ಬಿಟ್ಟು ಬಿಡಲಿಕ್ಕೆ ಆಗುವುದಿಲ್ಲ ಅಂಥವರಿಗೆ ಹೋಗಿ ಇವತ್ತು ಅತ್ಯುತ್ತಮವಾಗಿ ಕನ್ಫೆಷನ್ ಮಾಡಿ, ಅತ್ಯುತ್ತಮ ಪಾಪ ನಿವೇದನೆ ಮಾಡಿ, ನಾಳೆ ನೀವು ಸಂಪೂರ್ಣವಾಗಿ ಗುಣ ಹೊಂದಲು ಬೇಕಾದ ಶಕ್ತಿಯನ್ನು ದೇವರು ತುಂಬೋರು. ಯಾಕಂತ ಹೇಳಿದರೆ ಯೇಸು ಹೇಳ್ತಾರೆ, ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸಿದೆ. ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸಿದೆ. ಓಕೆ, ಈಗ ಪಾಪ ನಿವೇದನೆ ಆದ ನಂತರ ಪುನಃ ನಾವು ಪಾಪ ಮಾಡದೇ ಇರಲು ಆಗುತ್ತಾ?
ತುಂಬ ಕಷ್ಟ ಕೆಲವರಿಗೆ. ಅಯ್ಯಯ್ಯಪ್ಪ. ಪಾಪ ನಿವೇದನೆ ಆದ ನಂತರ ಪುನಃ ನಾವು ಪಾಪ ಮಾಡದೆ ಇರಲು ಸಾಧ್ಯ ಉಂಟಾ? ಮಾನವನಿಗೆ ಪಾಪ ಮಾಡದೆ ಇರಲು ಸಾಧ್ಯ ಉಂಟಾ? ಜೋಸೆಫ್ ಅವರು ಇಲ್ವಾ? ಬೆಳಿಗ್ಗೆ ಅವರು ಹೇಳಿದರು ಪಾಪ ಮಾಡದೆ ನಾವು ಇರಬೇಕಂತೇಳಿ 2 ತಾಸು ಅವರು ನಿಮಗೆ ಹೇಳಿದ್ರು. ಅದನ್ನು ಇನ್ನು ಮಾಡಬೇಡ್ರಿ ಅಂತ ಅವರು ಪುನಃ ನಿಮ್ಮ ಆಲ್ಮೋಸ್ಟ್ ಕೆಳಗೆ ಬಂದು ತನ್ನ ತಲೆ ನಿಮ್ಮ ಕಾಲಿಗೆ ಕೊಟ್ಟು ಹೇಳಿದರು. ಅರೆ ನೀವೀಗ ಪಾಪ ಮಾಡದೆ ಇರಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿದಾಗ ಯಾರು ಪಾಪ ಮಾಡದೆ ಇರಲಿಕ್ಕೆ ಸಾಧ್ಯ ಉಂಟಾ? 4 ಸೈತಾನರು ಓಡಿದ್ರು. ಅಪ್ಪ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಚಪ್ಪಾಳೆ ಕೊಡಿ ಸ್ವಲ್ಪ ಇವರಿಗೆ, ಯಾರೆಲ್ಲ ಒಪ್ಪಿಕೊಂಡ್ರಲ್ಲ ಅವರಿಗೆ. ಇದು ಪಾಪ ಮಾಡದೆ ಇರುತ್ತೇವೆ ಎಂಬ ಆ ಒಂದು ನಂಬಿಕೆ. ಅದು ಈಗ ನಾನು ಹೇಳ್ತೇನೆ ನಿಮಗೆ, ಪಾಪ ಮಾಡದೆ ಇರಲಿಕ್ಕೆ ಆಗುತ್ತಾ ಇಲ್ವಾ ಅಂತೇಳಿ ನನ್ನ ಎಕ್ಸಾಂಪಲ್ ಕೊಡ್ತೇನೆ. 2016ರಲ್ಲಿ ನಾನು ಹೋಗಿದ್ದೆ ಅಂತ ಹೇಳ್ತೆ, ಅದನ್ನು ರಿಪೀಟ್ ಮಾಡೋದಿಲ್ಲ. ನಂತರ ಬ್ಯಾಂಗ್ಳೂರಲ್ಲಿ ಒಂದು ಕೋರ್ಸ್ ಮಾಡಿದ ಮೇಲೆ ನನಗೂ ಭಾಳ ಒಂದು ಹಂಬಲ ಇತ್ತು, ಮಾಸ್ಟರ್ಸ್ ಇನ್ ಕಮ್ಯುನಿಕೇಷನ್ ಮಾಡಬೇಕಂತೇಳಿ. ಮಾಸ್ಟರ್ಸ್ ಡಿಗ್ರಿ ಪದವಿ, ಪೋಸ್ಟ್ ಗ್ರ್ಯಾಜುಯೇಟ್. ನಾನು ಎಲ್ಲ ಸೈಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಕಲಿತವ. ಸೈಂಟ್ ಜೋಸೆಫ್ ಕಾಲೇಜಿಗೆ ಹೋಗಿ ಸೀಟೆಲ್ಲ ಗಿಟ್ಟಿಸ್ಕೊಂಡು ಬಂದು ನನ್ನ ಪ್ರೊವಿನ್ಷಿಯಲ್ ಹತ್ರ ಹೋದರೆ, ಪ್ರಾಂತಾಧಿಕಾರಿ ಹತ್ರ ಹೋದರೆ, ಏನು ಮಾಡ್ತೇವೆ ಮುಂದಕ್ಕೆ? ನನ್ನದು ಸೀಟು ಫಿಕ್ಸ್ ಆಗಿದೆ ಫಾದರ್, ಫೀಸ್ ಕಟ್ಟಲಿಕ್ಕೆ ಮಾತ್ರ. ನಿನಗೆ ಹೇಗೆ ಸೀಟ್ ಕೊಟ್ಟರು ಅವರು? ನಾನು ಹೇಳಿದೆ, ನಾನು ಅದೇ ಕಾಲೇಜಿನ ಸ್ಟೂಡೆಂಟ್ ಇದ್ದೆ ಗ್ರ್ಯಾಜುಯೇಷನಲ್ಲಿ, ಅದಕ್ಕಾಗಿ ಸೈಂಟ್ ಜೋಸೆಫ್ಸ್ ಕಾಲೇಜಿನ ಬ್ಯಾಂಗ್ಳೂರ್ ನನಗೆ ಅಲ್ಲಿ ಸೀಟ್ ಕೊಟ್ಟಿದ್ದಾರೆ, ನಾನು ಹೋಗ್ತೇನೆ. ಆ ಟೈಮಿಗೆ ನನ್ನ ಪ್ರಾಂತ್ಯಾಧಿಕಾರಿ ಹೇಳಿದ್ದು ಕೇಳಿ ನಾನು ಸಿಡಿಲು ಬಾಡಿದಂತೆ ಆಯ್ತು ನನಗೆ. ಅವರು ಹೇಳಿದರು, ನೀನು ಮಾಸ್ಟರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ನಾನು ಇಷ್ಟದ ಒಂದು ಕೋರ್ಸ್ ಮಾಡಿ ಬಂದೆ, ಇನ್ನು ನಾನು ಮಾಸ್ಟರ್ಸ್ ಮಾಡಬೇಕು. ಆಗ ಅವರು ಹೇಳಿದ್ದು, ನೋಡು ಫಾದರ್ ಅಗಸ್ಟಿನ್ 2 ತಿಂಗಳು ಹೋಗಿದೆಯಲ್ಲ ಮೊದಲು, ಅಲ್ಲಿ ಹೋದಾಗ ಒಳ್ಳೆದು ಮಾಡಿ ಬೊಬ್ಬೊಡೆದೆ ಅಂತ ಕಾಣುತ್ತೆ ಅಂತ ಹೇಳಿದರು ನನಗೆ. ಹೌದು, ಹೊಡೆದೆ. ನೀವು ಕಳಿಸಿದ್ರಲ್ಲ, ಒಳ್ಳೆದು ಮಾಡು ಅಂತ ಹೇಳಿ ಕಳಿಸಿದ್ರಿ, ಮತ್ತೆ ಒಳ್ಳೆದು ಮಾಡದೆ ಸುಮ್ಮನೆ ಏನೋ ಬಿಟ್ಟಿ ಚಾಕರಿ ಮಾಡಲಿಕ್ಕೆ ಹೋಗಿದ್ದ ನಾನು? ಇಲ್ಲ, ಒಳ್ಳೆದು ಮಾಡಿದ್ದಕ್ಕೆ ಪುನಃ ಲೆಟರ್ ಬರೆದಿದ್ದಾರೆ. ಏನಂತೇಳಿ? 1 ವರ್ಷಕ್ಕೆ ಬರಬೇಕಂತೆ. ನಾನು ಹೇಳಿದೆ 2 ವರ್ಷ ನಂತರ ಬರ್ತೇನಂತೇಳಿ. ಇಲ್ಲ, ಅವರು ಕೇಳಿದ ಮೇಲೆ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನನ್ನ ಮಾಸ್ಟರ್ ಡಿಗ್ರಿ ಏನು ಮಾಡೋದು ಸ್ವಾಮಿ? ಮಾಸ್ಟರ್ ಡಿಗ್ರಿ 1 ವರ್ಷ ಆದ ನಂತರ ನನಗೆ ರಿಮೈಂಡ್ ಮಾಡಿರಿ ನೀವು, ಆಗ ನಾನು ನಿಮಗೆ ಕಳಿಸ್ತೇನೆ ಅಂತ ಹೇಳಿದರು. ನಾನು ಯಾವ ಇಂಟ್ರೆಸ್ಟ್ ಇಲ್ಲದೆ ಒಪ್ಪಿದೆ. ಯಾಕಂದರೆ ಪ್ರಾಂತಾಧಿಕಾರಿ ಹೇಳಿದ್ದಾರೆ. 2ನೇದು, ನನಗೆ ತುಂಬ ಫಾದರ್ ಅಗಸ್ಟಿನ್ ಮೇಲೆ ಗೌರವ ಇದೆ. ಅದಕ್ಕೆ ನಾನು ಹೇಳಿದೆ, ಫಾದರ್ ಕೇಳಿದ್ದಾರಲ್ಲ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಾನು ಹೋಗ್ತೇನೆ. ಅಲ್ಲಿ 2ನೇ ಸಲ ಹೋಗಬೇಕಾದ್ರೆ ಒಬ್ಬರು ಫಾದರ್ ಬಂದರು. ನೀವು ಮೊದಲು ಹೋಗಿದ್ರಾ? ಹೌದು ಹೋಗಿದ್ದೇವೆ. ನಿಮ್ಗೆ ಗೊತ್ತಿದೆ ಅಲ್ಲ ಅಲ್ಲಿಯ ಪರಿಸ್ಥಿತಿ. ಏನು ಅಲ್ಲಿಯ ಪರಿಸ್ಥಿತಿ? ಅಲ್ಲಿ ಬೆಡ್ ಎಲ್ಲ 5.5 ಫೀಟ್ ಇರುವುದಲ್ಲ. ಹೌದು ಸ್ವಾಮಿ, 5.5 ಫೀಟ್ ಇರುವುದು. ನಿಮ್ಮದು 6 ಫೀಟ್ ಇದೆ ಜೀವ, ನಿಮಗೆ 5.5 ಫೀಟ್ ಇಲ್ಲ ಸ್ವಾಮಿ. ಇದಿದೆ, ಏನದು ತಲೆದಿಂಬು, ಪಿಲ್ಲೋ, ಅದನ್ನು ಇಟ್ಟು 6 ಫೀಟ್ ಮಾಡಿ ಕಾಲು ಅದರ ಮೇಲೆ ಇಟ್ಟು ಮಲಗುವುದು ನಾನು. ಓ ಹೌದಾ? ಹೌದು. ಮತ್ತೆ ಗೊತ್ತುಂಟಲ್ಲ ಅಲ್ಲಿಯ ರೂಮ್, ಗುರುಗಳದ್ದು ರೂಮ್ ಎಲ್ಲ ತುಂಬ ಚಿಕ್ಕದಲ್ಲಿ, ನಮ್ಮದು ರೂಮ್ಗಳು ತುಂಬ ಚಿಕ್ಕ. ಆ ರೂಮಲ್ಲಿ ನೀವು ಆ ಕಡೆ ಈ ಕಡೆ ಹೋಗುವಾಗ ಕೈ ಕಾಲುಗಳೆಲ್ಲ ಮುರಿದುಕೊಳ್ಬೇಡ ಅಂತ ಹೇಳಿದರು. ನಾನು ಹೇಳಿದೆ, ನಾನು ರೂಮಲ್ಲಿ ಹೋಗಿ ಡಾನ್ಸ್ ಮಾಡಲಿಕ್ಕೆ ಹೋಗೋದಲ್ಲ, ನನ್ನ ಕೆಲಸ ಕೊಂಕಣಿ ಸೆಕ್ಷನ್, ಕನ್ನಡ ಸೆಕ್ಷನ್, ಇಂಗ್ಲೀಷ್ ಸೆಕ್ಷನ್ 3 ಸೆಕ್ಷನಲ್ಲಿ ಇರೋದು, ಅಲ್ಲಿಗೆ ನಾನು ಹೋಗೋದು. ಆಯಿತು. 3ನೇದ್ದು, ಅಲ್ಲಿ ಊಟ ಹೇಗೆ? ಊಟ ಬರೋಲ್ಲ ಸ್ವಾಮಿ. ಅಲ್ಲ, ಊಟ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಚೆನ್ನಾಗಿಲ್ಲದೆ ಬೆಳಿಗ್ಗಿನ ಊಟ ಚೆನ್ನಾಗಿಲ್ಲದೆ ಮಧ್ಯಾಹ್ನ ಊಟ ಮಾಡೋಣ, ಮಧ್ಯಾಹ್ನ ಊಟ ಚೆನ್ನಾಗಿಲ್ಲ ಸಾಯಂಕಾಲ ಮಾಡೋಣ, ಒಂದು ಊಟ ಆದರೂ ಚೆನ್ನಾಗಿರುತ್ತಲ್ಲ. ಅಯ್ಯೋ, ನಿಮಗೆ ಯಾರು ಹೇಳಿದ್ರಿ ಅಂತ ಹೇಳಿದರು. 4ನೇದು ಅವರು ನನಗೆ ಒಂದು ಭಾಳ ಶಾಕ್ ಕೊಟ್ಟರು. ಅವ್ರು ಹೇಳಿದರು, ಅಲ್ಲಿ ನಾವು ಗುರುಗಳು ಮಾತಾಡೋದಿಲ್ಲ. ಯಾಕೆ? ಅವರಿಗೆ ಬಾಯಿ ಬರೋದಿಲ್ವಾ? ನಾನು ಹೋದಾಗ ಮೊದಲು 2 ತಿಂಗಳು ನಾನು ಅಷ್ಟೊಂದು ಮಾತಾಡ್ತಿರ್ಲಿಲ್ಲ ಅವ್ರ ಹತ್ರ. ಬಾಯಿ ಬರೋದಿಲ್ಲ. ಬಾಯಿ ಬರುತ್ತೆ, ಆದರೆ ಅವರು ಮಲಯಾಳಮೇ ಮಾತಾಡ್ತಾರೆ. ಓಕೆ ಪರವಾಗಿಲ್ಲ. ನಾವು ಮಲಯಾಳಂ ಕಲಿತು ನಾವು ಮಲಯಾಳಂ ಮಾತಾಡಿದರೆ ಅವರು ಮಾತಾಡ್ತಾರಾ? ಹೌದು ಮಾತಾಡ್ತಾರೆ. ಪ್ರಾಬ್ಲಮ್ ಸಾಲ್ವ್. ಪ್ರಾಬ್ಲಮ್ ಇಲ್ಲ ಅಂತೇಳಿ ಸ್ಟ್ರೈಟ್ ಹೋಗಿ ಪುನಃ 1 ವರ್ಷಕ್ಕಂತ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದರೆ ಭಾಳ ಖುಷಿ. 2 ತಿಂಗಳಲ್ಲಿ ನನಗೊಬ್ಬರು ಸಿಸ್ಟರ್, ನಾನು ಕೊಂಕಣಿ ಸೆಕ್ಷನಿಂದ ಪೂಜೆ ಮುಗಿಸಿ ಇಲ್ಲಿಗೆ ಬರ್ತಿದ್ದೆ. ಆ ಸಮಯದಲ್ಲಿ ನಮ್ಮ ಸಂತ ಸೇಂಟ್ ಆನ್ಸ್ ಡಿವೈನ್ ಮರ್ಸಿ ರಿಟ್ರೀಟ್ ಸೆಂಟರ್ಗೆ ಅಲ್ಲಿ ಬರ್ತಿರುವಾಗ ಒಬ್ಬರು ಸಿಸ್ಟರ್ ಓಡಿ ಬಂದು ಇಂಗ್ಲೀಷ್ ಸೆಕ್ಷನ್ ಅಂತ ನಿಂತರು. ಫಾದರ್ ಇಲ್ಲಿ ಬನ್ನಿ. ಯಾಕೆ ಸಿಸ್ಟರ್, ನೀವು ಮನುಷ್ಯರ ಅಥವಾ ಕಲ್ಲ?
ದೇವ, ನನಗೆ ಆಗ ಭಾಳ ಶಾಕ್ ಆಯಿತು, ಇದು ಏನಪ್ಪ ಇವರು ಕೇಳ್ತಿದ್ದಾರೆ. ನಾನು ಎಣಿಸಿದ್ದು ನಂದು ಕಪ್ಪು ಡ್ರೆಸ್ ಅಲ್ಲ, ಸ್ವಲ್ಪ ನಮ್ಮದು ಸ್ವಲ್ಪ ಕಾವಿ ಇರಬೇಕು. ನಾವೀಗ ಸ್ವಲ್ಪ ಕಾರ್ಮೆಲೈಟ್ಸ್ ಒಟ್ಟಿಗೆ ಸೇರಿ ಸ್ವಲ್ಪ ಕಪ್ಪಾಗಿ ಬಿಟ್ಟಿದ್ದೇವೆ. ಅದಕ್ಕೆ ನಾನು ಹೇಳಿದೆ, ಸಿಸ್ಟರ್ ಇಲ್ಲಿ ಬನ್ನಿ, ನಾನು ಸ್ವಲ್ಪ ಜೋಕ್ ಮಾಡಿದೆ, ಇಲ್ಲಿ ಬನ್ನಿ, ನನ್ನನ್ನು ಹಿಡೀರಿ, ನನ್ನನ್ನು ಅಲುಗಾಡಿಸ್ರಿ. ಅಲುಗಾಡಿದರೆ ಮನುಷ್ಯ, ಇಲ್ಲದಿದ್ದರೆ ಕಲ್ಲು. ಅದಕ್ಕೆ ಅವ್ರು ಹೇಳಿ, ನಿಮ್ಗೊಂದು ತಮಾಷೆ ಫಾದರ್, ಯಾವಾಗಲೂ ತಮಾಷೆ ಮಾಡ್ತೀರಾ. ಹಾಗಲ್ಲ ಫಾದರ್, ನಾನು ಯಾಕೆ ಕೇಳ್ತೇನೆ ಗೊತ್ತಾ? ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ನಾನು ನಿಮಗೆ ಈ ರೀತಿ ಕೇಳ್ತೇನೆ, ನನಗೆ ಗೊತ್ತಿಲ್ಲ, ಯಾಕೆ ಕೇಳ್ತಿದ್ದೀರಾ? ಇಲ್ಲ ಫಾದರ್, 2 ತಿಂಗಳಿಂದ ನಿಮ್ಮನ್ನು ನೋಡ್ತೇನೆ, ಡಿವೈನಿಗೆ ಬಂದಂದಿನಿಂದ ನಾನು ನಿಮ್ಮನ್ನು ನೋಡ್ತೇನೆ. ಜೂನಲ್ಲಿ ನೀವು ಬಂದಿದ್ದೀರಾ, ಈಗ ಆಗಸ್ಟ್, ಜೂನು, ಜುಲೈ, ಈಗ ಆಗಸ್ಟ್ ತಿಂಗಳು ಫಾದರ್. ಈ 2 ತಿಂಗಳಲ್ಲಿ ನಾನು ನೋಡಿದಾಗ ಪ್ರತಿಯೊಂದು ದಿವಸ ನೀವು ಸಂತೋಷದಲ್ಲಿರ್ತೀರಾ, ಉಲ್ಲಾಸದಲ್ಲಿರ್ತೀರಾ. ಎಲ್ಲ ಕಂಡವರಿಗೆ ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಜೀಸಸ್ ಹಾಲೆಲೂಯಾ ಅಂತ ಹೇಳ್ತೀರಾ. ಎಲ್ಲರ ಹತ್ರ ಮಾತಾಡ್ತೀರಾ. ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ನೋವು, ಒಂದೇ ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ನೋವು, ಸ್ವಲ್ಪ ಬೇಸರ, ಚಿಂತೆ, ರೋಗ, ರುಜಿನ, ಇಂಥದ್ದು ಕೆಮ್ಮು, ಶೀನು, ಇಂಥದ್ದು ಏನು ಇಲ್ವಾ? ಅದೇ ದಿವಸ ನನಗೆ ಗೊತ್ತಾದದ್ದು, ಮಾನವರಿಗೆ ಇದೆಲ್ಲ ಬೇಕಂತೇಳಿ, ಇದೆಲ್ಲ ಬೇಕಂತೇಳಿ ಅದೇ ದಿವಸ ನಾನು ಹೇಳಿದೆ, ಯಾಕೆ ಸಿಸ್ಟರ್ ಅದು ಬೇಕಾ? ಇಲ್ಲ ಫಾದರ್, ಮಾನವರಾದವರಿಗೆ ಅದೆಲ್ಲ ಸಹಜ. ನಾನು ಹೇಳಿದೆ, ನನಗೆ ಸಹಜ ಅಸಹಜ ಗೊತ್ತಿಲ್ಲ, ಆದರೆ ನನಗೆ ನೀವು ಕೇಳಿದ ಪ್ರಶ್ನೆಗೆ ನಾನು ನಿಮಗೆ ಉತ್ತರ ಕೊಡ್ತೇನೆ. ನಾನು ಇಲ್ಲಿ ಯಾಕೆ ಬಂದಿದ್ದೇನೆ ಅಂತ ಗೊತ್ತಿದೆ ನಿಮಗೆ? ಹೌದು, ದೇವರ ಸಂದೇಶವನ್ನು ಸಾರಲು, ರೆಟ್ರೀಟ್ ಕಂಡಕ್ಟ್ ಮಾಡಲು, ಕನ್ಫೆಷನ್, ಕೌನ್ಸ್ಲಿಂಗ್, ಆರಾಧನೆ, ಬಲಿಪೂಜೆ ಇದನ್ನೆಲ್ಲ ಏರ್ಪಡಿಸಲು ನೀವು ಬಂದಿದ್ದೀರಾ. ಹಾಗಾದರೆ ನಾನು ಇಲ್ಲಿ ಬಂದಾಗ ನನ್ನಲ್ಲಿ ಆ ನಿಜವಾದ ಸಂತೋಷ ಇಲ್ಲದಿದ್ದರೆ ನಾನು ಇತರಿಗೆ ಯಾವ ರೀತಿಯ ಸಂತೋಷ ಕೊಡಲಿಕ್ಕೆ ಆಗುತ್ತೆ? ಹೌದಲ್ಲ ಅಂತ ಹೇಳಿದರು. ಹೌದು, ಅದು ಇದ್ದರೆ ಮಾತ್ರ ನಾನು ಅವ್ರಿಗೆ ಕೊಡಲಿಕ್ಕೆ ಆಗುತ್ತೆ. ನಾನು ಬಂದಾಗ ನಾನೇ ಬೇಸರದಲ್ಲಿದ್ದು, ನನ್ನ ವ್ಯಥೆ, ನನ್ನ ವ್ಯಾಕುಲತೆ, ನನ್ನ ಚಿಂತೆ, ನನ್ನ ಬೆನ್ನು ನೋವು, ನನ್ನ ಮಂಡಿ ನೋವು, ನನ್ನ ಕೆಮ್ಮು, ಇದನ್ನೆಲ್ಲ ಮಾಡಿದರೆ ಅವರಿಗೆ ಯಾವಾಗ ಆರೋಗ್ಯ ನೀಡುವುದು ಸಿಸ್ಟರ್? ಅದು ಹೇಗೆ ಸಾಧ್ಯ ಫಾದರ್? ನಾನಾಗ ಅವ್ರಿಗೆ ಹೇಳಿದೆ, ಸಿಸ್ಟರ್, ಈ ಡಿವೈನ್ ರೆಟ್ರೀಟ್ ಸೆಂಟರಲ್ಲಿ ಏನು ಕಡಿಮೆ ಇದೆ? ಇಲ್ಲಿ ಪಾಪ ಮಾಡಲಿಕ್ಕೆ ಸಮಯ ಎಲ್ಲಿದೆ, ಪಾಪ ಮಾಡಲಿಕ್ಕೆ ಜಾಗ ಎಲ್ಲಿದೆ? ಅದಕ್ಕೆ ಅವರು ಕೇಳಿದರು, ಅದು ಹೇಗೆ? ನಾನು ಹೇಳಿದೆ, ಇಲ್ಲಿ ಇದೆ ಇಂಗ್ಲಿಷ್ ಹಾಲ್. ಇಂಗ್ಲಿಷ್ ಹಾಲ್ ಹತ್ರ ಬಂದರೆ ನಿಮಗೆ ಏನು ಕೇಳುತ್ತೆ? ಪ್ರೈಸ್ ದ ಲಾರ್ಡ್. ಆ ನಂತರ ಇರೋದು ಕೊಂಕಣಿ ಹಾಲ್. ಕೊಂಕಣಿ ಹಾಲ್ ಆಡಿದ್ರೆ ಆರ್ಗಾತುಕ ಸ್ವಾಮಿ ಆ ಜೇಜು, ಎಲ್ಲಿ ಪಾಪ ಮಾಡೋದು? ಕೇಳ್ತಾ ಇರುತ್ತಲ್ಲ ಗಟ್ಟಿಯಾಗಿ. ಅಲ್ಲಿ ಹೋದ್ರೆ ಕನ್ನಡ, ಎಸ್ ಯೋ ಸ್ತೋತ್ರ, ಎಸ್ ವಂದನೆ, ಎಸ್ ವಂದನೆ. ಅಲ್ಲಿ. ಇಲ್ಲಿ ಬಂದರೆ ಹಿಂದಿ ಸೆಕ್ಷನ್ ಇದೆ, ಏನು ಹೇಳ್ತಾರೆ? ಜಯೇಶು ಜಯೇಶು ಹಾಲೆಲೂಯ್ಯ. ನಾನು ಅವ್ರಿಗೆ ಕೇಳಿದೆ, ಇಡೀ ಕ್ಯಾಂಪಸಲ್ಲಿ ನಿಮಗೆ ದೇವರ ಶಬ್ದ ಕೇಳದ ಜಾಗ ಎಲ್ಲಿದೆ ನೋಡೋಣ? ದೇವರ ಶಬ್ದ ಕೇಳದ ಜಾಗ ಎಲ್ಲಿದೆ? ಇಲ್ಲ. ಹಾಗಾದರೆ ನೀವು ದೇವರ ಸನ್ನಿಧಿಯಲ್ಲಿ ಪಾಪ ಮಾಡಲಿಕ್ಕೆ ಹೇಗಾಗುತ್ತೆ? ದೇವರ ಸನ್ನಿಧಿಯಲ್ಲಿ ಪಾಪ ಮಾಡಲಿಕ್ಕೆ ಹೇಗಾಗುತ್ತೆ? ಮತ್ತು ನಿಮಗೆ ಟೈಮ್ ಎಲ್ಲಿದೆ ಪಾಪ ಮಾಡಲಿಕ್ಕೆ? ಅಯ್ಯೋ ಫಾದರ್, ನೀವು ಇದನ್ನೆಲ್ಲ ಹೇಳ್ತೀರಾ, ನೀವು ಅದು ನಿಮಗೆ ಆಗುತ್ತೆ, ನನಗೆ ಆಗೋದಿಲ್ಲ, ನಿಮಗೆ ಇದು ಹೇಗೆ ಸಾಧ್ಯ ಅಂತ ಕೇಳಿದರು. ನಾನು ಅವರಿಗೆ ಹೇಳಿದೆ, ನೋಡಿ ಸಿಸ್ಟರ್, ನಾನು ಹೇಳ್ತೇನೆ, ನನಗೆ ಒಂದು ದಿವಸ ಮಾತ್ರ ನನ್ನದು. ಪಾಪ ಮಾಡದೆ ಇರಬೇಕಾದ್ರೆ ಒಂದು ದಿವಸ ಮಾತ್ರ ತಗೊಳ್ಬೇಕು. ಈ ಗಳಿಗೆಯನ್ನು ಮಾತ್ರ ತಗೊಳ್ಬೇಕು, ನೆಕ್ಸ್ಟ್ ಗಳಿಗೆ ನಾವು ತಗೊಳ್ಳುವುದಲ್ಲ. ನೆಕ್ಸ್ಟ್ ಗಳಿಗೆ ಅದರಷ್ಟಕ್ಕೆ ಬರುತ್ತೆ. ಯಾವ ರೀತಿ ಅಂತ ಹೇಳಿದರೆ, ನಾನು ಹೇಳಿದೆ ಅವರಿಗೆ, ಈ ಗಳಿಗೆ ನನಗೆ ದೇವರು ಕೊಟ್ಟದ್ದು, ಈ ಗಳಿಗೆಯಲ್ಲಿ ದೇವರ ಕೆಲಸವನ್ನು ನಾನು ಮಾಡಬೇಕು, ದೇವರು ನನಗೆ ನೇಮಿಸಿದ್ದನ್ನು ಮಾಡಬೇಕು, ದೇವರು ನನಗೆ ಏನು ಹೇಳಿದ್ದಾರೆ ಅದನ್ನು ಮಾಡಬೇಕು, ಹೊರತು ಸೈತಾನನ ಪ್ರಲೋಭನೆಗೆ ಒಳಗಾಗುವುದಲ್ಲ, ಇತರ ಕೆಟ್ಟ ಕೆಲಸ ಕಾರ್ಯಗಳನ್ನು ಒಂದಾಗುವುದಲ್ಲ. ಇತರು ನನಗೆ ಏನು ಅದು ಮಾಡು ಇದು ಮಾಡು ಅಂತ ಹೇಳಿದರೆ ಕೆಟ್ಟ ಕೆಲಸಗಳಿಗೆ ನಾನು ಕೈ ಹಾಕ್ಲಿಕ್ಕಿರುವುದಲ್ಲ. ದೇವರ ಕೆಲಸವನ್ನು ನಾನು ಮಾಡಲು ಇದು ದಿವಸ ಮಾತ್ರ ನನಗೆ ದೇವರು ಕೊಟ್ಟಿದ್ದಾರೆ. ನಾಳೆ ಬಗ್ಗೆ ನನಗೆ ಗೊತ್ತಿಲ್ಲ, ನಿನ್ನೆ ಬಗ್ಗೆ ನನಗೆ ಬಿದ್ದು ಹೋಗಲಿಲ್ಲ. ನೋಡಿ, ಇದು ಮಾಡಿದರೆ ಮಾತ್ರ ನಾವು ದೇವರಲ್ಲಿ ಒಂದಾಗಲಿಕ್ಕೆ ಆಗುತ್ತೆ, ದೇವರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗುತ್ತೆ. ಆ ನಂತರ ನನಗೆ ಹೇಳಿದರು ನಮ್ಮ ಪ್ರಾಂತ್ಯಾಧಿಕಾರಿಗಳು, 1 ವರ್ಷಕ್ಕಿಂತ ಮೊದಲೇ ನನಗೆ ಸ್ವಲ್ಪ ತಿಳಿಸು, ನಾನು ನೆಕ್ಸ್ಟ್ ಇಯರ್ ನಿನಗೆ ಮಾಸ್ಟರ್ಸ್ ಆಫ್ ಕಮ್ಯುನಿಕೇಷನ್ಗೆ ಸೇಂಟ್ ಜೋಸೆಫ್ಸ್ ಕಾಲೇಜ್ ಬ್ಯಾಂಗ್ಳೂರಿಗೆ ಕಳಿಸ್ತೇನೆ. ಇದು ಇಲ್ಲಿ ಬಂದ ಮೇಲೆ ಯಾರಿಗೆ ನೆನಪಿದೆ? ಇಲ್ಲಿ ಬಂದ ಮೇಲೆ ನೆನಪೇ ಇಲ್ಲ. 1 ವರ್ಷ ಆಗುವಾಗ ನಾನು ಫಾದರ್ ಅಗಸ್ಟಿನವ್ರ ಹತ್ರ ಹೇಳಿದೆ, ಫಾದರ್ 1 ವರ್ಷ ಆಯಿತು, ಇನ್ನು ನಾನು ವಾಪಸ್ ಹೋಗ್ತೇನೆ. ಅವ್ರು ಹೇಳಿದರು, ಇಲ್ಲ ಹಾಗೆ ಆಗೋದಿಲ್ಲ, ಯಾಕಂತ ಹೇಳಿ ನನಗೆ ಇಲ್ಲಿ ಯಾರಿಲ್ಲ,
ನಿಮಗೆ ಯಾರಿಲ್ಲ ಅಂತೇಳಿ ನಮ್ಮ ವಿಧೇಯತೆ ನನಗೆ ಬೇಕಲ್ಲ, ಅವಿಧೇಯನಾಗಿ ಇರಲಿಕ್ಕೆ ಆಗುತ್ತಾ ನಾನು? ಹಾಗಾದರೆ ನಾನು ಕೇಳ್ತೇನೆ ನಿಮ್ಮ ಪ್ರಾಂತ್ಯಾಧಿಕಾರಿ ಹತ್ರ, ಇವರು ಫೋನ್ ಮಾಡಿದ್ರಂತ ಕಾಣುತ್ತೆ, ಫಾದರ್ ಇಚ್ಚಿ ಇನ್ನೊಂದು ವರ್ಷ ಇರಲಿ. ಅಷ್ಟಕ್ಕೆ ನನ್ನ ಪ್ರಾಂತ್ಯಾಧಿಕಾರಿ ಫೋನ್ ಮಾಡಿ ಕೇಳಿದರು, ನಾನು ನಿನಗೆ ಹೇಳಿದ್ದಲ್ಲ 1 ವರ್ಷಕ್ಕಿಂತ ಮೊದಲೇ ನನಗೆ ಹೇಳಬೇಕು, ನೆಕ್ಸ್ಟ್ ಇಯರ್ ನೀನು ಕಮ್ಯುನಿಕೇಷನ್ ಸ್ಟಡೀಸಿಗೆ ಕಳಿಸ್ತೇನೆ ಅಂತೇಳಿ. ಅಯ್ಯೋ ಫಾದರ್, ಇಲ್ಲಿ ಬಂದ ಮೇಲೆ ದೇವರೊಟ್ಟಿಗೆ ಕಮ್ಯುನಿಕೇಷನ್ ಮಾಡುವಾಗ ಆ ಕಮ್ಯುನಿಕೇಷನ್ ಮರ್ತೇ ಹೋಗಿದೆ ಫಾದರ್. ಆ ಕಮ್ಯುನಿಕೇಷನ್ ಯಾರಿಗೆ ಬೇಕು? ಈಗ ಯಾರಿಗೆ ಬೇಕು ಅಂಥ ಕಮ್ಯುನಿಕೇಷನ್ಸ್? 100 ಪಟ್ಟು ಜಾಸ್ತಿ ದೇವರು ಕೊಡ್ತಾರೆ, ಎಷ್ಟೋ ದೇವರು ಕೊಡ್ತಾರೆ. ನಾವು ನಮ್ಮನ್ನೇ ದೇವರಿಗೆ ಅರ್ಪಿಸಿದಾಗ ಆನಂತರ ಫಾದರ್ ಅಗಸ್ಟಿನ್ ಹೇಳಿದರು, ಆಯಿತು 1 ವರ್ಷ ಕೊಡ್ತಾರಂತೆ. 1 ವರ್ಷ ಅಂತ ಹೇಳಿ ಈಗ 4 ವರ್ಷ ಆಯಿತು. ಲಾಸ್ಟ್ ಇಯರ್ ಪುನಃ ನಮ್ಮ ಪ್ರಾಂತ್ಯಾಧಿಕಾರಿಯವರು ಇನ್ನೊಬ್ಬರು ವರ್ಗಾವಣೆ ಆಗಿ ಇನ್ನೊಬ್ಬರು ಬಂದರು, ನೇಮಿಸಲ್ಪಟ್ಟರು. ಆ ಸಮಯದಲ್ಲಿ ಅವರು ಹೇಳಿದ್ರು, ಈ ಸಲ ಏನಿಲ್ಲ, ಡಿವೈನ್ ಬಿಟ್ಟು ಬರಲೇಬೇಕು. ನಾನು ಹೇಳಿದೆ ಫಾದರ್ ಅಗಸ್ಟಿನ್ ಅವರಿಗೆ, ಫಾದರ್ ನನಗೆ ಡಿವೈನ್ ಬಿಟ್ಟು ಬರಲಿಕ್ಕೆ ಹೇಳಿದ್ದಾರೆ. ಅದು ಹೇಗೆ ಸಾಧ್ಯ? ಇಷ್ಟೊತ್ತನಗೆ ಹೇಳಲಿಲ್ಲ. ನಾನು ಹೇಳುವುದಲ್ಲ ಸ್ವಾಮಿ, ಅವರು ಹೇಳಬೇಕು, ನಮ್ಮ ಹಿರಿಯರು ಪ್ರಾಂತ್ಯಾಧಿಕಾರಿಯವರು ಹೇಳಬೇಕು. ಅವರು ಏನು ಹೇಳ್ತಾರೆ ಆ ರೀತಿ ನಾನು ಮಾಡುವುದು. ಅವ್ರು ಬರಲಿಕ್ಕೆ ಹೇಳಿದ್ದಾರೆ, ನಾನು ಹೋಗ್ತೇನೆ. ಇಲ್ಲ ಆಗೋದಿಲ್ಲ, ನಾನು ನೋಡ್ತೇನೆ, ಅವ್ರ ಹತ್ರ ಮಾತಾಡ್ತೇನೆ. ಅವ್ರ ಹತ್ರ ಮಾತಾಡಿದಾಗ ಅವರು ಹೇಳಿದ್ರಂತೆ, ಇಲ್ಲ ಅವರು ಬರಲೇಬೇಕು, ನಮ್ಮದೊಂದು ಡಿವೈನ್ ಮರ್ಸಿ ರಿಟ್ರೀಟ್ ಸೆಂಟರ್ ಇಲ್ಲಿ ಇದೆ, ದೈವಿಕ ಕರುಣೆ ರಿಟ್ರೀಟ್ ಸೆಂಟರಿಗೆ ಅವರನ್ನು ಡೈರೆಕ್ಟರ್ ಮಾಡ್ತೇವೆ, ಅವರು ಬರಲೇಬೇಕು. ನಾನು ಹೇಳಿದೆ, ಫಾದರ್ ಈಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವರು ನನ್ನನ್ನು ಕರೆದಾಗ ನಾವು ಹೋಗಲೇಬೇಕು. ಅವ್ರು ಹೇಳಿದ್ರು, ಅಯ್ಯೋ ನಮಗೀಗ ಯಾರಿದ್ದಾರೆ, ಏನು ಮಾಡೋದು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗುತ್ತಾ? ಆಗ ನಾನು ಅವ್ರಿಗೆ ಹೇಳಿದೆ, ನೀವು ನಮ್ಮ ಪ್ರಾಂತ್ಯಾಧಿಕಾರಿ ಹತ್ರ ಸ್ವಲ್ಪ ಒಳ್ಳೇದು ಮಾಡಿ ಮಾತಾಡಿಕೊಂಡು ಅವರಿಗೆ ಹೇಳಿ 4+3 ಅಂತೇಳಿ, 4+3 4 ದಿನ ಡಿವೈನ್ ರಿಟ್ರೀಟ್ ಸೆಂಟರ್, 3 ದಿನ ಡಿವೈನ್ ಮರ್ಸಿ ರಿಟ್ರೀಟ್ ಸೆಂಟರ್. ಅದು ಆಗುತ್ತಾ? ಆದರೆ ಆಗುತ್ತೆ. ಕಲ್ಲು ಹೊಡೆಯೋಣ, ಸಿಕ್ಕಿದ್ರೆ ಸಿಕ್ಕುತ್ತೆ, ಇಲ್ಲದಿದ್ದರೆ ಮತ್ತೇನು ಮಾಡಲಿಕ್ಕೆ ಆಗುತ್ತೆ ಸ್ವಾಮಿ? ವಿಧೇಯತೆ ಭಾಳ ಮುಖ್ಯ ಅಲ್ಲ ನಮಗೆ. ಇವರು ಓಡಿ ಹೋಗಿ ಅವರಿಗೆ ಬರೆದ್ರು 4+3 ಅಂತೇಳಿ. ಯಾಕೆಂದೇಳಿ ಮೊದಲೇ ನನ್ನ ಪ್ರಾಂತ್ಯಾಧಿಕಾರಿ ಹತ್ರ ಹೇಳಿದ್ದೆ ನಾನು, ನೀವು ಲಾಸ್ಟ್ ಮಿನಿಟಲ್ಲಿ ಫಾದರ್ ಅಗಸ್ಟಿನ್ಗೆ ಹೀಗೆ ಹೇಳಿದರೆ ಅವರು ಎಲ್ಲಿ ಹೋಗೋದು, ಅವರು ಯಾರನ್ನು ಹುಡುಕಿ ತರುವುದು? ಆಗುವುದಿಲ್ಲ. ಈ ವರ್ಷ ಅಂತೂ ನಾವು ಅವರನ್ನು ಬಿಟ್ಟು ಬಿಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಈ ಅರೇಂಜ್ಮೆಂಟ್ ಮಾಡೋಣ, 4 ದಿನ ಅಲ್ಲಿ 3 ದಿನ ಇಲ್ಲಿ. ಅಷ್ಟು ಟ್ರಾವೆಲ್ ಮಾಡಲಿಕ್ಕೆ ಆಗುತ್ತಾ? ಪ್ರತಿಯೊಂದು ವಾರ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಂತ ಹೇಳಿದ್ರೆ ಏನು ಎಣಿಸಿದ್ದೀರಾ ನೀವು? ಅದು ನನಗೆ ಬಿಟ್ಟು ಬಿಡಿ ಸ್ವಾಮಿ, ನಿಮಗಲ್ಲ. ಟ್ರಾವೆಲ್ ಮಾಡೋದು ನಾನು, ನೀವಲ್ಲ. ಟ್ರೈನ್ ನಡೆಸೋದು ಬೇರೆ ಡ್ರೈವರ್, ನೀವು ಬರಬೇಕಂತ ಏನಿಲ್ಲ. ಅಷ್ಟು ನೀವು ಮಾಡಿ. ಇವರಿಗೆ ಬರೆದಾಗ ಅವರು ಹೇಳಿದ್ರು ಆಯ್ತು ಅಂತ ಹೇಳಿದ್ರು. ಫಾದರ್ ಅಗಸ್ಟಿನ್ ಹೇಳಿದರು, ಇದು ಆಗುತ್ತಾ? ಕಷ್ಟ ಆಗೋದಿಲ್ವಾ? ಕಷ್ಟ ಪಡೆದ್ರೆ ಮಾತ್ರ ಇಷ್ಟ ಸಿಗುವುದು, ಇಲ್ಲದಿದ್ದರೆ ಇಷ್ಟ ಸಿಗುವುದಿಲ್ಲ ಸ್ವಾಮಿ, ಸಿಗುವುದಿಲ್ಲ. ಇವತ್ತು 1.5 ಈಗ ಲಾಕ್ಡೌನಿಂದ ಮಾತ್ರ ಡಿವೈನ್ ಓಪನ್ ಇಲ್ಲ. 1 ವರ್ಷ ಫುಲ್ ಎಂಥ ಸಂತೋಷ ಗೊತ್ತಾ? ಹೋಗೋದು ಭಾನುವಾರ, 4 ದಿವಸ ಒಳ್ಳೆಯದಾಗಿ ಧ್ಯಾನ ಕೊಡುವುದು, 4ನೇ ದಿವಸ ಬರುವುದು, ಶುಕ್ರವಾರ ಶನಿವಾರ ಭಾನುವಾರ ಇಲ್ಲಿರುವುದು, ಪುನಃ ಭಾನುವಾರ ರಾತ್ರಿ ಹೋಗುವುದು. ಏನು ತೊಂದರೆ ಬರಲಿಲ್ಲ. ಹೊಟ್ಟೆ ದೊಡ್ಡದಿದ್ದದು ಸ್ವಲ್ಪ ಕರಗಿದೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ, ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಅದನ್ನೇ ಜೋಸಫ್ ಅವರು ಹೇಳಿದರು ಬಳ್ಳಾರಿಯಲ್ಲಿ ಲಾಸ್ಟ್ ಇಯರ್. ನನಗೆ ಹೇಳಿದರು, ಜೋಸಫ್ ಮತ್ತು ಮಮತಾ ಇಲ್ಲೇ ಇದ್ದಾರೆ, ಅವರು ಹೇಳಿದರು, ಫಾದರ್ ನೀವು ನಿಮ್ಮ ಕಪುಜಿನ್ ಸಂಸ್ಥೆಗೆ 1 ದಿವಸ ಕ್ಯಾರಿಸ್ಮ್ಯಾಟಿಕ್ ರಿನ್ಯೂವಲಲ್ಲಿ ಫಸ್ಟಾಗಿ ಅವರನ್ನು ಮುನ್ನಡೆಸ್ಕೊಂಡು ಹೋಗ್ತೀರಾ? ಬಿಡ್ರಿ, ನಮ್ಮ ಕಪುಜಿನ್ ಸಂಸ್ಥೆ ಎಷ್ಟು ದೊಡ್ಡದಂತ ಗೊತ್ತಿದೆಯಾ ನಿಮಗೆ? ತುಂಬ ದೊಡ್ಡದು ನಮ್ಮದು. ನಮ್ಮದರಲ್ಲಿ ಹೀಗೆ ಕೈ ಹಾಕಿದರೆ ಗುರುಗಳು ಸಿಗ್ತಾರೆ, ಅಷ್ಟು ಗುರುಗಳು ನಮ್ಮಲ್ಲಿದ್ದಾರೆ. ನಾನು ಎಲ್ಲಿರಿ, ಅದಕ್ಕೆಲ್ಲ ನಾನು ಲಾಯಕಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದೇ ಬಳ್ಳಾರಿಯಲ್ಲಿ ಹೇಳಿದೆ. ಮಾತ್ರ ಮುಂದಕ್ಕೆ ಇಲ್ಲ ಫಾದರ್, ಓಕೆ ದೇವರು ನೇಮಿಸಿದರೆ ಯಾರು ಇಲ್ಲ ಅಂತ ಹೇಳ್ತಾರೆ. ದೇವರು ತಂದರೆ ನಾವು ಹೋಗೋದು, ದೇವರು ಅಲ್ಲಿ ಕೊಂಡೋದ್ರೆ ಅಲ್ಲಿ ಕೆಲಸ ಮಾಡೋದು, ಮಾತ್ರ ನಿಯತ್ತಲ್ಲಿ 100% ಕೊಟ್ಬಿಡುವುದು ಅಂತ ಹೇಳಿದ್ದೆ. ಅವರು ಹೇಳಿ ಬರೀ ಒಂದು 7 ತಿಂಗಳಲ್ಲೇ ನಮ್ಮ ಪ್ರೊವಿನ್ಷಿಯಲ್ ಹೇಳುವಾಗ ನಾನು ಹೇಳಿದೆ, ದೇವರೇ ನಿನ್ನ ಯೋಜನೆಗಳು ನನ್ನ ಯೋಜನೆಗಳಲ್ಲ, ನನಗೆ ತಿಳಿದೇ ಇಲ್ಲ. ನಾನು ಏನು ಮಾಡ್ತೇನೆ, ಯಾವ ರೀತಿ ಹೋಗ್ತೇನೆ, ಯಾವ ರೀತಿ, ಅದೆಲ್ಲ ನಿನಗೆ. ಯಾಕಂತ ಹೇಳಿದರೆ ನಾವು ಬೈಬಲಲ್ಲಿ ನೋಡ್ತೇವೆ, ಎಲ್ಲ ನಾವು ದೇವರಿಗೆ ಸಮರ್ಪಿಸಿದಾಗ, ದೇವರ ಯೋಜನೆ ಅಂತ ಹೋದಾಗ ಎಲ್ಲವೂ ನೆಟ್ಟಗಾಗಿ ಕೊಂಡೋಗ್ತಾರೆ ದೇವರು. ಆದ್ದರಿಂದಾಗಿ ಭಾಳ ಅತ್ಯುತ್ತಮವಾಗಿ ಕೊಂಡೋಗ್ತಾರೆ. ಅದಕ್ಕೆ ಜೋಸಫ್ ಹೇಳುವಾಗ, ಬ್ರದರ್ ಜೋಸಫ್ ಹೇಳುವಾಗ ನಾನು ಎಣಿಸಿದೆ, ದೇವರ ಯೋಜನೆಗಳು ನಮಗೆ ನಮ್ಮ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಮ್ಮ ತಲೆ ಚಿಕ್ಕದು, ಭಾಳ ಚಿಕ್ಕದು. ನಾವು ಎಣಿಸ್ತೇವೆ ತುಂಬ ನಮಗೆ ಗೊತ್ತಿದೆ ಅಂತ ಎಣಿಸ್ತೇವೆ, ಆದರೆ ಯಾವುದೇ ಪ್ರಯೋಜನ. ಈಗ ಪಾಪ ಇಲ್ಲದೆ ಇರಲು ಆಗುತ್ತಾ? ಪಾಪ ಮಾಡದೇ ಇರಲು ಸಾಧ್ಯ ಉಂಟಾ?
ಕಷ್ಟ ಇಲ್ಲ, ಅದು ಇಷ್ಟ. ಪಾಪ ಇಲ್ಲದೆ ಇರುವುದು ಇಷ್ಟ, ಕಷ್ಟ ಅಲ್ಲ. ಪಾಪ ಮಾಡಿದರೆ ಕಷ್ಟ, ಅದು ಗೊತ್ತಿರ್ಬೇಕು. ನೋಡೋಣ, ಯೇಸು ಸ್ವಾಮಿ ಹೇಳ್ತಾರೆ ನಮಗೆ, ಒಂದು ವೇಳೆ ಅದು ಸಾಧ್ಯ ಇಲ್ಲದಿದ್ರೆ ಯೇಸು ಸ್ವಾಮಿ ಯಾವುದಾದ್ರು ಹೇಳ್ತಿದ್ರಾ? ಇಲ್ಲ. ಯೇಸು ಸ್ವಾಮಿ ಹೇಳಿದ್ದು ಎಲ್ಲವೂ ಸಾಧ್ಯ ಇದೆ. ಯೌವನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 14ನೇ ವಚನ. ಯೌವನರಿಗೆ ಬರೆದ ಪತ್ರ ಅಲ್ಲ, ಸಾರಿ, ಶುಭ ಸಂದೇಶ. ಯೌವನರ ಶುಭ ಸಂದೇಶ 5ನೇ ಅಧ್ಯಾಯ 14ನೇ ವಚನ. ಆ ಮನುಷ್ಯ ಅಂತ ಹೇಳಿದ್ರೆ 38 ವರ್ಷ ಬೆಜ್ಜಾದ ಕೊಳದ ಹತ್ತಿರ ಪಾರ್ಶ್ವವಾಯುವಲ್ಲಿ ರೋಗಿ ಬಿದ್ದಿದ್ದ. ಯಾರು ಇಲ್ಲ ನನ್ನನ್ನು ನೀರಲ್ಲಿ ಹಾಕ್ಲಿಕ್ಕೆ. ನಾನು ಆ ನೀರು ಬಿಸಿ ಆದಾಗ ನನ್ನನ್ನು ಅಲ್ಲಿ ಕೊಂಡೋಗ್ಲಿಕ್ಕೆ ಯಾರಿಲ್ಲ ಅಂತ ಯೇಸುವಿನ ಹತ್ರ ಕಂಪ್ಲೇಂಟ್ ಮಾಡಿದ ವ್ಯಕ್ತಿ ಯೇಸು ಕನಿಕರಗೊಂಡು ಕೈ ಕೊಟ್ಟು ಅವನು ಎಬ್ಬಿಸಿ ಹೇಳ್ತಾರೆ, ನಿನ್ನ ಹಾಸಿಗೆಯನ್ನು ಕೊಂಡೋಗು, ನೀನು ಗುಣ ಹೊಂದಿದ್ಯಾ. ಅದೇ ವ್ಯಕ್ತಿಗೆ ಕೇಳಿದ್ರು, ನಿನ್ನನ್ನು ಗುಣಪಡಿಸಿದವರು ಯಾರಂತ ನನಗೆ ಗೊತ್ತಿಲ್ಲಪ್ಪ, ಒಬ್ರು ಯಾರು ಬಂದ್ರು ಕೈ ಕೊಟ್ಟು ಎಬ್ಬಿಸಿದ್ರು, ನೀನು ಗುಣ ಆಗಿದೆಯಾ ಹೋಗಂತ ಹೇಳಿದ್ರು. ಅದೇ ವ್ಯಕ್ತಿ 38 ವರ್ಷದ ನಂತರ ಪಾರ್ಶ್ವವಾಯು ರೋಗದಿಂದ ಗುಣ ಹೊಂದಿದ ವ್ಯಕ್ತಿ ಅಲ್ಲಿ ಪುನಃ ದೇವಾಲಯದಲ್ಲಿ ಯೇಸುವಿಗೆ ಭೇಟಿಯಾದಾಗ ಏನು ಹೇಳಿದ್ರು ಯೇಸು? ಮುಂದಕ್ಕೆ ಹೇಳಿ, ಓದಿ. ಅದಲ್ಲ, 5ನೇ ಅಧ್ಯಾಯ 14ನೇ ವಚನ. ಇರಿ, ಅದು ಮತ್ತೆ ಓದಿ. ನೀನು ಏನಾಗಿದೆ? ಅಯ್ಯೋ ದೇವ, ಅವನು ಗುಣ ಹೊಂದಿದ್ದು ಹೇಳಿ, ನೀವು ಗುಣ ಹೊಂದಿದ್ದು ಹೇಳದಿದೆ ಪರವಾಗಿಲ್ಲ, ನಿಮಗೆ ನಾಚಿಕೆ ಆಗುತ್ತೆ. ನಾನು ಗುಣ ಹೊಂದಿದ್ದೇನೆ ಅಂತ ಹೇಳಿ ಕೆಲವರಿಗೆ ಭಾಳ ನಾಚಿಕೆ ಆಗುತ್ತೆ. ಏನು ಹೇಳ್ತಾರೆ, ಇವನು ಇವತ್ತು ನನ್ನ ಸೊಂಟ ಕರೆಕ್ಟ್ ಇದೆ ಅಂತೇಳಿ ನಾಳೆ ಹೀಗೆ ವಾಲಿದ್ರೆ, ನೋಡಿ ನಿನ್ನೆ ಅಲ್ಲಿ ಫಾದರ್ ಮುಂದೆ ಹೇಳಿಲ್ಲ ಸೊಂಟ ಕರೆಕ್ಟ್ ಆಗಿದೆ ಅಂತೇಳಿ ಇವತ್ತು ವಾಲ್ತಾ ಹೋಗ್ತಾಳೆ ಅಂತ ಹೇಳ್ತಾರಲ್ಲ ನಮ್ಮ ಜನರು. ಅದಕ್ಕೆ ಕೆಲವರು ಒಪ್ಪಿಕೊಳ್ಳುವುದಿಲ್ಲ. ಇದಕ್ಕೆ ಗೋವನ್ಸಿದ್ದಾರಲ್ಲ ಫಸ್ಟು ಒಪ್ಪಿಕೊಳ್ತಾರೆ. ಅವರಿಗೆ ನಾಚಿಕೆ ಗೀಚಿಗೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಅವರು ರೆಟ್ರೀಟ್ ಸೆಂಟರಿಗೆ ಬರುವಾಗ ಅವರಿಗೆ ನಾಚಿಕೆ ಎಂಬುದೇ ಇಲ್ಲ. ಗುಣ ಆಯಿತು, ಹೌದು, ಓಕೆ. ಈಗ ನೀನು ಗುಣ ಹೊಂದಿದ್ಯಾ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಮುಂದಕ್ಕೆ, ಇನ್ನು ಮುಂದೆ ಪಾಪ ಮಾಡಬೇಡ. ಒಂದು ವೇಳೆ ನೀನು ಪಾಪ ಮಾಡಿದ್ದೆ ಆದರೆ ನಿನ್ನ ಗತಿ ಇನ್ನು ಒಳ್ಳೆ ಶಬ್ದ ಹಾಕಿದ್ದಾರೆ ಕನ್ನಡದಲ್ಲಿ, ಚಿಂತಾಜನಕ ಸ್ಥಿತಿ. ಇನ್ನು ಚಿಂತಾಜನಕವಾಗಿರೋದು, ನೀನು ಇನ್ನು ಹೆಚ್ಚಿನ ಶಿಕ್ಷೆಗೆ ಗುರಿಪಡಿಸ್ತೀಯಾ. ಅದಕ್ಕೆ ಯೇಸು ಹೇಳ್ತಾರೆ, ನೀನು ಪಾಪ ಮಾಡಬೇಡ. ನಮಗೂ ಕೂಡ ಹೇಳ್ತಾರೆ, ನೀನು ಪಾಪ ಮಾಡಬೇಡ ಅಂತ ಹೇಳಿದ್ರೆ ಪಾಪ ಮಾಡದೇ ಇರಲು ಸಾಧ್ಯವಾಗುತ್ತದೆ. ಯೌವನನ ಶುಭ ಸಂದೇಶ 8ನೇ ಅಧ್ಯಾಯ 10ನೇ ವಚನ. ಯೌವನನ ಶುಭ ಸಂದೇಶ 8ನೇ ಅಧ್ಯಾಯ 10ನೇ ವಚನ ಏನು ಹೇಳುತ್ತೆ ನೋಡೋಣ. ತಾಯಿ ಅವರೆಲ್ಲ ಎಲ್ಲಿ, ಯಾರಿಗೆ ಕೇಳಿದ್ರು? ಅಲ್ಲ, ಯಾರಿಗೆ ಕೇಳಿದ್ರು? ವ್ಯಭಿಚಾರಿ ಸ್ತ್ರೀಗೆ ತಂದು ಧೂಡಿ ಇವಳಿಗೆ ನಾವು ಕಲ್ಲೊಡೆಬೇಕಂತೇಳಿ ಎಲ್ಲರೂ ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದಿದ್ರಲ್ಲ. ಯಾಕಂತ ಹೇಳಿದ್ರೆ ಇತರಿಗೆ ಹೊಡೆಯಲು ದೊಡ್ಡ ಕಲ್ಲು ತರ್ತಾರೆ, ತಮಗೆ ಆದರೆ ಚಿಕ್ಕ ಚಿಕ್ಕ ಕಲ್ಲುಗಳು ತರ್ತಿದ್ರು. ಇವರು ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದು ಒಮ್ಮೆ ಹಾಕೋಣ ಅಂತೇಳಿ ಆ ಮಹಿಳೆ ಅಲ್ಲಿ ಬಂದಾಗ ಯೇಸುಗೆ ಅವರು ಹೇಳಿದರು, ನಮಗೆ ಒಂದು ನಿಯಮ ಇದೆ, ವ್ಯಭಿಚಾರಿಣಿಗೆ ನಾವು ಕಲ್ಲು ಹೊಡೆದು ಸಾಯಿಸಬಹುದು. ಆ ಸಮಯದಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ರು ಅವಳಿಗೆ? ನಿನಗೆ ಯಾರು ಶಿಕ್ಷೆ ವಿಧಿಸಲಿಲ್ಲವಾ ಎಂದು ಕೇಳಿದರು. ಅವಳು ಇಲ್ಲ ಸ್ವಾಮಿ, ಯಾರು ಶಿಕ್ಷೆ ವಿಧಿಸಲಿ, ಇಲ್ಲ ಸ್ವಾಮಿ ಅಂತ ಹೇಳಿದ್ರು. ಮುಂದಕ್ಕೆ, ನಾನು ಕೂಡ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಯೇಸು ಸ್ವಾಮಿ ಶಿಕ್ಷೆ ವಿಧಿಸಲಿಕ್ಕೆ ಬಂದವರಲ್ಲ. ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ನೋಡಿ, ನೀವು ಹೇಳ್ತೀರಿ, ಜಗ್ಗುತ್ತೀರಿ, ಭಾಳ ಹಿಂಜರಿಕೆ, ಪಾಪ ಮಾಡದಿರಲು ಸಾಧ್ಯ ಆಗುತ್ತದೆ. ಇಲ್ಲ, ಸ್ವಲ್ಪ ಕಷ್ಟ, ಸ್ವಲ್ಪ ಇಷ್ಟ, ಕಟ್ಟ ಮಿಟ್ಟ, ಏನಿದು? ಪಾಪ ಮಾಡದಿರಲು ಸಾಧ್ಯ ಇದೆ. ಆ ಸಂತೋಷ ನಿಮಗೆ ಗೊತ್ತಿಲ್ಲ.
ಅದಕ್ಕೆ ನೀವು ಪಾಪದಲ್ಲೇ ಬೀಳ್ತೀರ. ಸ್ವಲ್ಪ ಜನ ಬರಲಿ, ಹಾಗೆ ಹೇಳ್ತೇನೆ ಏನು ಮಾಡಬೇಕಂತ. ಪಾಪ ಇಲ್ಲದೆ ಯಾವ ರೀತಿ ಇರಬೇಕು, ಪಾಪ ಮಾಡಿರ್ಲಿಕ್ಕೆ ಯಾಕೆ ನಾವು ಪಾಪ ಮಾಡ್ತೀವಿ ಎಂಬುದನ್ನು ಕೂಡ ನಂತರ ಹೇಳಿದೆ. ನೀನು ಹೋಗು, ಇನ್ನು ಮುಂದಕ್ಕೆ ಪಾಪ ಮಾಡಬೇಡ. ಆದ್ದರಿಂದ ಯೇಸು ಸ್ವಾಮಿ ಯಾರನ್ನು ಕೂಡ ಶಿಕ್ಷೆಗೆ ಒಳಪಡಿಸುವುದಿಲ್ಲ. ಅದು ಯೇಸು ಸ್ವಾಮಿ ಹೇಳಿದ್ದಾರೆ, ಒಂದು ವೇಳೆ ನೀನು ಇನ್ನು ಮುಂದಕ್ಕೆ ಪಾಪ ಮಾಡಿದ್ದೇ ಆದರೆ ನಿನ್ನ ಸ್ಥಿತಿ ಇನ್ನು ಚಿಂತಾಜನಕವಾದೀತು. ನೋಡಿ, ಇನ್ನು ಚಿಂತಾಜನಕವಾದೀತು ಅಂತ ಹೇಳಿದ್ರೆ ನೀನು ಪಾಪ ಮಾಡದೇ ಇರಲು ನಿನಗೆ ಯೇಸು ಕರೆ ಕೊಟ್ಟಿದ್ದಾರೆ. ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ 31ನೇ ವಚನ. ಲೂಕರ ಶುಭ ಸಂದೇಶ 5ನೇ ಅಧ್ಯಾಯ 31ನೇ ವಚನ ಏನು ಹೇಳುತ್ತೆ ನೋಡೋಣ. ವೈದ್ಯರ ಅವಶ್ಯಕತೆ ಇರುವುದು, ಗಟ್ಟಿಯಾಗಿ ಓದಿ ಸ್ವಲ್ಪ. ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ. ಯಾರಿಗೆ? ಆರೋಗ್ಯವಂತರಿಗಲ್ಲ. ಆರೋಗ್ಯವಂತರಿಗೆ ಅಗತ್ಯ ಇಲ್ಲ. ನಾನು ಬಂದಿರೋದು ಧರ್ಮಿಷ್ಠವನ್ನು ಕರೆಯಲಿಕ್ಕಲ್ಲ, ಆದ್ರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಲು ಇಷ್ಟಪಡುವವರನ್ನು ನಾನು ಕರೀಲಿಕ್ಕೆ ಬಂದಿದ್ದೇನೆ. ಪಶ್ಚಾತ್ತಾಪಪಟ್ಟು ನೋಡಿ, ಯೇಸು ಸ್ವಾಮಿ ಒಂದೇ ಕನ್ಫೆಷನ್, ಇಡೀ ಪಾಪ ನಿವೇದನೆಯನ್ನು ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ, ಇನ್ನು ರಕ್ತ ಮಾಂಸ ವ್ಯಾಮೋಹದ ಈ ಜೀವಕ್ಕೆ, ಈ ದೇಹಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಲು ಇಚ್ಛಿಸಿದ್ದೇ ಆದರೆ ನಿಮ್ಮನ್ನು ಕರೆಯಲು ಬಂದಿದ್ದೇನೆ. ನೋಡಿ ಎಷ್ಟು ಉತ್ತಮವಾಗಿ, ಒನ್ ಸೆಂಟೆನ್ಸ್, ನೋ ಸಿನ್. ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಪಾಪ ಮಾಡಿ 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 ನಮ್ಗೆ ಗೊತ್ತಾಗೋದಿಲ್ಲ. ಕ್ಯಾನ್ಸರ್ ರೋಗ ಗೊತ್ತುಂಟಲ್ಲ, ಫಸ್ಟ್ ಸೆಕೆಂಡ್ ಸ್ಟೇಜ್ ಯಾರಿಗೂ ಗೊತ್ತಾಗೋದಿಲ್ಲ, ಭಾಳ ಜನರಿಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ನಾನು ಕೇಳೋದು, ನಮ್ಮ ಹತ್ರ ಭಾಳ ಕ್ಯಾನ್ಸರ್ ರೋಗಿಯಷ್ಟರು ಬರ್ತಾರೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಒಬ್ಬರು ನಾಟಿ ವೈದ್ಯರು ಬರ್ತಾರೆ, ತಿಂಗಳಿಗೆ ಒಂದು ಸಲ ಅಂತ 2 ದಿನಕ್ಕೆ, ಸೆಕೆಂಡ್ ವೀಕ್ 3rd ವೀಕ್ ಆಗಿ ಬರ್ತಾರೆ, ಶನಿವಾರ ಮತ್ತು ಭಾನುವಾರ. ಅವರು ಹೆಚ್ಚಾಗಿ ಟ್ಯೂಮರಿಗೆ, ಕ್ಯಾನ್ಸರಿಗೆ ಮದ್ದು ಕೊಡ್ತಾರೆ. ಅವರನ್ನು ನನ್ನ ಹತ್ರ ಕೆಲವರು ಬಂದು ಫೋನ್ ಮಾಡಿ ಕೇಳಿದಾಗ ನಾನು ಡಾಕ್ಟರಿಗೆ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ, ಫಾದರ್ ಯಾವ ಸ್ಟೇಜ್ ಅಂತ ಕೇಳಿ. ನಾನು ಹೇಳಿದೆ 1, 2 ಹೋಗಿದೆ ಅಂತೆ ಸ್ವಾಮಿ, 3 ಮತ್ತು 4ನೇಗೆ ಬಂದಿದೆ ಅಂತೆ. ಇನ್ನು ಬರುವುದು ಬೇಡ ಸ್ವಾಮಿ. ನಮ್ಮ ಪ್ಲಾವಿಯರು ಇಲ್ಲಿದ್ದಾರೆ, ಅವರು ಸೆಮಿ ಡಾಕ್ಟರ್, ಅವರೊಟ್ಟಿಗೆ ಸೇರಿ ಅವ್ರಿಗೂ ಕೂಡ ಕ್ಯಾನ್ಸರ್ ರೋಗಕ್ಕೆ ಮದ್ದು ಕೊಡಲಿಕ್ಕೆ ಗೊತ್ತಾಗಿದೆ ಈಗ. ಓಕೆ, ರೈಟ್. ಸೊ ಏನಾಗಿದೆ ಅಂತ ಹೇಳಿದ್ರೆ, ಇವರು ಹೇಳ್ತಾರೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಇದ್ರೆ ಬರಲಿ ಫಾದರ್. ನಾನು ಹೇಳಿದೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಅವರಿಗೆ ಬಂದದ್ದು ಗೊತ್ತಿಲ್ಲ ಅಂತೆ ಸ್ವಾಮಿ. ಅವರ ಹೆಸರು ಕೂಡ ಸೆಬಾಸ್ಟಿನ್ ಸ್ವಾಮಿ ಅಂತೇಳಿ. ಸ್ವಾಮಿ ಅವರಿಗೆ ಬಂದದ್ದೇ ಗೊತ್ತಿಲ್ಲ ಅಂತೆ, 3 ಮತ್ತು 4ನೇಗೆ ಹೋಗಿ ಆಗಿದೆ ಅಂತೆ. ನಮ್ಮ ಸ್ಥಿತಿ ಕೂಡ ಹಿಂಗೆ ಕೆಲವು ಸಲ. ನಾವು ಸ್ವಲ್ಪ ಪಾಪ ಮಾಡಿದೆ ಅಂತೇಳಿ ಹಿಂಜರಿಕೆ ಮಾಡಿ 3ನೇ ಮತ್ತು 4ನೇ ಸ್ಟೇಜಿಗೆ ಹೋದರೆ ಭಾಳ ಕಷ್ಟ ಇದೆ. ಭಾಳ ಜನ ಬರ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಪ್ರಿಯ ಸಹೋದರ ಸಹೋದರಿ, ಯೇಸು ಹೇಳಿದಂತೆ ನಿಮ್ಮ ಪಾಪಗಳನ್ನು ಕ್ಷಮಿಸಲು ಪಾಪ ನಿವೇದನೆ ಮಾಡಿ. ಅತ್ಯುತ್ತಮವಾದ ಪಾಪ ನಿವೇದನೆ ಎಲ್ಲ ರೋಗ ರುಜಿನಗಳಿಂದ, ದುಷ್ಟ ಶಕ್ತಿಗಳಿಂದ, ಕೆಟ್ಟ ಶಕ್ತಿಯಿಂದ ನಮಗೆ ಬಿಡುಗಡೆ. ನಮಗಿರೋದು ಒಂದೇ ಒಂದು. ಅವರು ಏನೋ ಮಾಡಿದ್ರು, ಅವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ದ, ಇವನು ಏನೋ ಮಾಟ ಮಂತ್ರ ಮಾಡ್ದ, ಇವನು ಅದು ಮಾಡ್ದ ಅಂತೇಳಿ ನೀವು ಸಿಕ್ಕಿದಲ್ಲಿ ಹೋಗಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಬ್ರದರ್ ಜೋಸೆಫ್ ಅವರು ಚೆನ್ನಾಗಿ ಹೇಳಿದ್ದಾರೆ ಬೆಳಿಗ್ಗೆ, ಅಂಥದ್ದು ಮಾಡಿದೆ ಆದರೆ ಆ ಕೆಟ್ಟ ಶಕ್ತಿ ನಿಮ್ಮ ಹಿಂದೆ ಬಿದ್ದು ನಿಮ್ಮನ್ನು ನಾಶಗೊಳಿಸುತ್ತೆ. ಅದಕ್ಕಾಗಿ ಒಳ್ಳೆ ಪಾಪ ನಿವೇದನೆ ಮಾಡಿ, ಚೆನ್ನಾಗಿ ಪಾಪ ನಿವೇದನೆ. ತುಂಬ ಗುರುಗಳಿದ್ದಾರೆ ಇಲ್ಲಿ. ಆದ್ದರಿಂದ ಅತ್ಯುತ್ತಮವಾದ ಪಾಪ ನಿವೇದನೆ ಆಗಿದೆ, ಬಿಡುಗಡೆ, ರೋಗದಿಂದ ಸೌಖ್ಯ. ಅದಕ್ಕಾಗಿ ಇಲ್ಲಿರುವವರು ಕಥೋಲಿಕ ಕ್ರೈಸ್ತರದ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ದು, ಪಾಪ ನಿವೇದನೆ ಮಾಡಿ ಬಂದು ದೇವರಲ್ಲಿ ಮನ್ನಿಸಿರಿ ಎಂದು ನೀವು ಬೇಡಿಕೊಂಡಿದ್ದೀರಿ. ದೇವರು ನಿಮಗೆ ಕರುಣೆ ತೋರಿಸ್ತಾರೆ, ನಿಮ್ಮ ಪಾಪಗಳು ಮನ್ನಿಸಲ್ಪಡ್ತವೆ. ಕಥೋಲಿಕ ಕ್ರೈಸ್ತರಲ್ಲದವರು ಇತರ ಧರ್ಮೀಯರಿದ್ದರೆ ದೇವರಲ್ಲಿ ಒಂದಾಗಿ ಪ್ರಾರ್ಥಿಸಿರಿ. ದೇವರೇ ಇನ್ನು ಮುಂದಕ್ಕೆ ಅಂಥ ಜಾಗಗಳಿಗೆ ಹೋಗುವುದಿಲ್ಲ. ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಭಾಳಷ್ಟು ಜನ ಬರ್ತಾರೆ. ಭಾಳಷ್ಟು ಜನ ಬಂದಾಗ ಕೆಲವರಿಗೆ ಈ ದೇವರಲ್ಲಿ ನಂಬಿಕೆ ಇರುತ್ತೆ, ಕೆಲವರು ಯಾವ ನಂಬಿಕೆ ಇಟ್ಟು ಬರ್ತಾರೆ. ಅವರವರ ನಂಬಿಕೆಗೆ ಆ ರೀತಿಯ ರೋಗ್ಯ ಸೌಖ್ಯವನ್ನು ಯೇಸು ನೀಡ್ತಾರೆ. ಆದ್ದರಿಂದಾಗಿ ಯೇಸುವನ್ನು ನಂಬಿ ಬಂದವರಿಗೆ ಯೇಸು ಯಾವಾಗಲೂ ಬಿಟ್ಟು ಬಿಡುವುದಿಲ್ಲ.
ನಿಮ್ಮ ನಂಬಿಕೆ ಆ ಯೇಸುನಲ್ಲಿ ಇರಲಿ. ಯೇಸುನಲ್ಲಿ ಪ್ರಾರ್ಥಿಸಿರಿ. ನನಗೆ ಇದ್ದ ಬೆನ್ನು ನೋವು, ನನಗೆ ಇದ್ದ ತಲೆನೋವು, ನನಗಿದ್ದ ಮಂಡಿ ನೋವು, ನನಗಿದ್ದ ಕ್ಯಾನ್ಸರ್ ರೋಗ, ನನಗಿದ್ದ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಫೈಬ್ರಾಯ್ಡ್ಸ್, ಮಕ್ಕಳಾಗಲಿಲ್ಲ, ಭಾಳ ಸಮಸ್ಯೆ ಮನೆಯಲ್ಲಿ, ಆರ್ಥಿಕ ಸಮಸ್ಯೆ, ಆರ್ಥಿಕ ಮುಗ್ಗಟ್ಟು, ಅದೇ ರೀತಿ ಮನೆಯಲ್ಲಿ ಜಗಳ, ಸರಾಯಿ ಬಿಡಲಿಕ್ಕೆ ಆಗೋದಿಲ್ಲ, ಧೂಮಪಾನ, ಮದ್ಯಪಾನ, ಡ್ರಗ್ಸ್ ಇದನ್ನು ಬಿಡಲಿಕ್ಕೆ ಆಗೋದಿಲ್ಲ, ವ್ಯಭಿಚಾರ, ಅನೈತಿಕತೆ, ಭಾಳಷ್ಟು ಜನ ನಾವು ಅದನ್ನೆಲ್ಲ ಒಂದಾಗಿದ್ದೇವೆ. ಯಾಕಂತ ಹೇಳಿದರೆ ಈ ದಿನಗಳಲ್ಲಿ ವ್ಯಭಿಚಾರದ ಆ ಸೈತಾನ ತುಂಬ ಕೆಲಸ ಮಾಡ್ತಾ ಇದ್ದಾನೆ, ಅನೈತಿಕತೆಯ ಸೈತಾನ ತುಂಬ ಕೆಲಸ ಮಾಡ್ತಿದ್ದಾನೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸೇರಿ ಇವತ್ತು ನೀವು ಕೇಳಿದರೆ, ಫಾದರ್ ಅಲ್ಲಿ ಹೋಗಿದ್ದೇವೆ, ಇಲ್ಲಿ ಹೋಗಿದ್ದೇವೆ ಅಂತ ತಪ್ಪಿ ಬಿದ್ದೇವು ಫಾದರ್. ಹೌದು, ತಪ್ಪಿ ಬಿದ್ದವರನ್ನು ನಾವು ಯಾವಾಗಲೂ ನೀವು ದೂಷಣೆಗೊಳಪಟ್ಟವರಂತ ಹೇಳುವುದಿಲ್ಲ. ತಪ್ಪಿ ಬಿದ್ದಿದ್ದೀರಿ, ವಾಪಸ್ ಹೋಗ್ರಿ, ಒಳ್ಳೆ ಪಾಪ ನಿವೇದನೆ ಮಾಡಿ, ಆ ಮೂಲಕ ಅತ್ಯುತ್ತಮವಾದ ಸೌಖ್ಯವನ್ನು ಯೇಸು ಸ್ವಾಮಿ ನಿಮಗೆ ನೀಡಲಿದ್ದಾರೆ. ಅಂಥ ಸೌಖ್ಯವನ್ನು ಪಡೆಯಲು ಬೇಕಾದ ಶಕ್ತಿಯನ್ನು ದೇವರು ನಮಗೆ ನೀಡಲಿ. ಒಂದು ಹಾಡನ್ನು ಹಾಡೋಣ. ಎಲ್ಲರಿದ್ದು ನಿಲ್ಲೋಣ. ಕರುಣಾಮಯ ನಿನ್ನ ಮಾಡಿಲುಡುಕುವ ಪಾಪಿನ ದೀನ ನಿನ್ನ ಮಾರೆತೆನು ಪಾಪಿಯನ್ನ ಮನ್ನಿಸಲು ಮನಮರುಗು, ಪಾಪಿಯನ್ನ ಮನ್ನಿಸಲು ಮನಮರುಗು. ಕರುಣಾಮಯ ನಿನ್ನ ಮಡಿಲುಡುಕುವ ಪಾಪಿನ ದೀನ ನಿನ್ನ ಮಾರೆತೆನು ಪಾಪಿಯನ್ನ ಮನ್ನಿಸಲು ಮನಮರುಗು, ಪಾಪಿಯನ್ನ ಮನ್ನಿಸಲು ಮನಮರುಗು. ಹಣದಾಸೆಯು ನನ್ನ ನಡೆಸಿತು, ಲೋಕದಿ ಪಾಪದಿ ನಾನಡೆದೆ, ನಿನ್ಮುಖಕ್ಕೆ ಹೋಗಿದವರಿಗಾಗಿ ದೇವನಲ್ಲಿ ಪ್ರಾರ್ಥಿಸಿದ್ದೇನೆ. ಪಾಪಿಯನ್ನ ಮನ್ನಿಸಲು ಮನಮರುಗು, ಪಾಪಿಯನ್ನ ಮನ್ನಿಸಲು ಮನಮರುಗು. ಆ ದುಷ್ಟ ಪುತ್ರನೇ ನಾನು, ಆ ತಂದೆ ಪರಲೋಕ ಪಿತನು, ಆ ದುಷ್ಟ ಪುತ್ರನೇ ನಾನು, ಆ ತಂದೆ ಪರಲೋಕ ಪಿತನು. ಕಳೆದೋದ ಕುರಿಗಾಗಿ ಮಿಡಿದಂತ ಹೃದಯ, ಕಳೆದೋದ ಕುರಿಗಾಗಿ ಮಿಡಿದಂತ ಹೃದಯ, ಆ ತಂದೆಯ ಪ್ರೇಮವೇ
ಮಧುರ. ಪವಿತ್ರ ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಪವಿತ್ರ ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಪವಿತ್ರ ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಕೆಟ್ಟ ದಾರಿಯಲ್ಲಿ ನಡೆದು ಬಾಳಾತು ಹಂದಿಯ ಗೂಡು. ಆ ಕೆಟ್ಟ ದಾರಿಯಲ್ಲಿ ನಡೆದು ಬಾಳಾತು ಹಂದಿಯ ಗೂಡು. ಮುಗಿದೋಯ್ತು ಕನಸು ಮರೆಯಾಯ್ತು ಸೊಗಸು. ಮುಗಿದೋಯ್ತು ಕನಸು ಮರೆಯಾಯ್ತು ಸೊಗಸು. ತಂದೆಯ ಬಯಸಿತ್ತು ಮನಸ್ಸು. ತಂದೆಯ ಬಯಸಿತ್ತು ಮನಸ್ಸು. ಪವಿತ್ರ ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ನೊಂದು ಬೆಂದಂತ ಈ ಮನಸ್ಸು ಸ್ವೀಕರಿಸು ಹೃದಯವೇ ಯೇಸು. ನೊಂದು ಬೆಂದಂತ ಈ ಮನಸ್ಸು ಸ್ವೀಕರಿಸು ಹೃದಯವೇ ಯೇಸು. ನನ್ನ ಪಾಪ ಕ್ಷಮಿಸಿ ನನ್ನ ಜೀವ ಉಳಿಸಿ. ನನ್ನ ಪಾಪ ಕ್ಷಮಿಸಿ ನನ್ನ ಜೀವ ಉಳಿಸಿ. ನನ್ನ ಕಾಯುವ ಕುರುಬನೇ ಯೇಸು. ನನ್ನ ಕಾಯುವ ಕುರುಬನೇ ಯೇಸು. ಪವಿತ್ರ ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಯೇಸುವೇ ಬೇಗ ಬಾ. ಯೇಸುವೇ ಬೇಗ ಬಾ. ಯೇಸು
ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಳಿತುಕೊಳ್ಳೋಣ ಪ್ರಿಯರೇ. ಪಾಪ ನಿವೇದನೆ ಮಾಡಲಿಕ್ಕಿದ್ದವರು ವಾಲಂಟಿಯರ್ ಹೇಳುವಂಗೆ ಹೋಗಿಬಿಡಿ. ಪಾಪ ನಿವೇದನೆ ಮಾಡಲಿಕ್ಕೆ ಇನ್ನೂ ಸಲಹೆ ಬೇಕಾದರೆ ಕೆಲವು ಸಲಹೆಗಳನ್ನು ಇಲ್ಲಿ ನಾನು ಹೇಳ್ತಾ ಇರ್ತೇನೆ. ಅಂಥವು ನಿಮ್ಮಲ್ಲಿ ಇದ್ದು ನೀವು ಅದನ್ನು ಒಳಗಿಟ್ಟಿದ್ದೇ ಆದರೆ ಅದರಿಂದ ಬಿಡುಗಡೆ ಬೇಕಾದರೆ ಪುನಃ ಒಂದು ವೇಳೆ ನೀವು ಪಾಪ ನಿವೇದನೆ ಮಾಡಿದ್ದು ಸರಿಯಲ್ಲ ಅಂತ ಕಂಡ್ರೆ ಪುನಃ ಹೋಗಿ ಪಾಪ ನಿವೇದನೆ ಮಾಡ್ಬೋದು. ಈ ತಪಸ್ಸು ಕಾಲದಲ್ಲಿ ನಾವು ಈ ಪವಿತ್ರ ವಾರಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಪಾಪ ನಿವೇದನೆ ಮಾಡಿ ಆ 3 ದಿನಗಳಲ್ಲಿ ಪವಿತ್ರ ಗುರುವಾರ, ಶುಭ ಶುಕ್ರವಾರ ಮತ್ತು ಆ ಪಾಸ್ಕ ಜಾಗರಣೆ ಮತ್ತು ಪಾಸ್ಕ ಹಬ್ಬಕ್ಕೆ ಬೇಕಾದ ತಯಾರಿಯನ್ನು ಮಾಡಲು ನಮಗೆ ಸಿಕ್ಕಿದ ಒಂದೇ ಒಂದು ದೊಡ್ಡ ವರ ಅಂತ ಹೇಳಿದರೆ ಪಾಪ ನಿವೇದನೆ. ಪಾಪ ನಿವೇದನೆ ಮಾಡಿ ಸಂಪೂರ್ಣವಾದ ಸ್ವಸ್ಥತೆ ಪಡೆಯಲು, ಆರೋಗ್ಯ ಪಡೆಯಲು, ಉತ್ತಮತೆಯನ್ನು ಪಡೆಯಲು ದೇವರು ನಮಗೆ ಕರೆಯುತ್ತಿದ್ದಾರೆ. ಅದನ್ನು ನೀವು ಸ್ವೀಕರಿಸಿರಿ. ಅಮಲು, ಮಾದಕ ದ್ರವ್ಯ, ತಂಬಾಕು, ಧೂಮಪಾನ ಮುಂತಾದವುಗಳನ್ನು ಬಳಕೆ ಮಾಡಿರುವೆಯಾ? ಇತರ ದೇವರನ್ನು ಆರಾಧಿಸಿರುವೆಯಾ? ಭವಿಷ್ಯ, ಹಸ್ತರೇಖಾಶಾಸ್ತ್ರ, ಮಂತ್ರವಾದಿಗಳ ಸಲಹೆ ಪಡೆಯುವುದು, ತಾಯಿತ ಅಥವಾ ಮಂತ್ರಿಸಿದ ದಾರ ಕಟ್ಟಿಕೊಳ್ಳುವುದು ಮತ್ತು ಗುಳಿಕೆ ಕಾಲ, ರಾವು ಕಾಲಗಳನ್ನು ನೋಡುವುದು, ಗ್ರಹ ಮತ್ತು ನಕ್ಷತ್ರಗಳನ್ನು ಆರಾಧಿಸುವುದು ಮುಂತಾದವುಗಳನ್ನು ಮಾಡಿರುವುದೇ ಆದರೆ ಒಪ್ಪಿಕೋ. ಪಾಪ ನಿವೇದನೆಯಲ್ಲಿ ಹೇಳಿಕೊಂಡು ನಿನ್ನ ಪಾಪಗಳನ್ನು ಮನ್ನಿಸಿರಿ ಎಂದು ದೇವರಲ್ಲಿ ಬೇಡಿಕೊ. 1-2 ವಿಷಯಗಳನ್ನು ಮುಚ್ಚಿಟ್ಟು ಪಾಪ ನಿವೇದನೆ ಮಾಡಿರುವೆಯಾ? ಬೈಬಲನ್ನು ಅಗೌರವದಿಂದ ಕಂಡಿರುವೆಯಾ? ದೇವರ ಅಭಿಷಿಕ್ತ ಗುರುಗಳ ಮನಸ್ಸಿಗೋ ಹೆಸರಿಗೋ ಶರೀರಕ್ಕೋ ಯಾವುದಾದರೂ ಹಾನಿ ಮಾಡಿರುವೆಯಾ? ಸುಳ್ಳು ಹೇಳಿರುವೆಯಾ? ಗಳಿಕೆ ಯಶಸ್ಸುಗಳ ಬಗ್ಗೆ ಜಂಬ ಕೊಚ್ಚಿಕೊಂಡಿರುವೆಯಾ? ದೇವರ ಅದ್ಭುತಗಳನ್ನು, ಕರುಣೆಯನ್ನು ಅನುಭವಿಸಿಯೂ ಅಲಕ್ಷ್ಯ ಮಾಡಿರುವೆಯಾ? ಪವಿತ್ರತೆಯಲ್ಲಿ ಬೆಳೆಯಲು ಹಿಂಜರಿದಿರುವೆಯಾ? ಸಮಯವನ್ನು ದುರ್ವೆಚ್ಚ ಮಾಡಿರುವೆಯಾ? ನಿನ್ನ ತಂದೆ ತಾಯಿಯರನ್ನು ಜರಿದು ಅವರಿಗೆ ನೋವು ಮಾಡಿರುವೆಯಾ? ಬೈಬಲ್ನ ತಪ್ಪಾದ ವ್ಯಾಖ್ಯಾನ ಮಾಡುವ ಸಭೆಯ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವೆಯಾ? ದಿನವೂ ಬೈಬಲ್ ಓದುತ್ತಿರುವೆಯಾ? ಶುಭ ಸಂದೇಶಗಳನ್ನು ಇತರರಿಗೆ ನೀಡುತ್ತಿರುವೆಯಾ? ಸ್ವಯಂಭೋಗ, ಸ್ವವರ್ಗಭೋಗ ಮತ್ತು ಅಶ್ಲೀಲ ಚಿತ್ರ ನೋಡಿ ನಿನ್ನ ಶರೀರವನ್ನು ಮಲಿನ ಮಾಡಿಕೊಂಡಿರುವೆಯಾ? ತಂದೆ ತಾಯಿಯರಿಗೆ ಶಾಪ ಹಾಕಿರುವೆಯಾ? ನಿನ್ನ ಮಕ್ಕಳಿಗೆ ಬೇಕಾದ ಸಂರಕ್ಷಣೆ ಕೊಡುವುದರಲ್ಲಿ ವಿಪನ್ನ ಹಾಕಿರುವೆಯಾ? ನೆರೆಯವರ ಮನೆ, ಆಸ್ತಿ, ಆಳು ಮತ್ತು ವಸ್ತುಗಳನ್ನು ಬಯಸಿರುವೆಯಾ? ನೆರೆಯವರ ವಿರುದ್ಧ ಸುಳ್ಳು ವದಂತಿ ಹರಡಿರುವೆಯಾ? ನೆರೆಯವನ ಖುಷಿಸ ಸೋಲುಗಳಲ್ಲಿ ಆನಂದಿಸಿರುವೆಯಾ? ನೀನು ಲಂಚ ತೆಗೆದುಕೊಂಡಿರುವೆಯಾ? ಲಂಚ ಕೊಟ್ಟು ಇತರ ಹಕ್ಕನ್ನು ನೀನು ಸೂರೆ ಮಾಡಿರುವೆಯಾ? ನಿನ್ನ ನೋಟ, ಸ್ಪರ್ಶ ಮತ್ತು ವರ್ತನೆಗಳು ಯಾರಿಗಾದರೂ ಪಾಪಕ್ಕೆ ಪ್ರೇರಣೆಯಾಗಿದೆಯಾ? ಯಾರನ್ನಾದರೂ ಲೈಂಗಿಕವಾಗಿ ದುರ್ಬಳಕೆ ಮಾಡಿರುವೆಯಾ? ಸ್ವಯಂಭೋಗ ಮಾಡಿರುವೆಯಾ? ಹಳೆಯ ಪಾಪಗಳಲ್ಲಿ ಪಡೆದ ಸುಖಗಳನ್ನು ನೆನೆದು ಆನಂದ ಪಡಿರುವೆಯಾ? ಮನಸ್ಸಿನಲ್ಲಿ ಅನ್ಯ ಸ್ತ್ರೀ ಅಥವಾ ಅನ್ಯ ಪುರುಷನೊಂದಿಗೆ ಭಾವನೆಯಲ್ಲಿ ವ್ಯಭಿಚಾರ ಮಾಡಿರುವೆಯಾ? ಸ್ವಂತದವರು ಮತ್ತು ಬಂಧುಗಳೊಂದಿಗೆ ಲೈಂಗಿಕತೆಯಲ್ಲಿ ಏರ್ಪಟ್ಟಿರುವೆಯಾ? ವ್ಯಭಿಚಾರ ಮಾಡಿರುವೆಯಾ? ಯಾರನ್ನಾದರೂ ಬಲಾತ್ಕಾರ ಮಾಡಿರುವೆಯಾ? ಅತ್ಯಾಚಾರದಿಂದ ಸುಖ ಪಡೆದಿರುವೆಯಾ? ಅಶ್ಲೀಲ ಚಿತ್ರ ನೋಡುವುದು, ಇತರಿಗೆ ಅಂಥ ಚಿತ್ರಗಳನ್ನು ವಿತರಣೆ ಮಾಡಿರುವೆಯಾ? ಕತ್ತಿರುವೆಯಾ? ದೇವರ ಸಮಯ ಮತ್ತು ಸೊತ್ತನ್ನು ಕಸಿದುಕೊಂಡೆಯಾ? ಅನ್ಯಾಯವಾದ ಬಡ್ಡಿ ವಸೂಲಿ ಮಾಡಿರುವೆಯಾ? ಕೊಲೆ ಮಾಡಲು ಬಾಡಿಗೆ ಸ್ವೀಕರಿಸಿಕೊಂಡಿರುವೆಯಾ? ಬಾಡಿಗೆ ಕೊಟ್ಟಿರುವೆಯಾ? ಸೇವಕರನ್ನು ದೇಹ ದುರ್ಬಳಕೆ ಮಾಡಿರುವೆಯಾ? ಅಶ್ಲೀಲ ಮಾತುಕತೆಗಳಲ್ಲಿ ಭಾಗವಹಿಸಿರುವೆಯಾ? ಕಳ್ಳಬಟ್ಟುಗಳನ್ನು ಬಳಸಿರುವೆಯಾ? ತಪ್ಪಾದ ಪತ್ರ ಮತ್ತು ದಾಖಲೆಗಳನ್ನು ತಯಾರು ಮಾಡಿ ಯಾರನ್ನಾದರೂ ವಂಚಿಸಿರುವೆಯಾ? ಇತರ ಬಗ್ಗೆ ದೂಷಣೆ, ದೇವರನ್ನು ಹೀಯಾಳಿಸಿ ಗುಣಗುಟ್ಟಿರುವೆಯಾ? ಯಾರದಾದರೂ ಕುಟುಂಬ ಮತ್ತು ಕುಟುಂಬ ಜೀವನಕ್ಕೆ ಹಾನಿ ಮಾಡಿರುವೆಯಾ? ಅಯೋಗ್ಯತೆಯಿಂದ ಪರಮ ಪ್ರಸಾದವನ್ನು ಸ್ವೀಕರಿಸಿರುವೆಯಾ? ಇತರ ಗುಟ್ಟುಗಳನ್ನು ಕದ್ದು ಕೇಳಿರುವೆಯಾ? ಇತರರ ನೋವುಗಳಲ್ಲಿ ಹಾಸ್ಯವಾಗಿ ನೀನು ಆನಂದಿಸಿರುವೆಯಾ?
ಸ್ವಾರ್ಥತೆ, ಅಹಂಕಾರ, ಸೊಕ್ಕು ಮತ್ತು ಕ್ರೂರತನದಿಂದ ಇತರರನ್ನೇ ವರ್ತಿಸಿರುವೆಯಾ? ಭಾನುವಾರ ಮತ್ತು ಇತರ ಸಾಲದ ದಿನಗಳಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಉಪವಾಸ ಶುದ್ಧ ಭೋಜನದ ದಿನಗಳನ್ನು ಧರ್ಮಸಭೆಯ ನಿರ್ದೇಶನದಂತೆ ಆಚರಿಸಿರುವೆಯಾ? ವರ್ಷಕ್ಕೊಮ್ಮೆ ಪಾಪ ನಿವೇದನೆ ಮಾಡುತ್ತಿರುವೆಯಾ? ಧರ್ಮಸಭೆಯ ಗುರುಗಳ ಕರ್ತವ್ಯಗಳಲ್ಲಿ ನೆರವು ನೀಡುವುದರಲ್ಲಿ ವಿಫಲನಾಗಿರುವೆಯಾ? ನಿಷೇಧಿಸಲ್ಪಟ್ಟ ಕಾಲದಲ್ಲಿ ವಿವಾಹ ಮುಂತಾದ ಆಡಂಬರಗಳನ್ನು ಆಚರಿಸುವೆಯಾ? ಗರ್ವ ಮತ್ತು ಅಹಂಕಾರಗಳಿಂದ ಇತರರೊಡನೆ ವರ್ತಿಸಿರು ಮೆಲುಕು ಹಾಕಿರಿ. ನಿಮ್ಮ ಪಾಪಗಳನ್ನು ಪುನಃ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕಣ್ಣ ಮುಂದೆ ತಂದು ಆ ಪಾಪಗಳನ್ನು ಒಪ್ಪಿಕೊಳ್ಳದಿದ್ದರೆ ಬಿಡುಗಡೆ ಇಲ್ಲ. ಪಾಪಗಳನ್ನು ಒಪ್ಪಿಕೊಂಡರೆ ಮಾತ್ರ ಬಿಡುಗಡೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪಾಪಗಳನ್ನು ನಾವಿಟ್ಟುಕೊಂಡು ನಮ್ಮಲ್ಲೇ ನಮ್ಮ ಜೀವನವನ್ನು ಅಶ್ಲೀಲಗೊಳಿಸುವುದಕ್ಕಿಂತ ಪಾಪಗಳನ್ನು ಒಪ್ಪಿ ಮನ್ನಿಸಿರಿ ಸ್ವಾಮಿ ಎಂದು ಯಾಜಕರ ಮೂಲಕ ಪಾಪ ನಿವೇದನೆ ಮಾಡಿ ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ಪಡೆದು ಸಂಪೂರ್ಣವಾಗಿ ಹೊಸ ಜೀವವನ್ನು ಪಡೆಯಲು ಅಣಿಯಾಗಿರಿ. ಆ ಸಮಯದಲ್ಲಿ ಯೇಸು ನಮಗೆ ಕೊಡುವ ವರದಾನವಾಗಿದೆ ನಿಜವಾದ ಆರೋಗ್ಯ, ಸಂತೋಷ, ಉಲ್ಲಾಸ, ಹರುಷ. ನಮ್ಮ ಸಂಬಂಧಗಳು ಚೆನ್ನಾಗಿ ನಡೀತವೆ, ನಮ್ಮ ಕೆಲಸ ಕಾರ್ಯಗಳು ಅತ್ಯುತ್ತಮವಾಗಿ ನೆರವೇರುತ್ತವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಎಂಥ ಕಷ್ಟಗಳು ಬಂದರೂ ಅವುಗಳನ್ನೆಲ್ಲ ನಾವು ಮೆಟ್ಟಿ ನಿಂತು ಆ ಕಷ್ಟಗಳ ಮೂಲಕ ನಾವು ಭಾಳಷ್ಟು ಪಾಠಗಳನ್ನು ಕಲಿತು ಮುಂದಕ್ಕೆ ನಮ್ಮ ಜೀವನವು ಉತ್ತಮ ಮಾಡಲು ನಮಗೆ ಸಹಾಯವಾಗುತ್ತದೆ. ಆದ್ದರಿಂದ ಪಾಪ ನಿವೇದನೆ ಮಾಡಲು ಸಿದ್ಧತೆ ಮಾಡಬೇಕಾದ 5 ಕಾರ್ಯಗಳು ಇಲ್ಲಿವೆ. ಅವುಗಳನ್ನು ಕೇಳಿಕೊಂಡು ಆ ರೀತಿ ಮಾಡಲು ಪ್ರಯತ್ನಿಸಿರಿ. ಮಾಡಿ ಹೋದ ಎಲ್ಲ ಪಾಪಗಳನ್ನು ಜ್ಞಾಪಕ ಮಾಡಿಕೊಳ್ಳರು. ಪವಿತ್ರಾತ್ಮರ ಸಹಾಯವನ್ನು ಬೇಡಿಕೊಳ್ಳುವುದು. ಒಂದು ವೇಳೆ ಅಗತ್ಯ ಇದ್ದರೆ ಮರೆತು ಹೋಗದಂತೆ ಒಂದು ಕಾಗದದಲ್ಲಿ ಬರೆದು ತೆಗೆದುಕೊಂಡು ಹೋಗುವುದು ಒಳ್ಳೆಯದು. ಮಾಡಿ ಹೋದ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುವುದು. ಪಾಪ ನಿವೇದನೆಗಾಗಿ ಬರುವ ವ್ಯಕ್ತಿಗಳಲ್ಲಿ ಪಶ್ಚಾತ್ತಾಪಕ್ಕಾಗಿದೆ ಮೊದಲ ಸ್ಥಾನ. ಪಶ್ಚಾತ್ತಾಪ ಎನ್ನುವುದು ಆತ್ಮದ ದುಃಖವು, ಮಾಡಿ ಹೋದ ಪಾಪದ ಮೇಲಿರುವ ಕೋಪವು, ಪುನಃ ಪಾಪ ಮಾಡಲಾರೆನೆಂಬ ಪ್ರತಿಜ್ಞೆಯೂ ಆಗಿದೆ. ಪಶ್ಚಾತ್ತಾಪ ಮತ್ತು ಪಾಪ ನಿವೇದನೆ ಪುನಃ ಪಾಪ ಮಾಡದೇ ಇರುತ್ತೇನೆ ಎಂಬ ಪ್ರತಿಜ್ಞೆ ಆಗಿದೆ. ಎಲ್ಲ ಪಾಪಗಳನ್ನು ಒಂದೂ ಬಿಡದೆ ಗುರುಗಳ ಬಳಿ ಹೇಳುವುದು, ಗುರುಗಳು ಕೊಟ್ಟ ಪ್ರಾಯಶ್ಚಿತ್ತವನ್ನು ತೀರಿಸುವುದು, ಇನ್ನು ಮುಂದೆ ಪಾಪ ಮಾಡುವುದಿಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುವುದು. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಜೀವನದಲ್ಲಿ ಏನಾದರೂ ಇನ್ನು ಉಳಿದಿದ್ದರೆ ಪಾಪಗಳನ್ನು ನಾವು ಇನ್ನೂ ಒಳಗಿಟ್ಟು ಆ ಪಾಪವನ್ನು ಹೇಳಬೇಡ ಎಂದು ಆ ಸೈತಾನನ ಪ್ರಲೋಭನೆ ನಿಮ್ಮನ್ನು ಪ್ರಲೋಭಿಸಿದರೆ ಪ್ರಯತ್ನ ಮಾತ್ರವಲ್ಲ, ಆ ಸೈತಾನನ ಹಿಮ್ಮೆಟ್ಟಿಸಿ ಮುಂದೆ ಹೋಗಿ. ಪ್ರತಿಯೊಂದು ಮಗು ಪಾಪ ಮಾಡುವುದೇ ಆಗಿದೆ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಹೇಳ್ತಾರೆ, ಅತೀ ಉತ್ತಮವಾದ ಮನುಷ್ಯ ಕೂಡ ಒಂದು ದಿನದಲ್ಲಿ 7 ಸಲ ಬೀಳುವ ಸಾಧ್ಯತೆ ಇದೆ. ಆದರೆ ಆ ಮನುಷ್ಯ ಬಿದ್ದರೂ ಕೂಡ ಎಚ್ಚೆತ್ತು ಅವನು ಆ ಪಾಪದ ಮೇಲೆ ಇರದೆ ಪಾಪವನ್ನು ಹಿಮ್ಮೆಟ್ಟಿಸಿ ಮುಂದೆ ನಡೆಯುತ್ತಾನೆ ಎಂದು ಜ್ಞಾನೋಕ್ತಿ ಗ್ರಂಥ ನಮಗೆ ಹೇಳುತ್ತಿದೆ. ಅದೇ ರೀತಿ ಜ್ಞಾನೋಕ್ತಿ ಗ್ರಂಥದಲ್ಲಿ ನಮಗೆ ಹೇಳಿದ್ದಾರೆ, ಈ ಪಾಪಗಳಿಂದ ನಾವು ದೂರವಿದ್ದು ನಮ್ಮ ಜೀವನವನ್ನು ಹಸನಾಗಿಸುವುದೇ ಮನುಷ್ಯನ ಕಾರ್ಯಪ್ರವೃತ್ತಿ. ಮನುಷ್ಯನ ಕಾರ್ಯಪ್ರವೃತ್ತಿ ಆಗಿದೆ ನಮ್ಮ ಜೀವನ ಉತ್ತಮಗೊಳಿಸುವುದು, ನಮ್ಮ ಜೀವನದಲ್ಲಿ ಉತ್ತಮತೆಯನ್ನು ಪಡೆಯುವುದು. ಮಾತ್ರವಲ್ಲದೆ ಪಾಪದ ಕೂಪದಿಂದ ನಾವು ಎದ್ದು ಹೊಸ ಜೀವನದ ಹತ್ರ ನಡೆಯುವುದು. ಅದಾಗಿದೆ ಯೇಸು ಕೊಡುವ ಆ ನವಜೀವನ. ನವಜೀವನ ಆಗಿದೆ.
ಚಿಮ್ಮಿ ಚಿಲುಕುವ ಆ ಕಾರಂಜಿ ಹೇಗೆ ನೀರು ಹನಿ ಹನಿಯಾಗಿ ಮುಂದಕ್ಕೆ ಹೋಗುವಾಗ ಶುಭ್ರವಾದ ನೀರಾಗಿ ಪರಿವರ್ತನೆ ಆಗುತ್ತದೋ, ಅದೇ ರೀತಿ ನಮ್ಮ ಜೀವನ ಕೂಡ ನಾವು ಈ ಪಾಪದ ಕೂಪದಿಂದ ಎದ್ದು ಪಾಪ ನಿವೇದನೆ ಮೂಲಕ ಸಂಪೂರ್ಣವಾದ ಶುಚಿತ್ವವನ್ನು ಸ್ವಚ್ಛದನ್ನು ಪಡೆಯಲು ನಮಗೆ ಬೇಕಾದ ಹೊಸ ಶಕ್ತಿಯನ್ನು ಯೇಸು ತುಂಬಲು ಪಾಪ ಮಾಡದೇ ಇರುತ್ತೇವೆ ಪ್ರತಿಜ್ಞೆ ಮಾಡಲು ಆಗಿದೆ. ಪಾಪ ನಿವೇದನೆ, ಪಾಪ ಪ್ರಾಯಶ್ಚಿತ್ತ ಇಂಥದನ್ನು ಮಾಡಲು ಯೇಸು ನಮ್ಮನ್ನು ಪ್ರೇರೇಪಿಸುತ್ತಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ನವನವನೀಯತೆ, ಹೊಸತನ, ಹೊಸ ಹುರುಪು, ಹೊಸ ಹೊಳಪು. ಹೇಗೆ ದೇವರ ಕಣ್ಣುಗಳು ಸೂರ್ಯನ ಹೊಳಪಿಗಿಂತ 10,000 ಪಟ್ಟು ಹೆಚ್ಚಾಗಿ ಹೊಳಪಾಗಿದ್ದವು, ಅದೇ ರೀತಿ ನಮ್ಮ ಜೀವನ ಕೂಡ ಈ ಪಾಪ ನಿವೇದನೆ ನಂತರ ಹೊಳಪಾಗಬೇಕು. ಆ ಹೊಳಪು ಸದಾ ಪ್ರಜ್ವಲಿತವಾಗಬೇಕು. ಆ ಹೊಳಪಿನ ಕಾಂತಿ ಸದಾ ನಮ್ಮಲ್ಲಿರಬೇಕು. ಆಗ ಮಾತ್ರ ನಮ್ಮ ಜೀವನವನ್ನು ನಾವು ಅತ್ಯುತ್ತಮಗೊಳಿಸಿ ದೇವರಿಗೆ ಅಭಿಮುಖರಾಗಿ ಪಾಪಕ್ಕೆ, ಸೈತಾನನಿಗೆ, ಕೆಟ್ಟ ಶಕ್ತಿಗೆ, ದುರಾಲೋಚನೆಗೆ, ದುರ್ಬಲತೆಗೆ ನಾವು ವಿಮುಖರಾಗಿ ಜೀವನ ಕಟ್ಟಬೇಕು. ಅದಾಗಿದೆ ಮಾನವೀಯತೆ, ಆತ್ಮೀಯತೆ, ಪವಿತ್ರತೆ. ದೇವರ ಶಕ್ತಿ ನಮ್ಮಲ್ಲಿ ಒಗ್ಗೂಡಿಸಿ ನಾವು ದೇವರ ಸಾಕ್ಷಿಗಳಾಗಲು, ದೇವರಿಗೆ ನಿಜವಾದ ಸೈನಿಕರಾಗಲು, ದೇವರ ಸಾಮ್ರಾಜ್ಯವನ್ನು ಯಾರೆಲ್ಲ ಧ್ವಂಸಗೊಳಿಸ್ತೀರೋ ಅವರನ್ನೆಲ್ಲ ನಾವು ಹಿಮ್ಮೆಟ್ಟಿಸಿ ದೇವರ ಸಾಮ್ರಾಜ್ಯವನ್ನು ಏರ್ಪಡಿಸಲು ಕೈ ಜೋಡಿಸುವ ವಾರಿಯರ್ಸ್. ಬರೀ ಕೋವಿಡ್ ವಾರಿಯರ್ಸ್ ಮಾತ್ರವಲ್ಲ, ಇವತ್ತು ದೇವರ ಸಾಮ್ರಾಜ್ಯವನ್ನು ಕಟ್ಟುವ ವಾರಿಯರ್ಸ್ ನಮಗೆ ಬೇಕು. ಹೇಗೆ ಕೊರೋನಾ ನಮ್ಮ ಜೀವಕ್ಕೆ ಹಾನಿ ಮಾಡುತ್ತೋ, ಅದೇ ರೀತಿ ಪಾಪ ನಮ್ಮ ಆತ್ಮಕ್ಕೆ ಹಾನಿ ಮಾಡುತ್ತೆ. ಪಾಪ ಇದ್ದರೆ ನಾವು ಸಂಪೂರ್ಣವಾಗಿ ಯಥೇಚ್ಛವಾದ ಜೀವ ಹೊಂದಲು ಸಾಧ್ಯವಿಲ್ಲ. ಅದಕ್ಕಾಗಿ ಯೇಸು ಹೇಳುತ್ತಾರೆ, ಜೀವ ಹೊಂದಬೇಕಾದರೆ ನನ್ನಲ್ಲಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ, ನಿಮ್ಮ ಪಾಪಗಳನ್ನು ತೊಳೆಯುತ್ತೇನೆ. ಅದಕ್ಕಾಗಿ ಹೇಳ್ತಾರೆ, ನಾನು ಬಂದದ್ದು ಪಾಪಿಷ್ಠರಿಗಾಗಿ, ಧರ್ಮಿಷ್ಠರಿಗಲ್ಲ. ಪಾಪ ಪ್ರಾಯಶ್ಚಿತ್ತ ಪಡೆದು ದೇವರಿಗೆ ಅಭಿಮುಖರಾಗಿರಿ, ಪಾಪಕ್ಕೆ ವಿಮುಖರಾಗಿರಿ ಎಂಬುದಾಗಿ ಯೇಸು ನಮಗೆ ಹೇಳುತ್ತಾರೆ. ಅದನ್ನು ನಾವು ಪಾಲಿಸೋಣ, ನಮ್ಮ ಜೀವನವನ್ನು ಅತ್ಯುತ್ತಮಗೊಳಿಸೋಣ. ಉತ್ತಮ ಮಾತ್ರವಲ್ಲ, ಅತ್ಯುತ್ತಮಗೊಳಿಸಬೇಕು. ಆ ಜೀವನದಲ್ಲಿ ನಿಜವಾದ ಶಕ್ತಿ ಬರಬೇಕು. ಆಗ ಜೀವನದಲ್ಲಿ ಉಲ್ಲಾಸ ಇರುವುದು, ಸಂತೋಷ ಇರುವುದು, ಲವಲವಿಕೆಯಿಂದ ಎಲ್ಲರನ್ನು ನಾವು ಸ್ವಾಗತಿಸ್ತೇವೆ. ಯಾರು ಕೂಡ ನಮಗೆ ಶತ್ರುಲ್ಲ, ಎಲ್ಲರೂ ನಮ್ಮ ಮಿತ್ರರು. ಯೇಸು ಕೊಟ್ಟ ಪ್ರತಿಯೊಂದು ಮಗು ನಮಗೆ ಅತ್ಯುತ್ತಮವಾದದ್ದು. ಅದಕ್ಕಾಗಿಯೇ ನಾವು ನೋಡಿದರೆ ಪವಿತ್ರ ಬೈಬಲ್ ಹೇಳುತ್ತೆ, ಕಣ್ಣಿಗೆ ಕಾಣುವ ನರರನ್ನು ಪ್ರೀತಿಸದೆ ಕಣ್ಣಿಗೆ ಕಾಣದ ದೇವರ ಹೇಗೆ ಪ್ರೀತಿಸುವೆ? ಆದ್ದರಿಂದ ಕಣ್ಣಿಗೆ ಕಾಣುವ ಪ್ರತಿಯೊಬ್ಬ ನರ ಮನುಷ್ಯರು ನಮ್ಮವರು, ಪ್ರಾಣಿ ಪಕ್ಷಿಗಳು ನಮ್ಮವರು, ಇಡೀ ಪರಿಸರ ನನ್ನದು. ಈ ಪರಿಸರವನ್ನು ನಾನು ಆಲಂಗಿಸಿ, ಈ ಪರಿಸರದ ಉತ್ತಮ ಉಪಯುಕ್ತತೆಯನ್ನು ಮಾಡಿ ಆ ಪರಿಸರವನ್ನು ಗೌರವಿಸಬೇಕು. ಆ ಪರಿಸರದ ಸಂರಕ್ಷಣೆ ನಾನು ಮಾಡಬೇಕು. ಪ್ರತಿಯೊಂದು ಜೀವಿಯ ಸಂರಕ್ಷಣೆ ನಾನು ಮಾಡಬೇಕು. ಪ್ರತಿಯೊಂದು ಮಾನವರ ಸಂರಕ್ಷಣೆ ಮಾಡಿ ಆ ಮಾನವನನ್ನು ಪ್ರೀತಿಸಬೇಕು. ನನ್ನನ್ನು ಪ್ರೀತಿಸಿದವರನ್ನು ಮಾತ್ರ ನಾನು ಪ್ರೀತಿಸಿದರೆ ಅದರಿಂದ ನಿನಗೆ ಬರುವ ಲಾಭವೇನು? ಅದಕ್ಕೆ ಕೇಳುತ್ತಾರೆ, ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿ ಮನೋದರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು? ನಿನಗೆ ಬರುವ ಲಾಭವೇನು? ಬರೇ ನನ್ನನ್ನು ಪ್ರೀತಿಸಿದವರನ್ನು ಮಾತ್ರ ನಾನು ಪ್ರೀತಿಸುವುದು, ಇತರರು ನನಗೆ ಪ್ರೀತಿಯವರಲ್ಲ. ಯಾರು ಅಪ್ಪಣೆ ಕೊಟ್ಟಿದ್ದಾರೆ ನಿನಗೆ ಇತರನ್ನು ದ್ವೇಷಿಸಲು?
ದ್ವೇಷ ಹಗೆತನ ಕಟ್ಟಿಕೊಳ್ಳಲು ಯಾರು ಅಪ್ಪಣೆ ಕೊಟ್ಟಿದ್ದಾರೆ? ಯಾರು ಕೂಡ ನಮಗೆ ಅಪ್ಪಣೆ ಕೊಡಲಿಲ್ಲ. ಆದ್ದರಿಂದಾಗಿ ಪ್ರಿಯ ಸಹೋದರ ಸಹೋದರರೇ, ಪ್ರತ್ಯೇಕವಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಸಂಪೂರ್ಣವಾಗಿ ಪೂರ್ಣ ಹೃದಯದಲ್ಲಿ ನಾವು ಸ್ವಚ್ಛಗೊಳ್ಳಲು, ನಮ್ಮ ಆತ್ಮವು ಸ್ವಚ್ಛಗೊಳ್ಳಬೇಕು. ಆ ಪವಿತ್ರತೆ ನಮ್ಮಲ್ಲಿರಬೇಕು. ಆ ಪವಿತ್ರತೆಗೆ ಕುಂದು ಕೊರತೆ ಬಾರದಂತೆ ಪಾಪದಿಂದ ನಾವು ವಿಮುಖರಾಗಿ ದೂರವಿರಬೇಕು. ಪಾಪದ ಎಲ್ಲ ಚರ್ಯಗಳನ್ನು ನಾವು ಸಂಪೂರ್ಣವಾಗಿ ಅದನ್ನು ದೂರ ಎಸೆಯಬೇಕು. ದೇವರ ಶಕ್ತಿ ಮಾತ್ರ ನಮ್ಮಲ್ಲಿರಬೇಕು. ಅಂಥ ಉತ್ತಮತೆಗಾಗಿ ನಾವು ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಪರಮ ಪ್ರಸಾದದ ಆರಾಧನೆಗಾಗಿ ಯೇಸುವನ್ನು ಸ್ವಾಗತಿಸುವ ಸಮಯ. ಈ ಸಮಯದಲ್ಲಿ ನೀವು ಸ್ವಚ್ಛಗೊಂಡಿದ್ದೀರಾ, ಪಾಪ ನಿವೇದನೆ ಮಾಡಿದ್ದೀರಾ. ಅತ್ಯುತ್ತಮವಾಗಿ ದೇವರು ನಿಮ್ಮೊಡನೆ ಇದ್ದರು. ಈ ಪಾಪ ನಿವೇದನೆ ಮಾಡಲು ನಿಮಗೆ ಬಹಳ ಸಹಾಯ ಮಾಡಿದರು. ಅದಕ್ಕಾಗಿ ಅವರ ಉಪಕಾರ ಸ್ಮರಣೆ ಮಾಡುತ್ತಾ, ಯೇಸುವನ್ನು ಮೆಚ್ಚುತ್ತಾ, ಯೇಸುಗೆ ಧನ್ಯವಾದ ಸಲ್ಲಿಸುತ್ತಾ ಈ ಆರಾಧನೆ ವಿಧಿಯಲ್ಲಿ ಏಕ ದೇವರಲ್ಲಿ ಒಂದಾಗೋಣ. ಒಂದು ವೇಳೆ ಪ್ರಿಯ ಸಹೋದರ ಸಹೋದರರೇ, ಕೆಲವು ನಾವು ದೇವರಿಂದ ದೂರ ಹೋಗಿದ್ದೇ ಆದರೆ ನನಗೆ ದೇವರು ಕ್ಷಮೆ ನೀಡುತ್ತಾರಾ ಇಲ್ವಾ ಎಂದು ಯಾರಿಗಾದರೂ ಸಂದೇಹ ಇದ್ದರೆ ಈ ಸಮಯದಲ್ಲಿ ನೀವು ಆಳವಾಗಿ ಗಾಢವಾಗಿ ದೇವರಲ್ಲಿ ಕ್ಷಮೆಯನ್ನು ಬೇಡಿಕೊಳ್ಳಬೇಕು. ಒಂದು ವೇಳೆ ನಾವು ದೇವರಿಂದ ಬೇರೆ ದೇವರನ್ನು ಹರಿಸಿ ಇಲ್ಲ ಸಲ್ಲದ ನೂಲುಗಳನ್ನು ಕಟ್ಟಿ ಇಲ್ಲ ಸಲ್ಲದ ಜಪ ಮಾಡದೆ ಬೇರೆಯವರಿಂದ ಮಾಡಿಸಿಕೊಂಡ ವಸ್ತುಗಳನ್ನು ತಂದು ಇತರನ್ನು ಕೂಡ ಆ ಜಾಗಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಕೂಡ ಕೆಟ್ಟ ದಾರಿಗೆ ಎಳೆದಿದ್ದೆ ಆದರೆ ನನ್ನ ಒಳಗಿದ್ದ ಆ ಅಹಂಕಾರ ಮದ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ದೀನತೆ ನನ್ನಲ್ಲಿಲ್ಲ. ನಾನು ಸಣ್ಣವನಾಗಲು ಅಥವಾ ನಾನು ನನ್ನನ್ನೇ ತಗ್ಗಿಸಿಕೊಳ್ಳಲು ನನಗೆ ಸಾಧ್ಯವಿಲ್ಲ. ನನ್ನ ಮೊಂಡುತನ, ನನ್ನ ಕುರುಡುತನ, ನನ್ನ ಮದ ಮತ್ಸರ, ನಾನೇ ರೈಟ್, ನಾನು ಹೇಳಿದ್ದೇ ಸರಿ ಎಂಬ ಒಂದೆಡೆಯ ಆ ನೋಟದಿಂದ ನಾನು ಇವತ್ತು ತಪ್ಪು ಮಾಡಿದ್ದೇ ಇದ್ದರೆ ಯೇಸುವಿನಲ್ಲಿ ಪ್ರಾರ್ಥಿಸಿರಿ. ಅಂಥ ಏನಾದರೂ ದಾರ, ಕಪ್ಪು ದಾರ ಸೊಂಟಕ್ಕೆ, ಕಾಲಿಗೆ, ಕೈಗೆ, ಆತ ನಿಮ್ಮ ಅಂಗಾಂಗಗಳಲ್ಲಿ ಇನ್ನೇನೆಲ್ಲ ನೀವು ಕಟ್ಟಿಟ್ಟಿದ್ದೀರೋ, ಬೇರೆ ಇತರರು ಕೊಟ್ಟ ಕೆಲವು ತಾಯಿತಗಳನ್ನು, ಕೆಲವು ವಸ್ತುಗಳನ್ನು ಮನೆಯಲ್ಲಿ ತಂದಿಟ್ಟಿದ್ದೀರೋ, ಅವುಗಳನ್ನೆಲ್ಲ ತೆಗೆದು ಬಿಸಾಡ್ರಿ. ನಿಮಗೆ ತೊಂದರೆ ಆದರೆ, ನಿಮಗೆ ಬಿಸಾಡಲಿಕ್ಕೆ ತೊಂದರೆ ಆಗುತ್ತೆ, ಹೆದರಿಕೆ ಆಗುತ್ತೆ, ಹೇಳ್ರಿ. ಆದಷ್ಟು ಮಟ್ಟಿಗೆ ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಅಂಥದನ್ನು ಇಟ್ಟು ದೇವರ ಪ್ರೀತಿಗೆ ತಡೆಗೋಡೆ ಹಾಕಬೇಡಿ. ದೇವರ ಪ್ರೀತಿ ನಮ್ಮಲ್ಲಿ ಬರದಂತೆ ಗೋಡೆಗಳನ್ನು ನಿರ್ಮಿಸಬೇಡಿ. ಪ್ರಿಯ ಸಹೋದರ ಸಹೋದರರೇ, ಒಂದು 3 ದಿವಸದ ಹಿಂದೆ ಇದೇ ಕೂಳೂರಲ್ಲಿ ರೆಟ್ಟಿಟ್ ಕೊಡ್ತಿರುವಾಗ ಒಬ್ಬಳು ಯಂಗ್ ಮದರ್, ಹದಿಹರೆಯದ ಹೆಣ್ಣು ಮಕ್ಕಳು, ಇನ್ನೂ ಹೃದಯ ಕರಗುತ್ತೆ ಅವಳನ್ನು ನೋಡುವಾಗ. 3 ತಿಂಗಳ ಮಗು ಇದೆ. ಅವಳು ಭಾಳ ದೂರದಿಂದ ನಮ್ಮ ರೆಟ್ರೀಟಿಗೆ ಬಂದಿರು. ಸಾಧಾರಣ ಒಂದು 45 ಕಿಲೋಮೀಟರ್ ದೂರದಿಂದ ನಮ್ಮ ರೆಟ್ರೀಟಿಗೆ ಬಂದಿದ್ದರು. ನಮಗೆ ಪರಿಚಯ ಇರಲಿಲ್ಲ. ಬಂದು ಭೇಟಿಯಾದರು. ಬಂದು ಭೇಟಿಯಾಗುವಾಗ ನಾವು ಸ್ವಲ್ಪ ಕೇಳಿದೆವು. ಆ ದಿವಸ ಟೈಮ್ ಇರಲಿಲ್ಲ. ನೆಕ್ಸ್ಟ್ ದಿವಸ ಬನ್ನಿ ಅಂತ ಹೇಳಿದೆ. ನೆಕ್ಸ್ಟ್ ದಿವಸ ಬಂದಾಗ ಎಲ್ಲ ಅವರ ಹಿಸ್ಟ್ರಿ ಕೇಳಿದೆವು. ಹಿಂದಿನ ದಿವಸ ಭಾಳ ಕತ್ತಲಾಗಿತ್ತು, ಅವರಿಗೆ ಬೇರೆ ದೂರ ಹೋಗಬೇಕಿತ್ತು, ಕಳಿಸಿಕೊಟ್ಟೆವು. ಈ ಸಮಯದಲ್ಲಿ ಆ ಚಿಕ್ಕ ಹದಿಹರೆಯದ ಆ ಹೆಣ್ಣು ಮಗು ಅಂತ ಹೇಳಿದ ಒಂದು ತಾಯಿ, ಅವಳು ಈಗ ಒಂದು ಮಗುವಿನ ತಾಯಿ, ಅವಳು ಪಟ್ಟ ಕಷ್ಟಗಳನ್ನು ನೋಡಿದಾಗ ನಾನು ಎಣಿಸಿದೆ, ನಮ್ಮ ಕಥೋಲಿಕ ಕ್ರೈಸ್ತರಿಗೆ ಸ್ವಲ್ಪ ಕೂಡ ಕರುಣೆ ಇಲ್ಲವ? ಈ ಮಗುವಿನ ಜೀವನದಲ್ಲಿ ಆದದ್ದು ಕೇಳಿ. ಇದೇ ಮಂಗಳೂರು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನಲ್ಲಿ ಡಿಗ್ರಿ ಮಾಡಿದ್ದಾಳು. ಆ ಡಿಗ್ರಿ ಮಾಡುವಾಗ ಕೆಲವು ಹುಡುಗರು ಅವಳನ್ನು ಎಷ್ಟು ಹೆದರಿಸಿ, ಅವಳಿಗೆ ಭಯ ಹುಟ್ಟಿಸಿ ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಪ್ರಿಯರೇ, ಎಷ್ಟು ಕಷ್ಟಪಡ್ತಾಳೆ ಹುಡುಗಿ. ಇವತ್ತು ಅವಳಿಗೆ ಗೋಗರದ್ದು ಹೇಳಿದ್ಲು, ಫಾದರ್ ಒಮ್ಮೆ ನನಗೆ ಬಿಡುಗಡೆ ಕೊಡಿ,
ನನಗೆ ಅಸಾಧ್ಯವಾಗಿದೆ ಇದನ್ನು ತಡೆದುಕೊಳ್ಳಿಕ್ಕೆ. ಆನಂತರ ಅವರ ಮನೆಯವರು, ಅವರೊಬ್ಬಳು ಆಂಟಿ ಕಥೋಲಿಕ ಕ್ರೈಸ್ತಳು, ಅವಳನ್ನು ಇಲ್ಲ ಸಲ್ಲದ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಭಸ್ಮ, ಅಲ್ಲಿ ತಲೆಗೆ ಏನೆಲ್ಲ ಸುತ್ತು ಹಾಕೋದು. ಈ ನಮ್ಮ ಸುಬ್ರಹ್ಮಣ್ಯ, ಇಲ್ಲಿ ಆ ಸುಬ್ರಹ್ಮಣ್ಯ ದೇವಸ್ಥಾನ ಕೆಲವರು ಇದ್ದಾರೆ, ಭಾಳಷ್ಟು ಜನ ಅಲ್ಲಿ ಹೋಗೋರು ಇದ್ದಾರೆ, ಹೇಳ್ತಾರೆ. ಆದರೆ ನೀವು ಏನು ಕೆಟ್ಟ ಶಕ್ತಿಯನ್ನು ನಿಮ್ಮಲ್ಲಿ ತರ್ತೀರೆಂದು ನಿಮಗೆ ಗೊತ್ತಿಲ್ಲ. ಈಗ ಹೇಳ್ತೇನೆ. ಈ ಮಗು ಹೇಳ್ತಾಳೆ, ಫಾದರ್ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋದ್ರು, ನನ್ನ ತಲೆ ಮೇಲೆ ಏನೋ ಸುತ್ತಾಕಿದ್ರು, 3 ಸಲ ಸುತ್ತಾಕಿದ ಮೇಲೆ ನನಗೆ ಏನಾಗಲಿ, ನಾನು ಅಲ್ಲೇ ಬಿದ್ದು ಬಿಟ್ಟೆ. ಅನಂತರ ಸಿಕ್ಕಿದ ದೇವಾಲಯ ಕರೆದುಕೊಂಡು ಹೋಗ್ತಾರೆ ಫಾದರ್. ಅದಾಯಿತು, ಮದುವೆ ಆಯಿತು. ಮದುವೆ ಆದ ನಂತರ ಕೂಡ ಬಿಡಲಿಲ್ಲ. ಒಂದು ಮಗು ಆಯಿತು ಫಾದರ್. ಒಂದು ಮಗು ಆಗಿ 3 ತಿಂಗಳು, ಮಗು ಆಗಿ 15 ದಿನಕ್ಕೆ ಕೊರಗಜ್ಜನ ಒಂದು ನೂಲು ತಂದು ನನ್ನ ಸೊಂಟಕ್ಕೆ ಕಟ್ಟಿದ್ರು. ಕೊರಗಜ್ಜ. ತುಂಬ ಅಜ್ಜಂದಿರಿದ್ದಾರೆ ನಮ್ಮ ಕಥೋಲಿಕ ಕ್ರೈಸ್ತರಿಗೆ. ಯಾಕಂತೇಳಿ ನನ್ನಲ್ಲಿ ಬರುವ 100%ಅಲ್ಲಿ 80% ಇಂಥದ್ದೇ ಅಜ್ಜನವರು ನೋಡಿದವರು. ಆದ್ದರಿಂದಾಗಿ ಖಂಡಿತವಾಗಿ ಹೇಳ್ತೇನೆ, ನಾವು ಅಡಗಿಸಿ ಇಟ್ಟು ಯಾರಿಗೆ ಗೊತ್ತಾಗೋದಿಲ್ಲ ಅಂತ ಹೋದರೆ ನೀವೇ ಸಿಕ್ಕಿ ಬೀಳ್ತೀರ, ಮತ್ತೆ ಯಾರು ಸಿಕ್ಕಿ ಬೀಳ್ತೀರ. 7 ಹೇಳಿದ್ಲು, ಫಾದರ್ ಆ ದಾರ ನನ್ನ ಸೊಂಟಕ್ಕೆ ಕಟ್ಟಿದಾಗ ನನ್ನಲ್ಲಿ ಏನು ಪರಿವರ್ತನೆ ಆಯಿತು, ಎಂಥ ಒಂದು ಗಟ್ಟಿತನ ಬಂತು, ಗಡಸುತನ ಬಂತು ಅಂತ ನನಗೆ ಗೊತ್ತಾಗಲಿಲ್ಲ. ಅದನ್ನು ಮೆಟ್ಟಿ ನಿಲ್ಲಲು ನನಗೆ ಸಾಧ್ಯವಾಗುತ್ತಿಲ್ಲ. ಅವಳೊಂದು ಹಲ್ಲು ಕಚ್ಚುತ್ತಿದ್ಲು, ಎಷ್ಟು ಗಟ್ಟಿಯಾಗಿ ಕಚ್ಚುತ್ತಿದ್ಲು. ಪ್ರಾರ್ಥನೆ ಮಾಡುವಾಗ ಬಿದ್ಲು, ಪುನಃ ಎದ್ಲು, ಪುನಃ ಹಲ್ಲು ಕಚ್ಚಲಿಕ್ಕೆ ಇಡೀ ಆ ದೇಹವನ್ನು ಅವಳು ಒಂದು ಟ್ವಿಸ್ಟಿಂಗ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಕನ್ನಡ ಶಬ್ದ ಬರೋದಿಲ್ಲ ನನಗೆ ಅದಕ್ಕೆ. ಟ್ವಿಸ್ಟಿಂಗ್ ಈ ರೀತಿ ತಿರುಗಿಸ್ತಿದ್ಲು. ನಿಜವಾಗಿಯೂ ನಮ್ಮ ರೆಟ್ರೀಟ್ ಟೀಮ್ ಹೇಳಿತು, ಮಾಡಬೇಕು, ಆದರೆ ಇಂಥ ಅನ್ಯಾಯ ಮಾಡಬಾರ್ದು, ಯಾರು ಇಂಥ ಅನ್ಯಾಯ ಮಾಡಬಾರ್ದು. ಆ ಹೆಣ್ಣು ಮಗು ಪಡುವ ಕಷ್ಟ, 3 ತಿಂಗಳ ಮಗುವಿಗೆ ಹಾಲು ಎಣಿಸುವುದಿಲ್ಲ ಅಂತೆ. ಓಡ್ತಾಳೆ, ಎಲ್ಲೆಲ್ಲಿ ಓಡ್ತಾಳೆ, ದಾರಿಯಲ್ಲಿ ಓಡ್ತಾಳೆ. ಪ್ರಿಯರೇ, ಎಲ್ಲೆಲ್ಲಿ ಕರ್ಕೊಂಡು ಹೋಗುವುದು, ಅವಾಗೇನೆಲ್ಲ ಕಟ್ಟುವುದು, ಇಂಥ ಮಾಂತ್ರಿಕತನವನ್ನು ಇಲ್ಲ ಸಲ್ಲದ ದಾರಗಳನ್ನು ಕಟ್ಟಿಕೊಂಡು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶಗೊಳಿಸಬೇಡಿ. ಇನ್ನೊಬ್ಬ ನಮ್ಮ ರೆಟ್ರೀಟ್ ಸೆಂಟರಿಗೆ ಬಂದಿದ್ದ. ಮೊದಲು ಬರ್ತಿದ್ದಂತೆ, ನಾನು ಬಂದನಂತ ಬರಲಿಲ್ಲ. ಒಂದ್ಸಲ ಬಂದು ಹೇಳ್ದ, ಫಾದರ್ ನಾನು ಎಲ್ಲ ರೆಟ್ರೀಟಿಗೆ ಬರ್ತಿದ್ದೆ, ಇಲ್ಲೆಲ್ಲ ಸೇವೆ ಮಾಡ್ತಿದ್ದೆ, ನಿಮ್ಮ ಡಿವೈನ್ ಮರ್ಸಿ ರೆಟ್ರೀಟ್ ಸೆಂಟರಲ್ಲಿ ತುಂಬ ಸೇವೆ ಮಾಡಿದ್ದೇನೆ. ಹೌದಾ, ಭಾಳ ಒಳ್ಳೆಯದು. ಅಷ್ಟರಲ್ಲಿ ನನ್ನ ಹತ್ರ ಮಾತಾಡಿದ, ಈಗ ನನಗೆ ಒಳ್ಳೇದಾಗೋದಿಲ್ಲ ಫಾದರ್, ಏನು ಒಳ್ಳೇದಾಗೋದಿಲ್ಲ. ಅಣ್ಣ ಏನಾದರೂ ಕಟ್ಟಿಕೊಂಡು ಬಂದಿದ್ದೀಯಾ? ಇಲ್ಲ ಫಾದರ್, ನಾನು ಕಟ್ಟಿಕೊಂಡು ಬರುವುದಾ? ನಾನು ಇಲ್ಲಿ ಫಾದರ್ ಡಾಲ್ಫಿ ಮತ್ತು ಫಾದರ್ ಪೀಟರ್ ಸಿಪ್ರಿಯನ್ ಇರುವಾಗ, ಫಾದರ್ ರೋಷನ್ ರೊಜಾರಿ ಇರುವಾಗ, ಫಾದರ್ ಸುನಿಲ್ ಇರುವಾಗ, ಫಾದರ್ ಡೆರಿಕ್ ಇರುವಾಗ ಎಂಥ ಸೇವೆ ಕೊಟ್ಟಿದ್ದೇನೆ ಗೊತ್ತಾ ಫಾದರ್? ತುಂಬ ಸೇವೆ ಕೊಟ್ಟಿದ್ದೇನೆ ಫಾದರ್. ನನ್ನ ಸೇವೆ ಅಪರಿಮಿತ ಫಾದರ್, ತುಂಬ ಸೇವೆ. ಆಯ್ತನಾ, ಪರವಾಗಿಲ್ಲ, ಚೆನ್ನಾಗಿದೆಯಲ್ಲ? ಇಲ್ಲ ಫಾದರ್, ಚೆನ್ನಾಗಿಲ್ಲ. ಏನು ಚೆನ್ನಾಗಿಲ್ಲ? ಈಗ ಆರೋಗ್ಯ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಆಯ್ತಣ್ಣ, ಸ್ವಲ್ಪ ಶರ್ಟ್ ಮೇಲೆ ಎತ್ತು, ಕಪ್ಪು ದಾರ ತೆಗಿ. ನಾಚಿಕೆ ಆಗುತ್ತೆ ಫಾದರ್. ಕಟ್ಟುವಾಗ ನಾಚಿಕೆ ಆಗಲಿಲ್ಲ ಅಲ್ಲ ನಿನಗೆ ಮಗನೇ? ಕಟ್ಟುವಾಗ ನಾಚಿಕೆ ಆಗಲಿಲ್ಲ, ತೆಗೆಯುವಾಗ ನಾಚಿಕೆ ಆಗುತ್ತೆ. ಎಳೆದೆ ಫಾದರ್, ಅದು ಅವನು ಕಟ್ಟಿದ್ದು, ಮುಖಾರಿ. ಅವನ ಕಟ್ಟಿದ್ದಾಗೆ ಭಾಳ ಇದೆ. ಈ ಕಥೋಲಿಕ ಕ್ರೈಸ್ತ ಧರ್ಮ ಸಭೆಯಲ್ಲಿ ಇಷ್ಟು ಬೆಳೆದು ಹುಟ್ಟಿ ಎಲ್ಲ ಸಂಸ್ಕಾರಗಳು ತೆಗೆದದಕ್ಕೆ ನಿನಗೆ ಅರ್ಥ ಇಲ್ಲ, ನಿನಗೆ ಪ್ರಾಮುಖ್ಯತೆ ಇಲ್ಲ. ಯಾರೋ ಒಬ್ಬ ಬಂದು ಆ ದಾರ ಕಟ್ಟಿದ್ದನ್ನು ಹಿಡ್ಕೊಂಡಿದ್ದಾನೆ. ಆ ನಂತರ ಬರಲೇ ಇಲ್ಲ. 1.5 ವರ್ಷದ ನಂತರ ಪುನಃ ಬಂದ. ಮೊದಲು ಕೈ ಹಾಕಿದ್ದು ಪ್ಯಾಂಟಿಗೆ, ನೋಡೋಣ ಎಲ್ಲಿದೆ ದಾರ. ಇಲ್ಲ ಫಾದರ್, ಕಟ್ಟಲಿಲ್ಲ, ಬಿಟ್ಟಿದ್ದಾನೆ. ಭಾಳಷ್ಟು ಜನರು ಈ ದಾರಗಳನ್ನು ಕಟ್ಟಿಕೊಂಡು ಕಾಲಿಗೆ, ಕೈಗೆ, ಕೆಲವರು ತಂದೆ ತಾಯಿ ಇದ್ದಾರೆ, ತಮ್ಮ ಮಕ್ಕಳಿಗೆ ಅದನ್ನು ಕಟ್ಟಿಸಿ ಅವರನ್ನು ಬಂಧನದಲ್ಲಿ ಇರಿಸ್ತಾರೆ. ಮೊನ್ನೆ ಹೋದಾಗ ಒಬ್ಳು ಕಟ್ಟಿದ್ಲು, ಆಲ್ಟರ್ ಗರ್ಲ್. ಅಮ್ಮ, ಆ ಕಪ್ಪು ದಾರ ಯಾಕೆ? ಮಮ್ಮಿ ಕಟ್ಟಿದ್ರು ಫಾದರ್. ಎಲ್ಲಿಂದ? ಯಾರೋ ಮಂತ್ರವಾದಿ ಕೊಟ್ಟಿದ್ದಂತೆ ಫಾದರ್. ಬಿಚ್ಚು ಇಲ್ಲೇ, ಇಲ್ಲದಿದ್ದರೆ ಆಲ್ಟರ್ ಡ್ರೆಸ್ ಬಿಚ್ಚು. ಮತ್ತೆ ಅದರಲ್ಲೆಲ್ಲ ಮುಚ್ಚುಮರೆ ಇಲ್ಲ. ಮುಚ್ಚುಮರೆ ಮಾಡಿ ಅರ್ಧಮರ್ಧ ಜೀವನ ಜೀವಿಸಬೇಡಿ. ಕ್ರೈಸ್ತಿಯ ಜೀವನ
ಪವಿತ್ರತೆಯ ಜೀವನ. ಅಪವಿತ್ರತೆ ಇಟ್ಟುಕೊಂಡು ನಾವು ಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಪವಿತ್ರತೆಯ ಜೀವನವನ್ನು ನಾವು ಮಾಡ್ತಿರುವಾಗ ಸಂಪೂರ್ಣವಾಗಿ ಒಪ್ಪಿಸಿರಿ. ಈ ಆರಾಧನೆಯಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿರಿ. ನಾಳೆ ಆರಾಧನೆಗೆ ರೆಡಿಯಾಗಿರಿ. ನಾಳೆ ಆರಾಧನೆ ಇರೋದು ರೋಗ ಸೌಖ್ಯ ಆರಾಧನೆ. ಅಲ್ಲಿ ಅಡೆತಡೆಗಳು ಇದ್ದರೆ, ಬಂಧನಗಳು ಇದ್ದರೆ, ಇಂಥ ಅಡ್ಡಿ ಆತಂಕಗಳಿದ್ದರೆ ಒಳ್ಳೆಯದಾಗೋದಿಲ್ಲ. ಉತ್ತಮ ಆರೋಗ್ಯ ಸಿಗೋದಿಲ್ಲ. ನೀವು ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಮತ್ತೆ ಎಲ್ಲೆಲ್ಲಿ ಓಡ್ತೀರ. ಅದಕ್ಕಾಗಿ ಎಲ್ಲವನ್ನು ಇವತ್ತು ಬಿಟ್ಟು ಬಿಡಿ. ಹಂಗೆ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದು ಬಿಡಿ. ಯಾವ ಶಕ್ತಿಯು ಯೇಸುವಿನ ಶಕ್ತಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂತ ಹೇಳಿದರೆ ಯೇಸುವಿನ ಶಕ್ತಿಯನ್ನು ಅನುಭವ ಮಾಡಿದವ ನಾನು. ಇಷ್ಟ ತನಕ ಅನುಭವ ಮಾಡಿ ನಿಮಗೆ ಅನುಭವದ ಮೂಲಕ ಹೇಳ್ತೇನೆ. ಯಾಕಂತ ಹೇಳಿದರೆ ಭಾಳಷ್ಟು ಜನರು ಹೇಳಿದ್ದನ್ನು ಕೇಳಿದ್ದನ್ನು ಎಲ್ಲ ಕೇಳಿ 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 ಎಷ್ಟು ಜನರು ಅವರನ್ನು ಮಂಗ ಮಾಡಿಸ್ತಾರೆ. ಅದಕ್ಕಾಗಿ ನಾವು ಹೇಳ್ತೇವೆ, ಗೂಬೆ ಕೂರಿಸುವುದು. ನಿಮಗೆ ಯೇಸುವಿನಲ್ಲಿ ಅಂಥ ಯಾವುದು ಅಪವಿತ್ರತೆ ಕಂಡು ಬರುವುದಿಲ್ಲ. ಪವಿತ್ರತೆ ಮಾತ್ರ ಕಂಡು ಬರುವುದು. ಆ ಪವಿತ್ರತೆಯನ್ನು ಪಾಲಿಸಿರಿ. ಅತ್ಯುತ್ತಮವಾಗಿ ನಿಮ್ಮನ್ನೇ ಸಮರ್ಪಿಸಲು ಅಣಿಯಾಗಿರಿ. ಮೊಣಕಾಲೂರೋಣ. ಯೇಸುವನ್ನು ನಮ್ಮ ಮಧ್ಯೆ ಕರೆಯೋಣ. ಓಕೆ, ಇಲ್ಲಿ ಇನ್ನು ಕನ್ಫ್ಯೂಷನ್ ಮಾಡಲಿಕ್ಕೆ ಯಾರಾದ್ರೂ ಇದ್ರೆ ಕೈ ಎತ್ತಿ ನೋಡೋಣ. ಕನ್ಫ್ಯೂಷನ್ ಮಾಡಲಿಕ್ಕೆ ಇಲ್ಲ. ಓಕೆ, ರೈಟ್. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರವಾದಂತಹ ಪರಮಪ್ರಸಾದದ ಆರಾಧನೆಗೆ ನಾವು ಹೋಗ್ತಾ ಇದ್ದೇವೆ. ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಎಲ್ಲರದು ಕೂಡ ಪಾಪ ನಿವೇದನೆ ಸಂಸ್ಕಾರ ಮುಗೀತದೆ. ತಕ್ಷಣವೇ ಆರಾಧನೆ ಆರಂಭ ಆಗ್ತದೆ. ಇಲ್ಲಿ ಯಾರು ಇನ್ನು ಪಾಪ ನಿವೇದನೆಗೆ ಬಾಕಿ ಇದ್ದೀರಿ ಕೈ ಎತ್ತಿರಿ. ಬಾಕಿ ಇರುವವರು ಕೈ ಎತ್ತಿರಿ. ಎಲ್ಲ ಪಾಪ ನಿವೇದನೆ ಮಾಡಿದ್ದೀರಾ? ಯಾರು ಮಾಡಲಿಲ್ಲ ದಯಮಾಡಿ ಹೋಗಿ. ಮಾಡಿರುವವರು ಕೈ ಎತ್ತಿರಿ, ಮಾಡಿರುವವರು ಕೈ ಎತ್ತಿರಿ. ಹಾಲೆಲೂಯ್ಯ. ಇನ್ಯಾರು ಮಾಡಲಿಕ್ಕಿದ್ದೀರಿ ದಯಮಾಡಿ ಬೇಗ ಹೋಗ್ರಿ. ಚೆಕ್ ಚೆಕ್. ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಕಣ್ಣು ಮುಚ್ಚೋಣ, ಕರಗಳನ್ನು ಜೋಡಿಸೋಣ. ದೇವರು ಅತೀ ಪರಿಶುದ್ಧರು. ಅವರ ಉನ್ನತವಾದಂತಹ ಸ್ಪರ್ಶವನ್ನು ನಾವು ಪಡೆದುಕೊಳ್ಳಲು ನಾವು ಶುದ್ಧರಾಗಲೇಬೇಕು. ಈ ಆರಾಧನೆಯಲ್ಲಿ ದೇವರು ಅನೇಕರನ್ನು ಮುಟ್ಲಿಕ್ಕಿದ್ದಾರೆ. ಅನೇಕರ ಆಂತರಿಕ ಗಾಯಗಳನ್ನು ದೇವರು ಸೌಖ್ಯಪಡಿಸಲಿಕ್ಕಿದ್ದಾರೆ. ಸಂತ ಪೌಲರು ನುಡಿಯುತ್ತಾರೆ, ರೋಮನರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ,
ಒಳಿತನ್ನು ಮಾಡಲು ನನಗೆ ಮನಸ್ಸಿದೆ, ನಾವು ಒಳ್ಳೆಯದನ್ನು ಮಾಡಲಿಕ್ಕೆ ಆಗುತ್ತಿಲ್ಲ. ಒಳ್ಳೆಯದನ್ನು ಮಾಡಲಿಕ್ಕೆ ನನಗೆ ಮನಸ್ಸಿದೆ, ನಾನು ಕೆಟ್ಟದನ್ನೇ ಮಾಡುತ್ತಿದ್ದೇನೆ. ನನ್ನ ಅಂತರಂಗದಲ್ಲಿರುವ ಒಂದೊಂದು ಪಾಪದ, ನನ್ನ ಅಂತರಂಗದಲ್ಲಿರುವ ಒಂದೊಂದು ಕೆಡುಕಿನ, ನನ್ನ ಅಂತರಂಗದಲ್ಲಿರುವ ಒಂದೊಂದು ದುಃಖದ ನೋವುಗಳನ್ನು ಹೊರಗಿಡಲಿಕ್ಕಾಗಿ ಯೇಸುವೇ, ನಿಮ್ಮ ಹೃದಯವನ್ನು ಬಿಚ್ಚಿ ನಿಮ್ಮ ಬಳಿಗೆ ಮಾತನಾಡುವಂತೆ ನನ್ನ ರನ್ಮನಗಳನ್ನು ತೆರೆಯಿರಿ ಎಂಬುದಾಗಿ ಈ ಗೀತೆಯ ಸಾಲುಗಳ ಮೂಲಕ ನಮ್ಮ ದೇವರನ್ನು ಕೇಳಿಕೊಳ್ಳೋಣ. ಪ್ರಿಯರೇ, ನಾ ಮಾಡುವುದೇನೋ ನಾನರೇ, ಯೇಸುವೇ, ಬಯಸದೇ ಇರುವುದನ್ನೇ ನಾ ಮಾಡುವೆ. ಹಾಲೆಲೂಯ. ನಾ ಮಾಡುವುದೇನೋ ಥ್ಯಾಂಕ್ ಯು ಜೀಸಸ್. ನಾನರೇ, ಯೇಸುವೇ, ಬಯಸದೇ ಇರುವುದನ್ನೇ ನಾ ಮಾಡುವೆ. ಏನೋ ಈ ಮಾಯೆ, ಏಕೋ ನಾನರೇ, ಏನೋ ಈ ಮಾಯೆ, ಏನೋ ನಾನರೇ. ಯಾರು ಕರೆಗಳು ತಟ್ಟಬೇಡಿ. ನಾ ಮಾಡುವುದೇನು ನಾನರೇ, ಬಯಸದೆ ಇರುವುದನ್ನೇ ನಾ ಮಾಡುವೆ. ಮಾಡುವುದೇನು ನಾನರೇ, ಬಯಸದೆ ಇರುವುದನ್ನೇ ನಾ ಮಾಡುವೆ. ಏಕೋ ನಾನರೇ, ಏನೋ ಈ ಮಾಯೆ, ಏನೋ ನಾನರೇ, ಏನೋ ಈ ಮಾಯೆ. ನಾ ಮಾಡುವುದೇನೋ ನಾನರೇ, ಬಯಸದೆ ಇರುವುದನ್ನೇ ನಾ ಮಾಡುವೆ. ನನ್ನ ಪಾಪವೇ, ನನ್ನ ಪಾಪವೇ, ಇದಕ್ಕೆ ಮೂಲವಯ್ಯ. ನನ್ನ ಪಾಪವೇ, ನನ್ನ ಪಾಪವೇ, ಇದಕ್ಕೆ ಮೂಲವಯ್ಯ. ದೇಹಕ್ಕೆ ಶಕ್ತಿ ಸಾಲದು, ದೇಹಕ್ಕೆ ಶಕ್ತಿ ಸಾಲದು, ಕರುಣಿಸು ನಿನ್ನಾಮವ ಯೇಸುವೇ, ಕರುಣಿಸು ನಿನ್ನಾಮವ. ನಾ ಮಾಡುವುದೇನು ನಾನರೇ, ಬಯಸದೆ ಇರುವುದನ್ನೇ ನಾ ಮಾಡುವೆ. ಮಾಡುವುದೇನು ನಾನರೇ, ಬಯಸದೆ ಇರುವುದನ್ನೇ ನಾ ಮಾಡುವೆ.
ಪ್ರಾರ್ಥಿಸಲು ಬಯಸಿದೆ. ಆತ್ಮವೇನೋ ಆತ್ಮವೇನೋ ಪ್ರಾರ್ಥಿಸಲು ಬಯಸಿದೆ. ದೇಹಕ್ಕೆ ಶಕ್ತಿ ಸಾಲದು, ದೇಹಕ್ಕೆ ಶಕ್ತಿ ಸಾಲದು. ಕಳುಹಿಸು ನಿನ್ನ ಮರ ಯೇಸುವೆ, ಕಳುಹಿಸು ನಿನ್ನ ಮರ. ನಾ ಮಾಡುವುದೇನೋ ನಾನರೇ, ಬಯಸದೆ ಇರುವುದನ್ನೇ ನಾ ಮಾಡುವೆ. ಮಾಡುವುದೇನೋ ನಾನರೇ, ಬಯಸದೆ ಇರುವುದನ್ನೇ ನಾ ಮಾಡುವೆ. ಏಕೋ ನಾನರೇ, ಏನೋ ಈ ಮಾಯೆ. ಏಕೋ ನಾನರೇ, ಏನೋ ಈ ಮಾಯೆ. ನಾ ಮಾಡುವುದೇನೋ ನಾನರೇ, ಬಯಸದೆ ಇರುವುದನ್ನೇ ನಾ ಮಾಡುವೆ. ನಾನರೇ, ಬಯಸದೆ ಇರುವುದನ್ನೇ ನಾ ಮಾಡುವೆ. ನಾವೆಲ್ಲರೂ ಎದ್ದು ನಿಲ್ಲೋಣ, ಎದ್ದು ನಿಲ್ಲೋಣ. ನಮ್ಮ ಎರಡು ಕೈಗಳನ್ನು ತಲೆ ಮೇಲೆ ಇಡೋಣ. ಕಣ್ಣುಗಳನ್ನು ಮುಚ್ಚಿ ನಾ ಬಯಸದೆ ನನ್ನ ಶರೀರದ ಒಳಗಿರುವ ಎಲ್ಲ ರೀತಿಯ ಅಶುದ್ಧತೆಯನ್ನು, ಮಲಿನತೆಯನ್ನು ತೆಗೆಯಲಿಕ್ಕಾಗಿ ಪ್ರಾರ್ಥಿಸೋಣ. ಪಾಪ ನಿವೇದನೆ ಮಾಡಿದ್ದೀರಿ ಪ್ರಿಯರೇ. ಯೇಸುವೇ, 1 ಕೊರಿಂಥಿ 3:16 ವಾಕ್ಯ, ನಿಮ್ಮ ದೇಹವು ಪರಿಶುದ್ಧಾತ್ಮರ ಮಂದಿರವಾಗಿದೆ. ಪರಿಶುದ್ಧಾತ್ಮರು ನಿನ್ನ ಶರೀರದಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿನಗೆ ತಿಳಿದಿಲ್ಲವೇ? 1 ಪೇತ್ರನಲ್ಲಿ ಪೇತ್ರ ನುಡಿತಾರೆ, ಯೇಸು ಸ್ವಾಮಿಯವರು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ. ಆ ಕ್ರಯ ಬೆಳ್ಳಿ ಬಂಗಾರವಲ್ಲ, ಆ ಕ್ರಯ ಚಿನ್ನವಲ್ಲ, ವಜ್ರವಲ್ಲ, ಅದು ಯೇಸುವಿನ ರಕ್ತ. ಈಗ ನಮ್ಮ ಶರೀರದಲ್ಲಿರುವ ಒಂದೊಂದು ಅಶುದ್ಧತೆಗಳನ್ನು ತೆಗೆಯುವ ಸಮಯ. ಯಾರು ಕಣ್ಣು ತೆಗಿಬೇಡಿ, ಕಣ್ಣು ಮುಚ್ಚಿ ಆಂತರಿಕ ಕಣ್ಣುಗಳಿಂದ ದೇವರನ್ನು ನೋಡಿ ಪ್ರಾರ್ಥಿಸಿರಿ. ಮನಸ್ಸಿನಲ್ಲಿರುವ, ನಮ್ಮ ಶರೀರದಲ್ಲಿರುವ ಎಲ್ಲ ಪಾಪದ ಸ್ವಭಾವಗಳನ್ನು ಈಗ ತೆರೆಯುವ ಸಮಯ. ಪರಿಶುದ್ಧಾತ್ಮರು ನನ್ನೊಳಗೆ ಬರುವ ಸಮಯ. ಇದೋ ಈ ದೇಹ ದೇವರ ಹೋಲಿಕೆಯಲ್ಲಿ, ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವ ಈ ಶರೀರ ಈಗ ಆತ್ಮರಿಂದ ತುಂಬಲ್ಪಡುವ ಸಮಯ. ಇದೋ ಪಾಪದ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಪ್ರಕಟಣ ಕಾಂಡ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನ ಪಾಪದ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಬಿಳಿ ನಿಲುವಂಗಿಗಳನ್ನು ನನ್ನಿಂದ ತೆಗೆದುಕೋ. ನನ್ನ ಕಣ್ಣು ಕಾಣುವಂತೆ ನಿನ್ನ ಪ್ರೀತಿಯ ರಕ್ತದಿಂದ ನನ್ನ ಕಣ್ಣುಗಳನ್ನು ತೊಳೆಯಲಿಕ್ಕಾಗಿ ಬೇಡಿಕೋ. ಪುಟಕಿಟ್ಟ ಚಿನ್ನವನ್ನು ನನ್ನಿಂದ ಪಡೆದುಕೋ ಎಂದು ನುಡಿದಿದ್ದಾರೆ ಯೇಸು ಸ್ವಾಮಿಯವರು. ಇದು ನನ್ನ ದೇಹವನ್ನು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸೋಣ. ನನ್ನ ದೇಹವನ್ನು ಸುಗಂಧ ದ್ರವ್ಯವಾಗಿ ದೇವರಿಗೆ ಅರ್ಪಿಸೋಣ. ಈಗ ಬಿಳಿ ಬಟ್ಟೆಗಳನ್ನು ದೇವರು ಕೊಡುವ ಸಮಯ. ಕಳೆದುಕೊಂಡ ಬಿಳಿ ವಸ್ತ್ರಗಳು, ರಕ್ಷಣೆ ವಸ್ತ್ರಗಳನ್ನು ಯೇಸು ಸ್ವಾಮಿ ನಮಗೆ ಕೊಡುವ ಸಮಯ. ಇದು ಈ ಗೀತೆಯೊಂದಿಗೆ ಎಲ್ಲರೂ ತುಟಿ ಬಿಚ್ಚಿ ಪ್ರಾರ್ಥಿಸಿರಿ. ಎಲ್ಲರೂ ತುಟಿ ಬಿಚ್ಚಿ ಪ್ರಾರ್ಥನೆ ಮಾಡಿ, ಸುಮ್ಮನೆ ನಿಂತ್ಕೊಳ್ಬೇಡ್ರಿ. ಕಣ್ಣು ಮುಚ್ಚಿ ನಿಮ್ಮ ಬಾಯಿ ತೆಗಿರಿ. ನಿಮಗೆ ಕೇಳಿಸಿದ್ರೆ ಸಾಕು, ಯೇಸುವೇ
ನನಗೆ ಬಿಳಿ ವಸ್ತ್ರ ಕೊಡಿ, ನನ್ನ ಶರೀರವನ್ನ ನಿಮ್ಮ ಆಲಯವಾಗಿ ಮಾರ್ಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸಿರಿ. ಮಾತಲ್ಲಿ, ಕೃತಿಯಲ್ಲಿ, ಮನದಲ್ಲಿ ತುಂಬಿದ ನಿನ್ನಲ್ಲೇ ನೆಲೆಯಾಗುವನು. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ದೇಹವೇ ದೇವಾಲಯ, ಆಮೆನ್. ಪರಿಶುದ್ಧ ದೇವಾಲಯ. ಹಂಗೆ ಪ್ರಾರ್ಥಿಸಿರಿ. ಹಾಡುಗಳನ್ನು ಕೇಳುತ್ತಾ, ದೇವ ನನ್ನ ಶರೀರದಲ್ಲಿರುವ ವಲಸ್ಸನ್ನು ತೆಗೆಯಿರಿ, ಪಾಪವನ್ನು ತೆಗೆಯಿರಿ, ಸೈತಾನನ ಸ್ವಭಾವಗಳನ್ನು ತೆಗೆಯಿರಿ, ಅಹಂಕಾರವನ್ನು ತೆಗೆಯಿರಿ, ಕೋಪವನ್ನು ತೆಗೆಯಿರಿ, ನನ್ನ ಶರೀರವನ್ನು ನಿಮ್ಮ ಆಲಯವಾಗಿ ಮಾರ್ಪಡಿಸಿರಿ ಎಂಬುದಾಗಿ ಈಗ ಪ್ರಾರ್ಥಿಸೋಣ. ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯೇ ಪ್ರಭುವೆಂದು ಇರಲಾರನು. ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯೇ ಪ್ರಭುವೆಂದು ಇರಲಾರನು. ಮಾತಲ್ಲಿ, ಕೃತಿಯಲ್ಲಿ, ಮನದಲ್ಲಿ ತುಂಬಿರಲಿ ನಿನ್ನಲ್ಲೇ ನೆಲೆಯಾಗುವನು. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ಎಲ್ಲೆಲ್ಲೆಲ್ಲೂ ಅಲೆದಾಡಿ ಪಾಪವನೇ ಹೆಚ್ಚಿಸಿದೆ, ನನ್ನಂತ ರಂಗದಲೆ ನಿನ ಕಾಣದಲೇ. ಎಲ್ಲೆಲ್ಲೆಲ್ಲೂ ಅಲೆದಾಡಿ ಪಾಪವನೇ ಹೆಚ್ಚಿಸಿದೆ, ನನ್ನಂತ ರಂಗದಲೆ ನಿನ ಕಾಣದಲೇ. ನಿಶ್ಚಿತವು ಪ್ರಭುದೇವಾ ನಮ್ಮಲ್ಲಿ ನೀನಿರುವೆ. ನಿಶ್ಚಿತವು ಪ್ರಭುದೇವಾ ನಮ್ಮಲ್ಲಿ ನೀನಿರುವೆ. ಇದ ತಿಳಿದು ನಾಳೆಂದು ಧನ್ಯನಾದೆನು. ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭುವೆಂದು ಇರಲಾರನು. ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭುವೆಂದು ಇರಲಾರನು. ಮಾತಲ್ಲಿ, ಕೃತಿಯಲ್ಲಿ, ಮನದಲ್ಲಿ ತುಂಬಿರಲಿ ನಿನ್ನಲ್ಲೇ ನೆಲೆಯಾಗುವನು. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ಕೋಪವನು ತೋರಿನ, ಪಾಪವನು ಮಾಡಿನ, ಪ್ರೀತಿಯ
ಪ್ರೀತಿಯಲೇ ಬಾಳುವೆನು ಪ್ರಭು ಯೇಸುವೇ. ಕೋಪವನ್ನು ತೋರಿ ಪಾಪವನ್ನು ಮಾಡಿ ಪ್ರೀತಿಯಲೇ ಬಾಳುವೆನು ಪ್ರಭು ಯೇಸುವೇ. ನೀ ತೋರಿದ ಮಾರ್ಗದಲ್ಲಿ ನಡೆಯುವೆನು, ನೀ ತೋರಿದ ಮಾರ್ಗದಲ್ಲಿ ನಡೆಯುವೆನು. ಎಲ್ಲರನ್ನು ಪ್ರೀತಿಯಲ್ಲಿ ಕಾಡುವೆನು. ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭುವೆಂದು ಇರಲಾರನು. ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭುವೆಂದು ಇರಲಾರನು. ಮಾತಲ್ಲಿ ಕೃತಿಯಲ್ಲಿ ಮನದಲ್ಲಿ ತುಂಬಿರಲಿ ನಿನ್ನಲ್ಲೇ ನೆಲೆಯಾಗುವನು. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ಹಾಗೆ ದಯಮಾಡಿ ಕೂತ್ಕೊಳ್ಳಿ. ಕಣ್ಣು ಮುಚ್ಚಿ ಆಂತರಿಕ ಗಾಯಗಳಿಗಾಗಿ ಪ್ರಾರ್ಥಿಸುವ ಸಮಯ. ನಿನ್ನ ಗಾಯಗಳನ್ನು ನಾನು ಗುಣಪಡಿಸುತ್ತೇನೆ. ನಿನ್ನ ರೋಗಗಳನ್ನು ನಾನು ಸೌಖ್ಯಪಡಿಸುತ್ತೇನೆ. ಆಂತರಿಕ ಗಾಯಗಳನ್ನು ಗುಣಪಡಿಸುವವರು ಒಬ್ಬರೇ, ಅವರು ಯೇಸು ಸ್ವಾಮಿಯವರು. ಇದು ನಿಮ್ಮ ತಾಯ ಗರ್ಭಕ್ಕೆ ಹೋಗ್ರಿ. ಅನೇಕರಿಗೆ ಪಾಪಗಳು ತಾಯಿ ಗರ್ಭದ ಮೂಲಕವೇ ಬಂದಿರುತ್ತದೆ. ಅದೇ ಮೂಲ ಪಾಪ. ಕೆಲವರಿಗೆ ಕೋಪ, ಕೆಲವರಿಗೆ ಲೈಂಗಿಕ ಆಸಕ್ತಿ, ಸೆಕ್ಸ್ ಬಗ್ಗೆ ಭಯಂಕರ ಆಸಕ್ತಿ, ಕೆಲವರಿಗೆ ಅಸೂಯೆ, ಕೆಲವರಿಗೆ ದ್ವೇಷ, ಕೆಲವರಿಗೆ ಆತ್ಮವೇ ಕುಂದಿ ಹೋಗುವ ಅನುಭವ, ಕೆಲವರಿಗೆ ನಿರಾಶೆ. ಇದೆಲ್ಲವೂ ಆಂತರಿಕವಾದ ಗಾಯಗಳು. ನೀವೆಲ್ಲರೂ ತಾಯಿ 28ನೆಯ ದಿನ ಗರ್ಭವು ನಿಲ್ಲುವ ಸಮಯಕ್ಕೆ ನಾವೀಗ ಹೋಗೋಣ. ರಹಸ್ಯವಾಗಿ ಗುಪ್ತವಾಗಿ ತಾಯಿಯ ಗರ್ಭದಲ್ಲಿ ಬೆಳೆಯುವಾಗ ತಂದೆ ನನ್ನನ್ನು ನಿರಾಕರಿಸಿದರೋ, ತಾಯಿ ನನಗೆ ಬೇಡ ಎಂಬುದಾಗಿ ನಿರಾಕರಿಸಿದರೋ, ಆ ನಿಮಿತ್ತವಾಗಿ ತಂದೆ ತಾಯಿಗಳ ಮೇಲೆ ನನಗೆ ಕೋಪ ಇದೆಯಾ? ಆ ನಿಮಿತ್ತವಾಗಿ ತಂದೆ ತಾಯಿಗಳನ್ನು ನೋಡಿದ ತಕ್ಷಣ ಸಿಟ್ಟು ಬರುತ್ತದ? ಈ ಅವಸ್ಥೆಯನ್ನು ಪಿತದೇವರ ಪಾದಗಳಿಗೆ ಅರ್ಪಣೆ ಮಾಡಿ, ಸ್ವಾಮಿ, ತಾಯಿ ಗರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಪಿತನೇ ನಿನ್ನ ಸಮ್ಮುಖಕ್ಕೆ ಪ್ರಾರ್ಥನೆ ಮಾಡುತ್ತೇನೆ. ಈ ಸ್ವಾಮಿಯವರೇ, ನನ್ನ ಆಂತರಿಕ ಗುಣಗಳ ಗಾಯಗಳನ್ನು ಸೌಖ್ಯಪಡಿಸಪ್ಪ. ತಾಯಿ ಗರ್ಭದಿಂದ ರಕ್ತವಾಗಿ ನನ್ನಲ್ಲಿ ಬಂದಿರುವ ಎಲ್ಲ ರೀತಿಯ ಗಾಯಗಳಿಂದ ನನಗೆ ಬಿಡುಗಡೆ ಕೊಡಿ ಎಂಬುದಾಗಿ ಪ್ರಾರ್ಥಿಸಿರಿ. ಯಾರಲ್ಲೂ ಹೇಳದ ಆಮೆನ್. ನೋವಿನ ಕಥೆಯ ಜೀಸಸ್. ಯೇಸುವೇ, ಯೇಸುವೇ, ಹಲ್ಲೆಲೂಯಾ. ಯಾರಲ್ಲೂ
ನೋವಿನ ಕಥೆಯ ಬಾಳಿನ ಪುಟಗಳ ತೆರೆದಿಡಬೇಕು. ದುಃಖದ ಭಾರ ವಿಶ್ವೇ ಹೆಚ್ಚಿದೆದೇವ. ವಿಶ್ವೇ ಕಂಬನಿ ಕರೆಯುತ್ತ ವಿಶ್ವೇ ಮಗುವಿನ ಮೈ ಜೀಸಸ್ ಬೇಡುತ್ತ ಬಂದೆ ಜೀಸಸ್ ನಿನ್ನಯ ಬಳಿ. ಓ ಲಾರ್ಡ್ ಕರಗಳ ತೆರೆದು ಸ್ವೀಕರಿಸೋ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತುತಿಸೋಣ ಸ್ತುತಿಸೋಣ ಸ್ತುತಿಸೋಣ. ಈ ತಾಯಿ ಗರ್ಭದ 28ನೇ ದಿನಕ್ಕೆ ಕರ್ತನ ಶಕ್ತಿ ಪ್ರವೇಶಿಸಲಿ. ಯೇಸು ನಾಮದ ಶಕ್ತಿ ಚಲಿಸಲಿ. ಗರ್ಭಕೋಶದಲ್ಲಿ, ತಾಯಿಯ ಗರ್ಭಕೋಶದಲ್ಲಿ 28ನೇ ದಿನ ಅವಸ್ಥೆಯಲ್ಲಿರುವ ಎಲ್ಲ ಗಾಯಗಳು ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಯೇಸು ನಾಮದಲ್ಲಿ ಗುಣ ಹೊಂದಲಿ. ಕೋಪದ ಆತ್ಮಗಳು ಯೇಸು ನಾಮದಲ್ಲಿ ನಿರ್ಮೂಲವಾಗಲಿ. ಬರ 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 ಶೂರ ಬರ 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 ಬರ. ಯೇಸುವೇ ಯೇಸುವೇ ಯೇಸುವೇ. ಹಲ್ಲೆಲೂಯಾ. ಪವರ್ 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 ಪವರ್. ಕಲ್ವಾರಿಯ ರಕ್ತ, ಕಲ್ವಾರಿಯ ರಕ್ತ, ಕಲ್ವಾರಿಯ ರಕ್ತ ಇಳಿಯಲಿ. ಹಲ್ಲೆಲೂಯಾ ಹಲ್ಲೆಲೂಯಾ. 5 ರಿಂದ 4 ರಿಂದ ಒಂದು 5 ತಿಂಗಳ ಅವಸ್ಥೆ. 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು, 4, 5, 6 ತಿಂಗಳು ಗರ್ಭಾವಸ್ಥೆಯಲ್ಲಿರುವಾಗ ತಾಯಿ ವೇದನೆ ಪಟ್ಟಿದ್ದರೆ ಮಗು ವೇದನೆ ಪಡುತ್ತದೆ. ತಾಯಿ ದುಃಖಪಟ್ಟಿದ್ದರೆ ಮಗು ದುಃಖಪಟ್ಟಿರುತ್ತದೆ. ತಾಯಿ ಆತ್ಮದಿಂದ ಕುಂದಿ ಹೋಗಿದ್ದರೆ ಮಗು ಕುಂದಿ ಹೋಗುತ್ತದೆ. ಆ ಕಾರಣ ಕೆಲವರಿಗೆ ಭಯ, ಕೆಲವರಿಗೆ ಶೋಧನೆಗಳನ್ನು ಎದುರಿಸಲು ಭಯ, ಒಂದು ಚಿಕ್ಕ ವಿಚಾರವನ್ನು ದೊಡ್ಡದಾಗಿ ಮಾಡಿಕೊಳ್ಳುವಂತಹ ಒಂದು ಅವಸ್ಥೆ, ಒಂದು ಸ್ವಭಾವ. ಇದು ಕೂಡ ಆಂತರಿಕವಾದ ಗಾಯ. ತಾಯಿ ಗರ್ಭದಲ್ಲಿ ಗೌಪ್ಯವಾಗಿ ಬೆಳೆಯುವಾಗ ತಂದೆಯ ಕಠಿಣವಾದಂತಹ ಕಾರ್ಯಗಳು, ಸಮಾಜದಿಂದ, ಕುಟುಂಬದಿಂದ ಬಂದಂತಹ ಒಂದೊಂದು ನೋವುಗಳು, ಹಿಂಸೆಗಳು ನಿಮ್ಮನ್ನು ಬಾಧೆಪಡಿಸುತ್ತಿರುವ ಸಂದರ್ಭಗಳಲ್ಲಿ ಇದೋ ಈ ಅವಸ್ಥೆಯಲ್ಲಿ ಯೇಸು ಸ್ವಾಮಿಯವರೇ ನೀವು ಬನ್ನಿ, ಇವರನ್ನು ಗುಣಪಡಿಸಿರಿ. ಇದೋ ಈ ಅವಸ್ಥೆಗೆ ಯೇಸುವೇ ಬನ್ನಿರಿ, ನನ್ನನ್ನು ಸೌಖ್ಯಪಡಿಸಿರಿ ಎಂದು ಪ್ರಾರ್ಥಿಸೋಣ. ಎಲ್ಲವ ತಿಳಿದೀಯ ನಿನ್ನಯ ಪಾದಕ್ಕೆ ಕರವನು ಮುಗಿದು ಶಿರವನು ಬಾಗಿ. ಹಲ್ಲೆಲೂಯಾ. ಎಲ್ಲವ ತಿಳಿದೆಯ. ಥ್ಯಾಂಕ್ ಯು ಜೀಸಸ್. ನಿನ್ನಯ ಪಾದಕ್ಕೆ ಯೇಸುವೇ ಕರವನು ಮುಗಿದು ಥ್ಯಾಂಕ್ ಯು ಜೀಸಸ್. ಶಿರವನು ಬಾಗಿ. ಯೇಸುವೇ ನನ್ನನೆ ನಿನಗೆ ಅರ್ಪಿಸುತ್ತೇನೆ. ಯೇಸುವೇ ಯೇಸುವನ್ನು ಕರೆಯಿರಿ. ಯೇಸುವೇ ಯೇಸುವೆ ಅಂತ ಕರೆಯಿರಿ. ಯೇಸುವೆ ಅಂತ ಕರೆಯಿರಿ ಎಲ್ಲರೂ. ಯೇಸುವೇ ಯೇಸುವೇ. 2 ಕೈಗಳನ್ನು ಮೇಲೆತ್ತಿ ಕರೆಯಿರಿ. ಯೇಸುವೇ 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 ಯೇಸುವೇ. ನನ್ನನೆ ನಿನಗೆ ಯೇಸುವೇ ಅರ್ಪಿಸುತ್ತೇನೆ. ಸುರಿಸೋ ದೇವ ನಿನ್ನ ಬರಲು ದುಃಖದ ಭಾರ ಹೆಚ್ಚಿದೆ ದೇವ. ಕಂಬನಿ
ಬಂದೆ ನಿನ್ನಯ ಬಳಿ ಕರಗಳ ತೆರೆದು ಸ್ವೀಕರಿಸು. ಯಾರಲ್ಲೂ ಹೇಳಿಕೊಳ್ಳಲಾಗದ ನೋವುಗಳನ್ನು ಯೇಸು ಹತ್ರ ಹೇಳಿ ಹತ್ತು ಬಿಡಿ ಪ್ರಿಯರೇ. ಯಾವ ವೈದ್ಯರಿಂದಲೂ ಕೂಡ ಈ ಗಾಯಗಳಿಗೆ ಔಷಧಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಎರಡು ಕರೆಗಳನ್ನು ಎದೆ ಮೇಲೆ ಇಟ್ಕೊಳ್ಳಿ. ಮೊಣಕಾಲೂರೋಣ. ಅದ್ಭುತವಾದ ಬಿಡುಗಡೆ ಈಗಲೇ, ಜೀಸಸ್, ಈಗಲೇ ಯೇಸುವಿನ ನಾಮದಲ್ಲಿ ಎದ್ದು ನಿಲ್ಲೋಣ, ಎದ್ದು ನಿಲ್ಲೋಣ, ಎದ್ದು ನಿಲ್ಲೋಣ. ಯಾರು ನಿಲ್ಲಬೇಡಿ, ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರನ್ನು ಆರಾಧಿಸಿರಿ. ಅದ್ಭುತವಾದ ಬಿಡುಗಡೆ ಈಗಲೇ, ಈಗಲೇ ಅದ್ಭುತವಾದ ಬಿಡುಗಡೆ ಈಗಲೇ, ಈಗಲೇ ಅದ್ಭುತಗಳು, ಅತಿಶಯಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಅದ್ಭುತಗಳು, ಅತಿಶಯಗಳು ಯೇಸು ಕ್ರಿಸ್ತನ ರಕ್ತದಲ್ಲಿ ಈಗ ನಡೆಯುತ್ತದೆ. ನಿಮ್ಮನ್ನೇ ಸ್ತುತಿಸುವೆನು, ಆಮೆನ್. ರಾಜ ನಿಮ್ಮನ್ನೇ ಸ್ತುತಿಸುವೆನು, ದೇವ ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೆ, ಆಮೆನ್. ಸ್ತುತಿಪೆ, Thank you, Jesus. ನನ್ನೊಂದಿಗಿರುವಿರಲ್ಲ. ಸ್ತುತಿಪೆ, ಸ್ತುತಿಪೆ, ನೀವು ನನ್ನೊಂದಿಗಿರುವಿರಲ್ಲ. ಅದ್ಭುತವಾದ ಬಿಡುಗಡೆ ಈಗಲೇ, ಈಗಲೇ ಅದ್ಭುತವಾದ ಬಿಡುಗಡೆ ಈಗಲೇ, ಈಗಲೇ ಯೇಸು ನಾಮದಲ್ಲಿ ಬಿಡುಗಡೆ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ. ಇದು ಯೇಸು ಸ್ವಾಮಿಯವರು ನಿಮ್ಮ ಬಳಿಗೆ ಬಂದಿದ್ದಾರೆ, ಯೇಸು ಸ್ವಾಮಿಯವರು ನಿಮ್ಮ ಬಳಿಗೆ ಬಂದಿದ್ದಾರೆ. ಇದು ದೇವರು ನಿಮ್ಮನ್ನು ಮುಟ್ಟುವ ಸಮಯ. ಎಲ್ಲರೂ ಸ್ತುತಿಸಿ, ದೇವರನ್ನು ಕೊಂಡಾಡಿ, ದೇವರನ್ನು ಮಹಿಮೆಪಡಿಸೋಣ. ರಾಜಾಧಿರಾಜನು ನೀ, ಆಮೆನ್. ದೇವಾದಿ ದೇವನು ನೀ, ರಾಜಾಧಿರಾಜನು ನೀ, ದೇವಾದಿ ದೇವನು ನೀನೇ. ಸ್ತುತಿಪೆ, ನಾ ಸ್ತುತಿಪೆ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೆ, ನಾ ಸ್ತುತಿಪೆ, ನೀವು ನನ್ನೊಂದಿಗಿರುವಿರಲ್ಲ. Hallelujah, 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 hallelujah. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ನನ್ನ ದೇವ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಿಗೆ.
ನನ್ನ ದೇವ ಜೊತೆ ಬರಲು ನೀನು ಅದು ಸಾಕು ನನ್ನ ಬಾಳಲಿ. ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ. ಕರಗಳ ಮೇಲೆ ತುತ್ತ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅಗ್ನಿ ಸ್ತಂಭವಾದ ದೇವರಿಗೆ ಸ್ತೋತ್ರ ಮಾಡೋಣ. ಮೇಘ ಸ್ತಂಭವಾದ ದೇವರಿಗೆ ಸ್ತೋತ್ರ ಮಾಡೋಣ. ಉರಬಶರಬ ಉರಬಶರಬ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆ ಮಗಳ ಆದಲ್ಲಿ ನನಗೆ ಅಭಿಷೇಕ ಕೊಡಿ. ಆ ಮಗಳ ಆದಲ್ಲಿ ಅಭಿಷೇಕ ಕೊಡಿ. ಉರಬಶರಬರಬ ಶಿರಬರಬ ಬಂಡೆಯನ್ನು ಸೀಳಿ ನೀರು ದಾಹನೆಗಿದೆ. ಜೀವ ಚಲನಾಲೆಯಲ್ಲಿ ಹೇಳಿ ತರುವುದೇ. ಬಂಡೆಯನ್ನು ಸೀಳಿ ನೀರು ದಾಹನೆಗಿದೆ. ಜೀವ ಚಲನಾಲೆಯಲ್ಲಿ ಹೇಳಿ ತರುವುದೇ. ಜೀವ ಚಲವ ಸುರಿಸೋಣ ದೇವ ತೀರಿಸು ನನ್ನ ದಾಹವ. ಜೀವ ಚಲವ ಸುರಿಸು ನನ್ನ ದೇವ ತೀರಿಸು ನನ್ನ ದಾಹವ. ಅದ್ಭುತವಾದ ಬಿಡುಗಡೆ ಈಗಲೇ ಈಗಲೇ. ಅದ್ಭುತವಾದ ಬಿಡುಗಡೆ ಯೇಸು ನಾಮದಲ್ಲಿ ಈಗಲೇ ಈಗಲೇ. ಅದ್ಭುತವಾದ ದೇವರು ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. 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 ಮೇಘ ಸ್ತಂಭವಾಗಿ ನೀನು ಜೊತೆ ಬರುವೆ. ಅಗ್ನಿ ಸ್ತಂಭವಾಗಿ ನೀನು ದಾರಿ ತೋರುವೆ. ಮೇಘ ಸ್ತಂಭವಾಗಿ ನೀನು ಜೊತೆ ಬರುವೆ. ಅಗ್ನಿ ಸ್ತಂಭವಾಗಿ ನೀನು ದಾರಿ ತೋರುವೆ. ನನ್ನ ದೇವ ಜೊತೆ ಬರಲು ನೀನು ಅದು ಸಾಕು ನನ್ನ ಬಾಳಿಗೆ. ನನ್ನ ದೇವ ಬರಲು ಅದು ಸಾಕು ನನ್ನ ಬಾಳಿಗೆ. ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ. 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 ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ ನೀವು ನನ್ನೊಂದಿಗಿರುವಿರಲ್ಲ.
ಜೊತೆ ಬರುವೆ ಜೀಸಸ್. ಅಗ್ನಿ ಸ್ತಂಭವಾಗಿ ನೀನು ದಾರಿ ತೋರುವೆ. Thank you, Father. ಆನಂದೇವಾ ಜೊತೆ ಬರಲು ನೀನು, Hallelujah. ಅದು ಸಾಕು ನನ್ನ ಬಾಳಲಿ. ಆನಂದೇವಾ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಲಿ. ಬೆಳಿಗ್ಗೆ ಪ್ರಾರ್ಥಿಸುವಾಗ ದೇವರು ಒಂದು ಹೆಣ್ಣು ಮಗಳ ಮುಖವನ್ನು ನನಗೆ ತೋರಿಸಿದರು. ಆಕೆ ಇಲ್ಲಿ ದುಃಖದಲ್ಲಿ ಬಂದಿದ್ದಾಳೆ. ಆಕೆ ಇಲ್ಲಿದ್ದಾಳೆ. ಆಕ ಮುಖೆಯನ್ನು ದೇವರು ಮತ್ತೊಮ್ಮೆ ನನಗೆ ಈ ಆರಾಧನೆಯಲ್ಲಿ ತೋರಿಸಿದ್ರು. ಸ್ವಾಮಿ, ಆಕೆ ಆಗಿದ್ದರೆ ನನಗೆ ಒಂದು ಅಭಿಷೇಕ ಕೊಡಿ ಎಂಬುದಾಗಿ ದೇವರ ಅಭಿಷೇಕವನ್ನು ಕೊಟ್ಟರು. ಆ ಮಗಳಿಗೆ ದೇವರು ಹೇಳ್ತಾ ಇದ್ದಾರೆ, ನಾನಿದ್ದೇನೆ, ಹೆದರಬೇಡ, ಭಯಪಡಬೇಡ ಅಂತ. 1 2 3 4ನೇ 5ನೇ ಸಾಲಿನಲ್ಲಿ ಒಬ್ಬ ಹೆಣ್ಮಕ್ಳಿದ್ದಾಳೆ. ಕೈ ಎತ್ತರಿ ಮೇಲೆ. ನೀವೇ ಚಪ್ಪಾಳೆ ತಟ್ಟಿ ದೇವರಿಗೆ. ಕಮಾನ್. ಎಲ್ಲೋ 2 ಕರಗಳನ್ನು ಮೇಲೆತ್ರಿ, ಕರಗಳನ್ನು ಮೇಲೆತ್ರಿ, 2 ಕರಗಳನ್ನು ಮೇಲೆತ್ತಿ ದೇವರಿಗೆ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ. ಕರ್ತನೆ, ಈ ಮಗಳ ಕೋರಿಕೆಯನ್ನು ನೆರವೇರಿಸಿಬಿಡಿ. ಎಲ್ಲಿ ತಡೆಯಾಗಿದೆಯೋ ಆ ತಡೆಗಳು ಯೇಸು ನಾಮದಲ್ಲಿ ಒಡೆಯಲಿ. ನಿನ್ನ ಚಿತ್ತವಾದರೆ ಅದು ಸಿಗಲಿ ಸ್ವಾಮಿ, ಚಿತ್ತವಾದರೆ ಸಿಗಲಿ. ಯೇಸು ನಾಮದಲ್ಲಿ ಇವಳ ಕೋರಿಕೆ ನೆರವೇರಲಿ. Thank you, Jesus. Thank you, Jesus. Hallelujah, 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 hallelujah. Thank you, Father. Thank you, Spirit. ನವಿಲನ್ನು ಪೂಜೆ ಮಾಡಿದ ವ್ಯಕ್ತಿಗಳು ಇಲ್ಲಿದ್ದಾರೆ ಅಂತ ದೇವರು ಹೇಳ್ತಾ ಇದ್ದಾರೆ. ನವಿಲು ಪಿಕಾಕ್. ದೇವರ ಹತ್ರ ಯಾರೋ ಈ ಕೆಲಸ ಮಾಡಿದ್ರಿ, ದೇವರ ಹತ್ರ ಕ್ಷಮೆ ಕೇಳ್ರಿ. ಮತ್ತು ಅನ್ಯ ದೇವರುಗಳ ಬಳಿ ಹೋಗಿ ಪ್ರಸಾದ ತಿಂದಂಥ ವ್ಯಕ್ತಿಗಳು ಇಲ್ಲಿದ್ದಾರೆ. ಅದು ಇನ್ನೂ ನೀವು ಕನ್ಫೆಷನ್ ಮಾಡಲಿಲ್ಲ, ದೇವರಿಗೆ ಹೇಳಿ, ದೇವರೇ ನನ್ನನ್ನು ಕ್ಷಮಿಸಿರಿ ಅಂತೇಳಿ ಪ್ರಸಾದ ತಿಂದಂಥ ವ್ಯಕ್ತಿಗಳು ಇಲ್ಲಿದ್ದಾರೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓರಬ ಶರಬ ದೂರ ಲಾಭ ಶಂತರ ಶಂತರ ಶಂತರ. ನಾವು ಮತ್ತೊಮ್ಮೆ ಆಂತರಿಕ ಗಾಯಗಳಿಗಾಗಿ ಪ್ರಾರ್ಥಿಸುವ ಸಮಯ. ದಯಮಾಡಿ ಒಂದು 10 ನಿಮಿಷ ಕೂತ್ಕೊಳ್ಳಿ. ಸ್ತೋತ್ರ, 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 ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ, ಕಣ್ಣುಗಳನ್ನು ಮುಚ್ಚಿ. ಆರು ವರ್ಷ ಪ್ರಾಯದಿಂದ 12 ವಯಸ್ಸಿನ ಪ್ರಾಯದವರೆಗೆ ನಮ್ಮ ಜೀವನವನ್ನು ಯೇಸು ಸ್ವಾಮಿಗೆ ಸಮರ್ಪಣೆ ಮಾಡೋಣ. ಪ್ರಿಯರೇ, ನೀವೆಲ್ಲರೂ ಕೂಡ ಪ್ರಾರ್ಥಿಸಬೇಕು. ಕೂತ್ಕೊಂಡು ನೋಡಬೇಡ್ರಿ. ಇದು ನೋಡುವ ಸಮಯ ಅಲ್ಲ, ಯೇಸು ಸ್ವಾಮಿ ಹತ್ರ ಕೇಳುವ ಸಮಯ. ನೀವು ಯಾರು ನೊಂದ್ಕೊಂಡಿದ್ದೀರಿ, ಯಾರು ಬೇಡ್ತಾ ಇದ್ದೀರಿ, ಅದು ಯೇಸು ಸ್ವಾಮಿಯವರಿಗೆ ಗೊತ್ತಿದೆ ಪ್ರಿಯರೇ. ಹಾಗಾಗಿ ನಿಮ್ಮ ಕಣ್ಣು ಮುಚ್ಚಿ ನಿಮ್ಮ ತುಟಿಯನ್ನು ತೆರೆದು ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. 6 ರಿಂದ 12 ವಯಸ್ಸಿನ ಪ್ರಾಯ ಹೆಣ್ಣು ಮಕ್ಕಳಿಗೆ ಶರೀರ ಪಕ್ವವಾಗುವ ಸಮಯ. ನಾಚಿಕೆ ಸ್ವಭಾವ, ಹೆದರಿಕೆ, ಭಯ, ಮುಜುಗರ, ಹೊಸ ಹೊಸ ಭಾವನೆಗಳು, ಹೊಸ ಹೊಸ ಆಕರ್ಷಣೆಗಳು, ಹೆಚ್ಚಿಗೆ ಶೃಂಗಾರ ಮಾಡಿಕೊಳ್ಳುವ, ಎಲ್ಲದರಲ್ಲೂ ನಾನು ಮುಂದೆ ಎನ್ನುವ ಈ ಅವಸ್ಥೆಗಾಗಿ ಯೇಸು ಸ್ವಾಮಿಯವರನ್ನು ನಾವು ಬರಮಾಡಿಕೊಳ್ಳೋಣ.
12 ಪ್ರಾಯದವರೆಗೂ ನನ್ನ ಶರೀರದಲ್ಲಿ ಉಂಟಾದ ಎಲ್ಲ ಗಾಯಗಳಿಂದ ಪೂರ್ಣವಾಗಿ ಸೌಖ್ಯ ಕೊಡಲಿಕ್ಕಾಗಿ ಯೇಸುವೇ ಈ ಅವಸ್ಥೆಯಲ್ಲಿ ಬನ್ನಿ ನನ್ನ ಗಾಯಗಳನ್ನು ಗುಣಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡಿ ಆ ಸಮಯದಲ್ಲಿ ನನಗೆ ಆದ ಗಾಯಗಳಿಂದ ಬಿಡುಗಡೆ ಕೊಡಿ, ಪ್ರಾರ್ಥಿಸಿರಿ. ಈ ಸಮಯದಲ್ಲಿ ಯಾರು ನಿಮಗೆ ದುಃಖ ಕೊಟ್ಟಿದ್ದಾರೋ, ಯಾರು ನಿಮ್ಮನ್ನು ಕೈ ಬಿಟ್ಟಿದ್ದಾರೋ, ಯಾರು ನಿಮ್ಮನ್ನು ಹೀಯಾಳಿಸಿ ಅವಮಾನ ಮಾಡಿದ್ದಾರೋ, ಈ ಅವಸ್ಥೆಯನ್ನು ನೀವು ನನ್ನನ್ನು ಬೆಳಗಿಸಿರಿ ಎಂಬುದಾಗಿ ಪ್ರಾರ್ಥಿಸಿರಿ. ಹನ್ನೆರಡರಿಂದ 13, 14, 15, 16, 17, 18ನೇ ವಯಸ್ಸನ್ನು ದೇವರ ಕರಗಳಿಗೆ ಅರ್ಪಿಸೋಣ. ಇದು ಅತಿ ಮುಖ್ಯವಾದಂತಹ ವಯಸ್ಸು. ಶರೀರದ ಉದ್ರೇಕಗಳನ್ನು ನಿಯಂತ್ರಿಸದೆ ಪಾಪ ಮಾಡಿದ ಸಂದರ್ಭಗಳನ್ನು ದೇವರ ಕರಗಳಿಗೆ ಅರ್ಪಿಸೋಣ. ನಿನ್ನ ಶರೀರವನ್ನು ಹಾಳು ಮಾಡಿದ, ನಿನ್ನನ್ನು ದುರುಪಯೋಗ ಮಾಡಿದ ಎಲ್ಲ ವ್ಯಕ್ತಿಗಳನ್ನು, ಎಲ್ಲ ಅವಕಾಶಗಳನ್ನು ಪಿತನ ಸಮ್ಮುಖದಲ್ಲಿ ಅರ್ಪಣೆ ಮಾಡಿ ಪ್ರಾರ್ಥಿಸಿರಿ. ಈ ಗಾಯ ಒಣಗದೆ ನಿಮಗೆ ಸೌಖ್ಯವಿಲ್ಲ. ಈ ಆಂತರಿಕ ಗಾಯ ಒಣಗದೆ ಆತ್ಮಿಕವಾದ ಸೌಂದರ್ಯ ನಿಮಗೆ ಸಿಕ್ಕುವುದಿಲ್ಲ. ಯೇಸುವೇ, ಈ ಅವಸ್ಥೆಯಲ್ಲಿ ನನ್ನ ಶರೀರದ ಒಂದೊಂದು ಅಂಗಾಂಗಗಳನ್ನು ನಿಮಗೆ ಕಾಣಿಕೆಯಾಗಿ ಅರ್ಪಿಸುತ್ತೇವೆ. ಆ ಸಮಯದಲ್ಲಿ ವಲಸು ಮಾಡಿಕೊಂಡ ನನ್ನ ಶರೀರ, ನನ್ನ ಆತ್ಮ, ನನ್ನ ಮನಸ್ಸನ್ನು ನವೀಕರಿಸಿರಿ. ಪ್ರಕಟನ ಕಾಂಡ 3:17ರಂತೆ ನನಗೆ ಬಿಳಿ ವಸ್ತ್ರಗಳನ್ನು ಕೊಡಿ. ನನ್ನ ಪಾಪದ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಬಿಳಿ ವಸ್ತ್ರಗಳನ್ನು ನನಗೆ ಕೊಡಿ ಎಂಬುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಈ ಗೀತೆಯ ಸಾಲುಗಳೊಂದಿಗೆ ನಾವು ಪ್ರಾರ್ಥಿಸೋಣ. ಬಾಲ್ಯದಲ್ಲಿ ನನಗೆ ಆದ ಕಹಿ ಘಟನೆಗಳ ಚುನುಡಿಗಳ ಕೆಟ್ಟ ಅನುಭವ ಎಲ್ಲ ಭೀತಿಗಳ ಯೇಸುವೇ, ನಿಮ್ಮ ಪ್ರೇಮದಿಂದ ನನ್ನನ್ನು ತುಂಬಿ ಲೋಕ ಜಯಿಸಿದ ಶಕ್ತಿಯಿಂದ ನನ್ನನ್ನು ಹರಸಿ ಬಾ ಯೇಸುವೇ, ಬಾ ರಕ್ಷಕ ಬಾ, ಕರೆಯಿರಿ. ಬಾ ಯೇಸುವೇ, ಬಾ ರಕ್ಷಕ ಬಾ, ಅಂತರಂಗವ ಶುದ್ಧಿ ಮಾಡಲು ಯೇಸು ದೇವನೇ ಬಾ. ಮನದಲ್ಲಿರುವ ಹೊಲಸನೆಲ್ಲ ದೂರ ಮಾಡಲು ಬಾ, ಬಾ ಯೇಸುವೇ, ಬಾ. ಆಮೆನ್. ಬಾ ರಕ್ಷಕ ಬಾ. 18, 19, 20 ಪ್ರಾಯ, ಸಂಗಾತಿಯನ್ನು ಹುಡುಕುವ ಪ್ರಾಯ. ನನಗೆ ಜೀವನ ಕೊಡುತ್ತೇನೆ, ನನ್ನನ್ನು ಕೈ ಹಿಡಿದುತ್ತಾನೆ ಎಂಬುದಾಗಿ ನುಡಿದ ಸಂಗಾತಿಯು ನಮಗೆ ಮೋಸ ಮಾಡಿ, ವಂಚನೆ ಮಾಡಿ ನಮ್ಮನ್ನು ಬಿಟ್ಟ ಅವಸ್ಥೆಗಳನ್ನು ದೇವರ ಕರಗಳಿಗೆ ಅರ್ಪಿಸೋಣ. ನಿಮ್ಮ ಜೀವನದಲ್ಲಿ ಒಬ್ಬ ಪುರುಷ ಆಗಿರ್ಬೋದು, ಒಂದು ಹೆಣ್ಣು ಮಗಳಾಗಿರ್ಬೋದು, ಒಬ್ಬ ಗಂಡು ಮಗ ಆಗಿರ್ಬೋದು, ನಮಗೆ ಕೈ ಕೊಟ್ಟು ನಮ್ಮ ಜೀವನವನ್ನೇ ನಾಶ ಮಾಡಿ
ನನ್ನ ನೋವು, ನನ್ನ ದುಃಖವನ್ನು ಇನ್ನೂ ಯಾರಿಗೂ ಹೇಳಿಕೊಳ್ಳಲಾಗದ ಸ್ಥಿತಿ, ಯಾರಿಗೂ ಅದನ್ನು ಬಿಚ್ಚಿಡಲಾಗದ ಸ್ಥಿತಿಯನ್ನು ದೇವರ ಕರಗಳಿಗೆ ಅರ್ಪಿಸಿ, ದೇವ ಈ ಆಂತರಿಕ ಗಾಯಗಳಿಂದ ನನಗೆ ಬಿಡುಗಡೆ ಕೊಡಿ, ನನಗೆ ಸೌಖ್ಯ ಕೊಡಿ ಎಂಬುದಾಗಿ ಪ್ರಾರ್ಥಿಸೋಣ. ನಾನು ಮಾಡಿದ ಯತ್ನವೆಲ್ಲ ಸೋತು ಹೋಗಿರಲು, ಜೀಸಸ್, ಆತ್ಮಹತ್ಯೆ ಚಿಂತೆಯಲ್ಲಿ ನಾನು ಬಾಡಿರಲು, ಯೇಸುವೇ ನಿಮಗೆ ಸ್ತೋತ್ರ. ನಾನು ಮಾಡಿದ ಯತ್ನವೆಲ್ಲ ಸೋತು ಹೋಗಿರಲು, ಯೇಸುವೇ ಆತ್ಮಹತ್ಯೆ ಚಿಂತೆಯಲ್ಲಿ ನಾನು ಬಾಡಿರಲು, ಜಯವ ಕೊಡಲು ಸ್ತೋತ್ರ. ಯೇಸು ದೇವನೇ, ದುಷ್ಟ ಶಕ್ತಿಯ ಸುಟ್ಟು ಹಾಕಲು ಶಕ್ತಿ ಕರುಣಿಸಿರಿ. ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ, ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ. ಮದುವೆಯ ನಂತರ ಜೀವನವನ್ನು ಸಮರ್ಪಿಸೋಣ. ಮಾಡದಿ ಮಕ್ಕಳಿಗೆ ದೇವರ ಕರಗಳಿಗೆ ಅರ್ಪಿಸೋಣ. ಪುರುಷನಿಂದ ಸ್ತ್ರೀಯಿಂದ ಬಂದ ನೋವುಗಳು, ಯಾತನೆಗಳು, ಬಿಟ್ಟು ಹೋದ ಕ್ಷಣಗಳು, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ಮನುಷ್ಯನ ಜೀವನದಲ್ಲಿ ಜಿಗುಪ್ಸೆ, ಸಂಗಾತಿ ಇಲ್ಲದೆ, ಆಕೆಯ ಸಹಕಾರವಿಲ್ಲದೆ ಅನೇಕ ನೋವನ್ನು ಅನುಭವಿಸಿದ ವ್ಯಕ್ತಿಗಳು ಇಲ್ಲಿದ್ದಾರೆ. ಈ ಪರಿಸ್ಥಿತಿಗಳನ್ನೆಲ್ಲ ದೇವರ ಕರಗಳಿಗೆ ಅರ್ಪಿಸೋಣ. ಎಲ್ಲ ಕರಗಳಿಗೆ ಅರ್ಪಿಸುತ್ತಾ ನಾವು ಎದ್ದು ನಿಂತು ಪ್ರಾರ್ಥಿಸೋಣ. ಎದ್ದು ನಿಲ್ಲೋಣ, ಎಲ್ಲರೂ ಎದ್ದು ನಿಂತು ಪ್ರಾರ್ಥಿಸೋಣ. ದಾಂಪತ್ಯ ಬಾಳಿನಲ್ಲಿ ಬಂದ ಸಂಕಟವ, ಆಮೆನ್. ಮುಪ್ಪಿನಲ್ಲಿ ಯಾರೂ ಇಲ್ಲ ಬೆಂಬ ನಿರಾಶಯ, ಯೇಸುವೇ. ದಾಂಪತ್ಯ ಬಾಳಿನಲ್ಲಿ ಬಂದ ಸಂಕಟವ, ಯೇಸುವೇ. ಮುಪ್ಪಿನಲ್ಲಿ ಯಾರೂ ಇಲ್ಲವೇ ನಿರಾಶಯ, ಯೇಸುವೇ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು, ಯೇಸುವೇ. ನಿಮ್ಮ ಶಾಂತಿಯ ನೀಡಿ ನನಗೆ ಮುಕ್ತಿ ಕರುಣಿಸಿರಿ. ಯೇಸುವೇ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು, ನಿಮ್ಮ ಶಾಂತಿಯ ನೀಡಿ ನನಗೆ ಮುಕ್ತಿ ಕರುಣಿಸಿರಿ. ಬಾ ಯೇಸುವೇ ಬಾ, ಬಾ ಯೇಸುವೇ ಬಾ. ಎಲ್ಲರೂ ಸೇರಿ ಕರೋಣ. ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ, ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ, ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ, ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ. Praise the Lord. Hallelujah. Hallelujah. ಇಲ್ಲಿ ಒಬ್ಬ ಯುವಕ ಇದ್ದಾನೆ. ಆ ಯುವಕನಿಗೆ ಮಂತ್ರವಾದಿ ಆತನನ್ನು ಕಟ್ಟಿ ಬಂಧಿಸಿದ್ದಾನೆ. ಒಂದು ಚಕ್ರ ಹಾಕಿ ಆತನನ್ನು ಕಟ್ಟಿ ಬಂಧಿಸಿಟ್ಟಿದ್ದಾನೆ. ಈಗ ಯೇಸು ಸ್ವಾಮಿಯವರು ಆ ಯುವಕನಿಗೆ ಬಿಡುಗಡೆ ಕೊಡಲಿಕ್ಕಿದ್ದಾರೆ. ಇದು ಎರಡು ಕರಗಳನ್ನು ಮೇಲೆತ್ರಿ.
ಎರಡು ಕರಗಳನ್ನು ಮೇಲೆ ಎತ್ರಿ, ಎರಡು ಕರಗಳನ್ನು ಮೇಲೆ ಎತ್ರಿ, ಎರಡು ಕರಗಳನ್ನು ಮೇಲೆ ಎತ್ರಿ. ಎಲ್ಲರೂ ಗಟ್ಟಿಯಾಗಿ ಸ್ತುತಿ ಮಾಡ್ರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಆ ಯುವಕನನ್ನು ಕಟ್ಟಿ ಹಾಕಿರುವ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲಿ. ರಬ 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 ಶರಬ ರಬ ರಬ ರಬ. ಆತನನ್ನು ಕಟ್ಟಿ ಹಾಕಿರುವ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲಿ, ಬಿಚ್ಚಿ ಬಿಚ್ಚಿ ಬಿಚ್ಚಲಿ. ರಬ ಶರಬ ರಬ ರಬ ರಬ. ಪವರ್ 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 ಪವರ್. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಕಟ್ಟುಗಳು ಬಿಚ್ಚಲಿ. ರಬ 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 ರಬ. ಶರಬ ರಬ 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 ರಬ. ರಬ 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 ಶರಬ ರಬ ರಬ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವಜಲವೇ ನನ್ನ ದೇವರಪ್ಪನೇ, ಚಪ್ಪಾಳೆ ಚಪ್ಪಾಳೆ. ಜೀವಜಲವೇ ನನ್ನ ದೇವರಪ್ಪನೇ, ಜೀವನದಿಯನ್ನೊಳಗೆ ಥ್ಯಾಂಕ್ ಯು ಜೀಸಸ್. ಆಶೀರ್ವಾದಿಸು ನನ್ನ ಪ್ರಿಯ ಕರ್ತನೇ, ಆಶೀರ್ವಾದಿಸು ನನ್ನ ಪ್ರಿಯ ಕರ್ತನೇ. ಆತನ ಬಲವೇ ದಯಪಾಲಿಸು, ಆತನ ಬಲವೇ ದಯಪಾಲಿಸು. ಮಾಡಿರುವ ಜೀವಜಲವೇ ನನ್ನ ದೇವರಪ್ಪನೇ, ಜೀವನದಿಯನ್ನೊಳಗೆ ಜೀವಜಲವೇ ದೇವರಪ್ಪನೇ, ಜೀವನದಿಯನ್ನೊಳಗೆ ಕರ್ತನಿಂದ ಜನರಿಗೆ ಸಹಕರಿಸಿದೆ. ಕರ್ತನಿಂದ ಜನರಿಗೆ ಸಹಕರಿಸಿದೆ. ತಗ್ಗುತ್ತಿಲ್ಲೆಯೋ ತಗ್ಗುತ್ತದೋ, ತಗ್ಗುತ್ತಿಲ್ಲೆಯೋ ತಗ್ಗುತ್ತದೋ. ಸಂಭ್ರಮಿಯ ದೇಶವನ್ನು ಅನುಗ್ರಹಿಸಿದೆ, ಸಂಭ್ರಮಿಯ ದೇಶವನ್ನು ಅನುಗ್ರಹಿಸಿದೆ. ಜೀವಜಲವೇ ನನ್ನ ದೇವರಪ್ಪನೇ, ಜೀವನದಿಯನ್ನೊಳಗೆ ಜೀವಜಲವೇ ನನ್ನ ದೇವರಪ್ಪನೇ, ಜೀವನದಿಯನ್ನೊಳಗೆ ಯುವಕನಿಗೆ ಕಟ್ಟಲ್ಪಟ್ಟಂಥ ಎಲ್ಲ ಕಟ್ಟುಗಳನ್ನು ಯೇಸು ಸ್ವಾಮಿಯವರು ಸುಟ್ಟು ಹಾಕಿದ್ದಾರೆ. ದೇವರಿಗೆ ಚಪ್ಪಾಳೆ ತಟ್ಟಿ, ಗಟ್ಟಿ ಚಪ್ಪಾಳೆ ತಟ್ಟಿ, ಎರಡು ಕೈಗಳನ್ನು ಮೇಲೆತ್ತಿ ಚಪ್ಪಾಳೆ ತಟ್ರಿ ದೇವರಿಗೆ. ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ, ಹಾಲೆಲೂಯ. ಈಗ ಗಮನಿಸಿ, ನೀವು ಆರಾಧಿಸದಂತೆ, ನೀವು ದೇವರನ್ನು ಮಹಿಮೆ ಪಡಿಸದಂತೆ ನಿಮಗೆ ಕಟ್ಟಿ ಹಾಕಿರುವ ಕಟ್ಟುಗಳಿಂದ ಈಗ ಬಿಚ್ಚಲ್ಪಡುವ ಸಮಯ. ಎಲ್ಲ ಕಟ್ಟುಗಳು ಯೇಸು ನಾಮದಲ್ಲಿ ಮಾತ್ರ. ಗಮನ ಇಟ್ಟು ಕೇಳಿ ಪ್ರಿಯರೇ, ಯೇಸು ಸ್ವಾಮಿಯವರು ತಮ್ಮ ಶಿಷ್ಯರಿಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ ಭೂಮಿಯಲ್ಲಿ ನೀವು ಏನನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲಾಗುವುದು. ನೀವು ಈ ಭೂಮಿಯಲ್ಲಿ ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಲಾಗುವುದು. ಇದು ಯಾಜಕರಿಗೆ ಕೊಟ್ಟಂಥ ಅಧಿಕಾರ. ಈಗ ನೀವು ಸ್ತುತಿಸುವಾಗ ಫಾದರ್ ರಿಚರ್ಡ್ ಅವರು, ಇದೋ ಯೇಸು ಕ್ರಿಸ್ತರು, ಇದು ಅಭಿಷಕ್ತರಿಗೆ ಧರ್ಮಸಭೆಗೆ ಕೊಟ್ಟಂಥ ಅಧಿಕಾರ ನಾಮದಲ್ಲಿ ಈಗ ನಿಮ್ಮ ಕಟ್ಟುಗಳನ್ನು ಬಿಚ್ಚುತ್ತಾರೆ. ಇದೋ ಎಲ್ಲರೂ ನಿಮ್ಮ ತಲೆ ಮೇಲೆ ಎರಡು ಕೈಗಳನ್ನು ಇಡ್ರಿ, ತಲೆ ಮೇಲೆ ಎರಡು ಕೈಗಳನ್ನು ಇಡ್ರಿ, ತಲೆ ಮೇಲೆ ಎರಡು ಕೈಗಳನ್ನು ಇಡ್ರಿ. ಕಣ್ಣುಗಳನ್ನು ಮುಚ್ಚಿ, ಕಣ್ಣುಗಳನ್ನು ಮುಚ್ಚಿ. ಈಗ
ವಿಶೇಷವಾಗಿ ಮೆದುಳು ಬಳ್ಳಿಗಳನ್ನು ಹಿಡಿದು ನಿಮ್ಮ ಆಲೋಚನೆಗಳನ್ನು ಪಾಪಕ್ಕೆ ಸೆಳೆಯುವ ಎಲ್ಲ ಅಶುದ್ಧಾತ್ಮಗಳನ್ನು ನಿಮ್ಮ ತಲೆಯಿಂದ ತೆಗೆಯುವ ಸಮಯ ಇದು. ಕಣ್ಣು ಮುಚ್ಚಿ ಪ್ರಾರ್ಥಿಸಿ. ಯಾರು ಕಣ್ಣು ತೆಗಿಬೇಡ್ರಿ. ಇದೋ ನಿಮ್ಮ ಶರೀರದಲ್ಲಿರುವ, ನಿಮ್ಮ ತಲೆಯಲ್ಲಿರುವ ಎಲ್ಲ ಅಂಧಕಾರ ಶಕ್ತಿಗಳ ಕಟ್ಟುಗಳನ್ನು ಈಗ ಬಿಚ್ಚಿ ತೆಗೆಯುವ ಸಮಯ. ಸ್ವತಂತ್ರವಾಗಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಎಲ್ಲರೂ ಸ್ತುತಿಸಿರಿ. ಹಲ್ಲೆಲೂಯ, ಹಲ್ಲೆಲೂಯ, hallelujah, 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 hallelujah. Yes, 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 yes. ಯೇಸುವಿನ ಶಕ್ತಿ ಇಷ್ಟವಾಗಲಿ. ಯೇಸುವಿನ ನಾಮದ ಮೂಲಕ, ಯೇಸುವಿನ ಪವಿತ್ರ ರಕ್ತದ ಮೂಲಕ ಎಲ್ಲ ಕೆಟ್ಟ ಪ್ರಲೋಭನೆ, ಎಲ್ಲ ಕಟ್ಟುಗಳಿಂದ, ಎಲ್ಲ ಬಿಡುಗಡೆಗೊಳಿಸಲು, ಎಲ್ಲ ಬಂಧನಗಳಿಂದ, ಎಲ್ಲ ಪ್ರಲೋಭನೆಗಳಿಂದ, ಅಡ್ಡಿ ಆತಂಕಗಳಿಂದ, ಕೆಟ್ಟ ಶಕ್ತಿಯ ಪ್ರಲೋಭನೆಯಿಂದ, ಸೈತಾನ ಶೋಧನೆಯಿಂದ, ಸೈತಾನ ಕೆಟ್ಟ ಕೆಲಸ ಕಾರ್ಯಗಳಿಂದ ಸಂಪೂರ್ಣವಾಗಿ ಈ ಮಕ್ಕಳನ್ನು ರೋಗ ಬಾಧೆಗಳಿಂದ, ಎಂಥ ಹೆದರಿಕೆ, ಭಯ, ಭೀತಿಗಳಿಂದ, ದುಷ್ಟ ಕಾರ್ಯಗಳಿಂದ, ಕೆಟ್ಟ ಮಾಂತ್ರಿಕ ಶಕ್ತಿಗಳಿಂದ ಸಂಪೂರ್ಣವಾಗಿ ಬಿಡುಗಡೆಗೊಳ್ಳಲು ಅಪ್ಪಣೆಯುತ್ತೇನೆ. ಯೇಸುವಿನ ನಾಮದ ಮೂಲಕ ಅಪ್ಪಣೆಯುತ್ತೇನೆ. ಬಿಡುಗಡೆಗೊಂಡು ಎಲ್ಲ ಕೆಟ್ಟ ಶಕ್ತಿಗಳು ಬಿಟ್ಟು ತೊಲಗಿರಿ. ಈ ಸಮಯವನ್ನು ಎಲ್ಲ ಸೈತಾನ ಶಕ್ತಿ ಬಿಟ್ಟು ತೊಲಗಲಿ. ರೋಗದ ಬಾಧೆಗಳು, ರೋಗದ ಬಂಧನಗಳು ಸಂಪೂರ್ಣವಾಗಿ ಬಿರುದು ಇಲ್ಲಿಂದ ದೂರ ತಳ್ಳಲಿ. ಅದೇ ರೀತಿ ಎಂಥ ಭಯ, ಆತಂಕಗಳು, ಎಂಥ ಕೆಟ್ಟ ಆತ್ಮಗಳು, ಕೆಟ್ಟ ರಕ್ತವನ್ನು ರಕ್ತ ನೀಡುವ ಆತ್ಮಗಳು ಈ ಸಮಯದಲ್ಲಿ ಅಪ್ಪಣೆಯುತ್ತೇನೆ. ಎಲ್ಲಿಂದ ಬಿಟ್ಟು ತೊಲಗು ಕೆಟ್ಟ ಶಕ್ತಿ, ಸೈತಾನ ಶಕ್ತಿ, ಕೆಟ್ಟ ಆತ್ಮಗಳೇ ತೊಲಗು. ಎಲ್ಲ ಸಂಪೂರ್ಣ ಹೊಸ ಸೌಖ್ಯವನ್ನು ಕೊಡಲು ಶಕ್ತಿಯನ್ನು ನೀಡಿರಿ ಸ್ವಾಮಿ. ಯೇಸುವಿನ ಪವಿತ್ರ ರಕ್ತವು ಯೇಸುವಿನಲ್ಲಿ ಎಲ್ಲ ಮಕ್ಕಳಲ್ಲಿ ಸುರಿಯಲಿ ಸ್ವಾಮಿ. ನಿಮ್ಮ ಪವಿತ್ರ ರಕ್ತವನ್ನು ಸುರಿಸಿರಿ ಸ್ವಾಮಿ. ನಿಮ್ಮ ಪ್ರೀತಿಯನ್ನು ಸುರಿಸಿರಿ. ಸಂಪೂರ್ಣವಾಗಿ ಎಲ್ಲ ಬಂಧನಗಳು ಬಿರಿಯಲಿ. ಎಲ್ಲ ಕಟ್ಟುಗಳು, ಎಂಥ ಧಾರ ಇದ್ದರು, ಎಂಥ ಬಂಧನಗಳಿದ್ದರು, ಎಂಥ ಮಾಟ ಮಂತ್ರಗಳಿದ್ದರು, ಅದನ್ನೆಲ್ಲ ತೊಳೆದಾಕಿರಿ ಸ್ವಾಮಿ. ಇದೇ ಸಮಯದಲ್ಲಿ ಎಂಥ ಮಾಂತ್ರಿಕ ಶಕ್ತಿಯು ಜಗದಲ್ಲಿಂದ ತೊಳೆದು ಅದನ್ನು ಓಡಿಸಿರಿ ಸ್ವಾಮಿ. ನಾಮದ ಮೂಲಕ ಪಡೆಯುತ್ತೇನೆ. ಎಲ್ಲ ಕೆಟ್ಟ ಶಕ್ತಿಗಳು ತೊಳೆಯಲಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಕೈಗಳನ್ನು ಕಣ್ಣುಗಳ ಮೇಲೆ ಇಡ್ರಿ. ಅಂಧಕಾರ ಪೊರೆಗಳನ್ನು ಈಗ ತೆಗೆಯುವ ಸಮಯ. ಕಣ್ಣುಗಳ ಮೇಲೆ ನಿಮ್ಮ ಕೈಗಳನ್ನಿಡಿ. ಕಣ್ಣುಗಳ ಮೇಲೆ ನಿಮ್ಮ ಕೈಗಳನ್ನಿಡ್ರಿ. ಅಂಧಕಾರದ ಪೊರೆ ಇದು ಕಳಚದ ಹೊರತು ಯೇಸು ಸ್ವಾಮಿ ಅವರನ್ನು ಯಾರು ನೋಡ್ಲಿಕ್ಕಾಗಲ್ಲ, ಅವರನ್ನು ಅರಿಯಲಿಕ್ಕೆ ಆಗೋದಿಲ್ಲ. ಇದೋ ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಈ ಮೂರರಲ್ಲಿ ಕಟ್ಟಲ್ಪಟ್ಟಿರುವ ಎಲ್ಲ ಕಟ್ಟುಗಳನ್ನು ಈಗ ಯೇಸು ಸ್ವಾಮಿಯರ ನಾಮದಲ್ಲಿ ತೆರೆಯುವ ಸಮಯ. ನೀವು ಬಾಯಲ್ಲಿ ಹೇಳಿ, ಕಟ್ಟಲ್ಪಟ್ಟಂಥ ಕಣ್ಣುಗಳು ಯೇಸು ನಾಮದಲ್ಲಿ ತೆರೆಯಲಿ ಅಂತ ಹೇಳಿ. ಕಟ್ಟಲ್ಪಟ್ಟಂಥ ಕಿವಿಗಳು ಯೇಸು ನಾಮದಲ್ಲಿ ತೆರೆಯಲಿ. ಕಟ್ಟಲ್ಪಟ್ಟಂಥ ಕಣ್ಣುಗಳು ಯೇಸು ನಾಮದಲ್ಲಿ ತೆರೆಯಲಿ. ಕಟ್ಟಲ್ಪಟ್ಟಂಥ ಕಿವಿಗಳು ಯೇಸು ನಾಮದಲ್ಲಿ ತೆರೆಯಲಿ. ಕಟ್ಟಲ್ಪಟ್ಟಂಥ ಗಂಟಲುಗಳು ಯೇಸು ನಾಮದಲ್ಲಿ ತೆರೆಯಲಿ. ಈಗ ಗುರುಗಳು ಪ್ರಾರ್ಥಿಸಲಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಕಣ್ಣ, ಕಿವಿ, ನಾಲಿಗೆ, ಮೂಗು, ಬಾಯಿ ಎಂಥದೆಲ್ಲ ಬಂಧನದಲ್ಲಿದೆಯೋ ಅವೆಲ್ಲ ಬಂಧನ ಈ ಸಮಯದಲ್ಲಿ ಯೇಸುವಿನ ನಾಮದ ಮೂಲಕ, ಯೇಸುವಿನ ಪವಿತ್ರ ರಕ್ತದ ಮೂಲಕ ಎಲ್ಲ ಬಂಧನಗಳನ್ನು ಎಂತೆಲ್ಲ ಮುಚ್ಚಿದೆಯೋ ಅದನ್ನೆಲ್ಲ ತೆರೆಯಲು ನಾನು ಅಪ್ಪಣೆ ಇರ್ತೇನೆ. ಈ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಅಪ್ಪಣೆ ಇರ್ತೇನೆ. ಎಲ್ಲ ಬಂಧನಗಳು ಬಿಡಿಯಲು. ಎಂತ ಕಟ್ಟಿಟ್ಟ ಕಣ್ಣುಗಳು, ಕಿವಿಗಳು, ಆ ಮೂಗು, ಆ ನಾಲಿಗೆ ಮತ್ತು ಆ ಬಾಯಿ ಇದೇ ಸಮಯದಲ್ಲಿ ತೊಳೆಯಿರಿ ಸ್ವಾಮಿ. ತೆರೆಯಿರಿ. ಎಲ್ಲವೂ ಉತ್ತಮ ತೆರೆದುಕೊಂಡು ಎಲ್ಲವನ್ನು ತೆರೆಯಿರಿ ಸ್ವಾಮಿ. ಎಲ್ಲ ತೆರೆಯಿರಿ. ಎಲ್ಲ ಚಿತ್ತವಾಗಲು ಸ್ವಾಮಿ. ಹಲ್ಲೆಲೂಯ, 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 ಹಲ್ಲೆಲೂಯ. ನಿಮ್ಮ ಹೃದಯದ ಮೇಲೆ ಕೈ ಇಡ್ರಿ. ಯಾರಿಗೆ BP, ಶುಗರ್ ಕಾಯಿಲೆ ಇದೆ, ರೋಗಗಳನ್ನು ತರುವ ಆತ್ಮಗಳನ್ನು ಈಗ ಹೊರಗಡೆ ಕಳಿಸುವ ಸಮಯ. ಯಾರು ಕೂಡ ಆ ಕಡೆ ಈ ಕಡೆ ಗಲಿಬಿಲಿ ಹಾಕ್ಬಿಡ್ರಿ. ನಿಮ್ಮ ಶರೀರದಲ್ಲಿರುವ ರೋಗದ ಆತ್ಮಗಳು, ಸಿಕ್ ಸ್ಪಿರಿಟ್ಸ್, ಫೇಂಟ್ ಸ್ಪಿರಿಟ್ಸ್, ಎಲ್ಲ ಅಶುದ್ಧ ಆತ್ಮಗಳನ್ನು ಈಗ ತೆಗೆಯುವ ಸಮಯ.
ಇದೋ ಯೇಸು ಸ್ವಾಮಿಯವರು ತಮ್ಮ ಶಿಷ್ಯರಿಗೆ ಒಂದು ಅಧಿಕಾರವನ್ನು ಕೊಟ್ಟರು. ಲೋಕನ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯ, ಆವುಗಳ ಮೇಲೆ ಚೇಳುಗಳ ಮೇಲೆ ಇದೋ ಸಮಸ್ತ ಶಕ್ತಿಯನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಇದೋ ದೆವ್ವಗಳು ನಿಮಗೆ ಎದುರು ನಡುಗುತ್ತವೆ ಅನ್ನೋದಕ್ಕಿಂತ ನಿಮ್ಮ ಹೆಸರು ಸ್ವರ್ಗ ರಾಜ್ಯದಲ್ಲಿ ಇದೋ ಲಿಖಿತವಾಗಿದೆ ಎಂಬುದಾಗಿ 2 ಕೈಗಳನ್ನು ಮೇಲೆತ್ತಿರಿ, 2 ಕೈಗಳನ್ನು ಮೇಲೆತ್ತಿರಿ. ಇಡೀ ನಿಮ್ಮ ಕಾಲಿನಲ್ಲಿರುವ, ಕೈಯಲ್ಲಿರುವ, ಹೊಟ್ಟೆಯಲ್ಲಿರುವ ಎಲ್ಲ ರೋಗದ ಆತ್ಮಗಳನ್ನು ಧರ್ಮಸಭೆಯ ಅಧಿಕಾರದಲ್ಲಿ ಈಗ ಗುರುಗಳು ಪ್ರಾರ್ಥಿಸಲಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕೆಟ್ಟ ರೋಗಗಳು, ಕೆಟ್ಟ ಆತ್ಮಗಳು ಯಾವರೆಲ್ಲ ಮಕ್ಕಳಿಗೆ, ಎಲ್ಲಿರುವ ಎಲ್ಲ ಮಕ್ಕಳ ದೇಹವನ್ನು ಹಿಡಿದಿಟ್ಟಿದೆಯೋ, ಹೊಟ್ಟೆಯಲ್ಲೇ ಆಗಲಿ, ಹೃದಯದಲ್ಲಿ ಆಗಲಿ, ಎದೆಯಲ್ಲಾಗಲಿ, ಗಂಟಲಿನಲ್ಲಾಗಲಿ, ಎಂಥ ಹೃದಯದ ಭಾಗದಲ್ಲಿ ಆಗಲಿ, ಆ ಕೆಟ್ಟ ಆತ್ಮಗಳ, ಕೆಟ್ಟ ರೋಗದ ಬಾಧೆಯು ಈ ಸಮಯದಲ್ಲಿ ಇಲ್ಲಿದ್ದಾರೆ. ಇದೇ ಯೇಸುವಿನ ನಾಮದಲ್ಲಿ, ಯೇಸುವಿನ ಪವಿತ್ರ ರಕ್ತದ ಮೂಲಕ, ಎಲ್ಲ ಯಾಜಕತ್ವದ ಅಭಿಷೇಕದ ನನ್ನ ಕೊಟ್ಟ ಅಧಿಕಾರದ ಮೂಲಕ ಈ ಸಮಯದಲ್ಲಿ ಎಲ್ಲ ಕೆಟ್ಟ ಆತ್ಮಗಳ ಶಕ್ತಿ, ಕೆಟ್ಟ ಶಕ್ತಿ ಬಿರಿದು ಬೀಳಲಿ, ಸಂಪೂರ್ಣ ಅದನ್ನು ಹೊಡೆದೋಡಿಸಿರಿ ಸ್ವಾಮಿ ಎಂಬ ನಾಮದ ಮೂಲಕ ಪ್ರಾರ್ಥಿಸ್ತೇನೆ. ಎಲ್ಲ ಕೆಟ್ಟ ಬಂಧನ ಬಿಡಿಯಲಿ, ಕಟ್ಟಿಟ್ಟ ಎಲ್ಲ ದೇಹದ ಭಾಗಗಳು ತೆರೆಯಲಿ. ಈ ಸಮಯದಲ್ಲಿ ಎಂಥ ರೋಗದ ಬಾಧೆಗಳು ಅವರಿಂದ ದೂರವಾಗಲಿ ಸ್ವಾಮಿ, ಅವರಿಗೆ ಶಕ್ತಿಯನ್ನು ನೀಡಿರಿ ಸ್ವಾಮಿ. ಎಲ್ಲ ನಿಮ್ಮ ನಾಮದ ಮೂಲಕ, ಪವಿತ್ರ ರಕ್ತದ ಮೂಲಕ ಅಲ್ಲಿ ಸುರಿಯಲಿ. ಎಲ್ಲ ನರ ನಾಡಿಗಳು, ಎಲ್ಲ ದೇಹದ ಭಾಗಗಳು, ಎಲ್ಲ ಇಡೀ ಜೀವದ ಭಾಗಗಳು ಸಂಪೂರ್ಣವಾಗಿ ನಿಮ್ಮ ರಕ್ತದ ಮೂಲಕ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು, ಅವರು ಬೇಕಾದ ಉತ್ತಮ ಆರೋಗ್ಯ ನೀಡಲು ನಿಮ್ಮಲ್ಲಿದ್ದ ಶಕ್ತಿಯನ್ನು ಅವರ ಮೇಲೆ ಸುರಿಸಿರಿ ಸ್ವಾಮಿ. ಈ ಸಮಯದಲ್ಲಿ ಸುರಿಸಿರಿ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಮನಿಸಿ, ಅಂಧಕಾರ ಶಕ್ತಿಗಳು ಈ ಭೂಮಿಯಲ್ಲಿ ಯೇಸು ಸ್ವಾಮಿಯವರಿಗೆ ಅಡ್ಡ ಬಿದ್ದು ಆರಾಧಿಸುತ್ತವೆ. ನಾವು ಮೊದಲನೇ ದಿನ ಟಾಕ್ ಕೊಟ್ಟೆವು. ಸ್ವರ್ಗವು, ಭೂಲೋಕವು, ಪಾತಾಳ ಲೋಕವು, ಸಕಲ ಜೀವ ಜಲರಾಶಿಗಳು ಯೇಸು ಸ್ವಾಮಿಯವರಿಗೆ ಮೊಣಕಾಲೂರಿ ಅಡ್ಡ ಬಿದ್ದು ಆರಾಧಿಸುತ್ತವೆ. ಇದೋ ಪ್ರಿಯರೇ, ದೇವರ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಈಗ ನಿಮ್ಮ ಶರೀರದ ಮನೆಯಲ್ಲಿರುವ, ಕುಟುಂಬದಲ್ಲಿ ಅಶಾಂತಿಯನ್ನು, ರೋಗವನ್ನು, ಸಿಕ್ನೆಸ್ಸನ್ನು ತರುವ ಎಲ್ಲ ಅಂಧಕಾರ ಶಕ್ತಿಗಳನ್ನು ಬಿಡುಗಡೆ ಮಾಡುವ ಸಮಯ. ಈಗ ಬ್ರದರ್ ಅವರು ಒಂದು ಹಾಡನ್ನು ಹಾಡ್ತಾರೆ. ಆ ಹಾಡುವಾಗಲೇ ಅನೇಕರಿಗೆ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಅದು ಯೇಸುವಿನ ರಕ್ತದ ಹಾಡು. ಚಪ್ಪಾಳೆ ತಟ್ರಿ, ಚಪ್ಪಾಳೆ 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 ತಟ್ರಿ, ಚಪ್ಪಾಳೆ ತಟ್ರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಟ್ಟಿ ಮೇಲೆ ಚಪ್ಪಾಳೆ ತಟ್ರಿ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಹಾಡು ಯೇಸುವಿನ ರಕ್ತದ ಹಾಡು. ಈ ಹಾಡು ಯೇಸುವಿನ ಗಾಯಗಳಿಂದ ಹರಿದು ಬಂದ ರಕ್ತದ ಹಾಡು. ಬೆಳಿಗ್ಗೆ ಯೇಸು ಸ್ವಾಮಿಯವರು ಒಂದು ಶಿಲುಬೆಯನ್ನ ತಮ್ಮ ಶರೀರದಿಂದ ರಕ್ತವನ್ನು ಈ ಆಲಯದಲ್ಲಿ ಹೇಗೆ ಸುರಿಸಿದರೋ ಆ ರಕ್ತ ಈಗ ಚೆಲ್ಲುವ ಸಮಯ. ನಾವೆಲ್ಲರೂ ಒಟ್ಟಿಗೆ ಸೇರಿ ಚಪಾಳೆ ತಟ್ಟಿ ದೇವರನ್ನು ಆರಾಧಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಆರಾಧಿಸೋಣ.
ಯೇಸುವಿಗೆಂದೆಂದು ತಂದ ರಕ್ತ ತಿರು ರಕ್ತ ಯೇಸುವಿನ ತಿರು ರಕ್ತ ತಿರು ರಕ್ತ ಯೇಸುವಿನ ತಿರು ರಕ್ತ ಬಂಧನವು ಬಿರಿಯಲಿ ಕಟ್ಟುಗಳು ಹೊಡೆಯಲಿ ಬಂಧನ ಬಿರಿಯಲಿ ಕಟ್ಟುಗಳು ಹೊಡೆಯಲಿ ಸೈತರನೇ ಯೇಸು ಪಾದ ತೊಲಗು ಸೈತರನೇ ರಕ್ತದಲ್ಲಿ ಬಿಡುಗಡೆಯು ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಯೇಸುವಿನ ರಕ್ತದಲ್ಲಿ ಬಿಡುಗಡೆಯು ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಯೇಸುವಿನ ರಕ್ತದಲ್ಲಿ ಬಿಡುಗಡೆಯು ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಯೇಸುವಿನ ರಕ್ತದಲ್ಲಿ ಬಿಡುಗಡೆಯು ಯೇಸುವೇ 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 ಗಮನಿಸಿ, ನಿಮ್ಮ ರಕ್ತ ಸಂಬಂಧಿಗಳು ನಿಮ್ಮ ವೈರಿಗಳನ್ನು ಈಗ ದೇವರಿಗೆ ಕೊಡಿ. ಕಣ್ಮುಚ್ಚಿ. ವಿರೋಧಿಗಳ ಮೂಲಕ ಬಂದ ಒಂದೊಂದು ಶಾಪಗಳಿಂದ ದೇವರಿಗೆ ಬಿಡುಗಡೆ ಕೊಡಲಿಕ್ಕಿದ್ದಾರೆ. ಯಾರೆಲ್ಲ ನಿಮಗೆ ಶಾಪವನ್ನು ಹಾಕಿದಾರೋ, ಯಾವ ವೈರಿಗಳು ನಿಮ್ಮನ್ನು ಕಟ್ಟಿ ಹಾಕಿದ್ದಾರೋ, ಆ ವೈರಿಗಳ ಒಂದೊಂದು ಬಂಧನಗಳಿಂದ ಬಿಡುಗಡೆ ಕೊಡುವ ಸಮಯವಿದು. ಅಂಧಕಾರ ಶಕ್ತಿಗಳಿಂದ ಬಿಡುಗಡೆ, ಮನಸ್ಸಿನಲ್ಲಿ ಮನೆಯಲ್ಲಿ ಅಶುದ್ಧತೆಗಳಿಂದ ಬಿಡುಗಡೆ, ಅದು ಯೇಸುವಿನ ನಾಮದಲ್ಲೇ. ಓರಬ ಶರಬರಬ ಓರಬ ಶರಬರಬರಬರಬ. ಈಗ ಗುರುಗಳು ಪ್ರಾರ್ಥಿಸಲಿದ್ದಾರೆ. ಒಂದೊಂದು ಮನೆಗಳ ಒಳಗಿರುವ ಜಗಳದ ಆತ್ಮಗಳು, ಕೋಪದ ಆತ್ಮಗಳು, ಅಶುದ್ಧ ಆತ್ಮಗಳು, ಡಾರ್ಕ್ನೆಸ್ ಸ್ಪಿರಿಟ್ಗಳನ್ನು ಕರ್ತನ ಸೈನ್ಯವು ಬೆನ್ನಟ್ಟುವಂತೆ ಈಗ ಧರ್ಮಸಭೆಗೆ ದೇವರು ಕೊಟ್ಟ ಅಧಿಕಾರದಲ್ಲಿ ಈಗ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿದರೆ ಎರಡು ಕರಗಳನ್ನು ಮೇಲೆತ್ತಿರಿ, ಎರಡು ಕರಗಳನ್ನು ಮೇಲೆತ್ತಿ ಸ್ತುತಿಸಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ, ಯೇಸುವಿನ ಪವಿತ್ರ ರಕ್ತದ ಮೂಲಕ ಯೇಸುವಿನಲ್ಲಿ ಎಲ್ಲ ಕುಟುಂಬಗಳಲ್ಲಿ ಎಲ್ಲ ಕೆಟ್ಟ ಶಕ್ತಿ, ಕೆಟ್ಟ ಪ್ರಲೋಭನೆ, ಕೆಟ್ಟ ಆತ್ಮಗಳು ಯಾರನ್ನೆಲ್ಲ ಬಂಧನದಲ್ಲಿಸಿಯೋ, ಇನ್ನು ಆ ಬಂಧನ ಬಿರಿಯಲಿಲ್ಲೋ ಅಂಥ ಕೆಟ್ಟ ಆತ್ಮಗಳನ್ನು, ಅತ್ಯಂತ ಕೆಟ್ಟದಾಗಿ ಇತರನ್ನು ಕಾಡಿಸುವ ಆತ್ಮಗಳನ್ನು, ಎಲ್ಲ ರಕ್ತ ಪಿಪಾಸುವ ಆತ್ಮಗಳನ್ನು ಈ ಸಮಯದಲ್ಲಿ ಈ ಬಂಧನದಿಂದ ಬಿಡುಗಡೆ ಹೊಂದಲು ನನ್ನ ಅಪ್ಪನೇ ಇರ್ತೇನೆ. ಮೆಟ್ಟಿನಿಂದ ಯೇಸುವಿನ ನಾಮದ ಮೂಲಕ, ಯೇಸುವಿನ ಶಕ್ತಿಯ ಮೂಲಕ, ಪವಿತ್ರಾತ್ಮ ಶಕ್ತಿಯ ಮೂಲಕ
ಎಲ್ಲ ಕೆಟ್ಟ ಆತ್ಮಗಳು ಈ ಕುಟುಂಬದಿಂದ, ಈ ಮಕ್ಕಳಿಂದ, ಈ ಪ್ರತ್ಯೇಕವಾಗಿ ಈ ವ್ಯಕ್ತಿಗಳಿಂದ ದೂರ ಹೋಗಿ ಬೀಳಲಿ. ಸಂಪೂರ್ಣ ಗೌರಿ ಬೇಕಾದ ಬಿಡುಗಡೆಯನ್ನು ನೀಡಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕುಳಿತುಕೊಳ್ಳಿ. ಈಗ ಗಮನಿಸಿ, ನಮ್ಮ ಡಿವೈನ್ ಧ್ಯಾನ ಮಂದಿರಕ್ಕೆ ಧ್ಯಾನ ಬಂದು ಧ್ಯಾನದಲ್ಲಿ ಭಾಗವಹಿಸಿ ಇಲ್ಲಿಗೆ ಬಂದ ಮೇಲೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು ದಯಮಾಡಿ ಎದ್ದು ನಿಂತ್ಕೊಳ್ರಿ. ಡಿವೈನ್ ಧ್ಯಾನ ಮಂದಿರಕ್ಕೆ ಬಂದು ಧ್ಯಾನ ಮಾಡಿ ರಕ್ಷಣೆ ಹೊಂದಿ ಈಗ ನಮಗೆ ಪ್ರಾರ್ಥಿಸಲಿಕ್ಕೆ ಆಗ್ತಾ ಇಲ್ಲ, ತುಂಬ ಬಂಧನ ಇದೆ, ಕಷ್ಟ ಇದೆ ಅನ್ನೋರು ದಯಮಾಡಿ ಎದ್ದು ನಿಂತ್ಕೊಳ್ರಿ. 1 2 ದಯಮಾಡಿ ನಿಂತ್ಕೊಳ್ರಿ. ನಿಮಗೆ ದೇವರು ಪ್ರಾರ್ಥಿಸಲಿಕ್ಕೆ ಈಗ ದೇವರು ಶಕ್ತಿ ಕೊಡ್ತಾರೆ. ಯಾರಿಗೆಲ್ಲ ಪ್ರಾರ್ಥಿಸಲಿಕ್ಕೆ ಆಗೋದಿಲ್ಲ, ಪ್ರಾರ್ಥನೆಗೆ ಕೂತ್ಕೊಂಡ್ರೆ ನಿದ್ರೆ ಬರುತ್ತದೆ, ಪ್ರಾರ್ಥನೆಗೆ ಕೂತ್ಕೊಂಡ್ರೆ ಆಲಸ್ಯ ಬರುತ್ತದೆ, ಇದು ಸೈತಾನನ ಒಂದು ಪೈಶಾಚಿಕ ಬಂಧನ. ಈಗ ಯೇಸು ಸ್ವಾಮಿ ಅದರಿಂದ ನಿಮಗೆ ಬಿಡುಗಡೆ ಕೊಡಲಿಕ್ಕಿದ್ದಾರೆ. ಇನ್ನೆಲ್ಲ ಯಾರೆಲ್ಲ ಇದ್ರಿ ಪಟ್ಟ ಅಂತ ಎದ್ದು ನಿಂತ್ಕೊಂಡ್ಬಿಡ್ರಿ. ಯಾರೆಲ್ಲ ಇದ್ರಿ ಪಟ್ಟ ಅಂತ ಎದ್ದು ನಿಂತ್ಕೊಳ್ರಿ. ನಿಂತವರು ಮಾತ್ರ 2 ಕರಗಳನ್ನು ಮೇಲೆತ್ತಿರಿ. ನಿಂತವರು ಮಾತ್ರ 2 ಕರಗಳನ್ನು ಮೇಲೆತ್ತಿರಿ. ಕುಳಿತವರು ಅವರೆಲ್ಲರಿಗಾಗಿ ಪ್ರಾರ್ಥಿಸಿರಿ. ಈಗ ಯೇಸು ನಾಮದಲ್ಲಿ ಪ್ರಾರ್ಥನೆಗೆ ಇರುವ ಎಲ್ಲ ತಡೆಗಳನ್ನು ಯೇಸುವಿನ ನಾಮದಲ್ಲಿ ಈಗ ಗುರುಗಳು ಬಂಧಿಸಿ ಪ್ರಾರ್ಥಿಸಲಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ, ಯೇಸುವಿನ ಪವಿತ್ರ ರಕ್ತದ ಮೂಲಕ, ಪವಿತ್ರ ಆತ್ಮದ ಶಕ್ತಿಯ ಮೂಲಕ ಪ್ರಾರ್ಥನೆಗೆ ಅಡ್ಡಪಡಿಸುವ ಎಲ್ಲ ಕೆಟ್ಟ ಶಕ್ತಿಗಳು, ಎಲ್ಲ ಸೈತಾನನ ಪ್ರಲೋಭನೆಗಳು, ಎಲ್ಲ ಸೈತಾನ ಎಲ್ಲ ಸಲ್ಲದ ಆರೋಪಗಳು, ಪ್ರಾರ್ಥನೆಗೆ ಜಡತ್ವ, ಪ್ರಾರ್ಥನೆಗೆ ಆಲಸ್ಯ, ಪ್ರಾರ್ಥನೆಗೆ ನಿದ್ರೆ, ಎಂಥ ಕೆಟ್ಟ ಪ್ರಲೋಭನೆಗಳನ್ನು ಈ ಸಮಯದಲ್ಲಿ ಯೇಸುವಿನ ನಾಮದ ಮೂಲಕ, ಯೇಸುವಿನ ಪವಿತ್ರ ರಕ್ತದ ಮೂಲಕ ಕಟ್ಟಿ ಸಂಪೂರ್ಣವಾಗಿ ಎಲ್ಲಿಂದ ತೊಳೆದು ಹಾಕಿ, ಎಲ್ಲಿಂದ ತೊಳೆಯಲ್ಲ ನಾನು ಅಪ್ಪಣೆಯುತ್ತೇನೆ. ದೂರ ಸರಿಯಲಿ ಅಂತಾಗಿಂತ ಪ್ರಲೋಭನೆಗಳು, ಪ್ರಾರ್ಥನೆಗೆ ಅಡ್ಡಪಡಿಸಿ ಎಲ್ಲ ಆತ್ಮಗಳು, ಕೆಟ್ಟ ಸೈತಾನ ಶಕ್ತಿಯು ಇದೇ ಸಮಯ ಯೇಸುವಿನ ನಾಮದಲ್ಲಿ ಎಲ್ಲಿಂದ ತೊಲಗಿ ದೂರ ಹೋಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಂತಿರುವ ವ್ಯಕ್ತಿಗಳಿಗೆ ದೇವರು ಈಗ ಒಂದು ಕೃಪೆ ಕೊಡ್ತಾರೆ. ತೆಗೆದುಕೊಳ್ಳಿ. 2 ಕೈ ಮೇಲೆ ಎತ್ತಿರಿ. ಈಗ ಇದು ಆತ್ಮರ ಅಭಿಷೇಕ ತುಂಬಲ್ತದೆ. ಈಗ ಈ ಒಂದು ಕೃಪೆಯನ್ನು ಪಡೆದುಕೊಳ್ಳಿ. ದೇವರೇ, ಇನ್ನೆಂದಿಗೂ ಸಾಯುವವರೆಗೂ ನಾನು ಪ್ರಾರ್ಥನಾ ಜೀವಿತವನ್ನು ಪ್ರಾರ್ಥನೆಯನ್ನು ಬಿಡಬಾರ್ದು. ಅಂಥ ಕಟ್ಟುಗಳಿಂದ ನನಗೆ ಬಿಡುಗಡೆ ಕೊಡಿ ಎಂಬುದಾಗಿ ಇದೋ ದೇವರ ಪವಿತ್ರಾತ್ಮರನ್ನು ನಿನಗೆ ಕೊಡ್ತಾ ಇದ್ದಾರೆ, ಕೃಪೆಗಳನ್ನು ಸುರಿಸ್ತಾ ಇದ್ದಾರೆ. ಪಡೆದುಕೊಳ್ಳಿ. ಪವರ್. ಸ್ತುತಿಸಿರಿ. ಪವರ್. ಅಭಿಷೇಕ ಯೇಸು ನಾಮದಲ್ಲಿ ಅಭಿಷೇಕ ಕೂತ್ಕೊಳ್ಳಿ. ಯುವಜನರು ಎದ್ದು ನಿಂತ್ಕೊಳ್ರಿ. ಯುವಕರು ಮದುವೆ ಆಗದ ಯುವಕರು ದಯಮಾಡಿ ಎದ್ದು ನಿಂತ್ಕೊಳ್ರಿ. ಯುವಕರು ಹೈಸ್ಕೂಲು, PUC, ಡಿಗ್ರಿ ಓದುವಂಥ ಮಕ್ಕಳು ದಯಮಾಡಿ ಎದ್ದು ನಿಂತ್ಕೊಳ್ರಿ. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಮಕ್ಕಳೇ, ಯವನ ಕಾಲದಲ್ಲಿ ನೀವು ದೇವರನ್ನು ಸ್ಮರಿಸ್ಕೊಳ್ಬೇಕು.
ನಿಮ್ಮನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಳ್ಳುವವರು ದೇವರಾಗಿದ್ದಾರೆ. ಯಾರು ಮದುವೆ ಆಗಿಲ್ಲ ಅವರೆಲ್ಲ ಎದ್ದು ನಿಂತ್ಕೊಳ್ರಿ. ನಿಮ್ಗೆ ಮದುವೆ ಆಗಿದೆಯಾ? ಯುವ ಜನರೆಲ್ಲ ಎದ್ದು ನಿಂತ್ಕೊಳ್ಳಿ ದಯಮಾಡಿ. ಇದು ವಿಶೇಷವಾಗಿ ನಾವು ನಿಮಗಾಗಿ ಪ್ರಾರ್ಥಿಸಲಿಕ್ಕಿದ್ದೇವೆ. ಕಣ್ಣು ಮುಚ್ಚಿ ದೇವರೇ, ಒಳ್ಳೆಯದನ್ನು ಆರಿಸಿಕೊಳ್ಳಲಿಕ್ಕೆ ನನಗೆ ಜ್ಞಾನ ಕೊಡಿ ಅಂತ ಪ್ರಾರ್ಥನೆ ಮಾಡಿರಿ. ಈ ಭೂಮಿಯಲ್ಲಿ ನೀರಿದೆ, ಬೆಂಕಿ ಇದೆ. ಯಾವುದನ್ನು ಆರಿಸಿಕೊಳ್ಳುತ್ತೀರೋ ನಿಮಗೆ ಅದು ಕೊಡಲಾಗುವುದು ಅಂದರು ದೇವರು. ಸತ್ಯವಿದೆ, ಸುಳ್ಳು ಇದೆ, ಬೆಳಕಿದೆ, ಕತ್ತಲೆ ಇದೆ. ದೇವರೇ, ನಿಮ್ಮ ಚಿತ್ತಾನುಸಾರ ಮಾತ್ರ ನಾನು ಅದನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಈಗ ಪ್ರಾರ್ಥಿಸಿರಿ. ಗುರುಗಳು ತಮ್ಮ ಯಾಜಕಾಭಿಷೇಕದ ಅಧಿಕಾರದಲ್ಲಿ ಈಗ ಯುವ ಜನರಿಗಾಗಿ ಪ್ರಾರ್ಥಿಸಲಿಕ್ಕಿದ್ದಾರೆ. ಯೇಸುವಿನ ಪವಿತ್ರದ ಶಕ್ತಿ ಈ ಸಮಯದಲ್ಲಿ ಎಲ್ಲ ಮಕ್ಕಳ ಮೇಲೆ ಪ್ರತ್ಯೇಕವಾಗಿ ಆ ಯುವ ಶಕ್ತಿಯ ಎಲ್ಲ ಉತ್ತಮದ ಪ್ರಕ್ರಿಯೆಗಳು ಮೂಡಿ ಬರಲು ಬೇಕಾದ ಶಕ್ತಿನ ಯೇಸು ಕ್ರಿಸ್ತ ನಿಮ್ಮಲ್ಲಿ ಅವರ ಪವಿತ್ರ ರಕ್ತವನ್ನು ನಿಮ್ಮನ್ನು ತೊಳೆಯಲಿ. ಪವಿತ್ರ ರಕ್ತವು ಸಂಪೂರ್ಣ ನಿಮ್ಮಲ್ಲಿದ್ದ ಅಡ್ಡಿ ಆತಂಕಗಳನ್ನು ಎಲ್ಲ ಅಡೆತಡೆಗಳನ್ನು ತೊಳೆದಾಕಲಿ. ಆ ಪವಿತ್ರ ರಕ್ತ ನಿಮ್ಮ ನರ ನಾಡಿಗಳಲ್ಲಿ ಇಳಿಯಲಿ. ನಿಮ್ಮಲ್ಲಿ ದೇಹದ, ನಿಮ್ಮ ಮಾಂಸದ, ನಿಮ್ಮ ಎಲುಬಿನಲ್ಲಿ, ನಿಮ್ಮ ಚರ್ಮದಲ್ಲಿ, ನಿಮ್ಮ ಎಲ್ಲ ಮೆದುಳಿನಲ್ಲಿ ಸಂಪೂರ್ಣ ಗೌರವ ಪವಿತ್ರ ರಕ್ತವು ಇಳಿಯಲಿ. ಪವಿತ್ರಾತ್ಮ ಶಕ್ತಿ ನಿಮ್ಮನ್ನು ಪ್ರೇರೇಪಿಸಲಿ. ಪವಿತ್ರಾತ್ಮ ಶಕ್ತಿಯಿಂದ ಪ್ರೇರೇಪಣೆಗೊಂಡು ನಿಮ್ಮ ಎಲ್ಲ ಬುದ್ಧಿಶಕ್ತಿಯು ವೃದ್ಧಿಯಾಗಲಿ. ನಿಮಗೆ ಬೇಕಾದ ಇಂಟೆಲೆಕ್ಚುವಲ್ ಕೆಪಾಸಿಟಿ ಅವರು ನೀಡಲಿ. ವಿಸ್ಡಮ್ ಅಂಡ್ ನಾಲೆಡ್ಜ್ ಅವರಿಗೆ ನಿಮಗೆ ದಯಪಾಲಿಸಲಿ. ಈ ಸಮಯದಲ್ಲಿ ನಿಮ್ಮಲ್ಲಿದ್ದ ಎಲ್ಲ ಕೆಟ್ಟದನನ್ನು ತೊಳೆದು ಹಾಕಲಿ. ಸಂಪೂರ್ಣವಾದ ಉತ್ತಮವಾದ ದಾರಿಯಲ್ಲಿ, ನಿಜವಾದ ಏಕಕ್ರಿಸ್ತರು ತೋರಿಸಿದ ದಾರಿಯಲ್ಲಿ ಅವರ ಕೊಟ್ಟ ಜೀವವನ್ನು ಪಡೆಯಲು ನೀವು ಅಣಿಯಾಗಿರಿ. ನಿಮ್ಮಲ್ಲಿ ಎಲ್ಲ ಪ್ರಲೋಭನೆಗಳು, ಕೆಟ್ಟ ಶಕ್ತಿಗಳು ತೊಳೆದು ಉತ್ತಮವಾದ ಪ್ರೇರಣೆಯಿಂದ ನೀವು ದೇವರ ಶಕ್ತಿಯನ್ನು ಪಡೆದು ಯೇಸುವಿಗೆ ಉತ್ತಮ ಸಾಕ್ಷಿಗಳಾಗಲು ನಿಮ್ಮಲ್ಲಿ ಪವಾಡದ ಶಕ್ತಿ ಇಳಿದು ಬರಲಿ. ಪ್ರತ್ಯೇಕವಾಗಿ ನಿಮ್ಮನ್ನು ತೊಳೆಯಲಿ. ಅವರನ್ನು ಗುಣಪಡಿಸಿರಿ ಸ್ವಾಮಿ. ಎಲ್ಲ ರೋಗ ರುಜಿನಗಳಿಂದ, ಎಲ್ಲ ಕೆಟ್ಟ ಚಿತ್ತ ಪ್ರಲೋಭನೆಗಳಿಂದ ಆ ಉತ್ತಮವಾದ ಯುವ ಶಕ್ತಿಯನ್ನು ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಅವರ ಕಾಲುಗಳನ್ನು ಅಭಿಷೇಕಿಸಿರಿ, ಅವರ ಕೈಗಳನ್ನು ಅಭಿಷೇಕಿಸಿರಿ, ಅವರ ಕಣ್ಣುಗಳನ್ನು ಅಭಿಷೇಕಿಸಿರಿ. ಸಂಪೂರ್ಣವಾಗಿ ಅವರ ಕಾಲುಗಳು, ಕೈಗಳು ಉತ್ತಮ ಕೆಲಸ ಮಾಡಲು, ಕಣ್ಣುಗಳಿಂದ ಉತ್ತಮವಾದ ದೀಪವನ್ನು ಪಡೆಯಲು, ಉತ್ತಮವಾದ ಬೆಳಕು ಸೂಸಲು ಅವರಿಗೆ ಎಲ್ಲ ಶಕ್ತಿಯನ್ನು ನೀಡಿರಿ. ಅವರನ್ನು ಆಶೀರ್ವದಿಸಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಎದ್ದು ನಿಂತಲ್ಲ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಈಗ ನೀವು ಪ್ರಾರ್ಥಿಸಬೇಕು. ಯಾರಿಗಾಗಿ? ಈ ಸಂಸ್ಥೆಯ ಫಾದರ್ಸ್ಗಳಿಗಾಗಿ, ವಿಶೇಷವಾಗಿ ಫಾದರ್ ರಿಚರ್ಡ್ ಹಾಗೂ ನಾನು ಮತ್ತು ನಮ್ಮ ಭಾಸ್ಕರ್ ಮತ್ತು ನನ್ನ ಮಡದಿ ಮಮತಾ, ಇವರಿಗಾಗಿ, ನಮ್ಮ ಕುಟುಂಬಗಳಿಗಾಗಿ ನೀವು ಕೈ ಎತ್ತಿ ಪ್ರಾರ್ಥಿಸಬೇಕು. ಇಲ್ಲಿಂದ ಬಿಡುಗಡೆಯಾದ ದುಷ್ಟ ಶಕ್ತಿ, ಇಲ್ಲಿಂದ ಬಿಡುಗಡೆಯಾದ ರೋಗದ ಆತ್ಮಗಳು, ಇಲ್ಲಿಂದ ಬಿಡುಗಡೆಯಾದ ಮಂತ್ರವಾದಿಗಳ ಕಟ್ಟಗಳು ನನ್ನನ್ನು, ಫಾದರ್ ರಿಚರ್ಡ್ ಅವರನ್ನು, ಭಾಸ್ಕರ್ ಮತ್ತು ಅವರ ಕುಟುಂಬವನ್ನು, ಈ ಸಂಸ್ಥೆಯನ್ನು ಎಲ್ಲೂ ಮುಟ್ಟದ ಹಾಗೆ ಯೇಸುವಿನ ರಕ್ತದಲ್ಲಿ ಎಲ್ಲರೂ ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿಂದ ಬಿಡುಗಡೆಯಾದ ದುಷ್ಟ ಶಕ್ತಿಗಳು ಯೇಸು ನಾಮದಲ್ಲಿ ಕಟ್ಟಲಿ, ಅದರ ಬಲಗಳು ಮುರಿಯಲಿ. ಇಲ್ಲಿಂದ ಬಿಡುಗಡೆಯಾದ ಕೋಪದ ಆತ್ಮಗಳು, ಜಗಳದ ಆತ್ಮಗಳು, ಮಂತ್ರವಾದಿಯ ಕಟ್ಟುಗಳು ಯೇಸು ನಾಮದಲ್ಲಿ ದಹಿಸಲಿ. ಅದರ ಬಲಗಳು ಮುರಿಯಲಿ, ಅದರ ಬಲಗಳು ಮುರಿಯಲಿ. ಅದರ ಒಂದೊಂದು ಆಡಳಿಕೆಗಳು ಕತ್ತರಿಸಲ್ಪಡಲಿ. ರಹಸ್ಯವಾದ ಕಾರ್ಯಾಚರಣೆಗಳು ದಹಿಸುವುದು, ಮಂತ್ರವಾದಿಗಳು ಒಂದೊಂದು ಮಂತ್ರ ಶಕ್ತಿಗಳು ಯೇಸು ನಾಮದಲ್ಲಿ ದಹಿಸಲಿ. ಚಪ್ಪಾಳೆ.
ಶಕ್ತಿಯೆಲ್ಲ ನಡುಗುವುದು. ಅಗ್ನಿಯೇ ದೇವರಿಗೆ ಗಟ್ಟಿ ಚಪ್ಪಾಳೆ ತಟ್ಟಿ, ಗಟ್ಟಿ ಗಟ್ಟಿ ಚಪ್ಪಾಳೆ. ದಯಮಾಡಿ ಕೂತ್ಕೊಳ್ಳಿ. ದೇವರು ಈ ಆರಾಧನೆಯಲ್ಲಿ ಅನೇಕರಿಗೆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ದೇವರನ್ನು ದಯಮಾಡಿ ಯಾರು ಹೋಗಬೇಡಿ, ಇನ್ನೊಂದು 10 ನಿಮಿಷ ಕೂತ್ಕೊಳ್ಳಿ. ಒಂದು 15 ನಿಮಿಷ, 10 ಮಿನಿಟ್ಸಲ್ಲಿ ಆರಾಧನೆ ಕ್ಲೋಸ್ ಆಗುತ್ತೆ. ಯಾರು ಹೋಗಬೇಡಿ ಪ್ಲೀಸ್. ಹಾಲೆಲೂಯ್ಯ ಸುರವೇತಿ, ಹಾಲೆಲೂಯ್ಯ ಹಾಲೆಲೂಯ್ಯ ಹಾಲೆಲೂಯ್ಯ. ದೇವರು ಒಂದು ದರ್ಶನವನ್ನು ಕೊಟ್ಟಿದ್ದಾರೆ. ಆ ದರ್ಶನ ಈ ರೀತಿ ಇದೆ ನೋಡಿ ಪ್ರಿಯರೇ. ಒಂದು ಸುಂದರವಾದ ದ್ರಾಕ್ಷ ತೋಟ, ಆ ದ್ರಾಕ್ಷ ತೋಟ ಇದೆ. ಅದರಲ್ಲಿ ಅನೇಕ ಸಸ್ಯಗಳನ್ನು ಸವರಿ ಶುದ್ಧ ಮಾಡಿರುವ ದರ್ಶನವನ್ನು ದೇವರು ತೋರಿಸಿದ್ದಾರೆ. ಅಂದರೆ ಈ ದಿನ
ಈ ಸುಂದರವಾದ ದ್ರಾಕ್ಷ ತೋಟಕ್ಕೆ ಬಂದಿರುವ ಆ ಸಸ್ಯಗಳು ನಾವೇ. ದೇವರು ತಮ್ಮ ವಾಕ್ಯದ ಮೂಲಕ ಸವರಿ ಪೂರ್ಣವಾಗಿ ನಮ್ಮನ್ನು ಶುದ್ಧಗೊಳಿಸಿದ್ದಾರೆ. ಚಪ್ಪಾಳೆ ತಟ್ರಿ. ತಮ್ಮ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ. ಈ ತಪ್ಪುತ್ತಿರುವ ಪರಿಸ್ಥಿತಿಯಲ್ಲಿ ಇದಕ್ಕಾಗಿ 4 ಜನ ತಾಯಂದಿರು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಇಲ್ಲಿ ದೇವರು ಆ ತಾಯಿಯ ಕಣ್ಣೀರನ್ನು ಯೇಸು ಸ್ವಾಮಿಯವರು ಈ ಆರಾಧನೆಯಲ್ಲಿ ಅವರ ಕಣ್ಣೀರನ್ನು ಒರೆಸಿ ಅವರ ಮಕ್ಕಳನ್ನು ಅನುಗ್ರಹಿಸಿದ್ದಾರೆ. ನಾವು ಆಂತರಿಕ ಸೌಖ್ಯಕ್ಕಾಗಿ ಈ ಆರಾಧನೆಯಲ್ಲಿ ಪ್ರಾರ್ಥಿಸಿದ್ದೆವು. ಆಂತರಿಕ ಸೌಖ್ಯಕ್ಕಾಗಿ ಪ್ರಾರ್ಥಿಸುವಾಗ ಅನೇಕರಿಗೆ ಮೈ ಜುಮ್ಮೆನ್ನುವ ಅನುಭವ. ಇದರ ಅರ್ಥ ಏನೆಂದರೆ ಪ್ರಿಯರೇ, ನಿಮ್ಮ ಆಂತರಿಕ ಗಾಯಗಳನ್ನು ಯೇಸು ಸ್ವಾಮಿ ಸ್ಪರ್ಶಿಸುವಂತಹ ಅನುಭವ ಹಾಗೂ ಕಣ್ಣೀರು ಬರುವಂತಹ ಅನುಭವಗಳು ಯಾರಿಗೆ ಬಂದಿದೆ, ಆ ದೇವರು ಅವರಿಗೆ ಆಂತರಿಕ ಸೌಖ್ಯವನ್ನು ನೀಡಿ ಸ್ವಸ್ಥಪಡಿಸಿದ್ದಾರೆ. ನಾನು ಹೇಳಿದೆ ಪ್ರಾರ್ಥಿಸಲಿಕ್ಕೆ ಆಗಲ್ಲ, ಶರೀರದಲ್ಲಿ ಅನೇಕ ಕಟ್ಟುಗಳಿವೆ ಅಂತೇಳಿ. ಗುರುಗಳು ಕಟ್ಟುಗಳನ್ನು ಬಿಚ್ಚಲಿಕ್ಕಾಗಿ ಪ್ರಾರ್ಥಿಸುವಾಗ ಈ ಆಲಯದಲ್ಲಿ ಎಲ್ಲರಿಗೆ ಕಟ್ಟಲ್ಪಟ್ಟಂತಹ ಎಲ್ಲ ಕಟ್ಟುಗಳು, ಅಂಧಕಾರ ಶಕ್ತಿಗಳು ಯೇಸು ನಾಮದಲ್ಲಿ ಕಳಚಲ್ಪಟ್ಟಲ್ಲಿವೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ನಾವು ದೇಹವೇ ದೇವಾಲಯ ಹಾಡನ್ನು ಹಾಡಿದರು ಬ್ರದರ್ ಭಾಸ್ಕರ್. ಆ ಸಮಯದಲ್ಲಿ ನಮಗೆ ಬಿಳಿ ವಸ್ತ್ರಗಳನ್ನು ಕೊಡಿ ಅಂತ ನಾವು ಪ್ರಾರ್ಥಿಸಿದೆವು. ಪ್ರಕಟಣಕಾಂಡ 3:17, ನನ್ನ ಪಾಪದ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ನಿನ್ನ ಬಿಳಿ ವಸ್ತ್ರಗಳನ್ನು ನಮಗೆ ಕೊಡಿ ಅಂತೇಳಿ. ನೋಡ್ರಿ, ನಮ್ಮ ಪ್ರಾರ್ಥನೆ ಒಂದೊಂದು ದೇವರ ಬಳಿಗೆ ಹೋಗಿದೆ. ದೇವರು ಏನು ಹೇಳ್ತಾರೆ ಪ್ರಿಯರೇ, ಇಲ್ಲಿ ಇರುವ ಪ್ರತಿಯೊಬ್ಬರಿಗೆ, ಒಬ್ಬರಿಗಿಬ್ಬರಿಗಲ್ಲ, ಇಲ್ಲಿರುವ ಪ್ರತಿಯೊಬ್ಬರಿಗೆ ಯೇಸು ಸ್ವಾಮಿ ಶುಭ್ರವಾದ ಬಿಳಿ ಬಟ್ಟೆ ಕೊಟ್ಟು ಅವರ ಕರುಣೆಯ ಬೆಳಕನ್ನು ಎಲ್ಲರ ಮೇಲೆ ಸುರಿಸಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ. ಹಲ್ಲೆಲೂಯಾ. ಗಮನಿಸಿ, ಈ ಬಿಳಿ ವಸ್ತ್ರಗಳು ಈ ಭೂಮಿಯಲ್ಲಿ ಸಿಕ್ಕೋದಿಲ್ಲ. ಈ ಭೂಮಿಯಲ್ಲಿ ಎಲ್ಲೂ ಸಿಕ್ಕಲಿಕ್ಕಿಲ್ಲ. ಇದು ದೇವದೂತರು ಸಿದ್ಧಪಡಿಸಿದ ಮಹಿಮಾ ವಸ್ತ್ರಗಳು. ಈ ವಸ್ತ್ರಗಳನ್ನು ದಯಮಾಡಿ ಕಾಪಾಡಿಕೊಳ್ಳ್ರಿ. ಇದು ಕಾಪಾಡ್ಕೊಳ್ಳೋದು ಹೇಗೆ? ಇವತ್ತು ಏನು ದೇವರು ವಾಕ್ಯ ಕೊಟ್ಟರೋ ಅದರಂತೆ ನಡೆಯಿರಿ. ನಾಳೆಯಿಂದ ನಮ್ಮ ಹೃದಯದಲ್ಲಿ ಬಾಯಿನಲ್ಲಿ ದೈವ ಭಯ ಇರಬೇಕು ನಮಗೆ. ಹಲ್ಲೆಲೂಯಾ. ಸ್ವರವೇತಿ ಹಲ್ಲೆಲೂಯಾ. ಇಲ್ಲೊಬ್ಬ 18 ವಯಸ್ಸಿನ ಹೆಣ್ಣು ಮಗಳಿದ್ದಾಳೆ. ಆ ಮಗಳ ಕಣ್ಣುಗಳು ಅಂಧಕಾರದ ಪೊರೆಯಿಂದ ಕೂಡಿದೆ. ಡಾರ್ಕ್ನೆಸ್. ಆಕೆಯ ಕಣ್ಣುಗಳು ಡಾರ್ಕ್ನೆಸ್ಸು, ಪಾಪದ ಜೀವಿತ, ಅಂಧಕಾರ, ಮೋಹ ಇದರಲ್ಲಿ ಕೂಡಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಇಲ್ಲಿದ್ದಾಳೆ. ಆಕೆಯ ಮರಣದ ಅವಸ್ಥೆಗೆ ಬಂದಿದ್ದಳು. ಗಮನಿಸ್ರಿ ಪ್ರಿಯರೇ, ಪಾಪ ಹೆಚ್ಚಾದಾಗ, ಸೈತಾನನ ವಶವಾದಾಗ ಮರಣ ನಮಗೆ ಹೇಗೆ ಬರ್ತದೋ ಗೊತ್ತಿಲ್ಲ. ದೇವರು ಈ ಸಮಯದಲ್ಲಿ ಏನು ಮಾಡಿದರೆ ಪ್ರಿಯರೇ, ಆ 18 ವಯಸ್ಸಿನ ಹೆಣ್ಣು ಮಗಳ ಅಂಧಕಾರದ ಪೊರೆಯನ್ನು ತೆಗೆದು ಮರಣದಿಂದ ಆಕೆಯನ್ನು ಕಾಪಾಡಿ ರಕ್ಷಿಸಿದ್ದಾರೆ. ಎಲ್ಲರೂ ಕೈಗಳನ್ನು ಮೇಲೆತ್ರಿ. ಎಲ್ಲ ಕೈಗಳನ್ನು ಮೇಲೆತ್ತಿ ದೇವರಿಗೆ ಗಟ್ಟಿ ಚಪ್ಪಾಳೆ ಕೊಡ್ರಿ. ಗಟ್ಟಿ ಚಪ್ಪಾಳೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ಇಲ್ಲಿ 8 ಜನರಿಗೆ ಅತಿಯಾದ ಭಯ, ಭಯಂಕರ ಭಯ ಮತ್ತು ಹಿಂಜರಿಯುವ ಗುಣ. ಯಾವುದಕ್ಕೂ ಕೂಡ ಮುಂದೆ ಹೋಗಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅವ್ರ ಕೈಯಲ್ಲಿ ಸಾಧ್ಯ ಆಗ್ತದೆ, ಆದರೆ ಅವರು ಮುಂದೆ ಹೋಗೋದಿಲ್ಲ. ಬರೀ ಹಿಂಜರಿಯುವ ಗುಣ. ಈ ಭಯ ಮತ್ತು ಹಿಂಜರಿಯುವ ಗುಣದಿಂದ ಯೇಸು ಸ್ವಾಮಿಯವರು 8 ಜನರಿಗೆ ಬಿಡುಗಡೆಯನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಚಪ್ಪಾಳೆ. ದೇವರಿಗೆ ಚಪ್ಪಾಳೆ. ದೇವರ ಪರಿಶುದ್ಧಾತ್ಮರು ಎಲ್ಲರ ಮೇಲೆ ಭಯಂಕರವಾದ ಬೆಂಕಿಯ ಮಳೆಯನ್ನು ಎಲ್ಲರ ಮೇಲೆ ಸುರಿಸಿದ್ದಾರೆ. ಇದಿಷ್ಟೇ ಪ್ರಿಯರೇ, ಇದಿಷ್ಟೇ. ನಿಮ್ಮ ಮನೆಯಲ್ಲಿ ತಾಯಿಲಿದ್ದೀರಿ, ಗಮನಿಸ್ರಿ. ನೀವು ಒಂದು ಇಡ್ಲಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಹಲೋ, ಎಚ್ಚರ ಇದ್ದೀರಾ? ಬೆಳಗ್ಗೆ ಉಪಹಾರಕ್ಕೆ ಇಡ್ಲಿ ಮಾಡಿದಿರಿ ಅಂತ ಇಟ್ಕೊಳ್ರಿ. ನೀವೇನು ಮಾಡ್ತೀರಿ?
ಒಳ್ಳೆಯ ಮಗನಿಗೆ 2 ಇಡ್ಲಿ, ಕೆಟ್ಟ ಮಗನಿಗೆ ಒಂದೇ ಒಂದು ಇಡ್ಲಿ ಕೊಡ್ತೀರಾ? ಹಲೋ, ಏನು ಮಾಡ್ತೀರಿ? ಎಲ್ಲರಿಗೂ ಕೊಡ್ತೀರಲ್ವಾ? ನೋಡಿ, ದೇವರು ಎಲ್ಲರಿಗೂ ಆತ್ಮರಿಂದ ನಮ್ಮನ್ನು ತುಂಬಿಸಿದ್ದಾರೆ. ಚಪ್ಪಾಳೆ ತಟ್ರಿ. ಇಲ್ಲಿ ಒಂದು ಕುಟುಂಬದಲ್ಲಿ ಅತಿಯಾದ ಕೋಪ, ಕುಟುಂಬದಲ್ಲಿ ಶಾಂತಿ ಸಮಾಧಾನವಿಲ್ಲ, ಪ್ರತಿದಿನ ಜಗಳ. ಅಂತಹ 6 ಕುಟುಂಬಗಳಿಗೆ ಯೇಸು ಸ್ವಾಮಿಯವರು ಬಿಡುಗಡೆ ಕೊಟ್ಟಿದ್ದಾರೆ. ಚಪ್ಪಾಳೆ ತಟ್ರಿ. ಥ್ಯಾಂಕ್ ಯು ಜೀಸಸ್. ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸಿದೆವು. ರಿಚರ್ಡ್ ಫಾದರು ಬಂಧಿಸಿ ಪ್ರಾರ್ಥಿಸಿದರು, ಹೌದಾ? ಹಲೋ, ಈ ಸಮಯದಲ್ಲಿ ದೇವರು ಏನು ಮಾಡಿದ್ದಾರೆ? ನಮ್ಮ ಪ್ರಾರ್ಥನೆ ಕೇಳಿದ್ದಾರೆ. 6 ಕುಟುಂಬಗಳಿಗೆ ದೇವರು ಈ ಬಿಡುಗಡೆಯ ಸೌಖ್ಯವನ್ನು ಕೊಟ್ಟಿದ್ದಾರೆ. ಆ ಜಗಳದಿಂದ ಬಿಡುಗಡೆ ಕೊಟ್ಟು ಶಾಂತಿಯನ್ನು ಅನುಗ್ರಹಿಸಿದ್ದಾರೆ. ಇಲ್ಲಿ 4 ಜನರಿದ್ದಾರೆ. ನನಗೆ ಜೀವನವೇ ಬೇಡ, ಈ ಲೈಫೇ ಬೇಡ ನನಗೆ, ಇಲ್ಲ ನಾನು ಸಾಯಬೇಕು, ಇಲ್ಲ ಎಲ್ಲಾದರೂ ಹೊರಟೋಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿರುವಂಥ 4 ಜನರಿಗೆ ಯೇಸು ಸ್ವಾಮಿ ಅದರಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಚಪ್ಪಾಳೆ ತಟ್ರಿ, ಚಪ್ಪಾಳೆ ತಟ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಶೂರಲಾಭ ಲಾಭ ದೂರ ಲಾಭ ಶಂಕರ. ಅಶುದ್ಧ ಆಲೋಚನೆ, ಕೆಟ್ಟ ಆಲೋಚನೆ, ನಾವು ಮನಸ್ಸಿನಲ್ಲಿರುವ ಅಶುದ್ಧ ಆತ್ಮಗಳನ್ನು ತೆಗಿಲಿಕ್ಕೆ ಪ್ರಾರ್ಥಿಸಿದ್ದೀವಿ, ನಾನು ಗುರುಗಳಿಬ್ಬರು ಸೇರಿ. ನೋಡ್ರಿ, ಅಶುದ್ಧ ಆಲೋಚನೆ, ಅಶುದ್ಧೆಯಿಂದ ಕೂಡಿದ ಅನೇಕರಿಗೆ ಯೇಸು ಸ್ವಾಮಿ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಚಪ್ಪಾಳೆ ತಟ್ರಿ ದೇವರಿಗೆ. ತುಂಬ ದ್ವೇಷ, ಕ್ಷಮಿಸಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿರುವ 4 ವ್ಯಕ್ತಿಗಳಿಗೆ ದೇವರು ಅವರಿಗೆ ಕ್ಷಮೆ ನೀಡಬೇಕು ಎಂದು ಹೇಳುತ್ತಿದ್ದಾರೆ. ಗಮನ ಇಟ್ಟು ಕೇಳ್ಕೊಡ್ರಿ. ಈ 4 ಜನರು ದ್ವೇಷ ಇಟ್ಕೊಂಡಿದ್ರಿ, ಇವರು ಕ್ಷಮಿಸಿ ಬಿಟ್ಟರೆ ದೇವರು ಏನೋ ಕೊಡಲಿಕ್ಕೆ ರೆಡಿ ಇದ್ದಾರೆ. ಅದು ಸುಮ್ಮನೆ ಸಂದೇಶ ಬರಲ್ಲ. 4 ಜನರು ಇಲ್ಲಿ ತುಂಬ ದ್ವೇಷ ಇಟ್ಕೊಂಡಿದ್ದೀರಿ, ಅವರು ಈ ಕ್ಷಣದಲ್ಲಿ ಕ್ಷಮೆ ಕೊಟ್ಬಿಟ್ರೆ ದೇವರು ಏನೋ ಗಟ್ಟಿ ಬಹುಮಾನವನ್ನು ನಿಮಗೆ ಕೊಡ್ಲಿಕ್ಕಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಶಬ್ದ ಬರಲಿ. ಹಾಲೆಲೂಯ. ನಮ್ಮ ದೇವರು ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ. ನೀವು ಸುಮ್ಮನೆ ಕುಳಿತಿದ್ದೀರಲ್ಲ, ಎದ್ದು ನಿಲ್ಲೋಣ ಎಲ್ಲೂ. ಈಗ ಸ್ತೋತ್ರ ಗೀತೆಯನ್ನು ಹಾಡೋಣ. ಯಾರಾದರೂ ಸಾಕ್ಷಿ ಹೇಳಲಿಕ್ಕೆ ಇದ್ದೀರಾ? ಒಂದಿದೆ, ಕೊಡೋಣ ಪಾದ. ಬೆಳಿಗ್ಗೆ ನಾಳೆ ನಿಮಗೆ ಆರಾಧನೆಯಲ್ಲಿ ನಾನು ನಿಮಗೆ ಅವಕಾಶವನ್ನು ಕೊಡ್ತೇನೆ. ದೇವರಿಗೆ ಏನೇನು ಅನೌನ್ಸ್ಮೆಂಟ್ ಮಾಡಿದರೋ ಅದೆಲ್ಲ ನೆನಪಿಟ್ಕೊಡ್ರಿ. ನಾಳೆ ಮರೆಯದೆ ಸಾಕ್ಷಿ ಹೇಳ್ರಿ. ಈಗ ಎಲ್ಲ ಸ್ತೋತ್ರ ಹೇಳೋಣ ದೇವರಿಗೆ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ನೀವು ಹೇಳುವ ಸ್ತೋತ್ರ 4 ಜನರಿಗೆ ಕೇಳಿಸ್ಬೇಕು. ಎಷ್ಟು ಜನರಿಗೆ? 4 ಜನರಿಗಲ್ಲ, 14 ಜನರಿಗೆ. ಹಾಲೆಲೂಯ. ಸ್ವರವೆತ್ತಿ ಹಾಲೆಲೂಯ. ದಾರಿ ತಪ್ಪಿನ ನಡೆದೆ, ಅದೇ ದಾರಿಯಲ್ಲಿ ನಾಲಿದೆ. ದಾರಿ ತಪ್ಪಿನ ನಡೆದೆ, ಅದೇ ಆದರೆ ಯೇಸು ಕೈ ಬಿಡದೆ, ಇಂಥ ಒಳ್ಳೆ ಯೇಸು ನಮ್ಮ ಸ್ವಂತ ರಕ್ಷಕ, ಇಂಥ ಒಳ್ಳೆ ಯೇಸು ನಮ್ಮ ಸಂತೋಷ ಕುತ್ತಿ, ಸಂತೋಷ ಕುತ್ತಿ, ಸಂತೋಷ ಯೇಸು ನಮ್ಮ ರಕ್ಷಕ, ನಮ್ಮ ಪಾಪ ತೊಳೆದ ಸಂತೋಷಕ್ಕೆ ಉಕ್ಕುತ್ತೆ.
ರಕ್ಷಕ ನಮ್ಮ ಪಾಪ ತೊಳೆದ ಸಂತೋಷಕ್ಕೆ ಉಕ್ಕುತ್ತೆ 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 ಉಕ್ಕೆ ಒಕ್ಕುತ್ತೆ ಒಕ್ಕುತ್ತೆ ಒಕ್ಕೆ ಒಕ್ಕುತ್ತೆ 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 ಒಕ್ಕೆ ಒಕ್ಕುತ್ತೆ 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 ಒಕ್ಕೆ ಒಕ್ಕುತ್ತೆ ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು ನಾನು ಪರಲೋಕದಲ್ಲಿ ಹಾಡೊಂದು ಹಾಡುವೆ ನಾನು ಪರಲೋಕದಲ್ಲಿ ಹಾಡೊಂದು ಹಾಡುವೆ ಇಂಥ ಒಳ್ಳೆ ಯೇಸು ನಮ್ಮ ರಕ್ಷಕ ಇಂಥ ಒಳ್ಳೆ ಯೇಸು ನಮ್ಮ ರಕ್ಷಕ ಸಂತೋಷ ಒಕ್ಕುತ್ತೆ ಸಂತೋಷ ಒಕ್ಕುತ್ತೆ ಸಂತೋಷ ಒಕ್ಕೆ ಒಕ್ಕುತ್ತೆ ಹಾಲೆಲೂಯ ಯೇಸು ನಮ್ಮ ರಕ್ಷಕ ನಮ್ಮ ಪಾಪ ತೊಳೆವ ಸಂತೋಷ ಒಕ್ಕೆ ಒಕ್ಕುತ್ತೆ 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 ಒಕ್ಕೆ ಒಕ್ಕುತ್ತೆ ಸಂತೋಷ ಒಕ್ಕುತ್ತೆ ಸಂತೋಷ ಒಕ್ಕುತ್ತೆ ಸಂತೋಷ ಒಕ್ಕೆ ಒಕ್ಕುತ್ತೆ ಹಾಲೆಲೂಯ ಯೇಸು ನಮ್ಮ ರಕ್ಷಕ ನಮ್ಮ ಪಾಪ ತೊಳೆದ ಸಂತೋಷ ಒಕ್ಕೆ ಒಕ್ಕುತ್ತೆ ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು ನಾನು ಪರಲೋಕದಲ್ಲಿ ಹಾಡೊಂದು ಹಾಡುವೆ ನಾನು ಪರಲೋಕದಲ್ಲಿ ಹಾಡೊಂದು ಹಾಡುವೆ ಇಂಥ ಒಳ್ಳೆ ಯೇಸು ನಮ್ಮ ಸಂತ ರಕ್ಷಕ ಇಂಥ ಒಳ್ಳೆ ಯೇಸು ನಮ್ಮ ಒಕ್ಕುತ್ತೆ ಒಕ್ಕುತ್ತೆ ಒಕ್ಕೆ ಒಕ್ಕುತ್ತೆ 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 ಒಕ್ಕುತ್ತೆ Praise the Lord. Praise the Lord. Hallelujah. Hallelujah. ಎಷ್ಟು ಜನರಿಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲಿಂದ ತಗೊಂಬಂದ್ರಿ? ಮಾರ್ಕೆಟಿಂದ? ಕ್ಯಾಮ್ರಾ ಆ ಕಡೆ ಹೋಗ್ರಿ. ಕ್ಯಾಮ್ರಾ ಎಷ್ಟು ಜನರಿಗೆ ಸಂತೋಷ ಆಯಿತು? ಕೈ ತೆಗಿರಿ ಅವರು ಒಂದು ಸ್ವಲ್ಪ. ಈ ಸಂತೋಷ ಮಾರ್ಕೆಟಿಂದ ತಗೊಂಡು ಬಂದ್ರ? ಎಲ್ಲಿ ಸಿಕ್ತು? ನಮಗೆ ಕಾಣದೇನೆ ಆಪರೇಷನ್ ನಮ್ಮ ಕಣ್ಣಿಗೆ ಕಾಣಲಿಲ್ಲ, ಆಪರೇಷನ್ ಮಾಡಲಿಲ್ಲ, ಏನಿಲ್ಲ. ನಿಮ್ಮ ಒಳಗಡೆ ಇರೋ ದುಃಖನ ತೆಗೆದು ನಿಮ್ಮೊಳಗಡೆ ತುಂಬ ಸಂತೋಷ ತುಂಬಿಸಿದ್ಯಾರು? ಆಮೆನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಮೊಣಕಾಲೂರೋಣ, ದೇವರ ಆಶೀರ್ವಾದಕವನ್ನು ಪಡೆದುಕೊಳ್ಳೋಣ. ಸ್ಥಿರವಾಗಿ ಸಾಷ್ಟಾಂಗ ತಲೆಬಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾಕೆಂದರೆ ಸ್ವಾಮಿ ನಮಗೆ ಅಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ. ಯೇಸುವೇ, ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ಪಿತನ ಸಮ್ಮುಖದಲ್ಲಿ ನಾವು ಸಾಷ್ಟಾಂಗವಾಗಿ ಬಿದ್ದು ನಿಮಗೆ ಆರಾಧನೆ ಮಾಡುತ್ತೇವೆ. ಬಿಡುಗಡೆ ಕೊಟ್ಟದ್ದು ನೀವು ಸ್ವಾಮಿ, ರಕ್ಷಣೆ ಕೊಟ್ಟದ್ದು ನಿಮ್ಮ ನಾಮದಲ್ಲೇ. ನೀವು ನಮ್ಮ ಜೊತೆ ಇದ್ದು, ನಮ್ಮ ತಂಡದ ಜೊತೆ ಇದ್ದು ನಿಮ್ಮ ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ, ನಿಮಗೆ ವಂದನೆಯಪ್ಪ, ನಿಮಗೆ ಆರಾಧನೆಯಪ್ಪ, ನಿಮಗೆ ಮಹಿಮೆ ಸ್ವಾಮಿ. ಯೇಸು ನಾಮದಲ್ಲಿ ಪಿತನೇ ಈ ಆರಾಧನೆಯನ್ನು, ಈ ಸಾಷ್ಟಾಂಗ ನಮಸ್ಕಾರಗಳನ್ನು ಯೇಸು ಸ್ವಾಮಿಯ ನಾಮದಲ್ಲಿ ಪಿತ ದೇವರಿಗೆ ಅರ್ಪಿಸುತ್ತೇವೆ.
Thank you, Father. ಯೇಸುವೇ ಸ್ತೋತ್ರ. ಅಪ್ಪ. Thank you, Jesus. Thank you, Jesus. Thank you, Jesus. Thank you, Jesus. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಹಾಲೆಲೂಯ. ದಯಮಾಡಿ ಕೂತ್ಕೊಳ್ಳಿ. ಈ ಸಂದರ್ಭದಲ್ಲಿ ನಾವು ದೇವರಿಗೆ ಕರಗಳನ್ನು ತಟ್ಟಿ ಕೃತಜ್ಞತೆಗಳನ್ನು ಸಲ್ಲಿಸೋಣ. ನಮ್ಮ ಡಿವೈನ್ ಧ್ಯಾನ ಮಂದಿರದ ಪ್ರಧಾನ ಗುರುಗಳಾದಂತಹ ವಂದನೆಯ ಫಾದರ್ ಅಗಸ್ಟಿನ್ ವಲರೋನರವರಿಗೂ 2003ನೇ ಇಸ್ವಿಯಲ್ಲಿ ನನ್ನನ್ನು ವೇದಿಕೆಗೆ ತಂದವರು ಫಾದರ್ ಜೋಸೆಫ್ ವಾಣಿಯಂತರ. ಅವರು ಇಲ್ಲೇ ಮಂಗಳೂರಿನಲ್ಲಿ ಇದ್ದಾರೆ. ಒಳ್ಳೆ ಫಾದರ್ ಅವರು. ನನ್ನನ್ನು ಕರ್ಕೊಂಡೋಗಿ ಫಾದರ್ ಹತ್ರ ಕೂರಿಸಿ ಪ್ರಾರ್ಥಿಸಿ ಡಿವೈನ್ ಧ್ಯಾನ ಮಂದಿರದಲ್ಲಿ ದೇವರು ನಮಗಿದೆಲ್ಲವನ್ನು ಕಲಿಸಿದ್ದು. ಅದಕ್ಕಾಗಿ ನಮ್ಮ ಪ್ರಧಾನ ಗುರುಗಳಾದ ಫಾದರ್ ಅಗಸ್ಟಿನ್ ವಲರೋನ್ ಹಾಗೂ ಫಾದರ್ ಜೋಸೆಫ್ ವಾಣಿಯಂತವರಿಗೆ